ಹಲೋ, ನಾ ಬಿಡ್ದ ಮಲ್ಲ ವಿಭಾಗದ ಸಾಲದ ಬೆರಿಕೆ ಬಲ್ಲುದೆಲ್ಲಿ ವಿಭಾಗದ ಸಾಲವೇ? ಬಲ್ಲುದ ಎಲ್ಲಿ ವಿಭಾಗದ ಸಾಲದ ಬೆರಿಕೆ, ನಾ ಹಿಡ್ದ ಎಲ್ಲಿ ವಿಭಾಗದ ಸಾಲು. ನಂದಲಿಕೆ ಶ್ರೀಕಾಂತ ಭಟ್ರನ ಬಲದ ಮಲ್ಲ ಒಂಜನ ನಂಬರ್ ದಿರಲು ಮಹಾರಾಜ ಕರೆಟ್ ಕರ್ನೀರೆ ಬೈಲು ಮನೆ ಸಾಕ್ಷಾತ್ ಅನ್ನು ಶೆಟ್ಟರ್ನಿರಲು ರಾಜ ಕರೆಟ್ ಮತ್ತೆ ಬೆರಿಕೆ ಎಲಿಗೆಂಟ್ ಪದವು ಕಾರ್ನರ್ಕ ಪ್ಲೇವಿ ಡಿಸೋಜರ್ ನಿರ್ಲಿಕ್ಕಿಲ್ಲ ಕೊಳಚೂರ್ಕೊಂಡು ಕುಮಾರ್ ಶೆಟ್ಟರ್ ನಿರ್ಲಿಕ್ಕಿಲ್ಲ ಎರ್ಮಾಲ್ ರೋಹಿತ್ ತೆಗ್ಡರ್ ನಿರ್ಲಿಕ್ಕಿಲ್ಲ ಪಿತ್ರೋಡಿ ಕಳೆ ಬೈಲು ಧೃತಿಸುವರ್ ನೆರಲ ತಯಾರಾವಡು பல்லுத மல்ல சால்த பேருக்கு ஞாயிறு மல்ல இப்பகத சாலு பல்லுத மல்ல ನನ್ನ 4 ಸಾಲ್ ಮಾತ್ರ ಬಾಕಿ ಪುನಃ ಇತ್ತ ಬಿರಿಕ್ ஞாயிறு ಮಲ್ಲ ಇಬ್ಬಗದ ಸಾಲು ನಿಖಲ್ ತಯಾರಾಡು ಜಪ್ಪು ಮಂಕು ತೋಟ ಗುತ್ತು ಉಸ್ಮಾರು ಸುರೇಶ್ರೀ ಬಿ ಓಡಿಂಬಾಡಿ ಮಠದ ಬಿಟ್ಟು ಬೋಳದ ಗುತ್ತು ಬಿ ಕೊಳಕೆರೊತ್ತೂರು ಕೃಷ್ಣಾಪುರ ನಡುಮನೆ ಪೂರ್ಯ ಏಳ್ನಾಡು ಗುತ್ತು ಬಂಗಾಡಿ ಪರಂಬೇಲು ಕಕ್ಕೆಪದವು ಪೆರಿಂಗಾಳು ಬೆಳ್ಳಿಪಾಡಿ ಕೈಪ್ಪ ಉಸ್ಮಾರು ಸುರೇಶ್ರೀ ಎ ಸಿದ್ದಕಟ್ಟಪುಡು ಮೋಸಮನೆ ಭಾರ್ಯ ಬಲ್ಲಿದಡ್ಡ ಗುತ್ಯಂಡ ಮಂಜೇಶ್ವರ ಕೌಡೂರು ಬೇಡು ಮಾಲಾ ಆನಂದ ನಿಲಯ ಮಿಜಾರ್ ಪ್ರಸಾದ ನಿಲಯ ಬಲಿ ಬಲಿ ಬಿಡ್ರೆಗೆ ಬರ್ಪನ್ನ ಬಿಡ್ರಾಣಿ ಬಿಡ್ರಾಣಿ ತಡ ಮಲ್ಪೋರ್ ಚೂರು ಜಲ್ದಿ ಇಜ್ಜಿ 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 ಒಂಜಿ ಒಂಜೀರು ಉಂತರಕ್ಕೆ ಒಂಜಿ ಉಂತವರ ಪ್ರಯತ್ನ ಒಳ್ಳೆರಾಗ್ಲಿ ಅಂದಪ್ಪ ವಾ ಪ್ರಯತ್ನ ಬತ್ತಲ್ಲ ಈ ಸುತ್ತಡು ಅಂತ ಅವಡು ಏರ ಅಪ್ಪಣ್ಣೆ ಒಳ್ಳೆರ ಫ್ಲಾಗಿಡ ಅಪ್ಪಣ್ಣ ನೇ ಸರ್ದೊಂಬ ಹಾಕೊಂಡು
ರಾಜ ಕರೆಟ್ ಬೋಳದು ಗೊತ್ತು ಸತೀಶ್ ಎರಡನೇ ನಂಬರ್ ಎಲ್ಲೂ ಅದೇ. ಹಲೋ ಓಡಿಮಾರಿ ಮಠದ ಬಿಟ್ಟು ತರವಾಡು ಮನೆ ರಾಜೇಶ್ ಶೆಟ್ಟಿನ ಆಡು ಮಲ್ಲೆರು ರಾಜ ಕರೆಕ್ಟ್ ಓಡೋ ಗೊತ್ತು ಸತೀಶ್ ಶೆಟ್ಟಿನ ಎರಡನೇ ನಂಬರ್ ಆಡು ಮಲ್ಲೆರು ಮಹಾರಾಜ ಕರೆಕ್ಟ್ ಅಂದುಲ್ಲೇರು ನೇತು ಬೆರೀತಿ ಸಾಲ ಕೊಳಕೆ ಇರುವತ್ತು ಭಾಸ್ಕರ ಸುಬ್ಬಯ್ಯ ಕೋಟಿ ಅನ್ರಗಿಲ್ಲ ಕೃಷ್ಣಾಪುರ ನೋಡಮನೆ ಪರಮೇಶ್ವರ ಸಾಲಿ ಅನ್ರಗಿಲ್ಲ ಗಡ್ಡ ಬಲ್ಲಗಳ ಗೇಟ್ನಲ್ಲಿ ಬೆಜ್ಜಾರನ್ನ ನಿಖಿಲ ಗೇಟ್ನಲ್ಲಿ ಬತ್ತ ಬರೋಡು ಒಳಕೆ ಇರುತ್ತದಕ್ಕಲ ಕೃಷ್ಣಾಪುರ ನಡುಮನೆ ತಕ್ಕಲ್ಲ ಗಡ್ಡ ಬಲ್ಲಗಳ ಬಿಡಿ ಬಲೆ
ಅನಂತ ಬೆರ್ತ ದಾಖಲೆ ಕೃಷ್ಣಾಪುರ ದಾಖಲೆ ಕರೆಕ್ಟ್ ಕೊಳಕ್ಕೆ 20 ದಾಖಲೆ ಬರೋಡು. ಹಲೋ, ಕೋಡಿಂಬಾಡಿ ದಗ್ಲ ರಾಜ ಕರೆಕ್ಟ್, ಬೋಳದ ಗುತ್ತು ದಗ್ಲ ಮಹಾರಾಜ ಕರೆಕ್ಟ್. ಹಗ್ಗ ಕಿರಿಯ ವಿಭಾಗದಲ್ಲಿ ಬ್ರಹ್ಮಾವರ ಮಧುಕರ್ ಶೆಟ್ಟಿ ಅವರು ಪ್ರಕಾಶ್ ಶೆಟ್ಟಿ ಗೌರವಾಧ್ಯಕ್ಷ ಪ್ರಕಾಶ್ ಶೆಟ್ಟಿ ಅವರನ್ನ ಸ್ಮರಣಿಕೆಯನ್ನು ಸ್ವೀಕರಿಸುವಂತೆ ವಿನಂತಿಸ್ತಾ ಇದ್ದೇನೆ. ಹಗ್ಗ ಕಿರಿಯ ವಿಭಾಗದಲ್ಲಿ ಬ್ರಹ್ಮಾವರ ಮಧುಕರ್ ಶೆಟ್ಟಿ. ಅಣ್ಣ ರಟ್ಟ ಬಾಲ್ ದಾಖಲೆ ಕೊಡ್ಲಿ ಅದರಲ್ಲೇ ಒಂದು ಗೊತ್ತುಂಡು. ಹಾ, ಒಂಜಿ ಸೆಕೆಂಡ್ ಏನಂತ ಕೊಡ್ಲಿ ವಾ ಏರು ಪಿರೋಂಡು ಬುಡ್ಪಾನಲ್ಲಿ ಎತ್ತೊಂಡ್ಬೇರು ಆಯ್ತಾ ಎತ್ತು ಬರ್ತಾನೆ ಕರೆಕ್ಟ್ ಬರ್ತದೆ. ನೇಗಿಲು ಹಗ್ಗ ಕಿರಿಯ ವಿಭಾಗದಲ್ಲಿ ಶಾಂತಿಗೌಡು ಸೀತಾರಾಮ ಸಿಂಧು ಬಿಂದು ಕೋಣಗಳ ಮಾಲೀಕರು ಸ್ಮರಣಿಕೆಯನ್ನು ಸ್ವೀಕರಿಸುವಂತೆ ವಿನಂತಿಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ನಮ್ಮನ್ನು ಕೂಡಿಕೊಂಡಂತ ವಿಧಾನ ಪರಿಷತ್ ಸದಸ್ಯ ಮಂಜುನಾಥ ಭಂಡಾರಿ ಅವರ ಒಂಚೂರು ಪೊರ್ತಾನ ರಡ್ ಪಾಲ್ ತಗಲನ್ನ ಚೂರು ಸಕ್ಕರೆ ಕೊಲ್ಲೆ. ಇವು ಬಂದವರು 11 ಪಾಯರ ಕಾಂತಾವರ ಬಂದವರು ದಯಮಾಡ್ತದೆ ಕಾಂತಾವರ ಬಂದೊಟ್ಟು ಕಂಬಳ ನನ್ನ ಪಂಪೆ ಸ್ಟಾರ್ಟಿಂಗ್ ಎಂಕ್ಲು ಕಂಬಳ ಶುರು ಪಣಗಳ ಪಣ್ಣದಿತ್ತ ಕಂಬಳ ರಡೇ ಜನಟ ನಡಪಡೆ ಒಂಜಿ ಗೋಣೆಲ್ನ ಮೀನ್ಸ್ ಎರುಲೇನ ಯಜಮಾನರ ನಕಲ್ಡ ಬುಕ್ಕೊಂಜಿ ಕಂಬಳ ತೋಪುನಂಚಿನ ಅಭಿಮಾನ ನಕಲು ಆ ರಡ್ಡಿ ಜನಟ್ಟು ಮಾತ್ರ ಈ ಕಂಬಳ ನಡಪಿರ ಸಾಧ್ಯ ಉಂಟು. ರಡ್ಡಿ ಜನ ಇಂಕ್ಲೆ ಕೊರನಂಚಿನ ಸಹಕಾರ ಐಟ್ಲ ಮಾಧ್ಯಮದಗಳು ಕೊರನ ಸಹಕಾರವನ್ನು ನಾನವರ ಧನ್ಯವಾದ ಪಂಡುಂಟು. ಕಾಂತಾವರ ಮಾದೋಟದಾಗಲೇ ಬರ್ತದೆ ನಿಕ್ಲ ಸ್ಮರಣಿಕೆಯನ್ನು ಸ್ವೀಕಾರ ಮಾಡ್ತಾ ಒಂದು ಕೇಳೋದಿಲ್ಲ. ಬ್ರಹ್ಮಾವರ ಮಧುಕರ್ ಶೆಟ್ಟಿ ಅವರು ಹಗ್ಗ ಕಿರಿಯ ವಿಭಾಗದಲ್ಲಿ ಗೌರವಾಧ್ಯಕ್ಷ ಪ್ರಕಾಶ್ ಶೆಟ್ಟಿ ಅವರಿಂದ ಸ್ಮರಣಿಕೆಯನ್ನು ಸ್ವೀಕರಿಸುವಂತೆ ವಿನಂತಿಸ್ತಾ ಮಹಾರಾಜ ಕರೆಕ್ಟ್ ಬತ್ತನ ಬೋಳದ ಗುತ್ತು ಸತೀಶ್ ಶೆಟ್ಟಿನ ರಡಣ ನಂಬರ್ದರ್ಲು 9.59 10.71 ಪುತ್ತೂರು ಪೆಲ್ಲಿಪಾಡಿ ಸುರೇಶ್ ಕೃಷ್ಣ ಆಚಾರ್ಯರನ್ನ ಕಂಬಳಲು ನಿಕ್ಲೆಲ್ಲ ಎಂಕ್ಲ ಕಂಬಳ ಸಮಿತಿಯ ಪರವಾದ ಧನ್ಯವಾದ ಅರ್ಪಿಸುವ ನಿಕ್ಲ ಸ್ಮರಣಿಕೆ ತಂದು ಬಂದದ್ದು ಮನವಿ ಮಲ್ತೊಂದುಳ್ಳೆ. ಇದೀಗ ಓಟಕ್ಕೆ ಇಳಿದ ಕೋಣಗಳ ಪೈಕಿ ಮಹಾರಾಜ ಕರೆಯಿಂದ ಬಂದಂಥ ಸತೀಶ್ ಶೆಟ್ಟರ ಕೋಣಗಳು ಕೇವಲ 9.59 ಸೆಕೆಂಡ್ಗಳಲ್ಲಿ ಓಟವನ್ನು ಪೂರ್ಣಗೊಳಿಸಿರುತ್ತೆ. ಹಾಗೆಯೇ ಅದರ ಎದುರಾಳಿಯಾಗಿ ಬಂದಂಥ ಕೋಣಗಳು 10.71 ಸೆಕೆಂಡ್ಗಳಲ್ಲಿ ತಮ್ಮ ಓಟವನ್ನು ಪೂರ್ಣಗೊಳಿಸಿರುತ್ತೆ. ಹಲೋ 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 ಕೊಳಕ್ಕೆ 20 ಕೃಷ್ಣಾಪುರದಾಗಲ್ಲದೆ ರಾಜಗರೆಡ್ತಾ ಇರೋದಲ್ಲಿ ಕೃಷ್ಣಾಪುರ ನಡುಮನೆ ಪರಮೇಶ್ವರ್ ಸಾಲಿಯಾನ್ರಿ ನಗರದ ಮಲ್ಲಲ್ಲೂ ಮಹಾರಾಜ ಕರೆಡ್ತಾ ಇರೋದಲ್ಲಿ ಕೊಳಕ್ಕೆ 20 ಭಾಸ್ಕರ್ ಶಾಂತಿಕೋಡು ಸೀತಾರಾಮ ಸಿಂಧು ಬಿಂದು ಫಸ್ಟ್ ನಮ್ಮ ಅಪ್ಪರ ಪರ್ಪಣಂಚಿನ ನೀರು ನಂಗೆ ನಮ್ಮ ಒಂಜಿ ಪ್ರೋತ್ಸಾಹಿಕರು ಸಿಂಧು ಬಿಂದುದ ಫಸ್ಟ್ ಟೈಮ್ ಬರೋದು ತಿಪ್ಪನ ಕೋಣೇರು ಪುತ್ತೂರ್ದ ನಮ್ಮ ಶಾಸಕರನ್ನ ಊರ್ತಾ ಹೋಯ್ತಾರೆ ಆರ್ನ ಒಂಜಿ ಸ್ಮರಣಿಕೆಯನ್ನು ಪತಂದು ಪೋಡು ಪಂಡದ ವಿನಂತಿ ಮಲ್ತೊಂದುಳ್ಳೆ. ಶಾಂತಿಕೋಡು ಸಿಂಧು ಬಿಂದು
ಬ್ರಹ್ಮಾವರದ ಮಧುಕರ್ ಶೆಟ್ಟಿ ಅವರು ಹಗ್ಗ ಕಿರಿಯ ವಿಭಾಗದಲ್ಲಿ ಕೋಣಗಳ ಮಾಲೀಕರು ಸ್ಮರಣಿಕೆಯನ್ನು ಗೌರವಾಧ್ಯಕ್ಷರಾದ ಪ್ರಕಾಶ್ ಶೆಟ್ಟಿ ಅವರು ವಿತರಿಸಬೇಕಾಗಿ ವಿನಂತಿಸ್ತಾ ಇದ್ದಾರೆ. ರಾಜ್ಯದ ಮೂಲೆ ಮೂಲೆಗಳಿಂದ ನಮ್ಮ ಧನ್ಯವಾದಗಳು. ಬೆಂಗಳೂರು ಕಂಬಳವನ್ನ ವೀಕ್ಷಣೆ ಮಾಡೋಕೆ ಬರ್ತಾ ಇದ್ದಾರೆ. ನಿಜವಾಗ್ಲೂ ನಾವು ತಿಂಗಳಿಗೆ ಒಂದು ಸಲ ಹಾಗೆ ಶಾಸಕರಾದ ರಾಜೇಶ್ ನಾಯ್ಕರು ಕೂಡ ಈ ಕೋಣಗಳ ಮಾಲೀಕರಿಗೆ ಪ್ರಶಸ್ತಿಯನ್ನು ವಿತರಿಸುವಂತೆ ಅವರನ್ನ ವಿನಂತಿಸ್ತಾ ಇದ್ದೇನೆ. ಆದ್ರೆ ಇವತ್ತು ಬೆಂಗಳೂರು ಕಂಬಳ ಏನ್ ಮಾಡ್ತಾ ಇದೀವಿ, ಇಲ್ಲಿ ಇದು ಬೆಂಗಳೂರಲ್ಲಿ ಮಾಡ್ತಿದೀವಿ. ಶಾಸಕರಂತ ರಾಜೇಶ್ ನಾಯ್ಕ ಅವರು ವೇದಿಕೆಯ ಮುಂಭಾಗದಲ್ಲಿ ಈ ಸ್ಮರಣಿಕೆಯನ್ನು ವಿತರಿಸುವಂತೆ ಅವರನ್ನ ವಿನಂತಿಸ್ತಾ ಇದ್ದೇನೆ. ಕಾಣಿಸ್ತಾ ಇದ್ದಾರೆ. ಬಿಳಿ ಅಂಗಿ, ಬಿಳಿ ಪಂಚಿನ ತೊಟ್ಟು ಮಧುಮಕ್ಕಳ ತರ ರೆಡಿ ಆಗ್ಬಿಟ್ಟು ನಮ್ಮ ಕರಾವಳಿಯ ಹಬ್ಬವನ್ನ ತಮ್ಮದೇ ಊರಿನ ಕೋಣಗಳ ಮಾಲೀಕರಿಗೆ ಈ ಒಂದು ಬೆಂಗಳೂರು ಕಂಬಳದಲ್ಲಿ ಮಾಡ್ತಾ ಇದ್ದಾರೆ. ಅವರ ಭಾಗವಹಿಸಿಕೆಯನ್ನು ಗುರುತಿಸಿಕೊಂಡು ಗೌರವದ ಸ್ಮರಣಿಕೆಯನ್ನು ಅಭಿನಂದಿಸ್ತಾ ಇದ್ದಾರೆ ಶಾಸಕರಾದ ರಾಜೇಶ್ ನಾಯ್ಕ ಅವರು. ಹೆಮ್ಮೆ ಪಡುವಂತ ವಿಚಾರ ಇದು. ಬೆಂಗಳೂರು ಕಂಬಳ ನಮ್ಮ ಕಂಬಳ. ನಮ್ಮೆಲ್ಲ ಸ್ವಯಂ ಸೇವಕರು ಇವತ್ತು ಭಾನುವಾರದ ದಿನ ಇರೋದ್ರಿಂದ ಸ್ವಲ್ಪ ಜನಸಂಖ್ಯೆ ಜಾಸ್ತಿ ಇದೆ. ಎಲ್ಲ ಅವರವರ ಸ್ಥಳಗಳಲ್ಲಿ ನಿಯೋಜನೆಗೊಂಡು ತಮ್ಮ ಕಾರ್ಯವನ್ನು ನೆರವೇರಿಸಬೇಕು. ಎಲ್ಲ ಸ್ವಯಂ ಸೇವಕರು ಕೂಡ ಇಲಾಖೆ ಜೊತೆಗೆ ಸಹಕಾರವನ್ನು ಕೊಡಬೇಕು. ರಾಜ ಕರಡಿ ಉಳ್ಳೇರೆ ಒಳಕ್ಕೆ ಇರುವತ್ತೂರ್ದಾಗ ಕೃಷ್ಣಾಪುರ ನಡುಮನೆ ತಗಲು ಮಹಾರಾಜ ಕರಡಿ ಕೊಳಕ್ಕೆ ಇರುವತ್ತೂರ್ದಾಗಲೇ. ಹಲೋ ಹಲೋ, ನಾಯಕ ಮಲ್ಲ ಸಾಲ ಬೇರೆ ಬಲದಲ್ಲಿನ ಸಾಲ ಅಂದೆ ನಂದಳಿಕೆಯ ಕೋಣದ ಮಾಲಕರು ಶಾಸಕರಾದ ರಾಜೇಶ್ ನಾಯ್ಕ ಅವರಿಂದ ತಮ್ಮ ಸ್ಮರಣಿಕೆಯನ್ನು ಸ್ವೀಕರಿಸ್ತಾ ಇದ್ದಾರೆ. ನಂದಳಿಕೆ ಶ್ರೀಕಾಂತ್ ಭಟ್ರು ಗೌರವ ಸ್ಮರಣಿಕೆಯನ್ನು ಶಾಸಕರಾದ ರಾಜೇಶ್ ನಾಯ್ಕ ಅವರಿಂದ ಪಡೆದುಕೊಳ್ತಾರೆ. ಅಭಿನಂದನೆಗಳು ತಮ್ಮ ಭಾಗವಹಿಸುವಿಕೆಗಾಗಿ ಶ್ರೀಕಾಂತ್ ಭಟ್ರೆ. ಒಂದು ಮಾಹಿತಿಗೋಸ್ಕರ ನಂದಲಿಕೆ ಶ್ರೀಕಾಂತ್ ಭಟ್ರನ್ನ ಪೂರ ಇರಲ್ಲ ಒಂಜಿ ಜೊತೆ ರೆಡ್ಡಿ ಜೊತೆ ಮೂಜಿ ಜೊತೆ ಇತ್ತನ್ನ ಶ್ರೀಕಾಂತ್ ಭಟ್ರ 7 ಜೋಡಿಲು ಎರುಕಲು 7 ಜೋಡಿ ಎತ್ತ ಆಚೆ ಮೂಜಿ ಜೋಡಿ ಒಂಜಿ ಎಕ್ಸ್ಟ್ರಾ ಜೋತೆ ಅವು ಭಾರಿ ವಿಶೇಷ ಹೆಂಚಿನ ಬಂಡ ಒಂಜಿ ಸಿಂಗಲ್ ಆಯ್ನ ಎರುನಾರು ಬುರ್ತು ಬರ್ಪಜೇರು ಐಕ್ ಬೇಜಾರು ಆಪಣ ಆ ಎರುಣ್ಲ 11 ಬರ್ಪೇರು ನಿಖಲ ಪರ್ವತ ಆರೆಗೆ ಒಂಜಿ ಸ್ಮರಣಿಕೆ ಸಂಚಿಕೆಯನ್ನು ಕೊರಡು ಬಣ್ಣದ ವಿನಂತಿ ಮಾಡ್ತಂದುಳ್ಳೆ. ದಯವಿಟ್ಟು ವೇದಿಕೆ ಮುಂಭಾಗದಲ್ಲಿ ನಿಂತಕ್ಕಂಥ ಕೋಣಗಳ ಜೊತೆಗೆ ಬಂದ ದಯವಿಟ್ಟು ಅಲ್ಲಿ ಮೇಲೆ ಕೂತ್ಕೊಳ್ಳದೆ ದಯವಿಟ್ಟು ಎಲ್ಲರೂ ಸಹಕರಿಸಬೇಕು. ನಮ್ಮ ವೇದಿಕೆಗೆ ಅಡ್ಡ ಆಗದ ರೀತಿಯಲ್ಲಿ ನಿಮ್ಮ ಸಹಕಾರವನ್ನು ಗೌರವದಿಂದ ವಿನಂತಿಸಿಕೊಳ್ತಾ ಇದ್ದಾನೆ. ವೇದಿಕೆಯ ಮುಂಭಾಗದಲ್ಲಿ ನಡೆದಂಥ ಎಲ್ಲ ನಮ್ಮ ಕೋಣಗಳ ಮಾಲೀಕರು ಮತ್ತು ಅವ್ರ ಜೊತೆಗಳು ಬಂದ ತಂಡಗಳು ದಯವಿಟ್ಟು ಕುಳಿತುಕೊಳ್ಳೋದು ಸಾಧ್ಯ ಆದರೆ ಅಲ್ಲೇ ಕುಳಿತುಕೊಳ್ಳು ನಮ್ಮ ವೇದಿಕೆಗೆ ಜೊತೆಗೆ ಸಹಕರಿಸಬೇಕಾದ ಮೇಲೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಧನ್ಯವಾದ. ಸ್ಪರ್ಧೆಗಾಗಿ ಮಹಾರಾಜ ಕರೆಯಲ್ಲಿ ಕೊಳಕ್ಕೆ 20 ಭಾಸ್ಕರ ಸುಬ್ಬಯ್ಯ ಕೋಟ್ಯಾಂಡ್ರ ನೇಗಿಲು ಹಿರಿಯ ವಿಭಾಗದ ಕೋಣಗಳು ತಯಾರಾಗ್ತವೆ. ಅತ್ತ ಮತ್ತೊಂದು ಕಡೆ ರಾಜ ಕರೆಯಲ್ಲಿ ತಯಾರಾಗ್ತೇವೆ ಕೃಷ್ಣಾಪುರ ನಡುಮನೆ ಪರಮೇಶ್ವರ್ ಸಾಲಿಯನ್ರ ನೇಗಿಲು ಹಿರಿಯ ವಿಭಾಗದ ಕೋಣಗಳು. ಇನ್ನೇನು ಸ್ಪರ್ಧೆ ಪ್ರಾರಂಭವಾಗಲಿಕ್ಕಿದೆ. ಹಲೋ ಉಡುಪೇರಿ ನಂದಳಿಕೆ ಶ್ರೀಕಾಂತ ಭಟ್ರನ್ನ ಮೂಜಿ ಜೊತೆಯರು ABC ದಯಮಲ್ತದ ಒಂಜಿ ದೆತ್ತೊಂದಾರ ನಾನು ರಡ್ಡು ಸ್ಮರಣಿಕೆಯನ್ನು ದೆತ್ತೊಂಡು ಬಣ್ಣದ ವಿನಂತಿ ಮಲ್ತೊಂದುಳ್ಳೆ. ಇದರದ್ದು ಸಡಿಗೆ ಇದರದ ನೆತ್ತಾವತ್ತ ಸಡಿಗೆ ಅದ ಒಂದು ನಿಮಿಷ ಬದಲಿ ಶ್ರೀಕಾಂತರ ಅನ್ನರೇ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆದ ಕಂಬಳ ಸಮಿತಿಯ ಅಧ್ಯಕ್ಷರಾಯಿನ ದೇವಿಪ್ರಸಾದ್ ಶೆಟ್ರ್ ಬೆಲ್ಪು ದೇವಿಪ್ರಸಾದ್ ಶೆಟ್ರ್ ಸ್ಮರಣಿಕೆಯನ್ನು ಕೊರಡು ಬಣ್ಣದ ವಿನಂತಿ ಮಲ್ತೊಂದುಳ್ಳೆ ಶ್ರೀಕಾಂತ ಭಟ್ರೇಗು. ಬಂದುಲೆ ಅಂಚನೆ ನಾನಾ ಎರಡಲ್ಲ ಎರುಕುಲ್ನ ಯಜಮಾನ್ರ ಇತ್ತನ ದಯಮಲ್ತ ವೇದಿಕೆ ಬರ್ತದೆ ಸ್ಮರಣಿಕೆಯನ್ನು ದೇತೊಂಡು ಬಣ್ಣದ ಮನವಿ ಮಲ್ತೊಂದುಳ್ಳೆ. ಒಂದು ಕಂಬಳ ನಡಿಬೇಕು ಅಂತ ಹೇಳಿದ್ರೆ ಅದಕ್ಕೆ ಅದರದೇ ಆದಂಥ ಒಂದು ರೀತಿ ನೀತಿಗಳು ಇದ್ದೇ ಇರುತ್ತೆ. ಕರಾವಳಿ ಭಾಗದಲ್ಲಿ ಕಂಬಳ ಅನ್ನೋದು ಒಂದು ಕ್ರೀಡೆ ಆಗಿರೋದ್ರಿಂದ ಅದು ಒಂದು ಅವರು ಬದುಕಿನ ಜೊತೆಗೆ ಬಂದಿರುವ ನಂದಳಿಕೆ ಶ್ರೀಕಾಂತ್ ಭಟ್ರು 3 ಕೋಣಗಳ ಮಾಲೀಕರು
ಮೊದಲನೇದಾಗಿ ಚಾಂಪಿಯನ್ ಗುಟ್ಟಿ ಹಾಗೂ ಸಣ್ಣ ಗುಟ್ಟಿ, ಎರಡನೇದು ಮುಖೇಶ್ ಹಾಗೂ ಮೋಟ, ಮೂರನೇದು ರಾಜ ಸಣ್ಣ ರಾಜ. 3 ಕೋಣೆಗಳನ್ನು ನಮ್ಮ ಈ ಬೆಂಗಳೂರು ಕಮಲದಲ್ಲಿ ಭಾಗವಹಿಸುವುದಕ್ಕೆ ಶ್ರೀಕಾಂತ್ ಭಟ್ರು ಬಂದಿದ್ದಾರೆ ನಮ್ಮ ಜೊತೆ. ಅವ್ರಿಗೆ ಅಭಿನಂದನೆ ತಿಳಿಸ್ತಾ ಗುಣಪಾಲ ಕದಂಬರು ಶ್ರೀ ನಿರಂಜನ ರೈ ಅವರು ಧನ್ಯವಾದಗಳು. 3 ಕೋಣೆಗಳ ಭಾಗವಹಿಸುವಿಕೆಯನ್ನು ಗುರುತಿಸಿಕೊಡದೆ ಅಮೋಘ ಸಾಧನೆ. ಮಾರ್ಗದರ್ಶನದಲ್ಲಿ ಈ ನಮ್ಮ ಬೆಂಗಳೂರು ಕಂಬಳ, ನಮ್ಮ ಕಂಬಳ ಅತ್ಯಂತ ಯಶಸ್ವಿಯಾಗಿ ಅವರ ಪ್ರಯತ್ನ ಹೀಗೆ ನಿರಂತರವಾಗಿರಲಿ, ಭಗವಂತ ಅವರನ್ನ ಆಶೀರ್ವದಿಸಲಿ. ಕರ್ನಾಟಕದ ಮೂಲೆ ಮೂಲೆಯಿಂದ ಬಂದಿದ್ದಾರೆ. ಭಾಸ್ಕರ್ ಸುಬ್ಬಯ್ಯ ಕೋಟ್ಯಾಂಡ್ರನೇರ್ಲು ಮಹಾರಾಜ ಕರೆಕ್ಟ್, ಕೃಷ್ಣಾಪುರ ನರ್ಮನೆ ಪರಮೇಶ್ವರ್ ಸಾಲಿ ಅಂಟರ್ನೇರ್ಲು ರಾಜ ಕರೆಕ್ಟ್, ಮಹಾರಾಜ ಕರೆತ್ತ ಮಹಾರಾಜ ಕರೆಕ್ಟ್ ಬರ್ತನ ಒಳಕ್ಕೆ 20 ಭಾಸ್ಕರ್ ಸುಬ್ಬಯ್ಯ ಕೋಟ್ಯಾಂಡ್ರನೇರ್ಲು 10 ಬಿಂದು. ಮೊಳಹಳ್ಳಿ ದಿನೇಶ್ ಹೆಗಡೆ ಅವರು, ಕುಂದಾಪುರದ ಮೊಳಹಳ್ಳಿಯ ದಿನೇಶ್ ಹೆಗಡೆ ಅವರು 2 ಕೋಣಗಳನ್ನು ತಂದಿದ್ದಾರೆ. ಎಬಿ ಅವರ ಪರವಾಗಿ ಅವರ ತಂಡದವರು ಸ್ಮರಣಿಕೆಯನ್ನ ಸ್ವೀಕರಿಸುವಂತೆ ವಿನಂತಿಸ್ತಾ ಇದ್ದೇನೆ. ಇದೀಗ ತಾನೇ ಅಖಾಡಕ್ಕೆ ಇಳಿದಂತ ಕೋಣಗಳಲ್ಲಿ ಮಹಾರಾಜ ಕರೆಯಿಂದ ಬಂದಂತ 20 ಭಾಸ್ಕರ್ ಅವರ ಕೋಣಗಳು ಕೇವಲ 10 ಬಿಂದು ನಮ್ಮ ಕಮಿಟಿ ಬೆಂಗಳೂರು ಕಮಿಟಿದ ವಿಶೇಷವಾದ 3 ತಿಂಗಳು ನಮ್ಮೊಟ್ಟಿಗೆ ಬಂದ 6 ಗೋಣೇರಿ ಇತ್ತ ಪ್ರಕಾಶನ್ ಯಾರೇ ಒಂಜಿ ಸ್ಮರಣಿಕೆ ಕೋರಡು ಮಾಡಿದ ವಿನಂತಿ ಮಲ್ತೊಂದುಲ್ಲೆ. ನಾರಾಯಣ ಮಲಕುಡಿಯರ್ನಲ್ಲೂ ಮಹಾರಾಜ ಕರೆಟ್ ಮತ್ತೆ ಬೆರಿಕೆ ಕಕ್ಕೆವದ ಪೆಂಗಾಲು ಬಾಬ್ಯಂಕಪ್ಪ ಗೌಡರ್ಗಳ ಬೆಳ್ಳಿಪಾಡಿ ಕೈಪ ಕೇಶವ ಮಾಂಕು ಬಂಡಾರ್ಲ ತಯಾರೌಡ್. ಮೊಳಹಳ್ಳಿ ದಿನೇಶ್ ಹೆಗಡೆಯವರ ಕೋಣಗಳ ಅವರ ಜೊತೆಗೆ ಬಂದಂತಹ ತಂಡಗಳು ಸ್ಮರಣಿಕೆಯನ್ನು ಸ್ವೀಕರಿಸಿದ ಎಬಿ ಮೊಳಹಳ್ಳಿ ದಿನೇಶ್ ಹೆಗಡೆ ತಂಡದವರು ಸ್ಮರಣಿಕೆಯನ್ನು ಸ್ವೀಕರಿಸುವಂತೆ ವಿನಂತಿಸುತ್ತೇನೆ. ಶಾಸಕರಾದ ರಾಜೇಶ್ ನಾಯ್ಕ ಅವರು ಹಾಗೆ ಮಂಜುನಾಥ್ ಭಂಡಾರಿ ಅವರು ದಯವಿಟ್ಟು ಈ ಸ್ಮರಣಿಕೆಯನ್ನು ವಿತರಿಸುವಂತೆ ವಿನಂತಿಸ್ತಾ ಇದ್ದೇನೆ. ಬಂದಲ ಅಂಚನೆ ಪುಂಜ ಗುತ್ತು ರಣ್ಯ ಪ್ರಸಿದ್ಧ ರೈ ರಣ್ಯ ಪುಂಜ ಗುತ್ತು ರಣ್ಯ ಪ್ರದೀಪ್ ರೈ ಬತ್ತದ ಸ್ಮರಣಿಕೆಯನ್ನು ಪದ ಕೊಡೋದು ವಿನಂತಿ ಮಲ್ತೊಂದುಲ್ಲೆ. ಅಂಚನೆ ಅನಂತಾಡಿ ಗಣೇಶ್ ನಾರಾಯಣ ಆಚಾರ್ಯ ನೇಗಿಲು ಹಿರಿಯ ಎಬಿ 2 ತಂಡಗಳನ್ನು 2 ಜೊತೆ ಕೋಣಗಳನ್ನು ನಮ್ಮ ಜೊತೆ ಸ್ಪರ್ಧೆಗೆ ತಂದಿರ್ತಾರೆ. ಅನಂತಾಡಿ ಗಣೇಶ್ ನಾರಾಯಣ ಆಚಾರ್ಯ ನೇಗಿಲು ಹಿರಿಯ ವಿಭಾಗದಲ್ಲಿ 2 ಕೋಣಗಳನ್ನು ತಂದಿರ್ತಾರೆ. ಎ ಮತ್ತು ಬಿ ಸ್ಮರಣಿಕೆಯನ್ನು ಸ್ವೀಕರಿಸುವಂತೆ ವಿನಂತಿಸ್ತಾ ಇದ್ದೇನೆ. ಆತ್ಮೀಯ ಬಂಧುಲೆ, ನಾನೇನಲ್ಲ ಎರಡನೇನ ಯಜಮಾನ್ ನಕಲ್ ಇತರ ದಯ ಮಲ್ತದ ನಿಕ್ಲ ಸ್ಮರಣಿಕೆಯನ್ನು ಪಾತೊಂದು ಬೋಡು ವಿನಂತಿ ಮಲ್ತೊಂದಿಲ್ಲ. ನಿಕ್ಲ ಪುದರ್ ಕೊಡ್ತು ಎಂಕ್ಲ ಕಮಲದ ಸಮಿತಿದ ಗೌರವಾಧ್ಯಕ್ಷ ಸ್ಮರಣಿಕೆಯನ್ನು ಸ್ವೀಕಾರ ಮಲ್ತೊಂಡು ವಿನಂತಿ ಮಲ್ತೊಂದುಲ್ಲೆ. ಪ್ರಮುಖ ವೇದಿಕೆಯ ಎಡ ಮತ್ತು ಬಲಭಾಗದಿಂದ ಎಲ್ಲ ಸ್ನೇಹಿತರು ನಮ್ಮ ವಾಲಂಟಿಯರ್ಸ್ ದಯವಿಟ್ಟು ವೇದಿಕೆ ಹಿಂಭಾಗಕ್ಕೆ ಬರಬೇಕು. ವೇದಿಕೆಯ ಎಡ ಮತ್ತು ಬಲಭಾಗದಲ್ಲಿ ನಿಂತಿರೋರು ದಯವಿಟ್ಟು ವೇದಿಕೆ ಹಿಂಭಾಗಕ್ಕೆ ಹೋಗಬೇಕು. ಯಾರು ಕೂಡ ಅಲ್ಲಿ ಆಸೀನರಾಗಬಾರ್ದು ಪ್ಲೀಸ್. ವೇದಿಕೆಯ ಎಡ ಮತ್ತು ಬಲಭಾಗದಲ್ಲಿ ನಿಂತಕ್ಕಂಥ ಎಲ್ಲ ನಮ್ಮ ಸ್ನೇಹಿತರು ವಾಲಂಟಿಯರ್ಸ್ ಪ್ಲೀಸ್ ದಯವಿಟ್ಟು ವೇದಿಕೆಯ ಹಿಂಭಾಗಕ್ಕೆ ಬರಬೇಕು. ಅಲ್ಲಿ ಯಾರು ಕೂಡ ನಿಂತ್ಕೊಳ್ಬಾರ್ದು. ಪುತ್ತೂರು ತಿಂಗಳಾಡಿ ಬಾಲಯ್ಯ ಪುಷ್ಪತಿ ಬಾಲಪ್ಪ ಸುವರ್ಣ ಅವರು ನೇಗಿಲು ಕಿರಿಯ ವಿಭಾಗದಲ್ಲಿ ಭಾಗವಹಿಸುತ್ತಾರೆ. ಅವರ ಭಾಗವಹಿಸುವಿಕೆಯನ್ನು ಗುರುತಿಸಿಕೊಳ್ಳುತ್ತಾರೆ. ಈ ಸಂದರ್ಭದಲ್ಲಿ ಹಾಗೆ ಸ್ಮರಣಿಕೆಯನ್ನು ವಿತರಿಸುವಂತೆ ಶಾಸಕರಾದ ರಾಜೇಶ್ ನಾಯ್ಕ ಅವರನ್ನ ವಿನಂತಿಸಿಕೊಳ್ತಾ ಇದ್ದಾನೆ. ಪುತ್ತೂರು ತಿಂಗಳಾಡಿ ಬಾಲಯ್ಯ ಪುಷ್ಪಾವತಿ ಬಾಲಪ್ಪ ಸುವರ್ಣ ನೇಗಿಲು ಕಿರಿಯ ವಿಭಾಗದಲ್ಲಿ
ವಿಧಾನ ಪರಿಷತ್ ಸದಸ್ಯರಂತ ಮಂಜುನಾಥ ಭಂಡಾರಿ ಅವರನ್ನ ಹಾಗೆ ರಾಜೇಶ್ ನಾಯ್ಕ ಅವರನ್ನ ಶಾಸಕರು. ಹಲೋ ಹಲೋ ಇತ ಬಲ್ಲದಲ್ಲಿಯಲ್ಲಿ ಶ್ರೀತಾರಿಕ ಬತ್ತಿಂಜತಿ ಬಂಧುಗಳೇ, ಅಂಚನೆ ಮೂಡುಬಿದ್ರೆ ಹೊಸಬೆಟ್ಟು ಸತೀಶ್ ಮಡಿವಾಳ, ಮೂಡುಬಿದ್ರೆ ಹೊಸಬೆಟ್ಟು ಸತೀಶ್ ಮಡಿವಾಳ ದಯಮಾಡ್ತಾ ಮಂಜುನಾಥ ಭಂಡಾರ್ಲು ವಿಧಾನ ಪರಿಷತ್ ಸದಸ್ಯರನ್ನ ಮಂಜುನಾಥ ಭಂಡಾರ್ಲ ಸ್ಮರಣೆ ಕೊರಡು ಬಂದು ವಿನಂತಿ ಮಲ್ತಂದುಲ್ಲೆ ಬಾಲಯ 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 ಅವನಿ ಅಂಕಲ್ ಇಲ್ಲದ ಕೈ ಲೋಯ್ತ ಬಾಲಯ ಪುತ್ತೂರ್ದ ವ್ಯಾಯಿನ ಬಾಲಯ ತಿಂಗಳಾಡಿ ಲೋಹಿತ್ ಬಂಗೇರ ಮೇರೆ ಸ್ಮರಣಿಕೆಯನ್ನು ಸ್ವೀಕಾರ ಮಾಡ್ತಾ ವಿನಂತಿ ಮೇರೆ ವಿಶೇಷವಾದ ತಾಯಿ ಧನ್ಯವಾದ ಬಂಡ ಕುದಿತ ಗೋಣೆರನ್ನು ಓಡಿಸಾಯಿನಾರ ಮೇರೆ ಒಂದು ವಾರ ದುಂಬೆ ಬಿಡುವಂತ ಕಂಬಳದ ಬರ್ತದೆ ಐದು ತುಂಬು ಪ್ರತಿದಿನ ಕಂಬಳದ ಕಲಸ ಬರ್ತದೆ ಕಂಬಳದ ಕೆಲವು ಸಲಹೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಹಾಗೆ ನಿಖಲಪುರ ಪರವಾದ ಧನ್ಯವಾದ ಅರ್ಪಿಸುವುದಿಲ್ಲ. ತಿಂಗಳಾಡಿ ಬಾಲಯ ಲೋಹಿತ್ ಬಂಗೇರ ಅಕ್ಕ ಹಿರಿಯ ಅನವರ ಹಿರಿಯ ಧನ್ಯವಾದ ಅರ್ಪಿಸುವುದಿಲ್ಲ ರೋಹಿತರೆ ಕುಡೋರ ಬನ್ನೋಡಿಯರು ಏರು ಸಾಲು ಬತ್ತಿಜೇರು ಕೂರ್ಯ ಏನಾಡು ಗೊತ್ತು ಪುಷ್ಪರಾಜ್ ಶೆಟ್ಟಿ ಸಾಲು ಪತ್ತೆ ಅವರ ಬಂಗಾಡಿ ಪರಂಬೇರು ನಾರಾಯಣ ಮಲಕುಡಿಯರು ಗಿಡ ಒಂದು ಬರ್ಪೇರು ತುಪ್ಪದ ಸುತ್ತಕ್ಕೂ ಏರಾಯ್ತು ಬಂಗಾಡಿಯ ಕುರಿಯನ ತಿಂಗಳಾಡಿ ಬಾಲಯ್ಯ ಲೋಹಿತ್ ಬಂಗಾರ ಎ ಹಗ್ಗ ಹಿರಿಯ ವಿಭಾಗದಲ್ಲಿ ಎ ಮತ್ತು ಬಿ ಎರಡು ಜೊತೆ ಕೋಣಗಳನ್ನು ತಂದಿರ್ತಾರೆ. ಕೂರ್ಯದಕ್ಕಲ್ಲ ಏನಾಡು ಗೊತ್ತದಾಗಲಿ ಸಾಲು ಪತ್ತೆ ಸರಿ ಸರಿ ಗೌರವಾಧ್ಯಕ್ಷ ಪ್ರಕಾಶ್ ಶೆಟ್ಟಿ ಅವರು ಸ್ಮರಣಿಕೆಯನ್ನ ವಿತರಿಸುವಂತೆ ವಿನಂತಿಸ್ತಾ ಇದ್ದಾನೆ. ಹಗ್ಗ ಹಿರಿಯ ವಿಭಾಗದಲ್ಲಿ ಎರಡು ತಂಡಗಳು ಎ ಮತ್ತು ಬಿ ಬರ್ತಾರೆ. ಹಾಗೆ ಪರಂಗಿಪೇಟೆ ಗರಡಿ ಮನೆ ಸಂಜೀವ್ ಹೆಗಡೆ ಹಗ್ಗ ಹಿರಿಯ ವಿಭಾಗದಲ್ಲಿ ತೋರಣಗಳನ್ನು ಇಲ್ಲಿಗೆ ತಂದಿರ್ತಾರೆ. ಅವರಿಗೆ ಅಭಿನಂದನೆ ತಿಳಿಸ್ತಾ ಸ್ಮರಣಿಕೆಯನ್ನ ಸ್ವೀಕರಿಸುವಂತೆ ವಿನಂತಿಸುತ್ತೇನೆ. ಪರಂಗಿಪೇಟೆ ಗರೋಡಿ ಮನೆ ಸಂಜೀವ ಹೆಗಡೆ 9.78 ಹಗ್ಗ ಹಿರಿಯ ವಿಭಾಗದಲ್ಲಿ ಪರಂಗಿಪೇಟೆ ಸಂಜೀವ ಹೆಗಡೆ ಅವರು. ಬಲ್ಲದಲ್ಲಿ ಚೀಟ್ ಬೈದಿನ್ಗೆತ್ತ ಹಾಗೆ ಬೈಂದೂರಿನ ಸರಳ ಸಜ್ಜನಿಕೆಯ ಸಹಕಾರ ಮೂರ್ತಿ ಶಾಸಕರಂತ ಗುರುರಾಜ್ ಗಂಟಿ ಹೊಳೆಯವರ ಉಪಸ್ಥಿತಿಯ ಸಂದರ್ಭದಲ್ಲಿ ಗುರುತಿಸಿಕೊಳ್ಳುತ್ತಾ ಇದ್ದೇವೆ. ಆಧಾರದ ಪ್ರೀತಿಪೂರ್ವಕ ಸ್ವಾಗತವನ್ನ ಹಲೋ ಬಲ್ಲದಲ್ಲಿ ಚೀಟ್ ಬೈದಿನ್ಗೆತ್ತ ರಾಜ್ಯ ಧಾರ್ಮಿಕ ಪರಿಷತ್ ಸದಸ್ಯ ಮಲ್ಲಿಕಾ ಪಕ್ಕಳವರನ್ನ ಈ ವೇದಿಕೆ ಮೇಲೆ ಗುರುತಿಸಿಕೊಳ್ಳುತ್ತಾ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಬೈಂದೂರಿನ ಅತ್ಯಂತ ಸರಳ ಸಜ್ಜನಿಕೆಯ ಪ್ರೀತಿಪೂರ್ವಕ ಶಾಸಕ ಗುರುರಾಜ್ ಗಂಟಿಹೊಳೆ ಅವರಿಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಕಂಬಳ ಸಮಿತಿಯ ಅಧ್ಯಕ್ಷರಂತ ಅಶೋಕ್ ಕುಮಾರ್ ಇವರು ವೇದಿಕೆ ಮೇಲೆ ಆಗಮಿಸ್ತಾ ಇದ್ದಾರೆ. ಬಹುಶಃ ತಿಂಗಳುಗಳ ನಿತ್ಯ ನಿರಂತರವಾದ ಸಾಧನೆಯ ಆ ಒಂದು ಸಮಾಧಾನದ ಚಿತ್ತಭಾವದಿಂದ ಅವರನ್ನ ವೇದಿಕೆ ಮೇಲೆ ಬರಮಾಡಿಕೊಳ್ತೇವೆ. ಪ್ರೀತಿಪೂರ್ವಕ ಸ್ವಾಗತ ಅಶೋಕನವರೇ. ದಯಮಾಡ್ತದ ವೇದಿಕೆ ಬಾರಿ ಕಂಜೆಸ್ಟೆಡ್ ಒಂದುಂಡು ಅಗತ್ಯತ್ನಕ್ಲು ಮಾತ್ರ ವೇದಿಕೆ ಮಿತ್ತಿಪ್ಲೆ ಆಯ್ನ ಅದು ಬೇಕಾ ಈ ಕಾರ್ಯಕ್ರಮ ನಿಂಗಳು ಮುಗಿತದ್ದು ನಾವು ಕಂಬಳ ತುಯ್ಯರುಂಡು ಕಂಬಳ ತುಯ್ಯರ ಯಾತ ನಮ್ಮೊಟ್ಟಿಗೆ ಬಿನ್ನರ್ ನಕ್ಲು ಉಳ್ಳೇರ ಅಕ್ಲೆ ಅವಕಾಶ ಮಲ್ತುಕೊಂಡು ವೇದಿಕೆ ದಯಮಾಡ್ತದ ಮಲ್ತಂದುಲ್ಲೆ ಅಂಚನೆ ದಯಮಾಡ್ತ ವೇದಿಕೆಯ ಎಡ ಮತ್ತು ಬಲಭಾಗದಲ್ಲಿ ನಿಂತಿರುವ ದಯವಿಟ್ಟು ಆ ಸ್ಟೇಜ್ ಕ್ರೂ ಬಿಟ್ಟು ಉಳಿದವರೆಲ್ಲ ವೇದಿಕೆಯನ್ನು ತೆರವುಗೊಳಿಸಬೇಕು. ನಮ್ಮೆಲ್ಲ ವೇದಿಕೆ ಸಭಾ ಕಾರ್ಯಕ್ರಮ ಅತಿಥಿಗಳನ್ನು ಹೊರತುಪಡಿಸಿ ಉಳಿದವರೆಲ್ಲರೂ ಗೌರವಪೂರ್ವಕವಾಗಿ ವೇದಿಕೆಯಿಂದ ನಿರ್ಗಮಿಸಬೇಕು. ದಯವಿಟ್ಟು ವೇದಿಕೆಯ ಎಡ ಮತ್ತು ಬಲಭಾಗ ನಿಂತಕ್ಕಂಥ ಎಲ್ಲ ಸ್ನೇಹಿತರು ಅತಿಥಿಗಳು ಮತ್ತು ವೇದಿಕೆಯ ಕ್ರೂವನ್ನು ಹೊರತುಪಡಿಸಿ ಉಳಿದವರೆಲ್ಲರೂ ಕೂಡ ತೆರವುಗೊಳಿಸಬೇಕು. ದಯವಿಟ್ಟು ನಿಮ್ಮೆಲ್ಲರಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ವಿ. ಸಭಾ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡಬೇಕಾಗಿದೆ. ನಮ್ಮಲ್ಲಿ ಅತಿಥಿಗಳಿದ್ದಾರೆ. ವೇದಿಕೆಯ ಎಡ ಮತ್ತು ಬಲಭಾಗದಲ್ಲಿ ಅನಾವಶ್ಯಕವಾಗಿ ಸೇರಿಕೊಂಡಂಥ ಎಲ್ಲ ಸ್ನೇಹಿತರು ಕೂಡ ತೆರವುಗೊಳಿಸಬೇಕು. ಥ್ಯಾಂಕ್ ಯು. ವೇದಿಕೆಯ ಮುಂಭಾಗದಲ್ಲಿ ಕೊಡ್ತಕ್ಕಂಥ ಅತಿಥಿಗಳ ಅಲ್ಲದೆ ಇದ್ದವರು ಅದರ್ ದ್ಯಾನ್ ಗೆಸ್ಟ್, ಐ ರಿಕ್ವೆಸ್ಟ್ ಯು ಟು ಪ್ಲೀಸ್ ಟೇಕ್ ಬ್ಯಾಕ್ ದ ಸೀಟ್ ಎಟ್ ದ ಬ್ಯಾಕ್ ರೋ ಪ್ಲೀಸ್. I request our dignified guests are going to join this stage. Other than guests, I request you to please take back at the back seat, please. ವೇದಿಕೆಯ ಎಡ ಭಾಗದಲ್ಲಿ ಮಾಧ್ಯಮ ಸ್ನೇಹಿತರನ್ನ ಹೊರತುಪಡಿಸಿ ಉಳಿದವರು ಯಾರು ಕೂಡ ಕ್ಯಾಮರಾ ಫೋಟೋ ತೆಗೆಯೋದು ವಿಡಿಯೋ ತೆಗೆಯೋದು ಮಾಡಬಾರದು. ಯಜಮಾನರು ಗಮನಿಸಬಹುದು. ನಾಯರ್ದ ಮಲ್ಲ 4 ಸಾಲು ಮಾತ್ರ ಬಾಕಿ ಪುನಃ ಬೇರೆ ಬಲ್ಲದಲ್ಲಿ ವಿಭಾಗದ ಸಾಲು ಹರೇಕುಳ ಕೈಡಲ್ಗುತ್ತು ಮಿಥುನ್ ಎಂ ರೈಯವರ ಎರಡು ಜೊತೆಯ ಕೋಣಗಳ ಉಪಸ್ಥಿತಿಯನ್ನು ಗೌರವಿಸಿಕೊಳ್ತಾ ಸ್ಮರಣಿಕೆಯನ್ನು ಸ್ವೀಕರಿಸುವಂತೆ ವಿನಂತಿಸ್ತಾ ಇದ್ದೇವೆ. ಹಾಗೆ ಹರೇಕಳ ಕೈಡಲ್ಗುತ್ತು ಮಿಥುನ್ ಎಂ ಬಿ ರೈಯವರ ಎರಡನೇ ಕೋಣ ಕೂಡ ಆತ್ಮೀಯ ಬಂಧುಗಳೇ, ನಮ್ಮೊಟ್ಟಿಗೆ ಮಲ್ಲಿಕಾ ಪಕಲ
ಒಟ್ಟಿಗೆ ಉಳ್ಳೇರು ಧಾರ್ಮಿಕ ಪರಿಷದ ಸದಸ್ಯರು ಅವರಿಗೆ ಎಂಗಳೊಂದು ಸ್ಮರಣಿಕೆಯನ್ನು ಕೊರೊಂದುಲ್ಲ ದಯಮಾಡ್ತು ಸ್ವೀಕಾರ ಮಾಡ್ಕೊಂಡು ಒಂದು ಮನವಿ ಮಲ್ತೊಂದುಲ್ಲ. ಅಂಚನೆ ಮಿಜಾರು ಪ್ರಸಾದ ನಿಲಯ ಶಕ್ತಿ ಪ್ರಸಾದ್ ಶೆಟ್ಟಿ ಆರ್ಲ ಕೋಣದ ಮಾಲೀಕರು ಆರ್ಲ ಬತ್ತದು ಒಂದು ಸ್ಮರಣಿಕೆಗೆ ತಂಪುಡೊಂದು ಮನವಿ ಮಲ್ತೊಂದುಲ್ಲ. ಸುದರ್ಶನ್ ನಾಯ್ಕರ್ ಕಂಪ ಹರೇಕಳ ಕೈಡಲ್ ಗೊತ್ತು ಮಿಥುನ್ ಎಮ್ರೈ ಅವರ ಎ ಮತ್ತು ಬಿ ಎರಡು ಜೊತೆ ಕೋಣಗಳ ಉಪಸ್ಥಿತಿಯನ್ನು ಗೌರವಿಸಿಕೊಳ್ತಾ ಸ್ಮರಣಿಕೆಯನ್ನು ಸ್ವೀಕರಿಸುವಂತೆ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಅಂಚನೆ ಮಿಜಾರ್ ಪ್ರಸಾದ್ ನಿಲಯ ಶಕ್ತಿ ಪ್ರಸಾದ್ ಶೆಟ್ಟಿ. ಹಲೋ ಹಲೋ ಹಾ ಬಲ್ಲೆ ಪಲ್ಲದ ಇಲ್ಲಿ ಎಷ್ಟು ಗೇಡ್ದಡೆ ಇಲ್ಲ ಬೋತು ಜೀಟೆಗಳ ಬತ್ತಿದಿಜಿ ಯಶವಂತ್ ಕಟ್ಪಾಡಿ ಮೂಡುಬಿದ್ರೆ ಹೊಸಬೆಟ್ಟು ಎರಿಮಾರ್ ಬರ್ಕೆ ಚಂದ್ರಹಾಸ್ಯರು ಸಾಧು ಸನಿಲ್ ಈ ಕೋಣಗಳ ಮಾಲೀಕರು ಕೂಡ ಸ್ಮರಣಿಕೆಯನ್ನ ಸ್ವೀಕರಿಸುವಂತೆ ವಿನಂತಿ ಮಾಡ್ತಾ ಇದ್ದಾನೆ. ಮೂಡುಬಿದ್ರೆ ಹೊಸಬೆಟ್ಟು ಏರಿಯಾರ್ ಬರ್ಕೆ ಚಂದ್ರಹಾಸ್ ಸಾಧು ಸನಿಲ್. ಸಾಹೇಬರು ಬಹುಶಃ ನಾನೊಂದು ಹೊಸ ಒಂದು ಅವು ಕಂಬ್ಳಡಿ ಹಿಸ್ಟ್ರಿ ಕ್ರಿಯೇಟ್ ಅವು ದಾದಾ ಪಂಡ ಕಂಬ್ಳಗ ಜಾತಿ ಮತ ಭೇದ ಇಚ್ಚಿ ಅಡ್ಡಿಯಾರ್ ಮೋಹನ್ ಸಾಹೇಬರ ಅದನ್ನ ಸ್ಮರಣಿಕೆಯನ್ನು ಸ್ವೀಕಾರ ಮಾಡ್ತಂದು ವಿನಂತಿ ಮಾಡ್ತಂದಿಲ್ಲ. ದಯವಿಟ್ಟು ಆ ವೇದಿಕೆಯ ಎಡಭಾಗದಲ್ಲಿ ಅನಾವಶ್ಯಕವಾಗಿ ನಿಂತಕ್ಕಂಥ ಎಲ್ಲ ಸ್ನೇಹಿತರು ವೇದಿಕೆಯನ್ನು ತೆರವುಗೊಳಿಸಬೇಕು. ಮುಖ್ಯ ವೇದಿಕೆಯ ಎಡ ಬಲ ಭಾಗದಲ್ಲಿ ಅನಾವಶ್ಯಕವಾಗಿ ನಿಂತಕ್ಕಂಥ ಎಲ್ಲ ಸ್ನೇಹಿತರು ವೇದಿಕೆಯನ್ನು ತೆರವುಗೊಳಿಸಬೇಕು. ದಯವಿಟ್ಟು ನಿಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಬಹಳಷ್ಟು ಅತಿಥಿಗಳು ವೇದಿಕೆಯ ಮೇಲ್ಭಾಗದಲ್ಲಿ ಇದ್ದಾರೆ. ಹಾಗಾಗಿ ಎಡ ಮತ್ತು ಬಲ ಭಾಗದಲ್ಲಿ ನಿಂತಕ್ಕಂಥ ಅನಾವಶ್ಯಕವಾಗಿ ಸೇರಿರ್ತಕ್ಕಂಥ ಎಲ್ಲ ನಮ್ಮ ವಾಲಂಟಿಯರ್ಸ್ ಸ್ಟೇಜ್ ಕ್ರೂ ಹೊರತುಪಡಿಸಿ ಉಳಿದೆಲ್ಲ ವಾಲಂಟಿಯರ್ಸ್ ಪ್ಲೀಸ್ ಸರ್ ದಯವಿಟ್ಟು. ಹಾಗೆ ಮಾಧ್ಯಮ ಮಿತ್ರರು ಕೂಡ ವೇದಿಕೆಯ ಕೆಳಭಾಗದಲ್ಲಿ ತಮಗೆ ಸ್ಥಳ ನಿಗದಿಯಾಗಿಲ್ಲ, ಮೇಲ್ಭಾಗದಲ್ಲಿ ತಮ್ಮ ಕಾರ್ಯದ ನಂತರದಲ್ಲಿ ದಯವಿಟ್ಟು ತಮ್ಮ ಸ್ವಸ್ಥಾನದಲ್ಲಿ ಸೇರಿಕೊಳ್ಳುತ್ತೆ ವಿನಂತಿ ಮಾಡ್ತಾ ಇದ್ದೇನೆ. ವೇದಿಕೆಯ ಎಡ ಮತ್ತು ಬಲಭಾಗ ಸೇರ್ತಕ್ಕಂಥ ಅನಾವಶ್ಯಕ ಸೇರ್ತ ಎಲ್ಲ ಸ್ನೇಹಿತರು ಇನ್ಕ್ಲೂಡಿಂಗ್ ವಾಲಂಟಿಯರ್ಸ್ ಸ್ಟೇಜ್ ಕ್ರೂ ಬಿಟ್ಟು ಉಳಿದಂಥ ಎಲ್ಲ ವಾಲಂಟಿಯರ್ಸ್ ತಮ್ಮ ತಮ್ಮ ಸ್ಥಾನಗಳಿಗೆ ತೆರಳಬೇಕು. ಅಲ್ಲಿ ಯಾರು ಕೂಡ ಅನಾವಶ್ಯಕ ಸೇರ್ಕೊಳ್ಳಬೇಕು. ವೇದಿಕೆಯ ಎಡ ಮತ್ತು ಬಲಭಾಗದಲ್ಲಿ ಆದಷ್ಟು ಬೇಗ ತೆರವುಗೊಳಿಸಬೇಕು. ನಮ್ಮೆಲ್ಲ ಸ್ಟೇಜ್ ಕ್ರೂ ಯಾರ್ಯಾರು ಇದ್ದೀರಿ ಆ ಜವಾಬ್ದಾರಿಯನ್ನು ವಹಿಸಿಕೊಂಡು ದಯವಿಟ್ಟು ತೆರವುಗೊಳಿಸಬೇಕು. ಯಾರು ವೇದಿಕೆ ಎಡ ಬಲಭಾಗದ ಅನಾವಶ್ಯಕ ಸೇರ್ಕೊಂಡಿದ್ದೀರಿ ಪ್ಲೀಸ್ ನಮ್ಮ ಸ್ಟೇಜ್ ಕ್ರೂ ಯಾರ್ಯಾರು ಇದ್ದೀರಿ ಅದನ್ನು ಗಮನಿಸಿ ಅವ್ರನ್ನೆಲ್ಲ ದಯವಿಟ್ಟು ಅವರವರ ಸ್ಥಾನಗಳಿಗೆ ಕಳಿಸ್ಕೊಡಿ. ಓಟದ ಯಜಮಾನರು ಹೇಳ್ತಾ ಇದ್ದಾರೆ. ಹರೇಕಳ ಮಿಥುನ್ ರೈಕಲ್ನ ಬಿ ಕಂಬಳ ಸಮಿತಿಯ ಅಧ್ಯಕ್ಷರಾದ ಅಶೋಕ್ ಕುಮಾರ್ ಈ ಶಾಸಕರು ಅವರು ಕೂಡ ಈ ಸ್ಮರಣಿಕೆಯನ್ನು ನೀಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾನೆ. ಬೆಂಗಳೂರು ಕಂಬಳದ ಆಯೋಜನೆ ಇದು ಒಂದು ದಿನದಲ್ಲ, ತಿಂಗಳುಗಳ ನಿತ್ಯ ನಿರಂತರದ ಪ್ರಯತ್ನ. ಆಗಲು ಈರುಳು ಎನ್ನದೆ ದುಡಿದಂಥ ಸಾವಿರಾರು ಕೈಗಳು ಪ್ರಕಾಶ್ ಶೆಟ್ಟಿಯವರ ಗೌರವಾಧ್ಯಕ್ಷರಲ್ಲಿ ಹಾಗೆ ಜನಪ್ರಿಯ ಶಾಸಕರಾದಂಥ ಅಶೋಕ್ ಕುಮಾರ್ ಐಗಳ ಮಾರ್ಗದರ್ಶನದಲ್ಲಿ ಈ ಒಂದು ನಿರಂತರ ಪ್ರಯತ್ನ ನಡೀತಾ ಇದೆ. ಭಾಗವಹಿಸಿದಂಥ ಎಲ್ಲ ಕೋಣಗಳ ಮಾಲೀಕರಿಗೂ ಅಭಿನಂದನೆಗಳು. ಹಾಗೆ ಮಂಗಳೂರು ಅಶೋಕ್ ನಗರ ತಿಲಕ್ ರಾಜ್ ಪೂಜಾರಿ ಅವರು ಕೂಡ ತಮ್ಮ ಕೋಣಗಳ ಭಾಗವಹಿಸಕ್ಕಾಗಿ ಸ್ಮರಣಿಕೆಯನ್ನು ಸ್ವೀಕರಿಸಬೇಕು. ಅಜ್ಜನೆ ಕೊಳಕೆ 20 5 ಕಿಲೋ ರೋಷನ್ ಶಂಕರ್ ಪೂಜಾರಿ. ಹಲೋ ಅನಾರ್ ಪಟ್ರಮೆ ಮೂರ್ಲೆಗುಂಡೆ ಶ್ರೇಷ್ಠ ಶ್ರತ ಆನಂದ್ ಆಚಾರ್ ಆರ್ನ ಎ ಬಿ ರಡ್ಡಿ ಜೊತೆ ಕೋಣ ಉಂಡು ಆರ್ಲ ಸ್ಮರಣಿಕೆಗೆ ತಗೊಂಡು ಮನವಿ ಮಲ್ತಂದುಲ್ಲೆ. ಅನಾರ್ ಪಟ್ರಮೆ ಮೂರ್ಲೆಗುಂಡೆ ಶ್ರೇಷ್ಠ ಶ್ರತ ಆನಂದ್ ಆಚಾರ್ ವೇದಿಕೆಯಲ್ಲಿರುವ ಎ ಮತ್ತು ಬಿ ಮೈಕ್ ಸ್ವಲ್ಪ ವಾಯ್ಸ್ ಮಂಗಳೂರು ಅಶೋಕ್ ನಗರ ತಿಲಕ್ ರಾಜ್ ಪೂಜಾರಿ ಅವರು ಸ್ಮರಣಿಕೆಯನ್ನು ಸ್ವೀಕರಿಸುವಂತೆ ವಿನಂತಿ ಮಾಡ್ತೇನೆ. ವೇದಿಕೆಯ ಮೈಕ್ ಸ್ವಲ್ಪ ವಾಲ್ಯೂಮ್ ಉಪೇಂದ್ರ ಶೆಟ್ಟಿ ಅವರು ಅಶೋಕ್ ಕುಮಾರ್ ಐಗಳ ಜೊತೆ ಸೇರ್ಕೊಂಡು ಸ್ಮರಣಿಕೆಯನ್ನು ವಿತರಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಮಂಗಳೂರು ಅಶೋಕ್ ನಗರ ತಿಲಕ್ ರಾಜ್ ಪೂಜಾರಿ ಅವರು ಅಭಿನಂದನೆಗಳು. ಅಂಚನೆ ಕೊಳಕೆ 20 5 ಕಿಲೋ ರೋಷನ್ ಶಂಕರ್ ಪೂಜಾರಿ. ಕರೆಯಲ್ಲಿ ಕೋಣಗಳು ನಿಂತಿದ್ದಾವೆ, ಸ್ವಲ್ಪ ವಾಲ್ಯೂಮ್ ಕಡಿಮೆ ಮಾಡಿ ಅಂತ ನಿಮ್ಮ ಹತ್ರ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ. ಅನಾರ್ ಪಟ್ರಮೆ ಮೂರ್ಲೆಗುಂಡೆ ಶ್ರೇಷ್ಠ ಶ್ರತ ಆನಂದ್ ಆಚಾರ್ಯ ಅರ್ನ ಎ ಮತ್ತು ಬಿ 2 ಜೊತೆ ಕೋಣಗಳನ್ನು ಭಾಗವಹಿಸುವಿಕೆಯನ್ನು ಗುರುತಿಸಿಕೊಳ್ತಾ ಅನಾರ್ ಪಟ್ರಮೆ ಮೂರ್ಲೆಗುಂಡೆ ಶ್ರೇಷ್ಠ ಶ್ರತ ಆನಂದಾಚಾರ್ಯ ಇದೀಗ ಸ್ಪರ್ಧೆಯಲ್ಲಿದ್ದಾರೆ. ನೇಗಿಲು ಹಿರಿಯ ವಿಭಾಗದ ಕಕ್ಕಿಪದವು ಪೆರಂಗಾಲು ಬಾಬು ವೆಂಕಪ್ಪ ಗೌಡರ ಓಟದ ಕೋಣಗಳು ಮತ್ತು ಬೆಳ್ಳಿಪ್ಪಾಡಿ ಕೈಪ ಕೇಶವ ಮಾಂಕು ಭಂಡಾರಿ ಅವರ
ನೇಗಿಲು ಹಿರಿಯ ವಿಭಾಗದ ಈ ಪ್ರೀ ಕ್ವಾರ್ಟರ್ ಫೈನಲ್ನ ಸ್ಪರ್ಧೆಯಲ್ಲಿ ತಯಾರಾಗಿದ್ದಾರೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಈ ಸ್ಪರ್ಧೆ ಪ್ರಾರಂಭ ಆಗಲಿಕ್ಕಿದೆ. ರಾಜಕರೆಯಲ್ಲಿ ತಯಾರಾಗ್ತಾ ಇದ್ದಾರೆ ಬೆಳ್ಳಿಪ್ಪಾಡಿ ಕೈಪ ಕೇಶವ ಮಾಂಕು ಭಂಡಾರಿ ಅವರ ಓಟದ ಕೊಂಡಗಳು. ಕರೆಯಲ್ಲಿ ಪೆರಂಗಾಲು ಬಾಬು ವೆಂಕಪ್ಪ ಗೌಡರ ಓಟದ ಕೋಣಗಳು ಸ್ಪರ್ಧೆಗೆ ಅಣಿಯಾಗಿದ್ದಾರೆ. ಕರೆಕ್ಟ್ ತಯಾರಾಂದುಲರು ಕಕ್ಕೆಪದಾವು ಪೆರಂಗಾಲದಕಲ್ಲ ಬೆಳ್ಳಿಪ್ಪಾಡಿ ಕೈಪದಕಲ್ಲ. ನಾಯರ್ದ ಮಲ್ಲ ವಿಭಾಗದ ಪ್ರೀ ಕ್ವಾರ್ಟರ್ ಫೈನಲ್ ದ ಸ್ಪರ್ಧೆ ಕಕ್ಕೆಪದಾವು ಪೆರಂಗಾಲು ಬಾಬು ವೆಂಕಪ್ಪ ಗೌಡರನ್ನೆಲ್ಲ ಮಹಾರಾಜ ಕರೆಕ್ಟ್. ಸಾರ್ವಜನಿಕರು ಎಲ್ಲ ಭಾಗದಲ್ಲಿ ಆಗಮಿಸ್ತಾರೆ. ನಮ್ಮೆಲ್ಲ ಸ್ವಯಂ ಸೇವಕರು ಅವರವರ ಸ್ಥಳಗಳಲ್ಲಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕು. ಇಲಾಖಾ ಸಿಬ್ಬಂದಿಗಳ ಜೊತೆಗೆ ತಾವೆಲ್ಲರೂ ಸಹಕರಿಸಬೇಕು. ಹಾಗೆ ವೇದಿಕೆ ಎಡಬಲ ಭಾಗದಲ್ಲಿ ನಿಂತಿರತಕ್ಕಂಥ ಅನಾವಶ್ಯಕ ನಿಂತಿರತಕ್ಕಂಥ ಮಾಧ್ಯಮ ಸ್ನೇಹಿತರನ್ನ ಹೊರತುಪಡಿಸಿ ಉಳಿದ ಎಲ್ಲ ಕ್ಯಾಮರಾಮನ್ಗಳು ವೇದಿಕೆಯನ್ನ ತೆರವುಗೊಳಿಸಬೇಕು. ಮಾಧ್ಯಮದವ್ರನ್ನ ಹೊರತುಪಡಿಸಿ ಉಳಿದವರೆಲ್ಲ ವೇದಿಕೆಯನ್ನ ತೆರವುಗೊಳಿಸಬೇಕು. ಮಾಧ್ಯಮ ಸ್ನೇಹಿತರು ತಮ್ಮ ಇಂಟರ್ವ್ಯೂ ಮುಗಿದ ತಕ್ಷಣ ತಮಗಿರ್ತಕ್ಕಂಥ ಆಸೀನರಾಗಬೇಕಾಗಿ ವಿನಂತಿಸ್ತೇನೆ. ವೇದಿಕೆ ಮೇಲೆ ಬೈಟ್ಸ್ ಮುಗಿದ ತಕ್ಷಣ ಮಾಧ್ಯಮ ಸ್ನೇಹಿತರು ಕೂಡ ತಮ್ಮ ತಮ್ಮ ಸ್ಥಳಗಳಲ್ಲೇ ನಿಯೋಜಿತ ಸ್ಥಳಗಳಲ್ಲಿ ಇರಬೇಕಾಗಿ ವಿನಂತಿಯನ್ನು ಮಾಡ್ತಾ, ವೇದಿಕೆಯ ಎಡ ಮತ್ತು ಬಲಭಾಗದಲ್ಲಿರ್ತಕ್ಕಂಥ ಅನಾವಶ್ಯಕವಾಗಿ ನಿಂತಿರ್ತಕ್ಕಂಥ ಎಲ್ಲ ಸ್ನೇಹಿತರು ಇನ್ಕ್ಲೂಡಿಂಗ್ ವಾಲಂಟಿಯರ್ಸ್ ದಯವಿಟ್ಟು ಸ್ಟೇಜ್ ಕ್ರೂ ಬಿಟ್ಟು ಉಳಿದವರೆಲ್ಲ ತೆರವು ಮಾಡಬೇಕಾಗಿ ವಿನಂತಿ ಮಾಡ್ತೇನೆ. ಹಲೋ ತಯಾರಾಯರ? ಹಲೋ ಓ ಓಡಬಿಟ್ಟಾಣ ತಯಾರಿ? ನಾಯರ್ ಭಾಗರ್ದ ಆತಂದ್ರಿ. ಹಾ ನಾಯರ್ ಪಗರ್ದು ಬತ್ತದ ಉಂಟುದೇರಿ ಇತ್ತ ಪಿರ ಬತ್ತದ ನನ್ನ ಬುಡ್ರನ್ನ ಬರ್ರ ಅಪ್ಪಣ್ಣ ತಯಾರಾತೇರಿ. ಬೆಂಗಳೂರಿನಲ್ಲಿ ಪ್ರಥಮ ಬಾರಿಗೆ ನಡೀತಾ ಇರುವಂತಹ ಈ ರಾಜ ಮಹಾರಾಜ ಕರೆಯಲ್ಲಿ ಒಟ್ಟು 159 ಜೊತೆ ಓಟದ ಕೋಣಗಳು ಭಾಗವಹಿಸಿದ್ದಾರೆ. ನಿನ್ನೆ ದಿನ ಪ್ರಾರಂಭ ಆದಂತಹ ಈ ಕಂಬಳ ಬಹಳ ಯಶಸ್ವಿಯಾಗಿ ಬಹಳ ವಿಜೃಂಭಣೆಯಿಂದ ಮುನ್ನಡೀತಾ ಇದೆ. ಇದೀಗ ನಾವು ನೇಗಿಲು ಹಿರಿಯ ವಿಭಾಗದ ಪ್ರೀ ಕ್ವಾರ್ಟರ್ ಫೈನಲ್ ಸ್ಪರ್ಧೆಯಲ್ಲಿ ಸಜ್ಜಾಗ್ತಾ ಇದ್ದಾರೆ ಓಟದ ಕೋಣಗಳು. ಕನೆಹಲಗೆ ವಿಭಾಗದಲ್ಲಿ ಒಟ್ಟು 7 ಓಟದ ಕೋಣಗಳು ಭಾಗವಹಿಸಿವೆ. ಹಗ್ಗ ಹಿರಿಯ ವಿಭಾಗದಲ್ಲಿ 21 ಜೊತೆ ಓಟದ ಕೋಣಗಳು, ಹಗ್ಗ ಕಿರಿಯ ವಿಭಾಗದಲ್ಲಿ 31 ಜೊತೆ ಓಟದ ಕೋಣಗಳು, ಅಡ್ಡಹಲಗೆ ವಿಭಾಗದಲ್ಲಿ 6 ಓಟದ ಕೋಣಗಳು, ನೇಗಿಲು ಹಿರಿಯ ವಿಭಾಗದಲ್ಲಿ 32 ಜೊತೆ ಹಾಗೂ ನೇಗಿಲು ಕಿರಿಯ ವಿಭಾಗದಲ್ಲಿ 62 ಜೊತೆ ಓಟದ ಕೋಣಗಳು, ಒಟ್ಟಿಗೆ 159 ಜೊತೆ ಓಟದ ಕೋಣಗಳು ಈ ಪ್ರಥಮ ಬಾರಿಗೆ ನಡೀತಾ ಇರುವಂತಹ ಈ ಕಂಬಳದಲ್ಲಿ ಪಾಲ್ಪಡಿದ್ದಿದೆ. ಒಟ್ಟು 6 ವಿಭಾಗದಲ್ಲಿ ಸ್ಪರ್ಧೆ ನಡೀತದೆ. ನೇಗಿಲು ಹಿರಿಯ ವಿಭಾಗದ ಓಟದ ಕೋಣಗಳು ಸಿದ್ಧತೆ ನಡೀತಾ ಇದೆ. ಪ್ರೀ ಕ್ವಾರ್ಟರ್ ಫೈನಲ್ನ ಸ್ಪರ್ಧೆ ರಾಜಕರೆ ಅಂದರೆ ರಾಜ ಟ್ರ್ಯಾಕ್ ನಲ್ಲಿ ತಯಾರಾಗ್ತಾ ಇದ್ದಾರೆ. ಬೆಳ್ಳಿಪ್ಪಾಡಿ ಕೈಪ ಕೇಶವ ಮಾಂಕು ಭಂಡಾರಿ ಅವರ ಓಟದ ಕೋಣಗಳು ಮಹಾರಾಜ ಟ್ರ್ಯಾಕ್ ನಲ್ಲಿ, ಮಹಾರಾಜ ಕರೆಯಲ್ಲಿ ಕಕ್ಕೆಪದಾವು ಪೆರಂಗಾಲು ಬಾಬು ವೆಂಕಪ್ಪಗೌಡ ಅವರ ನೇಗಿಲು ಹಿರಿಯ ವಿಭಾಗದ ಓಟ ಕೋಣಗಳು ತಯಾರಾಗ್ತಾ ಇದ್ದೇವೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಈ 2 ಜೊತೆ ಓಟದ ಕೋಣಗಳ ಪ್ರೀ ಕ್ವಾರ್ಟರ್ ಫೈನಲ್ ಸ್ಪರ್ಧೆ ಪ್ರಾರಂಭ ಆಗಲಿಕ್ಕಿದೆ. ಬೆಂಗಳೂರು ಕಂಬಳ ನಮ್ಮ ಕಂಬಳವನ್ನು ನೋಡ್ಲಿಕ್ಕೆ ರಾಜ್ಯದ ಮೂಲೆ ಮೂಲೆಯಿಂದ ಬಂದಿರೋದು ಅಷ್ಟೇ ಅಲ್ಲ, ವಿದೇಶದ ಪ್ರಜೆಗಳು ಕೂಡ, ವಿದೇಶದ ಕಂಬಳದ ಅಭಿಮಾನಿಗಳು ಕೂಡ ಇವತ್ತು ನಿಮ್ಮ ನೆಚ್ಚಿನ ಪವರ್ ಸ್ಟಾರ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ವೇದಿಕೆಯಲ್ಲಿ ಕೂತು ಬೆಂಗಳೂರು ಕಂಬಳ ನಮ್ಮ ಕಂಬಳ ವೀಕ್ಷಣೆಯನ್ನ ಮಾಡ್ತಾ ಇದ್ದಾರೆ. ಮನೆಯಲ್ಲಿ ಕೂತು ಲೈವ್ ನೋಡ್ತಾ ಇರೋರಿಗೆ ಒಂದು ಹಬ್ಬ ಆದರೆ, ಇಲ್ಲಿ ಬಂದು ಅರಮನೆ ಮೈದಾನದಲ್ಲಿ ನೋಡ್ತಿರೋರಿಗೆ ಇದು ನಿಜವಾಗ್ಲೂ ಒಂದು ಜಂಗುಳಿಯಿಂದ ತುಂಬಿರುವಂಥ ಒಂದು ಜಾತ್ರೆ ಅಂತ ಹೇಳಿದ್ರು ತಪ್ಪಾಗಲ್ಲ. ಅಷ್ಟು ಅದ್ಭುತವಾದ ಮೆರಗನ್ನ ತಂದುಕೊಡ್ತಾ ಇದ್ದಾರೆ. ಕರಾವಳಿ ನೆಲದ ಮಣ್ಣಿನ ಕ್ರೀಡೆ ಇವತ್ತು ಬೆಂಗಳೂರು ನೆಲದಲ್ಲಿ. ಹಲೋ 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 ನಾಯರ್ದ ಮಲ್ಲ ಇರ್ಲೇನಾ ಈ ಸಾಲದ ಬೆರೀಕ್ ಬಲ್ಲದ ಎಲ್ಲಿ ಇರ್ಲೇನ ಸಾಲಣ್ಣ ಬಲ್ಲದ ಎಲ್ಲಿ ಇರ್ಲೇನ ಯಜಮಾನ್ ನಕಲ್ ದೈದು ಗಮನಿಸಿ ಅವಡು ನಿಕಲ್ ತಯಾರಾವಡು
ಬಲ್ಲು ಎಲ್ಲಿ ಲಿಸ್ಟ್ ರೆಡಿ ಆಪು ನಿಕ್ಲೆ ಕಡಪಡು ಅವೇ ಬಲ್ಲುದ ಎಲ್ಲಿ ಸಾಲದ ಬೆರೀಕ್ ನಾಯರ್ದ ಎಲ್ಲಿ ಸಾಲಣ್ಣ ಈಗ ನಡೀತಾ ಇದೆ ನೇಗಿಲು ಕಿರಿಯ ವಿಭಾಗದ ಸ್ಪರ್ಧೆ, ಆ ಬಳಿಕ ಹಗ್ಗ ಕಿರಿಯ ವಿಭಾಗದ ಸ್ಪರ್ಧೆ ನಡೀಲಿಕ್ಕಿದೆ, ತದನಂತರ ನೇಗಿಲು ಕಿರಿಯ ವಿಭಾಗದ ಸ್ಪರ್ಧೆ ನಡೀಲಿಕ್ಕಿದೆ. ಇವತ್ತು ಬಂದವರಿಗೆಲ್ಲ ಸ್ಪರ್ಧೆ ನೋಡ್ಲಿಕ್ಕೆ ಸಿಕ್ಕಿದೆ. ನಿನ್ನೆ ಬಂದವರಿಗೆ ಈ ಹೊತ್ತಿಗೆ ಕೇವಲ ಒಂಟಿ ಒಂದೊಂದು ಓಟದ ಕೋಣಗಳು ಓಡುದು ಮಾತ್ರ ಅವರಿಗೆ ಸಿಕ್ಕಿತ್ತು ಕಾಣ್ಲಿಕ್ಕೆ. ಆದ್ರೆ ನಿಮ್ಗೆಲ್ಲ ಚಾನ್ಸ್ ಇವತ್ತು ಸ್ಪರ್ಧೆಯನ್ನು ನೋಡುವ ಒಂದು ಅವಕಾಶ ನಿಮಗೆ ಸಿಗ್ತಾ ಇದೆ. ಹಲೋ 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 ಅಂಜನೆ ಎರ್ಮಾಳು ಗೊತ್ತು ತಗ್ಲು ಈಗ ಸ್ಮರಣಿಗೆ ವಿನಂತಿ ಬಲ್ತೊಂದೊಳ್ಳೆ ಕಟ್ಟೆಪದವು ಪೆರಂಗಾಲು ಬಾಬು ವೆಂಕಪ್ಪಗೌಡರ ಕೋಣಗಳು ಮಹಾರಾಜ ಕರೆಯಲ್ಲಿ, ಬೆಳ್ಳಿಪ್ಪಾಡಿ ಕೈಪ ಕೇಶವ ಮಾಂಕು ಭಂಡಾರಿ ಅವರ ಕೋಣಗಳು ರಾಜಕೆರೆಯಲ್ಲಿ. ಎರಡು ಜೊತೆ ಕೋಣಗಳವರು ಕೂಡ ಸುಮಾರು 3 ದಶಕಗಳಿಗಿಂತ ಹೆಚ್ಚು ಗೋಳದ ಗೊತ್ತು ರೆಡ್ಡಿ ಜೊತೆ ಕಂಬಳ ಕ್ಷೇತ್ರಕ್ಕೆ ಅಪಾರವಾದ ಕೊಡುಗೆಯನ್ನು ಕೊಟ್ಟವರು. ಎರಡು ಜೊತೆ ಕೋಣಗಳವರು ಕೂಡ ಬೇರೆ ಬೇರೆ ವರ್ಷಗಳಲ್ಲಿ ಚಾಂಪಿಯನ್ ಆಫ್ ದ ಇಯರ್ ಪ್ರಶಸ್ತಿ ಪಡೆದವರು. ಸಂಜೆಗೆ ಕೊರಡೊಂದು ವಿನಂತಿ ಮಾಡ್ತದಲ್ಲ. ಒಂದು ವರ್ಷ ಕಟ್ಟೆಪದವು ಪೆರಂಗಾಲ್ ಬಾಬು ವೆಂಕಪ್ಪಗೌಡರಿಗೆ ವಾರ್ಷಿಕ ಚಾಂಪಿಯನ್ ಆಫ್ ದಿ ಇಯರ್ ಪ್ರಶಸ್ತಿ ಸಿಕ್ಕಿದರೆ, ಮತ್ತೊಂದು ವರ್ಷ ಬೆಳ್ಳಿಪ್ಪಾಡಿ ಕೈಪ ಕೇಶವ ಮಾಂಕು ಭಂಡಾರಿ ಅವರು ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಹಲೋ ಹಲೋ ದಾನಾಡೆ ಉಡುಪಿನ ಸಂದರ್ಭ ಕೋಟದ ಪರಿಸ್ಥಿತಿ ನಿಗಲೇ ಗೊತ್ತುಂಡು. ಆ ಕಾರಣಗಳ ಕಮಲನ 1 ವರ್ಷ ಹೊರಬಿಟ್ಟು ಪೂಜಾರಿ ಇಲಾಖೆದಾಗಲಿ
ನಾಯರ್ದ ಎಲ್ಲೆ ವಿಭಾಗದ ಎಡಮ ಸಾಲುಂಡು ಅವು ಮುಗ್ಗಿ ಕೂಡಲೇ ಬಲುದ ಮಲ್ಲಕಲು ತಯಾರಾವಡಣ್ಣ ನಿಕ್ಲೆಗೆ ಇತ್ತೇನೆ ಎಂಕುಲು ನೆನಪು ಮಲ್ತೊಂದುಲ್ಲ ಮರ ಬಿಚ್ಚಾದಿತ್ತಾರನ್ನ ಅಂಡಲ ನಿಕ್ಲು ತಯಾರಾವಡು ಪಣದು ನಿಕ್ಲೆಗೆ ಇತ್ತೇನೆ ಎಂಕುಲು ಸೂಚನೆ ಕೊರೊಂದುಲ್ಲ ನೆನಪು ಮಲ್ತೊಂದುಲ್ಲ ಬಲದ ಎಲ್ಲಿ ಇರ್ಲೇನ ಸಾಲದ ಬೆರೀಕ್ ನಾಯರ್ದ ಎಲ್ಲಿ ಇರ್ಲೇನ ಸಾಲ್ ನಾಯರ್ದ ಎಲ್ಲಿ ಇರ್ಲೇನ ಸಾಲದ ಬೆರೀಕ್ ಬಲುದ ಮಲ್ಲ ಇರ್ಲೇನ ಸಾಲಣ್ಣ ನಿಕ್ಲು ದಯದಿದ್ದು ಗಮನಿಸೌಡು ಎರು ಸರಿ ಮಲ್ಪಿ ಬೋಳದ ಗುತ್ತು ಕೌಡೂರು ಬೀಡು ಕರೆದ ಪರ ಬಜ್ಜರನ ನಿಗಲೇನೆ ಬತ್ತದ ಮಾತ್ರ ಪೊರ್ತು ಬಾರಿ ಪೊರ್ತುಡ್ಬೇಕು ಕಾಟೊಂದುಲ್ಲ ಇರ್ಮೂಲು ನಮ್ಮ ಮಲ್ಲಗಲಿ ನಾಯಕರು ಮತ್ತು ಬೆಂಗಳೂರು ಈ ಭಾಗದ ನಮ್ಮೆಲ್ಲರ ಪ್ರಮುಖರಾಗಿರುವಂತಹ ಯುವ ನಾಯಕ ತೇಜಸ್ವಿ ಸೂರ್ಯರವರು ಸನ್ಮಾನ್ಯ ತೇಜಸ್ವಿ ಸೂರ್ಯರವರು ಕಂಬಳಕ್ಕೆ ಆಗಮಿಸಿದ್ದಾರೆ. ಅವರನ್ನು ಅತ್ಯಂತ ಗೌರವಪೂರ್ವಕವಾಗಿ ಕಂಬಳ ಸಮಿತಿಯ ಎಲ್ಲ ಪದಾಧಿಕಾರ ಪರವಾಗಿ ಸ್ವಾಗತಿಸುತ್ತಿದ್ದೇವೆ. ಹಾಗೆಯೇ ಅರವಿಂದ ಲಿಂಬಾವಳಿಯವರು ಹಿರಿಯ ನಾಯಕರಾಗಿ ನಮ್ಮೆಲ್ಲರ ಸ್ಫೂರ್ತಿಯಾಗಿ ಆಗಮಿಸಿದಂತಹ ಸನ್ಮಾನ್ಯ ಅರವಿಂದ ಲಿಂಬಾವಳಿಯವರನ್ನು ಕೂಡ ಈ ಸಂದರ್ಭದಲ್ಲಿ ಪ್ರೀತಿಯಿಂದ ಕಂಬಳ ಸಮಿತಿಯ ಪರವಾಗಿ ಸ್ವಾಗತಿಸುತ್ತಿದ್ದೇವೆ. ಹಲೋ, ಬೆಂಗಳೂರು ನಗರದ ಡಿಸಿಪಿ ಆದಂತ ಹೆಸರಾಂತ ಅಧಿಕಾರಿ ಅಬ್ದುಲ್ ಅಹದ್ ಸರ್ ಅವರನ್ನ ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ಗೌರವಿಸಿಕೊಳ್ತಾ ಇದ್ದೇವೆ. ಉಪೇಂದ್ರ ಶೆಟ್ಟಿ ಅವರ ಗೌರವಿಕೆಯನ್ನ ಗುರುತಿಸಿಕೊಳ್ಬೇಕು ವಿನಂತಿಸ್ತೇವೆ. ಎರು ಸಾರಿ ಮಲ್ಪಿ ಡಿಸಿಪಿ ಕ್ರೈಮ್ ಸಿಸಿಬಿಯ ಅಬ್ದುಲ್ ಅಹದ್ ಅವರ ಹೆಸರಾಂತ ಖ್ಯಾತ ಅಧಿಕಾರಿ, ಅತ್ಯಂತ ಪ್ರಾಮಾಣಿಕ ಮತ್ತು ದಕ್ಷ ಅಧಿಕಾರಿ ಎನಿಸಿಕೊಂಡವರು ಅಬ್ದುಲ್ ಅಹದ್ ಸರ್ ಅವರ ಇರುವಿಕೆಯನ್ನು ಸಂದರ್ಭ ಗುರುತಿಸಿಕೊಳ್ತಾ ಉಪೇಂದ್ರ ಶೆಟ್ಟಿ ಅವರನ್ನ ಹಾಗೆ ಗುಣರಂಜನ್ ಶೆಟ್ಟಿ ಅವರು ಕೂಡ ಅವರಿಗೆ ಗೌರವ ಅರ್ಪಣೆ ನೀಡಿ ಅವರ ಇರುವಿಕೆಯನ್ನು ಗೌರವಿಸಿಕೊಳ್ಬೇಕಾಗಿ ವಿನಂತಿಸ್ತೇನೆ. ಹಲೋ ಹಲೋ ಬಾರಿ ಪೊರ್ಲು ಉಂತುದು ಇತ್ನ ತೋಜಿನ ಎಂಕ್ಲೇಗ್ ಎರ್ಲು ಪೊರ್ಲುಡು ಉಂತುವನೆ ಓ ಎರ್ಲು ಪೊರ್ಲುಡು ಉಂತುವ ನಾಲಿರ್ಲುಲ ಗಂತುಡ್ ದುಮ್ಮಾಂಡೆ ನೇಗಿಲು ಕಿರಿಯ ವಿಭಾಗದಲ್ಲಿ ಭಾಗವಹಿಸಿದ ವಾಲ್ಪಾಡಿ ಒಂಚೂರು ಜಾಗ್ರತೆ ಮಾಡ್ತು ನಿಖಿಲು ಈ ಒಂದು ಭಾಗವಹಿಸಿದ ಪ್ರತೀಕವಾಗಿ ಸ್ವೀಕರಿಸಬೇಕಾಗಿ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ವಾಲ್ಪಾಡಿ ಹಾಲಾಜಿಯವರು ಈತ ಬುಡ್ರಾನತೆ ಈತ ಬುಡೋಡೆ ರಾಜ್ಯ ಕರೆಕ್ಟ್ ಬಂಗವಾಡಿ ದೇವಪಾಲ್ ದಿನಕ್ ರಾಜರ್ನಿರ್ಲು ಮಹಾರಾಜ ಕರೆಕ್ಟ್ ಅಲ್ಲಿಪಾದ ದೇವಸ್ಯ ಪಡೂರು ವಿಜಯ ವಿ ಕೋಟ್ಯಾಂಡ್ರನ 2ನೇ ನಂಬರ್ದಿರ್ಲು ಬಲ್ಲದೆಲ್ಯ ಕ್ವಾರ್ಟರ್ ಫೈನಲ್ ಪ್ರೀ ಕ್ವಾರ್ಟರ್ ಫೈನಲ್ ದ ಸಾಲ್ ಬಂಗಾಡಿ ಪರಂಬೇಲು ನಾಯದ ಮಲ್ಲ ಕರ ನಿರ್ಣಯ ಮಲ್ಪರ ಬತ್ತೆರ ಕೌಡೂರು ದಕ್ಲು ಬತ್ತೆರ ಎರು ಉಂತಲೆ ದಾಯ ನಡಪವರ್ ಅಧ್ಯಕ್ಷರಾದ ಅಶೋಕ್ ರೈ ಅವರ ಧರ್ಮಪತ್ನಿ ಸುಮಾ ಅಶೋಕ್ ರೈ ಅವರು ಶ್ರೀಮತಿ ಸುಮಾ ಅಶೋಕ್ ರೈ ಅವರು ಕೂಡ ಈ ಕಂಬಳಕ್ಕೆ ನಿನ್ನೆಯಿಂದಲೇ ಬಂದು ಭಾಗವಹಿಸ್ತಾ ಇದ್ದಾರೆ. ಅತ್ಯಂತ ಪ್ರೀತಿಯಿಂದ ಇವತ್ತು ಕೂಡ ಶ್ರೀಮತಿ ಸುಮಾ ಅಶೋಕ್ ರೈ ಅವರನ್ನ ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇವೆ. ಸ್ಪರ್ಧೆ ಪ್ರಾರಂಭ ಬಿಡ್ತಾರೆ. ರಾಜಕಾಟ್ ಬಂಗಾಡಿ ದೇವಪಾಲ ದಿನಕರಾಜರ್ನಿರ್ಲು ಮಹಾರಾಜ ಕರೆಕ್ಟ್ ಅಲ್ಲಿಪಾದ ವ್ಯವಸ್ಥೆ ಪಡೂರು ವಿಜಯ ವಿ ಕೋಟ್ಯಾಂಡ್ರನ 2ನೇ ನಂಬರ್ದಿರ್ಲು ಮಹಾರಾಜ ಕರೆತ್ತ ಅಲ್ಲಿಪಾದ ದೇವಸ್ಯ ಪಡೂರು ವಿಜಯ ವಿ ಕೋಟ್ಯಾಂಡ್ರನ 2ನೇ ನಂಬರ್ದಿರ್ಲು ಮಹಾರಾಜ ಕರೆಕ್ಟ್ ಬತ್ನಿರ್ಲು 9:63 9.63 ರಾಜ ಕರೆತ 10.85 ಮಹಾರಾಜ ಕರೆಯಿಂದ ಅಖಾಡಕ್ಕೆ ಬಂದಂತ ಅಲ್ಲಿಪಾಡು ವಿಜಯ್ ವಿ ಕೋಟ್ಯಾಂಡ್ರವರ ಕೋಣಗಳು ಕೇವಲ 9.63 ಸೆಕೆಂಡ್ಗಳಲ್ಲಿ ತಮ್ಮ ಓಟವನ್ನು ಪೂರ್ಣಗೊಳಿಸಿರುತ್ತೆ. ಹಾಗೆಯೇ ಇವರಿಗೆ ಎದುರಾಳಿಯಾದಂತಹ ದೇವಪಾಲ್ ದಿನಕರ್ ರಾಜ್ ಅವರ ಕೋಣಗಳು
10.85 ಸೆಕೆಂಡ್ಗಳಲ್ಲಿ ತಮ್ಮ ಓಟವನ್ನು ಪೂರ್ಣಗೊಳಿಸಿರುತ್ತೆ. ನೋಡಿ 9.63 155 ಮೀಟರ್ ಉದ್ದ ಇರುವಂತಹ ಕರೆಯನ್ನ ಅಷ್ಟು ಅಖಾಡವನ್ನ ಕೇವಲ 9.63 ಸೆಕೆಂಡ್ಗಳಲ್ಲಿ ಮುಗಿಸೋದಂದ್ರೆ ನಿಜವಾಗ್ಲೂ ತಮಾಷೆ ಮಾತಲ್ಲ. ಸೊ ಹೀಗೆ ಸಾಕಷ್ಟು ಈ ನಮ್ಮ ವೇದಿಕೆ ಇನ್ನೂ ಹೆಚ್ಚೆಚ್ಚು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಗಳಿಗೆ, ಹೊಸ ಹೊಸ ಮೈಲಿಗಳಿಗೆ ಸಾಕ್ಷಿಯಾಗುತ್ತೆ. ಇದು ಬೆಂಗಳೂರು ಕಂಬಳ, ನಮ್ಮ ಕಂಬಳ. ಹಲೋ ಹಲೋ, ಕಳೆದುದು ಸಿಕ್ಕಿದೆ. ಒಂದು ಡ್ರೈವಿಂಗ್ ಲೈಸೆನ್ಸ್ ದಕ್ಷಿಣ ಕನ್ನಡದ ಮೂಲ್ಕಿ ಅವರದು. ಅವರ ಹೆಸರು ರಂಜಿತಾ ಪ್ರಿಯದರ್ಶಿನಿ ಅಂತ ಇದೆ. ಕಳ್ಕೊಂಡವರು ನಿಮ್ಮ ಪರಿಚಯ ಹೇಳಿ ಇದನ್ನು ತಕೊಂಡು ಹೋಗ್ಬೋದಮ್ಮ. ಲೈಸೆನ್ಸ್ ಬಹಳ ಅಗತ್ಯ ಇದೆ. ಹೌದು, ಆದ್ರೆ ಅವರು ಅಡ್ವೊಕೇಟ್ ಅಂತೆ. ಅಡ್ವೊಕೇಟ್ನವರಿಗೂ ಲೈಸೆನ್ಸ್ ಬೇಕೇ. ಈಗ ನಾವು ಇನ್ನೊಂದು ಪ್ರೀ ಕ್ವಾರ್ಟರ್ ಫೈನಲ್ ಸ್ಪರ್ಧೆಯಲ್ಲಿದ್ದೇವೆ. ಸ್ಪರ್ಧೆಗೆ ತಯಾರಾಗ್ತಾ ಇದ್ದಾರೆ ನಿಟ್ಟೆ ಪರಪ್ಪಾಡಿ ಸುರೇಶ್ ಕೋಟ್ಯಾನ್ ಅವರ 1ನೇ ನಂಬರದ ಓಟದ ಕೋಣಗಳು ಮತ್ತು ಕೊಂಡಾಣ ಕೆಳಗಿನ ಕೋಟೆಗಾರುಗುತ್ತು ಕಿಶೋರ್ ನಾರಾಯಣ್ ರೈ ಅವರ ಓಟದ ಕೋಣಗಳು ತಯಾರಿಯಲ್ಲಿದ್ದಾರೆ. ಪ್ರೀ ಕ್ವಾರ್ಟರ್ ಬೆಂಗಳೂರು ಕಂಬಳ, ನಮ್ಮ ಕಂಬಳ ಬೆಂಗಳೂರಿನಲ್ಲಿ ಆಗ್ತಾ ಇರುವಂತಹ ಬಹಳ ಸುಂದರವಾದಂತಹ ಕಾರ್ಯಕ್ರಮಕ್ಕೆ ಕಂಬಳ ಸಮಿತಿಯ ವತಿಯಿಂದ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇವೆ. 2 ದಿನಗಳ ಕಾಲ ಬೆಂಗಳೂರಿನಲ್ಲಿ ಹಬ್ಬದ ವಾತಾವರಣ. ಊರಿನಿಂದ ಪರವೂರಿನಿಂದ ಬೆಂಗಳೂರಿನಿಂದ ಬಂದಂಥ ಎಲ್ಲ ಜನತೆಗೂ ಕೂಡ ನಿಮ್ಮ ಒಳ್ಳೆಯಾದಂತಹ ಸೌಜನ್ಯತೆಯಿಂದ ಮತ್ತೊಮ್ಮೆ ಸ್ವಾಗತಿಸ್ತಾ ವೇದಿಕೆಯಲ್ಲಿರುವಂತಹ ಗೌರವಾನ್ವಿತ ಅತಿಥಿಗಳಿಗೆ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತಾ ನಮ್ಮ ಜೊತೆ ಇವತ್ತು ಬೆಂಗಳೂರು ಸೌತ್ ಎಂಪಿ ಆದಂತಹ ತೇಜಸ್ವಿ ಸೂರ್ಯ ಅವರಿದ್ದಾರೆ. ಮತ್ತೊಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನ ಈ ನಮ್ಮ ಬೆಂಗಳೂರು ಕಂಬಳಕ್ಕೆ ಸ್ವಾಗತಿಸ್ತಾ ಈ ವೇದಿಕೆಯನ್ನ ಅವರಿಗೆ ಬಿಟ್ಕೊಡ್ತಾ ಇದ್ದೇವೆ. ಬಂದಂತ ಎಲ್ಲ ಜನತೆಗೆ ಹಾಗೂ ಬೆಂಗಳೂರು ಕಂಬಳದ ಈ ಕಾರ್ಯಕ್ರಮಕ್ಕೆ 2 ಶುಭ ನುಡಿಗಳನ್ನ ಆಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಕೂಡ ಕರ್ಕೊಂಡು ಬಂದು ಇವತ್ತು ಈ ಕಂಬಳವನ್ನ ಕಣ್ತುಂಬಿಕೊಳ್ತಾ ಇದ್ದಾರೆ. ಸೊ ಎಷ್ಟು ಧನ್ಯವಾದ ಹೇಳಿದ್ರು ಸಾಕಾಗಲ್ಲ. ಯಾಕಂತ ಹೇಳಿದ್ರೆ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಕರಾವಳಿ ನೆಲದ ಕ್ರೀಡೆಯನ್ನು ಬೆಂಗಳೂರು ನೆಲದಲ್ಲಿ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಕ್ರೀಡೆ ಇಷ್ಟು ದೊಡ್ಡ ಮಟ್ಟದ ಯಶಸ್ಸು ಅದು ಮೊದಲನೇ ಪ್ರಯತ್ನದಲ್ಲೇ ಸಾಕ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ನಿಮ್ಮೆಲ್ಲರ ಸಹಕಾರನೇ ಕಾರಣ. ಸೊ ಇದು ಬೆಂಗಳೂರು ಕಂಬಳ, ನಮ್ಮ ಕಂಬಳ. ಸ್ನೇಹಿತರೆ, ನಮ್ಮ ಜೊತೆ ಇದ್ದಾರೆ ಬೆಂಗಳೂರು ಸೌತ್ನ ಎಂಪಿ ಶ್ರೀ ತೇಜಸ್ವಿ ಸೂರ್ಯ ಅವರು. ಈ ವೇದಿಕೆಯಿಂದ ನಿಮ್ಗೆಲ್ರಿಗೂ ಶುಭ ಹಾರೈಕೆ ತೇಜಸ್ವಿ ಸೂರ್ಯ ಅವರಿಂದ. ಮಾತಾ ತುಳುವ ಬಂಧುಲೇಗ್ ನನ್ನ ನಮಸ್ಕಾರ. ಎಲ್ಲ ಬೆಂಗಳೂರಿನ ಕಂಬಳ ಪ್ರೇಮಿಗಳಿಗೆ, ಇಲ್ಲಿ ನೆರೆದಿರುವಂಥ ಎಲ್ಲ ಆತ್ಮೀಯರಿಗೆ ನನ್ನ ನಮಸ್ಕಾರಗಳು. ಇವತ್ತು ನಮ್ಮೆಲ್ರಿಗೂ ಇವತ್ತು ಒಂದು ರೀತಿ ಹಬ್ಬ. ನಾವು ಕಂಬಳವನ್ನು ಭಾಳಷ್ಟು ಜನ ಬೆಂಗಳೂರಿನವರು, ಕರಾವಳಿಯವ್ರನ್ನ ಬಿಟ್ಟು ನಾನು ಹೇಳ್ತಿರೋದು. ಬೆಂಗಳೂರಿನವರು ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ವಿ, ರೀಲ್ಗಳಲ್ಲಿ ನೋಡಿದ್ವಿ, ಕಾಂತಾರ ಸಿನಿಮಾದಲ್ಲಿ ನೋಡಿದ್ವಿ. ಆದರೆ ಫಸ್ಟ್ ಟೈಮು ಬೆಂಗಳೂರಿನ ಇತಿಹಾಸದಲ್ಲಿ ನಮ್ಮ ದಕ್ಷಿಣ ಕನ್ನಡದ ಉಡುಪಿಯ ನಮ್ಮ ಕರಾವಳಿಯ ಕಂಬಳವನ್ನು ನಮ್ಮ ಬೆಂಗಳೂರು ಮಹಾನಗರಕ್ಕೆ ತೆಗೆದುಕೊಂಡು ಬಂದಿರೋದರಲ್ಲಿ ಪ್ರಕಾಶ್ ಶೆಟ್ಟಿ ಅಣ್ಣನ ನೇತೃತ್ವದ ಇಡೀ ಟೀಮು ಭಾಳ ಯಶಸ್ವಿಯಾಗಿ ಕೆಲಸ ಮಾಡಿದೆ. ನಾನು ನಿಮ್ಮೆಲ್ಲರ ಪರವಾಗಿ ಅವರಿಗೆ ಮತ್ತು ಈ ಇಡೀ ತಂಡದ ನೇತೃತ್ವವನ್ನು ವಹಿಸಿರುವಂಥ ಅಶೋಕ್ ಕುಮಾರ್ ರೈ ಸಾಹೇಬರಿಗೆ, ಉಮೇಶ್ ಶೆಟ್ಟಿಗೆ, ದೇವಿ ಪ್ರಸಾದ್ ಶೆಟ್ಟಿ ಅವರಿಗೆ, ಇಡೀ ಈ ತಂಡದ ಪ್ರಮುಖರಾಗಿರುವಂಥ ಎಲ್ಲರಿಗೂ, ಇದರಲ್ಲಿ ನಮ್ಮ ಸೂಪರ್ ಸ್ಟಾರ್ ಮ್ಯೂಸಿಕ್ ಡೈರೆಕ್ಟರ್ ಗುರುಕಿರಣ್ ಅವರು ಕೂಡ ಜೊತೆಗಿದ್ದಾರೆ, ಬೆಳ್ಳಿಪ್ಪಾಡಿ ಗುಂಡ್ರಂಜನ್ ಶೆಟ್ಟಿ ಅವ್ರ ಜೊತೆಗಿದ್ದಾರೆ. ಎಲ್ಲರೂ ಮುಂದೆ ಬಂದು ಇದನ್ನು ಇಷ್ಟು ದೊಡ್ಡ ಮಟ್ಟದಲ್ಲಿ ಇದನ್ನು ಆರ್ಗನೈಸ್ ಮಾಡಿದ್ದಾರೆ. ಇದು ಒಬ್ಬರು ಇಬ್ಬರು ಸೇರಿ ಮಾಡೋವಂಥ ಈವೆಂಟ್ ಅಲ್ಲ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಲಕ್ಷಾಂತರ ಜನ ಬಂದು, ನೂರಾರು ಕೋಣಗಳು ಬಂದು, ಟೀಮ್ಗಳು ಬಂದು ಇದು ಆಗಬೇಕು ಅಂತಂದರೆ ಸಾವಿರಾರು ಜನ ಇದಕ್ಕೆ ಕಾರ್ಯಕರ್ತರು ಕೆಲಸ ಮಾಡಿದ್ದಾರೆ. ನಮಗೆ ಪರಿಚಯ ಇರುವಂಥವ್ರು ಎಷ್ಟು ಜನ ವಾಲಂಟಿಯರ್ಸ್ ಕೆಲಸ ಮಾಡ್ತಾ ಇದ್ದಾರೆ. ನಿಮ್ಮೆಲ್ರಿಗೂ ಕೂಡ
ಈ ಸಂದರ್ಭದಲ್ಲಿ ಅಭಿನಂದನೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಜೊತೆಗೆ ಒಂದೇ ಒಂದು ಮಾತು, ಇವತ್ತು ನಮ್ಮ ಜಳ್ಳಿಕಟ್ಟು ಇರ್ಬೋದು, ಕಂಬಳ ಇರ್ಬೋದು, ಈ ರೀತಿ ನಮ್ಮ ಸಾಂಪ್ರದಾಯಿಕವಾಗಿ ಬಂದಿರುವಂಥ ನಮ್ಮ ಪರಂಪರೆಯ ಆಟಗಳೇನಿದ್ದಾವೆ ಇವನ್ನ ಬೇರೆ ಬೇರೆ ಅಜೆಂಡಾಗಳನ್ನು ಇಟ್ಕೊಂಡಿರುವಂಥ ಕೆಲವು ಶಕ್ತಿಗಳು ಇದನ್ನ ಕೋರ್ಟಿಗೆ ಹೋಗಿ ಮತ್ತೊಂದು ಕಡೆಗೆ ಹೋಗಿ ಇವನ್ನ ನಿಲ್ಲಿಸೋ ಅಂತ ಇನ್ನೊಂದು ಮಾಡುವಂಥ ಯೋಜನೆಗಳು ಮಾಡ್ತಾ ಇರುವಂಥದ್ದು ನಾವು ನೋಡಿದ್ದೀವಿ. ರಾಜಕೀಯ ಪಾರ್ಟಿ ಇವೆಲ್ಲವನ್ನ ಮೀರಿ ಜಲ್ಲಿಕಟ್ಟು, ಕಂಬಳ, ನಮ್ಮ ಧರ್ಮ ಸಂಸ್ಕೃತಿಯ ಆಚರಣೆಗಳನ್ನು ಕಾಪಾಡುವಂಥ ದೃಷ್ಟಿಯಲ್ಲಿ ನಾವೆಲ್ಲರೂ ಒಂದಾಗಿರಬೇಕು. ಯಾಕೆಂದರೆ ಇವುಗಳು ಉಳಿದಾಗ ಮಾತ್ರ ಸನಾತನ ಹಿಂದೂ ಧರ್ಮ ಉಳಿಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಎಲ್ಲರಿಗೂ ಆ ಆಶ್ವಾಸನೆಯನ್ನು ಕೊಡ್ತಾ, ನಿಮ್ಮೆಲ್ಲರಿಗೂ ಕೂಡ ಈ ಕಾರ್ಯಕ್ರಮವನ್ನು ಆಯೋಜಿಸಿರೋದಕ್ಕೆ ಧನ್ಯವಾದಗಳು. ಮತ್ತೊಮ್ಮೆ ಎಲ್ರಿಗೂ ಕೂಡ ಅಭಿನಂದನೆ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ವಂದೇ. ನಮಸ್ತೆ. ಅಭಿನಂದನೆಗಳು. ಖಂಡಿತವಾಗಿಯೂ ಯುವ ನಾಯಕರಾಗಿರುವಂತಹ ತೇಜಸ್ವಿ ಸೂರ್ಯ ಉತ್ತಮವಾದಂತಹ ಮಾತುಗಾರರು ಕೂಡ. ವಿಶೇಷವಾದಂತಹ ಶುಭ ಹಾರೈಕೆಯನ್ನು ಈ ವೇದಿಕೆಯಲ್ಲಿ ನೀಡಿದ್ದೀರಾ. ಮತ್ತೊಮ್ಮೆ ನಿಮಗೆ ಅಭಿನಂದನೆಯನ್ನು ಕೊಡ್ತಾ ಇದ್ದೇವೆ. ಈ ವೇದಿಕೆಯಲ್ಲಿ ನಮ್ಮ ಜೊತೆ ಇನ್ನೋರ್ವ ಅತಿಥಿಯಾಗಿರುವಂತಹ ಅರವಿಂದ್ ಲಿಂಬಾವಳಿ ಅವರಿದ್ದಾರೆ. ಶಾಸಕರು, ಮಾಜಿ ಸಚಿವರಾದಂತಹ ಅರವಿಂದ್ ಲಿಂಬಾವಳಿ ಅವರಿಂದ ಈ ವೇದಿಕೆಯಲ್ಲಿ ನಮಗೆಲ್ಲರಿಗೂ ಶುಭ ಹಾರೈಕೆ. ಬೆಂಗಳೂರು ಕಂಬಳ, ನಮ್ಮ ಹೆಮ್ಮೆಯ ಕಂಬಳದ ವೇದಿಕೆಯಲ್ಲಿ ಶ್ರೀಯುತರು ಈಗ ನಿಮಗಾಗಿ. ಹಲೋ, ತಯಾರಾಂಡ ಬಿಡೋಲಿ ಅವೇ ಎನ್ನ ಮಾತ ತುಳುವ ಬಂಧುಲೆಗ್ ಎನ್ನ ನಮಸ್ಕಾರಗಳು. ಎಲ್ಲ ಬೆಂಗಳೂರಿನ, ಕರ್ನಾಟಕದ ಕಂಬಳದ ಅಭಿಮಾನಿಗಳಿಗೆ ಶುಭಾಶಯಗಳು. ಬೆಂಗಳೂರಿನಲ್ಲಿ ಮೊದಲ ಬಾರಿಗೆ ಕಂಬಳವನ್ನು ಈಗ ತಾನೇ ನಮ್ಮ ತೇಜಸ್ವಿ ಸೂರ್ಯ ಅವರು ಹೇಳಿದ ಹಾಗೆ ಸನಾತನ ಧರ್ಮದ ಸಂಸ್ಕೃತಿಯನ್ನು ಪಸರಿಸುವಂಥ ಕೆಲಸ ಮಾಡ್ತಾ ಇರುವಂಥ ಎಲ್ಲ ಸಂಘಟಕರಿಗೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ಈ ಕಂಬಳದ ತಯಾರಿಯನ್ನು ಅಶೋಕ್ ರೈ ಅವರ ನೇತೃತ್ವದಲ್ಲಿ, ಪ್ರಕಾಶ್ ಶೆಟ್ಟರ ನೇತೃತ್ವದಲ್ಲಿ, ಗುಣರಂಜನ್ ಶೆಟ್ಟಿಯವರ ನೇತೃತ್ವದಲ್ಲಿ, ಉಮೇಶ್ ಅವರ ನೇತೃತ್ವದಲ್ಲಿ, ಅಕ್ಷಯ್ ರೈ ಅವರ ನೇತೃತ್ವದಲ್ಲಿ, ಇನ್ನೂ ಅನೇಕರ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿ ಸಿದ್ಧತೆಯನ್ನು ಮಾಡಿದ್ದಾರೆ. ಭಾಳ ಯಶಸ್ವಿಯಾಗಿ ಈ ಕಂಬಳ ನಡೀತಾ ಇದೆ. ಇದು ಇನ್ನೂ ಹೆಚ್ಚು ನಗರಗಳಿಗೆ, ನೀವು ದಕ್ಷಿಣ ಕನ್ನಡ, ಉಡುಪಿಯವರು ಹೋಟೆಲ್ಗಳನ್ನು ಎಲ್ಲೆಲ್ಲಿಗೆ ತೊಗೊಂಡೋಗಿದ್ದೀರೋ, ಎಲ್ಲೆಲ್ಲಿ ನಿಮ್ಮ ಹೋಟೆಲ್ಗಳಿದೆಯೋ ಅಲ್ಲಿ ನಮ್ಮ ಸಂಸ್ಕೃತಿಯನ್ನು ಕೂಡ ನೀವು ತೆಗೆದುಕೊಂಡು ಹೋಗ್ತಾ ಇದ್ದೀರಾ. ನಮ್ಮ ಪೂಜಾ ಪದ್ಧತಿಯ ಭಾಗಗಳಾಗಿರ್ತಕ್ಕಂಥ ಕೋಲ ಇರ್ಬೋದು, ಡಕ್ಕೆ ಬೆಲೆ ಇರ್ಬೋದು, ನಾಗಮಂಡಲ ಇರ್ಬೋದು, ಅದನ್ನು ಕೂಡ ಬರೋ ದಿನಗಳಲ್ಲಿ ಈ ಸಮಾಜದ ಕಂಟಕಗಳನ್ನು ದೂರ ಮಾಡೋದಕ್ಕೆ ದಯವಿಟ್ಟು ಅಲ್ಲಿ ಇಬ್ರು ಬೌನ್ಸರ್ಸ್ ಕಂಟ್ರೋಲ್ ರೂಮ್ ಹತ್ರ ಬನ್ನಿ. ಇಬ್ರು ಬೌನ್ಸರ್ಸ್ ವಿಶ್ವಾಸ ನನಗಿದೆ. ಕಂಟ್ರೋಲ್ ರೂಮ್ ಹತ್ರ ಇಬ್ರು ಬೌನ್ಸರ್ಸ್ ಬನ್ನಿ ಬೇಗ. ಗುಣರಂಜನ್ ಶೆಟ್ಟಿ ಅವರು, ಗುರುಕಿರಣ್ ಅವರು, ಅನೇಕ ಮುಖಂಡರು ಬಂದು ಬರಲೇಬೇಕು ಅಂತ ಹೇಳಿದರು. ನಾನು ಅವ್ರು ಬರಬೇಕು ಅಂತ ಹೇಳೋಕ್ಕಿಂತ ಮುಂಚೆನೇ ಕಾರ್ಯಕ್ರಮಕ್ಕೆ ಕರೀದೇ ಇದ್ದರೂ ವೀಕ್ಷಕನಾಗಿ ಬಂದು ಈ ಕಂಬಳ ನೋಡಬೇಕು ಅಂತೇಳಿ ತೀರ್ಮಾನ ಮಾಡಿಕೊಂಡು ನೆನ್ನೆ ಪ್ರವಾಸದಲ್ಲಿ ಇದ್ದವನು ವಾಪಸ್ ಬಂದು ಈ ಕಂಬಳವನ್ನು ವೀಕ್ಷಣೆಗೋಸ್ಕರನೇ ಬಂದಿದ್ದೇನೆ. ಮತ್ತು ಇವತ್ತು ರಾತ್ರಿ ನಾನು ಪ್ರವಾಸಕ್ಕೆ ಹೋಗಬೇಕು. ಆದರೆ ಕಂಬಳ ತಪ್ಪಿಸ್ಕೊಳ್ಬಾರ್ದು, ಬೆಂಗಳೂರಿನಲ್ಲಿ ನಡೆಯುವಂಥ ಮೊದಲ ಕಂಬಳವನ್ನು ನಾವು ನೋಡಲೇಬೇಕು ಅನ್ನುವಂಥ ಸದುದ್ದೇಶದಿಂದ ಇಲ್ಲಿ ಭಾಗವಹಿಸಿದ್ದೇನೆ.
ಎಲ್ಲ ಒಂದ್ಸಲ ನಿಜಕ್ಕೂ ಸ್ಪರ್ಧೆ ಪ್ರಾರಂಭ ಆಗಿದೆ. ರಾಜಕರಟೆ ನಿಟ್ಟೆ ಪರಪ್ಪಾಡಿದಕ್ಲೆ ಮಹಾರಾಜ ಕರಟೆ ಕೊಂಡಾಣ ಕೆಳಗಿನ ಕೊಡಗಾರ ಗೊತ್ತದಕ್ಲೆ ರಾಜಕರತ ನಿಟ್ಟೆ ಪರಪ್ಪಾಡಿ ಸುರೇಶ್ ಕೋಟ್ಯಾಂಡ್ರ ವಂಜನೆ ಅದ್ಭುತವಾದಂತ ಕ್ರೀಡೆಯನ್ನ ನಾವು ನೋಡ್ತಾ ಇದ್ದೇವೆ. ನಾನು ಹೆಚ್ಚು ಮಾತನಾಡೋಕೆ ಇಷ್ಟಪಡಲ್ಲ. 9 ಕ್ರೀಡೆಯನ್ನು ವೀಕ್ಷಿಸೋದಕ್ಕೋಸ್ಕರ ನಾನು ಬಂದಿದ್ದೇನೆ. ಮಹಾರಾಜ ಎಲ್ಲರ ಅಭಿಮಾನ 5-6 ಅಭಿಲಾಷೆ ಯಶಸ್ವಿ ಆಗಿದೆ ಅಂತ ನಾನು ಭಾವಿಸಿದ್ದೇನೆ. ಮತ್ತೊಂದು ಬಾರಿ ಇದೀಗ ತಾನೇ ನಮ್ಮ ಈ ಕಾರ್ಯಕ್ರಮವನ್ನು ಸಂಘಟಿಸಿರುವಂತ ಸುರೇಶ್ ಕೋಟ್ಯಾನ್ರವರ ಎಲ್ಲ ಪದಾಧಿಕಾರಿಗಳಿಗೆ ಸಂಘಟಕರಿಗೆ ಪೂರಕವಾದಂತ ಓಟದ ಪ್ರಯಾಣವನ್ನು ಧನ್ಯವಾದಗಳನ್ನು ಹೇಳ್ತಾ ಮಹಾರಾಜ ಕರೆಯಿಂದ ಒಂದೇ ವರ್ಷಕ್ಕೆ ಇದನ್ನ ಓಟದ ಕೋಣಗಳು ನಿಲ್ಲಿಸಬೇಡಿ. ಪ್ರತಿ ವರ್ಷನೂ ಕೂಡ ಈ ಕಂಬಳ ಬೆಂಗಳೂರಿನಲ್ಲಿ ನಡೀಬೇಕು ಅಂತ ಆಶಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇಲ್ಲಿ ಬ್ಯಾರಿಗೇಟ್ ಅಲ್ಲಿ ನಿಂತವರ ಗಮನಕ್ಕೆ ಅಲ್ಲಿ ಕಾರ್ಯಕರ್ತರು ಸ್ವಲ್ಪ ಹೋಗಿ ಆ ಬ್ಯಾರಿಕೇಡ್ ಹತ್ರ ನಿಲ್ಬೇಕು. ಯಾರು ಕಾರ್ಯಕರ್ತರು ಇದ್ದಾರೆ ಸ್ಟೇಜ್ ಅಲ್ಲಿ ಇದ್ದವರು ಸ್ವಲ್ಪ ಕಾರ್ಯಕರ್ತರಲ್ಲಿ ಹೋಗಿ. ಆ ಮಗು ಕೂಡ ಈ ಕಡೆ ಇದೆ. ಫುಲ್ ದಯಮಾಡಿ ಅಲ್ಲಿ ಕಾರ್ಯಕರ್ತರು ಸ್ವಲ್ಪ ಬ್ಯಾರಿಕೇಡ್ ಅನ್ನು ಒತ್ತಿ ಹಿಡಿಬೇಕು. ಪೊಲೀಸ್ನವರು ಸ್ವಲ್ಪ ಆ ಕಡೆ ಹೋಗ್ಬೇಕಾಗ್ತದೆ. ಪೊಲೀಸ್ನವರು ಇಲ್ಲಿ ಜನ ಜಾಸ್ತಿ ಇದೆ, ಸ್ವಲ್ಪ ಈ ಕಡೆ ಬ್ಯಾರಿಕೇಡ್ ಹತ್ರ ಹೋಗಿ. ಆ ಬ್ಯಾರಿಕೇಡ್ ಬಿದ್ದರೆ ತೊಂದರೆ ಆಗ್ತದೆ. ಕಾರ್ಯಕರ್ತರು ವೇದಿಕೆಯಲ್ಲಿ ನಿಲ್ವರು ಸ್ವಲ್ಪ ಹೋಗಿ ಅಲ್ಲಿ ಕೆಲಸ ಮಾಡಬೇಕಾಗ್ತದೆ. ಯಾರು ದುಡ್ಬೇಡಿ. ಅಲ್ಲಿ ಒಂದು ಮಗು ಹೊರಗಡೆ ಇದೆ, ಅವ್ರನ್ನ ಹೊರಗಡೆ ಕಳಿಸುವಂತ ಕೆಲಸ ಮಾಡಿ. ದಯಮಾಡಿ ಕಾರ್ಯಕರ್ತರಲ್ಲಿ ಹೋಗ್ಬೇಕು. ಕಾರ್ಯಕರ್ತರು ಟಾಗ್ ಹಾಕೊಂಡು ಶಾಲ್ ಹಾಕೊಂಡು ಇಲ್ಲಿ ಇರಬೇಡಿ. ದಯಮಾಡಿ ಎಲ್ಲೆಲ್ಲಿ ಕೆಲಸ ಮಾಡಬೇಕಾ ಕೆಲಸ ಮಾಡಬೇಕಾಗ್ತದೆ. ನಿಮ್ಮ ಹತ್ರ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಪ್ರೇಕ್ಷಕರಲ್ಲಿ ವಿನಂತಿ, ನೀವಾಗಿ ಹಿಂದೆ ಹೋಗುದು ಒಳ್ಳೇದು. ವೇದಿಕೆಯಲ್ಲಿರುವಂತಹ ಕಾರ್ಯಕರ್ತರೆಲ್ಲ ಕೆಳಗಡೆ ಕಳಿಸಿ. ಹಿಂದೆ ಹೋಗುದು ಒಳ್ಳೇದು. ದಯಮಾಡಿ ವೇದಿಕೆಯಲ್ಲಿ ಹೆಚ್ಚು ಜನ ಇರುವುದು ಬೇಡ. ಎಲ್ಲರೂ ಹೊರಗಡೆ ಕೆಳಗಡೆ ಕಳಿಸಿ. ಹಗ್ಗ ಕಿರಿಯ ವಿಭಾಗದ ಕೊನೆಯ ಪ್ರೀ ಕ್ವಾರ್ಟರ್ ಫೈನಲ್ ನ ಸ್ಪರ್ಧೆಯಲ್ಲಿ 2 ಜೊತೆ ಓಟದ ಕೋಣಗಳು ತಯಾರಾಗ್ತಾ ಇವೆ. ಕಡಂದಲೆ ಮುಡಾಯಿಬೆಟ್ಟು ವಿಶ್ವನಾಥ ನಿವಾಸ ಕಾಳುಪಾಣಾರ ಓಟದ ಕೋಣಗಳು ರಾಜಕರೆಯಲ್ಲಿ. ಉಡುಪಿ 80 ಬಡಗಬೆಟ್ಟು ಉಡುಪಿ ಕಲ್ಲಾಪು ಶ್ರೀಕಾ ಸಂದೀಪ್ ನಮ್ಮ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದಂತಹ ಶ್ರೀ ಅರವಿಂದ್ ಲಿಂಬಾವಳಿ ಸರ್ ಅವರಿಗೆ ಮತ್ತೊಮ್ಮೆ ಅಭಿನಂದನೆಯನ್ನು ಕೋರ್ತಾ ಇದ್ದೇವೆ. ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ಬೀಳ್ಕೊಡ್ತಾ ಇದ್ದೇವೆ. ಧನ್ಯವಾದಗಳು. ಬೆಂಗಳೂರಿನಲ್ಲಿ ನಡೆದಿರುವಂತಹ ಮೊದಲ ಬೆಂಗಳೂರು ಕಂಬಳ ನಮ್ಮ ಕಂಬಳದ ಈ ವೇದಿಕೆಯಲ್ಲಿ ಬಂದಂತಹ ಎಲ್ಲ ಅತಿಥಿಗಳಿಗೆ ಮತ್ತೊಮ್ಮೆ ಗೌರವಾನ್ವಿತ ಸ್ವಾಗತವನ್ನ ಕೋರ್ತಾ, ಇಲ್ಲಿ ನೆರೆದಿರುವಂತಹ ಸಾವಿರಾರು ಜನ, ಲಕ್ಷಾಂತರ ಜನ ನಿನ್ನೆ ಬಂದು ಹೋಗಿದ್ದಾರೆ. ಇನ್ನಷ್ಟು ಜನರ ಅಪೇಕ್ಷೆಯಲ್ಲಿ ನಾವಿದ್ದೇವೆ. ನಾವೆಲ್ಲರೂ ಸ್ವಲ್ಪ ಎಲ್ಲರ ಬಗ್ಗೆ ಕಾಳಜಿ ವಹಿಸ್ಕೊಂಡಿದ್ರೆ ಅನಾಹುತಗಳು ಕಡಿಮೆ ಆಗುತ್ತೆ. ಇಲ್ಲಿ ಬ್ಯಾರಿಗೇಟ್ ಹತ್ರ ನುಗ್ಗಲನ್ನ ಸ್ವಲ್ಪ ಕಡಿಮೆ ಮಾಡಿಕೊಂಡು ಕಾರ್ಯಕ್ರಮವನ್ನು ಸುಸೂತ್ರವಾಗಿ ನಡೀಲಿಕ್ಕೆ ನಿಮ್ಮ ಸಹಕಾರವನ್ನು ಕೋರ್ತಾ ಇದ್ದೇವೆ. ಬೆಂಗಳೂರು ಕಂಬಳ ಸಮಿತಿಯ ವತಿಯಿಂದ ಬಂದಂತ ಎಲ್ರಿಗೂ ಕೂಡ ಮತ್ತೊಮ್ಮೆ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಇನ್ನೊಂದು ಕಳೆಯುವುದು ಸಿಕ್ಕಿದೆ. ಒಂದು ಪಾನ್ ಕಾರ್ಡ್ ಮತ್ತೊಂದು ATM ಕಾರ್ಡ್. ಕೆನರಾ ಬ್ಯಾಂಕಿನ ATM ಕಾರ್ಡ್ ಜಗದೀಶ್ ಎನ್ ಶೆಟ್ಟಿ ಸನ್ ಆಫ್ ನಾರಾಯಣ್ ಶೆಟ್ಟಿ ಕಳ್ಕೊಂಡವರು ನೀವು ಅದನ್ನು ತಕೊಂಡು ಹೋಗ್ಬೋದು. ನಿಮ್ಮ ಪಾನ್ ಕಾರ್ಡ್ನ ಜೊತೆಗೆ ಒಂದು ATM ಕಾರ್ಡ್ ಇದೆ. ಆದ್ರೆ ATM ನಲ್ಲಿ ಪಿನ್ ನಂಬರ್ ಇಲ್ಲ, ಆಯ್ತಾ? ಪಿನ್ ನಂಬರ್ ಇಲ್ಲ, ATM ಕಾರ್ಡ್ ಮಾತ್ರ. ಥ್ಯಾಂಕ್ ಯು ಸರ್. ಕಡಂದಲೆ ಮೂಡಾಯಿ ಬೆಟ್ಟದ ರಾಜಕರಟ್ ಲಕ್ಷ್ಮಣ 80 ಬಡಗಟ್ಟಗಳು ಮಹಾರಾಜ ಕರೆಟ್. ಹಗ್ಗ ಕಿರಿಯ ವಿಭಾಗದ ಕೊನೆಯ ಪ್ರೀ ಕ್ವಾರ್ಟರ್ ಫೈನಲ್ ಸ್ಪರ್ಧೆ ಇದು. ಇದಾದ ಬಳಿಕ ನೇಗಿಲು ಕಿರಿಯ ವಿಭಾಗದ ಪ್ರೀ ಕ್ವಾರ್ಟರ್ ಫೈನಲ್ ಸ್ಪರ್ಧೆ ಇದೆ. ನೋಡಿ, ಆ ಬೌನ್ಸರ್ಗಳಿದ್ರೆ ಬೌನ್ಸರ್ಗಳು ಅಲ್ಲಿ ಹೋಗ್ಬೇಕು. ಸುಮಾರು 100 ಜನ ಬೌನ್ಸರ್ಗಳಿದ್ದಾರೆ ಇಲ್ಲಿ. ಆ ಬ್ಯಾರಿಕೇಡ್ ಹತ್ರ ಒಂದು 10-15 ಜನ ಅಲ್ಲಿ ಹೋಗ್ಬೇಕು. ಹಲೋ, ದಯವಿಟ್ಟು ವಿನಂತಿ ಮಾಡಿಕೊಳ್ಳುವ. ಬೌನ್ಸರ್ಗಳು ಮಾಡುವ ಕೆಲಸ ಅಲ್ಲ ಅದು. ಕಂಬಳದವರ ನಾವು ವಿನಂತಿ ಮಾಡಿಕೊಂಡು ಅವ್ರು ಹೋಗುವಂತ ಕೆಲಸ ಇಡಬೇಕಲ್ಲ. ಹಿಡಿಲಿಕ್ಕೆ ಗಟ್ಟಿ ಜನ ಬೇಕಲ್ಲ ಕದಂಬರೆ. ಬೇಡ, ಇಲ್ಲ ಅವ್ರು ಹೋಗ್ತಾರೆ. ಇಲ್ಲ, ಎಲ್ಲ ಅಲ್ಲಿಂದ ಇದು ಹೊರಗಡೆ ಬಂದ್ಬಿಟ್ರೆ ನೀವು ನಿಮ್ಮ ಕಮೆಂಟ್ರಿ ಬಾಕ್ಸ್ ಹೋಗ್ಬಿಡ್ತದೆ. ಇಲ್ಲ, ಹಾಗೆಲ್ಲ ಅದು ಹೇಗಾಗ್ತದೆ ಅಂತ ಹೇಳಿದ್ರೆ ಆ ಕಡೆಯಿಂದ ಜನರ ಒತ್ತಡ ಬಾರಿ ಜೋರಿದೆ. ಹಾಗೆ ಅವ್ರು ಬಂದದ್ದಲ್ಲ. ಎಲ್ಲಾದ್ರೂ ಅದು ಮಗಿಸಿ ಬಿದ್ರೆ ನಾವು ಕಂಬಳದ ಕರೆಯಲ್ಲಿ ಎಲ್ಲ ಜನ ಬಂದು ನಿಂತು ಬಿಡ್ತಾರೆ. ಕೆಲವರಿಗೆ ಕಬ್ಬಿಣವೇ ಬೇಕು.
ಹಾಗೆ ಕೆಲವರು ಕಬ್ಬಿಣ ಇಟ್ಕೊಂಡಿದ್ದಾರೆ. ಹಿಂದಿನಿಂದ 4, 5, 6 ಜನ ದುಡ್ತಾ ಇದ್ದಾರೆ. ನೋಡಿ, ಜನಜಂಗುಳಿಯಲ್ಲಿ ಏನಾದರೂ ಮಾಹಿತಿಗಳು ಬೇರೆ ಮಾಹಿತಿ ಕೇಂದ್ರ ಇದೆ, ದಯಮಾಡಿ ಮಾಹಿತಿ ಕೇಂದ್ರಕ್ಕೆ ಏನಾದರೂ ವಿಚಾರಗಳು ತಿಳಿಸ್ಬೇಕಿದ್ರೆ ಮಾಹಿತಿ ಕೇಂದ್ರದಲ್ಲಿ ತಿಳಿಸಿ. ನಿಮ್ಮ ಪಾಕೆಟ್ ಮತ್ತೆ ಬಂಗಾರ ಅಲೆ ಬುಡಿಯರೇ ರಾಜ ಕರೆಟ್ಟೆ ಕಡಂದಲೆ ಮುಡಾ ಬೆಟ್ಟದಕ್ಕಲು ಮಹಾರಾಜ ಕರೆಟ್ಟೆ ಉಡುಪಿ 80 ಬಳಗ ಬೆಟ್ಟದಕ್ಕಲು ರಾಜ ಕರೆತ್ತ ಕಡಂದಲೆ ಮುಡಾಯಿ ಬೆಟ್ಟು ವಿಶ್ವನಾಥ ನಿವಾಸ ವೇದಿಕೆ ಮೇಲೆ ಆಗಮಿಸತಕ್ಕಂಥ ಉಪಸ್ಥಿತರಿಂದ ವಿಪಿ ಶೆಟ್ರು ಎಕ್ಸ್ ಚೇರ್ಮನ್ ಅವರನ್ನ ಗೌರವ ಉಪಸ್ಥಿತಿಯನ್ನ ಗೌರವಿಸಿಕೊಳ್ಳುತ್ತೆ ಕಮಲ ಸಮಿತಿಯ ಗೌರವಾಧ್ಯಕ್ಷರಾದ ಪ್ರಕಾಶ್ ಶೆಟ್ಟಿ ಅವರು ಹಾಗೂ ಅಧ್ಯಕ್ಷರಾದ ಅಶೋಕ್ ಕುಮಾರ್ ರೈ ಅವರು. ವಿಪಿ ಶೆಟ್ಟಿ ಎಕ್ಸ್ ಚೇರ್ಮನ್ ಅವರ ಉಪಸ್ಥಿತಿಯನ್ನು ಹೆಸರನ್ನು ಗೌರವಿಸಿಕೊಳ್ತಾ ಹಾಗೆ ಇದೀಗ ವೈಸ್ ಚಾನ್ಸಲರ್ ಡಾಕ್ಟರ್ ರಮಾನಂದ್ ಶೆಟ್ಟಿ ಅವರು ಕೂಡ ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ನಮ್ಮ ಜೊತೆಗಿದ್ದಾರೆ. ಅವರ ಗೌರವ ಉಪಸ್ಥಿತಿಯನ್ನ ಗುರುತಿಸಿಕೊಳ್ತಾ ಇದ್ದೇವೆ. ಹಾಗೆ ಎದುರಾಳಿಯಾಗಿ ಬಂದಂತಹ ಕೋಣಗಳು ಹಾಗೆ 10.63 ಇಡಿ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ರತ್ನಾಕರ್ ಹೆಗಡೆ ಅವರ ಗೌರವ ಉಪಸ್ಥಿತಿಯ ಸಂದರ್ಭದಲ್ಲಿ ಸ್ಮರಿಸಿಕೊಳ್ತಾ ಅವರನ್ನು ಕೂಡ ಗೌರವಿಸಿಕೊಳ್ತಾ ಇದ್ದೇವೆ. ಹಾಗೆ ಸಾವಿರಾರು ವರ್ಷಗಳ ಇತಿಹಾಸ ಇರುವಂತಹ ನಮ್ಮ ಬಾಲಕೃಷ್ಣ ಶೆಟ್ಟಿ ಅವರ ಗೌರವ ಉಪಸ್ಥಿತಿಯನ್ನು ಕೂಡ ಈ ಸಂದರ್ಭದಲ್ಲಿ ಗುರುತಿಸಿಕೊಳ್ತಾ ಕಮಲ ಸಮಿತಿಯ ಗೌರವಾಧ್ಯಕ್ಷರು ಪ್ರಕಾಶ್ ಶೆಟ್ಟಿ ಅವರು ಹಾಗೆ ಸಮಿತಿಯ ಅಧ್ಯಕ್ಷರಾದ ಅಶೋಕ್ ಕುಮಾರ್ ರೈ ಅವರು ಬಂದಿದ್ರು. ಹೆಚ್ಚು ಕಮ್ಮಿ ಅದರ ದುಪ್ಪಟ್ಟು ಬಂದಿದ್ರು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇವತ್ತು ಒಂದು ದಿನ ಇದೆ ಕಂಬಳ ಕೊನೆ ದಿನ. ಸೊ ಎಷ್ಟಾಗುತ್ತೋ ಅಷ್ಟು ನೋಡ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ತಮ್ಮ ಕುಟುಂಬ ಸಮೇತರಾಗಿ ಬರ್ತಾ ಇದ್ದಾರೆ. ಅರಮನೆ ಮೈದಾನದಲ್ಲಿ ಕಾಲಿಡ್ಲಿಕ್ಕೂ ಸಹ ಜಾಗ ಇಲ್ಲ, ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಬರ್ತಾ ಇದ್ದಾರೆ. ಸೊ ನೋಡ್ತಾ ಇದ್ದಾಗ ನಾವು ಕರಾವಳಿ ನೆಲದ ಕ್ರೀಡೆ ಕಂಬಳ ಬೆಂಗಳೂರಿನಲ್ಲಿ ಫಸ್ಟ್ ಟೈಮ್ ಮಾಡ್ತಿರುವಾಗ ಮೊದಲನೇ ಪ್ರಯತ್ನಕ್ಕೆ ಈ ಮಟ್ಟದ ಬೆಂಬಲ ಸಿಗ್ತಾ ಇದೆ ಅಂತ ಹೇಳಿದ್ರೆ ಪ್ರತಿ ವರ್ಷ ಮಾಡ್ತಾ ಹೋದ್ರೆ ಇನ್ನು ಬೆಂಬಲ ಯಾವ ಮಟ್ಟಕ್ಕೆ ಇರ್ಬೋದು ಅನ್ನೋದು ಕುತೂಹಲಕಾರಿಯಾದಂತಹ ವಿಷಯ, ಹಾಗೇನೆ ಹೆಮ್ಮೆ ಪಡಬೇಕಾದಂತಹ ವಿಚಾರ. ಆ ಬರಿತಾಗಿಲ್ ಬೇಗ ಬುಡ್ಜಾರಿಂದ ಎಂಗಿಲ್ಲ ಬ್ಯಾರಿಕೇಡ್ ಪೋಪನು ಖಂಡಿತ ಮಹಾರಾಜ ಕೆರೆಟ್ ಪನೋಲಿ ಪೈಲು ಬೆಂಗಳೂರು ಕಂಬಳ ನಮ್ಮ ಕಂಬಳಕ್ಕೆ ಈಗ ತಾನೇ ಬಂದಂತಹ ರಮೇಶ್ ಅರವಿಂದ್ ಅವರನ್ನ ನಾವು ಪ್ರೀತಿ ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಸ್ನೇಹಿತರೆ, ಜೋರಾದ ಚಪ್ಪಾಳೆಯೊಂದಿಗೆ ಅಭಿಮಾನದೊಂದಿಗೆ ನಮ್ಮ ಸೂಪರ್ ಸ್ಟಾರ್ ರಮೇಶ್ ಅರವಿಂದ್ ಅವರು ನಮ್ಮ ಈ ವೇದಿಕೆಯಲ್ಲಿದ್ದಾರೆ. ಈಗ ತಾನೇ ಬೆಂಗಳೂರಿನಲ್ಲಿ ಪ್ರಪ್ರಥಮ ಬಾರಿಗೆ ನಡೀತಾ ಇರುವಂತಹ ಬೆಂಗಳೂರು ಕಂಬಳ ನಮ್ಮ ಕಂಬಳದ ವೇದಿಕೆಯಲ್ಲಿ ರಮೇಶ್ ಅರವಿಂದ್ ಅವರು ಎಲ್ಲಿದ್ದೀರಾ ಅಲ್ಲಿಂದ ಚಪ್ಪಾಳೆ ಹಾಗೂ ಬೊಬ್ಬೆ ಕೇಳಿದ್ರೆ ಅವರಿಗೂ ನಿಮ್ಮ ಅಭಿಮಾನ ಪ್ರೀತಿ ಸಿಕ್ಕುತ್ತೆ. ಜೋರಾದ ಪ್ರೀತಿಯನ್ನ ಚಪ್ಪಾಳೆ ಮೂಲಕ ಕೊಡ್ತಾ ಈ ವೇದಿಕೆಗೆ ಅವರನ್ನ ಬರಮಾಡ್ಕೊಳ್ತಾ ಇದ್ದೇವೆ. ಶ್ರೀ ರಮೇಶ್ ಅರವಿಂದ್ ಅವರು ನಮ್ಮ ಜೊತೆ ಈಗ ತಾನೇ ಸಭಾ ಕಾರ್ಯಕ್ರಮದ ವೇದಿಕೆಯಲ್ಲಿ ಸೇರ್ಕೊಂಡಿದ್ದಾರೆ. ಪ್ರೀತಿ ಪೂರ್ವಕವಾದಂತಹ ಸ್ವಾಗತದ ಅವರನ್ನ ಸ್ವಾಗತಿಸ್ತಾ ಇದ್ದೇವೆ. ಹಲೋ, ಸ್ಟೇಜಿನ ಮೈಕಿನ ವಾಲ್ಯೂಮ್ ಕಡಿಮೆ ಆಗದೆ ಹೋದ್ರೆ ನಮಗೆ ಇಲ್ಲಿ ಕಂಡಕ್ಟ್ ಮಾಡುವುದಕ್ಕೆ ಕಷ್ಟ ಆಗ್ತದೆ, ದಯವಿಟ್ಟು ಗಮನಿಸಿ. ಹಲೋ ಹಲೋ, ಡ್ರೋನ್ ಕ್ಯಾಮರಾ ಪ್ರಾಯಶಃ ಅಫಿಷಿಯಲ್ ಪರ್ಮಿಷನ್ ಇದ್ದು ಆ ಕೆಲಸ ಮಾಡ್ತಾ ಇದೆ ಅಂತ ನಾವು ಭಾವಿಸ್ತೇವೆ. ಆಕಾಶದಿಂದ ನೋಡುವಾಗ ಹೇಗೆ ಕಾಣ್ತಾ ಇದೆ. ತಂತ್ರಜ್ಞಾನ ಇವತ್ತು ಬಹಳಷ್ಟು ಮುಂದುವರಿದಿದೆ. ಲೈಟೇ ಇಲ್ಲದ ಕಾಲದಲ್ಲಿ ಪೆಟ್ರೋಮ್ಯಾಕ್ಸ್ನಲ್ಲಿ ಕಂಬಳ ನಡೀತಾ ಇತ್ತು. 70ರ ಇಸ್ವಿಯಲ್ಲಿ ಕೂಡ ಇಲ್ಲದೆ ಇದ್ದಾಗ 71ರಲ್ಲಿ ಬೆಂಗಳೂರು ಟ್ಯೂಬ್ಲೈಟ್ ಬಂತು. ಕಂಬಳ ಸಮಿತಿಯ ವತಿಯಿಂದ ಎಲ್ರಿಗೂ ಕೂಡ ಪ್ರೀತಿ ಪೂರ್ವಕವಾದಂತಹ ಸ್ವಾಗತ. ಸಾಗರ ಬಂಟ್ರ ಸಂಘದ ಅಧ್ಯಕ್ಷರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರನ್ನ ಕೂಡ ಪ್ರೀತಿ ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀ ಸುಧೀರ್ ಶೆಟ್ಟಿ ಅವರು ನಮ್ಮ ವೇದಿಕೆಯಲ್ಲಿ ಈಗ ಇದ್ದಾರೆ. ಅವರಿಗೂ ಪ್ರೀತಿ ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಸಿನಿಮಾ ನಟ, ಅತ್ಯುತ್ತಮ ಮಾತುಗಾರರು, ವಾಕ್ಚಾತುರ್ಯ ಇರುವಂತಹ ನಮ್ಮೆಲ್ಲರ ಅಚ್ಚುಮೆಚ್ಚಿನ ರಮೇಶ್ ಅರವಿಂದ್ ಅವರು ನಮ್ಮ ಜೊತೆ ವೇದಿಕೆಯಲ್ಲಿ ಸೇರ್ಕೊಂಡಿದ್ದಾರೆ. ಅವರಿಗೂ ಕೂಡ ಪ್ರೀತಿ ಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಬಂಧುಗಳೇ, ಇದೀಗ ಬೆಂಗಳೂರು ಕಂಬಳ ಸಮಿತಿಯ ಗೌರವಾಧ್ಯಕ್ಷರು ಶ್ರೀ ಕೆ ಪ್ರಕಾಶ್ ಶೆಟ್ಟಿ ಅವರು ರಮೇಶ್ ಅರವಿಂದ್ ಅವರಿಗೆ ಗೌರವವನ್ನ ತೋರಿಸ್ತಾ ಅದರ ಜೊತೆಗೆ ಶ್ರೀ ಅಶೋಕ್ ಕುಮಾರ್ ರೈ ಹಾಗೂ ಬೆಂಗಳೂರು ಕಂಬಳ ಸಮಿತಿಯ ತಂಡ ವೇದಿಕೆಯಲ್ಲಿ ರಮೇಶ್ ಅರವಿಂದ್ ಅವರನ್ನ ಪ್ರೀತಿಪೂರ್ವಕವಾಗಿ ಗೌರವಿಸ್ತಾ ಅವರ ಉಪಸ್ಥಿತಿಯನ್ನ ಗೌರವಿಸ್ತಾ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಹಲೋ,
ನಮಗೆ ಸ್ಟೇಜಿನ ಮೈಕ್ ಬೇಕು, ಹೌದು, ವಾಲ್ಯೂಮ್ ಕಡಿಮೆ ಮಾಡಲೇಬೇಕು ನೀವು. ನಮ್ಮ ಬೆಂಗಳೂರಿನಲ್ಲಿ ಪ್ರಪ್ರಥಮ ಬಾರಿಗೆ ಬೆಂಗಳೂರು ಕಂಬಳ ನಮ್ಮ ಕಂಬಳ ಆಗ್ತಾ ಇದೆ. ಬೆಂಗಳೂರು ಕಂಬಳ ಸಮಿತಿಯ ವತಿಯಿಂದ ಬಂದಂತ ಎಲ್ಲ ಅತಿಥಿಗಳಿಗೆ ಮತ್ತೊಮ್ಮೆ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ಸಾಮಾಜಿಕ ಜಾಲತಾಣದಲ್ಲಿ ನಮ್ಮ ಬೆಂಗಳೂರಿನಲ್ಲಿ ನಮ್ಮ ಕಂಬಳ ಆಗ್ತಾ ಇದೆ, ರಮೇಶ್ ಅರವಿಂದ್ ಅವರ ವಿಡಿಯೋ ಬೈಟ್ ನೋಡುವಾಗ ಇನ್ನಷ್ಟು ಜನ ಕುತೂಹಲದಿಂದ ಈ ಕಾರ್ಯಕ್ರಮಕ್ಕೆ ಬರಬೇಕು ಅನ್ನುವಂತಹ ಮಾತಿನಿಂದ ಲಕ್ಷಾಂತರ ಜನ ನಿನ್ನೆ ಬಂದು ಹೋಗಿದ್ದಾರೆ. ಮತ್ತೆ ಇವತ್ತಿನ ದಿನ ಲಕ್ಷಾಂತರ ಜನ ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಲಿದ್ದಾರೆ. ಮತ್ತೊಮ್ಮೆ ಎಲ್ಲರಿಗೂ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನ ಬೆಂಗಳೂರು ಕಂಬಳ ಸಮಿತಿಯ ವತಿಯಿಂದ ನಾವು ಮಾಡ್ತಾ ಇದ್ದೇವೆ. ಹಲೋ, ಗಂಟೆ ಅಂತ ನಿನ್ನೆ ಬೆಳಗ್ಗೆ ಪ್ರಾರಂಭವಾದಂತಹ ಕಂಬಳ 159 ಜೊತೆ ಕೋಣಗಳ ಪಾಲ್ಗೊಳ್ಳುವಿಕೆಯಲ್ಲಿ ಯಶಸ್ವಿ ಮುನ್ನಡೆಯಲಿದೆ. ಲಕ್ಷಾಂತರ ಜನ ಇದಕ್ಕೆ ಸಾಕ್ಷೀಭೂತರಾಗಿದ್ದಾರೆ. ಈವರೆಗೆ ಕಂಬಳದಲ್ಲಿರುವಂತಹ ದಾಖಲೆ 100 meters last 100 meter race 8.78 seconds. ನಮ್ಮ ಮಂಗಳೂರು ಕಂಬಳದಲ್ಲಿ ಇವತ್ತಿನವರೆಗೆ ಆದಂತಹ ದಾಖಲೆ 9.28 seconds. ಅಲ್ಲ, ಬೆಂಗಳೂರು ಕಂಬಳದಲ್ಲಿ ಇವತ್ತಿನವರೆಗೆ ಆದಂತಹ ದಾಖಲೆ 9.28. ನೇಗಿಲು ಹಿರಿಯ ವಿಭಾಗದಲ್ಲಿ ಬಂಗಾಡಿ ಪರಂಬೇಲು ನಾರಾಯಣ ಮಲೆಕುಡಿಯ ಅವರ ಕೋಣಗಳು. ಸಾಗರದ ಈಗ ವೇದಿಕೆಯಲ್ಲಿದ್ದಾರೆ. ಗೌರವಾಧ್ಯಕ್ಷರು ಶ್ರೀ ಕೆ ಪ್ರಕಾಶ್ ಶೆಟ್ಟಿ ಹಾಗೂ ಅಶೋಕ್ ಕುಮಾರ್ ರೈ ಅವರು ಅತಿಥಿಯನ್ನ ಗೌರವದಿಂದ ಸ್ಟೇಜಿನ ಮೈಕಿನ ಬಗ್ಗೆ ನಾವು ಆಗದಿಂದ ರಿಪೀಟ್ ಮಾಡ್ತಾ ಇದ್ದೇವೆ. ಮತ್ತೊಮ್ಮೆ ಸ್ವಾಗತವನ್ನ ಕೋರುವ ಬೆಂಗಳೂರು ಕಂಬಳ ಸಮಿತಿ. ನಮ್ಮ ಬೆಂಗಳೂರು ನಮ್ಮ ಕಂಬಳ ಪ್ರಪ್ರಥಮ ಬಾರಿಗೆ ಬೆಂಗಳೂರಿನಲ್ಲಿ ಕಂಬಳದ ಒಂದು ಕ್ರೀಡೆಯನ್ನ ಜನರಿಗೆ ತೋರಿಸ್ತಾ ಇರುವಂತಹ ಸಾಹಸವನ್ನ ಮಾಡಿದಂತಹ ಬೆಂಗಳೂರು ಕಂಬಳ ಸಮಿತಿಗೆ ಮತ್ತೊಮ್ಮೆ ಅಭಿನಂದನೆಯನ್ನು ಕೋರ್ತಾ ಬಂದಂತ ಎಲ್ಲರಿಗೂ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ರಾಜ್ಯ ಕರೆಯಲ್ಲಿ ಉಡುಪಿ ಕೊರಂಗರಪಾಡಿ ಪಡುಮನೆ ಕರ್ಣ ಪ್ರಭಾಕರ ಗೆಡುವರ ಕೋಣಗಳಿದ್ರೆ, ಮಹಾರಾಜ ಕಣಲ್ಲಿ ಪಣೋಲಿ ಬೈಲು ಬಂಡಾರ ಮನೆ ಶಿವಾನಂದ ಕುಲಾಲ್ರ ಕೋಣಗಳಿವೆ. ಉಡುಪಿ ಕೊರಂಗರಪಾಡಿ ಪಡುಮನೆತ್ತ ಕರ್ಣ ಪ್ರಭಾಕರ್ ಶೆಟ್ರ್ ನೇರ್ಲು ರಾಜ ಕರೆಟ್ಟುಳ್ಳ, ಪಣೋಲಿ ಬೈಲು ಬಂಡಾರದ ಮನೆ ಶಿವಾನಂದ ಕುಲಾಲ್ರ ನೇರ್ಲುಳ್ಳ ಮಹಾರಾಜ ಕರೆಟ ಇನ್ನು ಬರೀ ಎರ್ಮಾಳು ಪುಚ್ಚೊಟ್ಟದಾಗೆಲ್ಲ ಬಂಗಾಡಿ ಗುತ್ ಸರಿ ಮಲ್ಪ್ಲೆ ಸರಿ ಮಲ್ಪ್ಲೆ ಗೇಟ್ ತೊಲೆ ಬರ್ತಾರ. ಪ್ರತಿ ಸರ್ತಿಲ ದುಂಬ ಪಿರಕೊಂಡು ಆಪಣ ಒಂದು ರಟ್ಟು ಪಲ್ಲೆಲ್ಲ ಸಾಕರ ಕೋಡ್ಚ ಹಾ ಒಂತೆ ಬುಟ್ಟನೆ ರಟ್ಟು ಪಲ್ದಾಗಲ್ಲ. ಹಲೋ, ನೆನೆ ಬೆರೀತಾ ಎರ್ಮಾಳ್ ಪುಚ್ಚೊಡ್ತಾಗಲ್ಲ ಬಂಗಾಡಿ ಗುತ್ತಿಗೆ ಬಿಡ್ತಾಗಲ್ಲ ಗೇಟ್ ತೊಲೆ ಹೋಗ್ತಾರ. ಉಲ್ಲೇರು ನಾನು ಒಂಜಿ ಜತೆಕ್ಕೆ 5 ನಿಮಿಷದ ಹೆಚ್ಚಿದೆ ತೊಂಡ ಕಂಬಳ ಮುಗಿಪರ ಕಷ್ಟ ಬಿಡು. ಧೈರ್ಯದ ಗಮನಿಸೋಳೆ ಇರಲಿನ ಯಜಮಾನನಾಗಲ್ಲ. ಕಂಬಳ ಸಕಾಲದಲ್ಲಿ ಮುಗಿಬೇಕು. ಪ್ರೇಕ್ಷಕ ವರ್ಗ ರಾಜ ಕರೆಕ್ಟ್ ಉಡುಪಿ ಕೊರಂಗರಪಾಡಿದಾಗಲಿ, ಮಹಾರಾಜ ಕರೆಕ್ಟ್ ಪಣೋಲಿ ಬೈಲ್ದಾಗಲಿ. ಬತ್ತೇರು ಟೈಮಿಂಗ್ ಎಷ್ಟು? 9.78. ರಾಜ ಕರೆತ್ತ ಉಡುಪಿ ಕೊರಂಗರಪಾಡಿ ಪಡುಮನೆ ಕರ್ಣಪ್ರಭಾಕರ್ ಹೆಗಡೆರ 9.78, 9.94. ಬಾಲಚಂದ್ರ ಲೋಕೇಶ್ ನಿರ್ಣಾಯಕವಾಗಿ ತೀರ್ಪು ಕೊಡುವುದಕ್ಕಾಗಿ ಜನರ ನೂಕು ನುಗ್ಗಲು ಸ್ವಲ್ಪ ಜಾಸ್ತಿ ಆದ್ರೆ ನಮಗೆ ಅನಾನುಕೂಲ ಹಾಕೊಂಡು ಬನ್ನಿ ಮತ್ತೆ ಬನ್ನಿ. ನೋಡುವಂತ ಕಿಶೋರ್ ಬಂಡಾರ್ಲ ಕಟೀಲು ಕುಡಿತರು ಕಿಂಚಲು ಲತಾ ಪ್ರಸಾದ್ ಶೆಟ್ರಲ್ಲ
ಗಿರಿಜಾ ರೋಡ್ ಲೈನ್ಸ್ ಕೋಟ ಗಾಡಿ ಕುಶ ಪೂಜಾರ್ಲ ಕಾರ್ಯಕರ್ತರು ಲತೀಫ್ ಇರ್ಲ ಸ್ವಲ್ಪ ಬ್ಯಾರಿಕೇಡ್ ಹತ್ರ ನಿಲ್ಬೇಕು. ನಿಖಿಲ್ ಮೋಕ್ಷ ಪೂಜಾರ್ಲ ಜನರನ್ನು ಹಿಂದಿನಿಂದ ಸ್ವಲ್ಪ ಅಲ್ಲಿ ಎದುರುಗಡೆ ನಿಂತವರು ರೊಟೇಷನ್ ಮಾಡಿ ದಯಮಾಡಿ ಆ ಕಡೆ ಕೂಡ ಕಂಬಳ ವೀಕ್ಷಣೆ ಮಾಡಲಿಕ್ಕೆ ಅವಕಾಶಗಳಿದೆ. ಸ್ಟಾಲ್ ಹತ್ರ ಹೋಗ್ಕೊಂಡು ಬರ್ಬೋದು. ದಯಮಾಡಿ ಬ್ಯಾರಿಕೇಡ್ ಹತ್ರ ಜನ ಸ್ವಲ್ಪ ಸಹಕರಿಸಬೇಕಂತ ವಿನಂತಿ. ಹಲೋ, ಕಾರ್ಯಕರ್ತರು ಅಲ್ಲೇ ನಿಲ್ಬೇಕು. ಬ್ಯಾರಿಕೇಡ್ ಹತ್ರ ಅರಮನೆ ಮೈದಾನದಲ್ಲಿ ಇರುವಂತಹ ರಾಜ ಮಹಾರಾಜ ಜೋಡುಕರೆ ಕಂಬಳದಲ್ಲಿ ಹಗ್ಗ ಕಿರಿಯ ವಿಭಾಗದಲ್ಲಿ ಭಾಗವಹಿಸಿದ 31 ಜೊತೆ ಕೋಣಗಳ ಪೈಕಿ 8 ಜೊತೆ ಕೋಣಗಳು ಸ್ಪರ್ಧಾಕಣದಲ್ಲಿ ಉಳಿದಿವೆ. ದಯವಿಟ್ಟು ಮುಂದಿನ ಸ್ಪರ್ಧೆಗಾಗಿ ಬೈಂದೂರು ದುರ್ಗಾ ಫ್ರೆಂಡ್ಸ್ ಆಗಲ್ಲ ಬಲೆ 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 ಕರೆತಲೆ ಬಲೆ ಸುರತ್ಕಲ್ ಪಾಂಚಜನ್ಯ ಯೋಗೀಶ್ವರ್ಯ ಪೂಜಾರರು, ಸುರಭಿ ಗ್ರೂಪ್ಸ್ ತುಳುನಾಡು, ನಲ್ಲೂರು ಬಜಗೋಳಿ ಶಿವಪ್ರಸಾದ್ ನಿಲಯ ದಿನೇಶ್ ಭಂಡಾರಿಯವರು, ಉಡುಪಿ 80 ಉಡುಪಿ ಕಲ್ಲಪಾಪು ಶ್ರೀಕಾ ನಂದೀಪ್ ಶೆಟ್ಟಿ ಅವರು, ಕಾರ್ಕಳ ಗಾಂಧಿ ಮೈದಾನ ಪೇಟೆ ಮನೆ ಶ್ರೀಧರ್ ಮೈಲಿ ಅವರು, ಬೈಂದೂರು ದುರ್ಗಾ ಫ್ರೆಂಡ್ಸ್ ಆಗಲ್ಲ ಬಲೆ 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 ನಿಟ್ಟ ಪರಪ್ಪಾಡಿ ಸುರೇಶ್ ಕೊಟ್ಟಾನಿಗೆ ಕಡನಲೆ ಮುಡಾಯಿ ಬೆಟ್ಟು ವಿಶ್ವನಾಥ ನಿವಾಸ ಕಾಳು ಪಾಂಡಾರು ನಮ್ಮ ಈ ಬೆಂಗಳೂರಿನ ಈಗ ತಾನೇ ಬಂದಿದ್ದಾರೆ. ಪ್ರೀತಿ ಪೂರ್ವಕವಾದಂತಹ ಸ್ವಾಗತವನ್ನ ಅವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಸುರತ್ಕಲ್ ಪಾಂಚಜನ್ಯ ರಾಜ್ಕುಮಾರ್ ವೇದಿಕೆಯಲ್ಲಿ ನಡೀತಾ ಇರುವಂತಹ ಆಭರಣ್ ಬೆಂಗಳೂರು ಕಂಬಳ ನಮ್ಮ ಕಂಬಳದ ವೇದಿಕೆಯಲ್ಲಿ ಹಲವಾರು ಅತಿಥಿಗಣ್ಯರು ಬಂದು ಈ ಕಾರ್ಯಕ್ರಮಕ್ಕೆ ಇನ್ನಷ್ಟು ಬೆಳಕನ್ನು ಕೊಡ್ತಾ ಇದ್ದಾರೆ. ಲಕ್ಷಾಂತರ ಜನರು ನಿನ್ನೆಯಿಂದ ಈ ಕಾರ್ಯಕ್ರಮಕ್ಕೆ ಬಂದು ತಮ್ಮ ಶುಭ ಹಾರೈಕೆಯನ್ನು ಕೊಡ್ತಾ ಇದ್ದಾರೆ. ಇತಿಹಾಸದಲ್ಲಿ ಜನಪದ ಕ್ರೀಡೆಯಾಗಿರುವಂತಹ ಕಂಬಳವನ್ನ ಬೆಂಗಳೂರಿಗೆ ತಂದು ಈ ಒಂದು ಕಾರ್ಯಕ್ರಮವನ್ನ ಮಾಡುವಂತಹ ಸಾಹಸವನ್ನ ಮಾಡಿದಂತಹ ಬೆಂಗಳೂರು ಕಂಬಳ ಸಮಿತಿಗೆ ಮತ್ತೊಮ್ಮೆ ಅಭಿನಂದನೆಯನ್ನ ಕೋರ್ತಾ ಇದ್ದೇವೆ. ಪ್ರತಿ ಸಾಲದ ಬೆರೀತ ಸಾಲದಾಗಲೇ ಈಗ ಈ ವೇದಿಕೆಯಲ್ಲಿ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸ್ಟಾರ್ ರಮೇಶ್ ಅರವಿಂದ್ ಅವರಿಂದ ಶುಭ ಹಾರೈಕೆ. ಕಜ್ಜಲ್ನ ಸಾಲ ಪ್ರತಿ ಸಾಲಗಳ 5 ನಿಮಿಷಗಳು ಸಾಲ ನೇಗಿಲು ಕಿರಿಯ ವಿಭಾಗದ ನಮ್ಮತನ ಅಂತ ಒಂದಿದೆ. ಪ್ರೀ ಕ್ವಾರ್ಟರ್ ಫೈನಲ್ ಸ್ಪರ್ಧೆ ನಮ್ಮತನವನ್ನ ಸಂಭ್ರಮಿಸುವಂತ ನಮ್ಮ ಮಂಗಳೂರು, ಉಡುಪಿ, ಅಲ್ಲಿ ಸೂರತ್ಕಲ್ಲು, ಆ ಕಡೆ ಬೈಂದೂರು, ಆ ಕಡೆ ಗೋಕರ್ಣ, ಕಾರವಾರವರೆಗೂ ಎಲ್ಲ ಕಡೆ ನಾನು ಶೂಟ್ ಮಾಡಿದ್ದೀನಿ. ಅಲ್ಲಿರೋ ಜನ, ಅವರ ನಡೆ, ನುಡಿ, ಅವರ ಸಂಪ್ರದಾಯಗಳು, ಅವರ ಈ ತರ ಆಟಗಳು, ಅವರ ತಿಂಡಿ ಊಟ ಎಲ್ಲವೂ, ಅವರ ಭಾಷೆ ಎಲ್ಲ ಬಹಳ ಇಷ್ಟ ಆಗುತ್ತೆ. ಅದರ ಒಂದು ಕಿರು ನೋಟವನ್ನ ಇವತ್ತು ಇಡೀ ಬೆಂಗಳೂರಿಗೆ ಈ ತಂಡದವರು ಮಾಡಿದ್ದಾರೆ. ಈ ತಂಡಕ್ಕೆ ಶುಭಾಶಯಗಳು. ವರ್ಲ್ಡ್ ಕಪ್ ನಡೆದಾಗ ಇಡೀ ಇಂಡಿಯಾ ಆ ಟಿವಿಗೆ ಅಂದ್ಕೊಂಡಿತ್ತಲ್ಲ, ಆ ಕ್ರೀಡೆ ನಮ್ಗೆ ಗೊತ್ತೇ ಇರಲಿಲ್ಲ. ಆ ಕ್ರೀಡೆನ ಯಾರೋ ತಗೊಂಬಂದು ಪರಿಚಯ ಮಾಡಿದ್ರು, ಅದರ ರುಚಿ ನಮಗೆ ಸಿಕ್ತು, ಅಂದ್ಕೊಂಡ್ಬಿಟ್ವಿ. ಅದೇ ತರ ಕ್ರೀಡೆಗಳನ್ನ ಬೇರೆ ಬೇರೆ ಭಾಗಗಳಿಗೆ ನಾವು ಪರಿಚಯ ಮಾಡೋದು ಬಹಳ ಮುಖ್ಯ ಅನ್ಸುತ್ತೆ. ಅದನ್ನ ಗುರು ಕಿರಣ್ ಮತ್ತು ಆ ತಂಡದವರು ಮಾಡಿದ್ದಾರೆ. ಅವರೆಲ್ಲರಿಗೂ ಅಭಿನಂದನೆಗಳು. ನಿಮ್ಮನ್ನೆಲ್ಲ ಭೇಟಿ ಮಾಡಿದಲ್ಲಿ ಬಹಳ ಬಹಳ ಸಂತೋಷ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ತುಂಬಾ ಧನ್ಯವಾದಗಳು ರಮೇಶ್ ಅರವಿಂದ್ ಅವರು ಈ ವೇದಿಕೆಯಲ್ಲಿ ಬಂದು ನಮ್ಮೆಲ್ಲರನ್ನ ಉದ್ದೇಶಿಸಿ 2 ಮಾತುಗಳನ್ನ ಆಡಿ ಶುಭ ಹಾರೈಸಿದ್ದಾರೆ. ನಮ್ಮ ಬೆಂಗಳೂರಿನ ಕಂಬಳಕ್ಕೆ ಬಂದಂತ ಅವರಿಗೆ ಮತ್ತೊಮ್ಮೆ ಅಭಿನಂದನೆಯನ್ನ ಕೋರ್ತಾ ಇದ್ದೇವೆ. ನೇಗಿಲು ಕಿರಿಯ ವಿಭಾಗದ ಪ್ರೀ ಕ್ವಾರ್ಟರ್ ಫೈನಲ್ ನ ಸ್ಪರ್ಧೆಯಲ್ಲಿ ವೇದಿಕೆಯಲ್ಲಿರುವಂತಹ ನಮ್ಮ ಇನ್ನೋರ್ವ ಅತಿಥಿ ಹ್ಯಾರಿಸ್ ಸರ್ ಅವರಿಗೆ ಈ ವೇದಿಕೆಯಲ್ಲಿ ಗೌರವ ಸಮರ್ಪಣೆಯನ್ನ ಮಾಡ್ತಾ ಇದ್ದೇವೆ. ನಿಮ್ಮ ಗೌರವ ಉಪಸ್ಥಿತಿಯನ್ನ ಬಹಳ ಪ್ರೀತಿಪೂರ್ವಕವಾಗಿ ಈ ವೇದಿಕೆಯಲ್ಲಿ ನಿಮ್ಮನ್ನ ಸನ್ಮಾನಿಸಿ ಗೌರವಿಸುವಂತಹ ಒಂದು ಸಮಯ. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ವೇದಿಕೆ, ಆಭರಣ್ ಬೆಂಗಳೂರು ಕಂಬಳ ನಮ್ಮ ಕಂಬಳದ ವೇದಿಕೆಯಲ್ಲಿ ಇರುವಂತಹ ಎಲ್ಲ ಅತಿಥಿ ಗಣ್ಯರಿಗೆ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ಅತಿಥಿಯಾಗಿರುವಂತಹ ಶ್ರೀ ಹ್ಯಾರಿಸ್ ಅವರು ನಮ್ಮೆಲ್ಲರನ್ನ ಉದ್ದೇಶಿಸಿ 1-2 ಮಾತುಗಳನ್ನ ಆಡಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಇದೀಗ ವೇದಿಕೆ ನಿಮಗಾಗಿತ್ತು. ಬ್ರಿಜೇಶ್ ಚೌಟ ಅವರು ಇಲ್ಲಿದ್ದಾರೆ. ಕಂಬಳದ ಸಂಘಟಕರಾದ ಉಮೇಶ್ ಶೆಟ್ಟಿ ಅವರಿದ್ದಾರೆ. ಕಂಬಳ ನಮ್ಮೆಲ್ಲರ ಮೆಚ್ಚಿನ ಕ್ರೀಡೆ. Record timing of Kambala is 8.78
And record timing of Bangalore Kamala so far is 9.28 seconds. ಏನು ನಮ್ಮ ಸ್ನೇಹಿತ ಅಶೋಕ್ ರೈ ಅವರು ಮತ್ತು ಅಣ್ಣ ಪ್ರಕಾಶ್ ಶೆಟ್ಟಿ ಅಣ್ಣ ಗುರು ಎಲ್ಲೋ ಕಾಣ್ತಾ ಇಲ್ವಲ್ಲ, ಗುರು ಕಿರಣ್ ಮತ್ತೆ ಗುರು ರಂಜನ್, ಗುರು ಕಿರಣ್ ಸಿಕ್ಕಿದ್ರು, ಗುರು ರಂಜನ್ ಸಿಕ್ಕಿದ್ರು. ಕಂಬಳಕ್ಕೆ ಒಂದು ಸಹಾಯ ಮಾಡನ ಬಹಳಷ್ಟು ಕಷ್ಟಪಟ್ಟು ಈ ಒಂದು ಅದ್ಧೂರಿ ಕಾರ್ಯಕ್ರಮ, ಬಹುಶಃ ಒಂದು ಚರಿತ್ರೆಯನ್ನು ಸೃಷ್ಟಿ ಮಾಡಿದ್ದೀರಿ. ಈ ಚರಿತ್ರೆ ಮುಂದುವರಿಲಿ ಅಂತ ನಿನ್ನೆ ನಮ್ಮ ಮುಖ್ಯಮಂತ್ರಿಗಳು ಕೂಡ ಹೇಳೋದನ್ನು ಕೇಳಿಸ್ಕೊಂಡೆ ನಾನು. ಮುಂದುವರಿಲಿ, ನಮ್ಮ ಮಂಗಳೂರಿನ ಉಡುಪಿ ಮಂಗಳೂರು ಭಾಗದ ಒಂದು ಕ್ರೀಡೆಯನ್ನು ಇಡೀ ರಾಜ್ಯಕ್ಕೆ ಇದು ಮುಂದುವರಿ ಪ್ರತಿ ವರ್ಷ ಈ ಒಂದು ಕ್ರೀಡೆಗೆ ಸ್ಫೂರ್ತಿ ಸಿಗಲಿ ಅಂತ ಹೇಳ್ತಾ ಸರ್ಕಾರದ ಖಂಡಿತ ನಮ್ಮ ವೈಯಕ್ತಿಕ ಸರ್ಕಾರ ಸಹಕಾರ ನಿಮ್ಗೆ ಯಾವತ್ತೂ ಇದೆ. ಒಳ್ಳೇದ್ ಮಾಡಿದಿರಿ, ಒಳ್ಳೇದಾಗ್ಲಿ. ಇಷ್ಟೊಂದು ಲಕ್ಷಾಂತರ ಜನ ಬಂದು ಸೇರಿರೋದು ಕೂಡ ನಿಜವಾಗ್ಲೂ ಈ ಕ್ರೀಡೆಗೆ ಪ್ರೋತ್ಸಾಹ ಇದೆ. ಇವತ್ತು ಇಡೀ ದೇಶ ಅಲ್ಲ, ಇಡೀ ಪ್ರಪಂಚ ನೋಡ್ತಾ ಇದೆ ಇದನ್ನು. ಸೊ ರಿಯಲಿ ಅಪ್ರಿಷಿಯೇಟ್ ಆಲ್ ದಿ ಎಫರ್ಟ್ಸ್ ಆ್ಯಂಡ್ ಆಲ್. ಬೇಕಾದಷ್ಟು ಜನ, ಬಹುಶಃ ನಾನು ಕೆಲವ್ರದ್ದು ಮಾತ್ರ ಹೆಸರು ಹೇಳಿದ್ದೀನಿ, ಇನ್ನೂ ಸುಮಾರು ಜನ ಇದಕ್ಕೆ ಸಹಕಾರ ಮಾಡಿರ್ತೀರಿ. ತಮ್ಮೆಲ್ಲರಿಗೂ ಅಭಿನಂದನೆ. ಖಂಡಿತ ಇದು ಮುಂದುವರಿಬೇಕು ಈ ಕಾರ್ಯಕ್ರಮ. ಇಟ್ ಶುಡ್ ಬಿ ಪರ್ಮನೆಂಟ್ಲಿ ಡನ್. ಮೇ ಬಿ ನೀವೇನೋ ಒಂದು ಜಾಗ ಬರೀ ಆಫೀಸ್ಗೇನೋ ಕೇಳಿದ್ದೀರಾ, ಕಂಬಳ ನಡೆಸೋಕ್ಕೆ ಸರ್ಕಾರಕ್ಕೆ ಜಾಗ ಕೇಳೋದು ಉತ್ತಮ ಅಂತ ನನಗೆ ಅನ್ನಿಸ್ತದೆ. ಅದನ್ನು ಕೇಳಿ ಒಂದು ಪರ್ಮನೆಂಟ್ ಜಾಗ ಮಾಡ್ಕೊಳ್ಳೋಣ ಅಂತ ಹೇಳಿ ನನ್ನನ್ನು ಕರೆಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ. ಕರೆಕ್ಟ್ ತಯಾರಾಂದಲ್ಲಿ ಉಲ್ಲೇರಿ ಬಂಗ್ವಾಡಿ ಗುತ್ತಿಗೆ ಬಿಟ್ಟು ಮೊಹಮ್ಮದ್ ಅನಾಜರ್ನಲ್ಲೂ ರಾಜ್ಯ ಕರೆಕ್ಟ್ ಎರ್ಮಾಳು ಪುಚ್ಚೋಟಿ ಒಂದು ಚಿಕ್ಕ ಸಹಾಯವನ್ನ ಪುಚ್ಚೊಟ್ ಬೀಡು ಬಾಲಚಂದ್ರ ಲೋಕಯ್ಯ ಶೆಟ್ಟರ್ನಲ್ಲೂ ಮಹಾರಾಜ ತಗೊಳ್ಬೇಕು ಅನ್ನುವಂಥದ್ದು ಪರ್ಮನೆಂಟ್ ಆಗಿ ಬೆಂಗಳೂರಿನಲ್ಲಿ ಕಂಬಳ ಮಾಡುವಂತಹ ಸ್ಪರ್ಧೆ ಪ್ರಾರಂಭ ಆಗಿದೆ. ರಾಜ ಕರೆಕ್ಟ್ ಬಂಗ್ವಾಡಿ ಗುತ್ತಿಗೆ ಬಿಟ್ಟುದಕ್ಕಲ್ಲಿ ಮಹಾರಾಜ ಕರೆಕ್ಟ್ ಎರ್ಮಾಳು ಪುಚ್ಚೊಟ್ಟು ಬೀಡುದಕ್ಕಲ್ಲಿ ನಾಯರ್ದಲ್ಲಿ ಇವಾಗದ ಕ್ವಾರ್ಟರ್ ಫೈನಲ್, ಪ್ರೀ ಕ್ವಾರ್ಟರ್ ಫೈನಲ್ ಸಾಲ್ ಮಹಾರಾಜ ಕರೆತ್ತ ಎರ್ಮಾಳು ಪುಚ್ಚೊಟ್ಟು ಬೀಡು ಬಾಲಚಂದ್ರ ಲೋಕಯ್ಯ ಶೆಟ್ಟರ್ನೇರ್ಲು ಮಹಾರಾಜ ಕರೆತ್ತ ಇರ್ಲು 9.82 ವಿಭಾಗದಲ್ಲಿ ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ರಾಜ ಕರೆತ್ತ ಕುಮಾರ್ ರೈ ಅವರು ಮಾಡ್ತಾ ಇದ್ದಾರೆ. ಮಹಾರಾಜ ಕರೆಕ್ಟ್ ಬೈಂದೂರು ದುರ್ಗಾ ಫ್ರೆಂಡ್ಸ್ ಸಮೃದ್ಧಿ ಪ್ರಸಿದ್ಧ ದೇವಾಡಿಗರ ರಸನಗುಡಿ ಇವರು ಕೂಡ ವೇದಿಕೆಗೆ ಬರಬೇಕು ಮಹಾರಾಜ ಅಂತ ಕೇಳಿಕೊಳ್ತಾ ಕೆರೆಯಲ್ಲಿ ಓಟ ಕೇಳಿದಂತ ಎರ್ಮಾಳು ಕಚ್ಚಟ್ಟು ಬೇಡು ಬಾಲಚಂದ್ರ ಅವರ ಓಟದ ಕೋಣಗಳು ಕೇವಲ 9.82 ಸೆಕೆಂಡ್ಗಳಲ್ಲಿ ತಮ್ಮ ಓಟವನ್ನು ಪೂರ್ಣಗೊಳಿಸಿರುತ್ತೆ. ಹಾಗೆಯೇ ಎದುರಾಳಿ ವಿಭಾಗದಲ್ಲಿ ರಾಯಿ ಶೀತಲ ಸೆಕೆಂಡ್ಗಳಲ್ಲಿ ತಮ್ಮ ಓಟವನ್ನು ಬರಬೇಕು. ಇದೀಗ ವೇದಿಕೆಯಲ್ಲಿ ಓಟದ ಕೋಣಗಳಿಗೆ ಕೇಳಿಕೊಳ್ತಾ ಇದ್ದೀವಿ. ಕಂಬಳ ಅನ್ನುವಂಥದ್ದು ಖಂಡಿತವಾದಂತಹ ಜಾನಪದ ಕ್ರೀಡೆ ಅಲ್ಲ, ನೂರಾರು ವರ್ಷಗಳ ಇತಿಹಾಸವನ್ನ ಪಡೆದಂತಹ ಒಂದು ಕ್ರೀಡೆ. ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳ ವ್ಯಾಪ್ತಿಯಲ್ಲಿ ಕರಾವಳಿಯಲ್ಲಿ ಹೆಸರುವಾಸಿಯಾಗಿರುವಂತಹ ಕ್ರೀಡೆ. ಖಂಡಿತವಾಗಿ ನಮ್ಮ ಕರಾವಳಿಯ ಜನರಿಗೆ ಗೊತ್ತಿದೆ, ಕಂಬಳವನ್ನ ನಮ್ಮ ಊರಿನಲ್ಲಿ ಮಾಡಬೇಕು ಅಂತ ಹೇಳಿದ್ರೆ 1-2 ತಿಂಗಳು 3 ತಿಂಗಳ ಕಾಲ ಎಲ್ಲರೂ ಸೇರ್ಕೊಂಡು ಮಾಡಬೇಕಾದಂತಹ ಕಾರ್ಯಕ್ರಮಗಳು. ಆದ್ರೆ ಬೆಂಗಳೂರಿನಲ್ಲಿ ಇಂತಹ ಒಂದು ಕ್ರೀಡೆಯನ್ನ ಇಷ್ಟು ವಿಶಾಲವಾದಂತಹ ಜಾಗದಲ್ಲಿ ಇಷ್ಟು ಲಕ್ಷಾಂತರ ಜನಗಳ ಸೇರಿಸ್ಕೊಂಡು ಮಾಡಬೇಕು ಅಂತ ಹೇಳಿದ್ರೆ ಎಷ್ಟು ಕಷ್ಟದ ವಿಚಾರ ಅಂತ ಗೊತ್ತಿರಬಹುದು. ಎಲ್ಲ ವಿಘ್ನಗಳನ್ನ ದಾಟಿ ಎಲ್ಲ ಸಾಧನೆಗಳನ್ನ ಮಾಡ್ತಾ ಬೆಂಗಳೂರು ಕಂಬಳ ಸಮಿತಿ ಇವತ್ತು ಪ್ರಪ್ರಥಮ ಬಾರಿಗೆ ಬೆಂಗಳೂರಿನಲ್ಲಿ ಬೆಂಗಳೂರು ಕಂಬಳ ಆಗ್ತಾ ಇರುವಂತಹ ಕಂಬಳವನ್ನ ಯಶಸ್ವಿಯಾಗಿ ಮಾಡಿದ್ದಾರೆ. ಬೆಂಗಳೂರು ಕಂಬಳ ಸಮಿತಿಗೆ ಮತ್ತೊಮ್ಮೆ ಅಭಿನಂದನೆಯನ್ನ ಕೋರ್ತಾ ಇದ್ದೇವೆ. ಗೌರವಾಧ್ಯಕ್ಷರಾದಂತಹ ಶ್ರೀ ಕೆ ಪ್ರಕಾಶ್ ಶೆಟ್ಟಿ ಅವರು, ಅಧ್ಯಕ್ಷರು ಶ್ರೀ ಅಶೋಕ್ ಕುಮಾರ್ ರೈ ಅವರು, ಅದೇ ರೀತಿಯಲ್ಲಿ ಕಾರ್ಯಾಧ್ಯಕ್ಷರಾದಂತಹ
ಶ್ರೀ ಗುರುಕಿರಣ್ ಹಾಗೂ ಶ್ರೀ ಬೆಳ್ಳಿಪಾಡಿ ಗುಣರಂಜನ್ ಶೆಟ್ಟಿ ಇವರ ಜೊತೆಗೆ ಕೈ ಜೋಡಿಸಿದಂತ ಎಲ್ಲ ತಂಡದವರಿಗೆ ಮತ್ತೊಮ್ಮೆ ಅಭಿನಂದನೆಯನ್ನು ಬೆಂಗಳೂರು ಕಂಬಳ ಸಮಿತಿ ಪ್ರಪ್ರಥಮ ಬಾರಿಗೆ ಬೆಂಗಳೂರಿನಲ್ಲಿ ಹೆಸರಿನೊಂದಿಗೆ ಬೆಂಗಳೂರಿನಲ್ಲಿ ಪ್ರಪ್ರಥಮ ಬಾರಿಗೆ ಆಭರಣ್ ಬೆಂಗಳೂರು ಕಂಬಳ ನಮ್ಮ ಕಂಬಳವನ್ನ ಬಹಳ ಸುಸೂತ್ರವಾಗಿ ನಡೆಸ್ತಾ ಇದ್ದಾರೆ. ಅವರಿಗೆ ಅಭಿನಂದನೆಗಳನ್ನ ಕೊಡ್ತಾ ಇದ್ದೇವೆ. ಈಗ ಸ್ಟೇಜಿನ ಮೈಕ್ ಸೌಂಡ್ ಕಂಟ್ರೋಲ್ ಇಲ್ವಾ? ನಿರಂಜನ್ ರೈಗಳು ಸ್ವಲ್ಪ ನೋಡ್ಬೇಕದು. ಸ್ನೇಹಿತರೆ, ನಮಗೆ ಗೊತ್ತಾಗುತ್ತೆ, ಎಲ್ಲರಿಗೂ ಕುತೂಹಲ ಇದೆ. ರಾಜ ಕರೆಕ್ಟ್ ಲೋರಟೋ ಮಹಲ್ ತಗಲಿ, ಮಹಾರಾಜ ಕರೆಕ್ಟ್ ಬೈಂದೂರು ದುರ್ಗಾ ಫ್ರೆಂಡ್ಸ್ ತಗಲಿ. ಮಹಾರಾಜ ಕರೆ 10.02 ಬೈಂದೂರು ದುರ್ಗಾ ಫ್ರೆಂಡ್ಸ್ ಸಮೃದ್ಧಿ ಪ್ರಸಿದ್ಧ ದೇವಾಡಿಗರ ಕೋಣಗಳು. ಬೈನೂರು ದುರ್ಗಾ ಫ್ರೆಂಡ್ಸ್ ಸಮೃದ್ಧಿ ಪ್ರಸಿದ್ಧ ದೇವಾಡಿಗರ ಕೋಣಗಳು 10.02 ಸೆಕೆಂಡ್ಸ್ ಗೌರವ ಉಪಸ್ಥಿತಿಯನ್ನ ಗೌರವಿಸ್ತಾ ಇದ್ದಾರೆ. ಅವರಿಗೆ ಗೌರವವನ್ನ ಸಮರ್ಪಿಸಬೇಕು ಅಂತ ಶ್ರೀ ಕೆ ಪ್ರಕಾಶ್ ಶೆಟ್ಟಿ ಅವರನ್ನ ಕೇಳ್ಕೊಳ್ತಾ ಇದ್ದೇವೆ. ತೊಟ್ಟಾಡಿ ಕಿಶೋರ್ ಭಂಡಾರಲ ಕಟೀಲ್ ಕೊಡ್ತಿರೋ ಪ್ರಸಾದ್ ಶೆಟ್ಟಿ ಮಹೋದರ ನಿವಾಸ ಈಶಾನ್ಯ ನಾರಾಯಣ ಭಂಡಾರನ ವಜನ ಬರ್ತಿರುವ ರಾಜ ಕರೆಕ್ಟ್. ಸಾರ್ವಜನಿಕರು ದಯಮಾಡಿ ಎದುರುಗಡೆಯಿಂದ ನನ್ನ ಬೆರಿತ ಜೈನ್ ಜಾಗವನ್ನ ಖಾಲಿ ಮಾಡಬೇಕು. ಸ್ವಲ್ಪ ನಮಗೆ ಸಹಕಾರ ಅಂತ ಕೇಳ್ಕೊಳ್ತಾ ಇದ್ದೀವಿ. ಬ್ಯಾರಿಗೇಟ್ ಹತ್ರ ನೂಕು ಮಾಡ್ತಾ ಇರುವಂತಹ ಸಾರ್ವಜನಿಕರು ಸ್ವಲ್ಪ ಆರಾಮವಾಗಿ ಇನ್ನು ಕೆಲವರಿಗೆ ಇನ್ನಷ್ಟು ಹಲವಾರು ವೇದಿಕೆಗಳಿದೆ, ಮನೋರಂಜನಾ ಕಾರ್ಯಕ್ರಮಗಳಿದೆ, ಫುಡ್ ಕೋರ್ಟ್ ಇದೆ. ಎಲ್ಲವನ್ನ ಸುತ್ತಾಡ್ಕೊಂಡು ಬಂದು ಕರೆಗಳನ್ನ ನೋಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ಈ ಕಂಬಳವನ್ನ ವೀಕ್ಷಿಸುವಂತಹ ಅವಕಾಶ ಯಾರಿಗೂ ಏನು ಅನಾನುಕೂಲ ಆಗದೇ ಇರುವ ತರ ನೀವೇ ಜಾಗರೂಕತೆ ವಹಿಸಬೇಕು ಅಂತ ಕೇಳ್ಕೊಳ್ತಾ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದಂತಹ ಬ್ರಿಜೇಶ್ ಚೌಟ ಅವರು ಬಂದಿದ್ದಾರೆ. ಕಂಬಳ ಬಂದಿದ್ದಾರೆ. ಕಂಬಳವನ್ನ ಯಾವ ರೀತಿ ವೀಕ್ಷಣೆಯಲ್ಲಿ ನಾವಿದ್ದೀವಿ. ಈ ಸ್ಪರ್ಧೆ ಮುಗಿದ ತಕ್ಷಣ ಹಗ್ಗ ಹಿರಿಯ ವಿಭಾಗದ ಅತ್ಯಂತ ವೇಗದ ಕೋಣಗಳ ನಿಖರವಾದಂತಹ ಸ್ಪರ್ಧೆ, ಅತ್ಯಂತ ಬಿರುಸಿನ ಸ್ಪರ್ಧೆ. ಬಲ್ಲದ ಮಲ್ಲ ವಿಭಾಗದ ಎರಡನೇನಾಗಲಿ. ಹಲೋ ತಯಾರವರು 5ನೇ ಸಾಲನ್ನು ಬಿಡ್ತಾ ಇದ್ದಾರೆ. ನಕರೆ ಮಹೋದರ ನಿವಾಸ ಈಶಾನ್ಯ ನಾರಾಯಣ ನಂಬರ್ ತರುವ ರಾಜ ಕರೆಕ್ಟ್ 5ನೇ ಸಾಲ ದಯಾನಂದ ದೇವ್ ಬೆಂಗಳೂರು ಮೇನೆರಳು ಮಹಾರಾಜ ಕರೆಕ್ಟ್. ಹಲೋ 5ನೇ ಸಾಲನ್ನು ಬಿಡೊಂದಿಲ್ಲರಿ. ಜೈ ತುಳುನಾಡು ಪುತ್ತೂರು ಬಟ್ಟಾಡಿ ಕಿಶೋರ್ ಭಂಡಾರಲ ಕಟೀಲ್ ಕೊಡುತ್ತರು ಕಿನ್ನೆಚ್ಚಲು ಲತಾ ಪ್ರಸಾದ್ ಶೆಟ್ರಲ ರಾಜ ಕರೆ ಜೈ ತುಳುನಾಡು ಪುತ್ತೂರು ಬಟ್ಟಾಡಿ ಕಿಶೋರ್ ಭಂಡಾರಿ ಅವರ ಕೋಣಗಳಿಗೆ ಮಹಾರಾಜ ಕರೆ ಕಟೀಲ್ ಕೊಡುತ್ತರು ಕಿನ್ನೆಚ್ಚಲು ಲತಾ ಪ್ರಸಾದ್ ಶೆಟ್ಟಿ ಅವರ ಕೋಣಗಳಿಗೆ ಒಂದು ಜಾಗರೂಕತೆಯನ್ನು ವಹಿಸಬೇಕು. ಸ್ವಲ್ಪ ನಮಗೆ ಸಹಕಾರ ನೀಡಬೇಕು ಅಂತ ಸಾರ್ವಜನಿಕರಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಸ್ವಲ್ಪ ಸ್ವಲ್ಪ ಹಿಂದ್ಗಡೆ ಹೋದ್ರೆ ಎಲ್ರಿಗೆ ಆರಾಮವಾಗಿ ಈ ಒಂದು ಕಂಬಳವನ್ನ ನೋಡುವ ನೋಡ್ಕೊಳ್ಳಿ. ಸ್ವಲ್ಪ ಈ ಸವಿಯನ್ನು ಗಮನಿಸಲಿ. ಮರಬಿಗಿತ್ತಿನ ಬಿಚ್ಚರಿತ್ತಿನ ಮರಬಿಪ್ಪರ ಸುಳ್ಮಲ್ಪೊಂಡಿಗ್ಲಿ ಕೇವಲ ಒಂದು ಅರ್ಧ ಗಂಟೆ ಪುರುಸೊತ್ತಿಕೊಂಡಿಗ್ಲ ಗಾತೆ ನಡೆಯುತ್ತಿರುವಂತಹ ಸ್ಪರ್ಧೆ ನೇಗಿಲು ಕಿರಿಯ ವಿಭಾಗದವರ ಕೋಣಗಳ ಸ್ಪರ್ಧೆ. ಇದಾದ ನಂತರ ಅಡ್ಡ ಹಾಲಿಗೆಯವರಿಗೆ ಒಂದು ಸಲ ಓಡಿಸುವುದಕ್ಕೆ ಅವಕಾಶ. ನಂತರ ಹಗ್ಗವಿರಿ ಹಿರಿಯ ವಿಭಾಗದ ಕೋಣಗಳ ಸ್ಪರ್ಧೆ ನಡೀತದೆ. ದಯವಿಟ್ಟು ಹಿರಿಯ ವಿಭಾಗದ ಕೋಣಗಳ ಯಜಮಾನರುಗಳು ಮರಬಿಗಿಯುವುದಕ್ಕೆ ಪ್ರಾರಂಭಿಸಬೇಕು. ಸಮಯಕ್ಕೆ ಸರಿಯಾಗಿ ಕರೆಗೆ ಸ್ಪರ್ಧಾ ಕಣಕ್ಕೆ ಆಗಮಿಸಬೇಕಾಗಿ ನಿಮ್ಮಲ್ಲಿ ವಿನಂತಿಸಿಕೊಡ್ತಾ ಇದ್ದೇವೆ, ಸೂಚನೆಯನ್ನು ಕೊಡ್ತಾ ಇದ್ದೇವೆ. ರಾಜ ಕರೆಟೆ ನಕರೆ ಮಹೋದರ ನಿವಾಸ ಈಶಾನ್ಯ ನಾರಾಯಣ ಭಂಡಾರನಿರಲು ಮಹಾರಾಜ ಕರೆಟೆ DS ಗ್ರೂಪ್ ದಯಾನಂದ ಬೆಂಗಳೂರು. ಹಲೋ, ಭಾರಿ ಪೂರ್ವದ ಸಭೆ, ಅತ್ಯಂತ ಕುತೂಹಲಡು ಜನ ವೀಕ್ಷಣೆ ಮಲ್ತೊಂದುಲ್ಲೇರಿ.
ನೀವೆಲ್ಲ ಆ ಬ್ಯಾರಿಕೇಡ್ನ ಒಳಗೆ ಹೇಗೆ ಬಂದರೆ ಗೊತ್ತಿಲ್ಲ ನಮಗೆ. ಅಲ್ಲಿ ಬರಲಿಕ್ಕೆ ಅವಕಾಶ ಇಲ್ಲ, ಎದುರಿನವರಿಗೆ ಇಲ್ಲ, ನಿಮಗೆ ಅವಕಾಶ ನೀವಾಗೇ ಮಾಡಿಕೊಂಡದ್ದ. ನಿಮ್ಮ ಕುತೂಹಲ ಆಸಕ್ತಿಯನ್ನು ನಾವು ಮೆಚ್ಚುತ್ತೇವೆ. ಅದರ ವ್ಯವಸ್ಥೆಗೆ ಪ್ರತಿಯೊಬ್ಬರೂ ಕೂಡ ಗೌರವವನ್ನು ಕೊಡಲೇಬೇಕು. ಯಾಕಂದರೆ ಸಂಘಟಕರ ಪರಿಶ್ರಮ ನಿಮ್ಮೆಲ್ಲರನ್ನು ಇಲ್ಲಿಗೆ ಕರೆತರುವಲ್ಲಿ ಪ್ರಮುಖ ಕಾರಣ ಆಗಿದೆ. 159 ಜೊತೆ ಕೋಣಗಳು ದೂರದ ಕರಾವಳಿಯಿಂದ 400 ಮೀಟರ್ 500 ಕಿಲೋಮೀಟರ್ ದೂರದಿಂದ ಬಂದಿದ್ದಾರೆ. ಇವೆಲ್ಲವೂ ನಿಮಗಾಗಿ. ರಾಜ್ಯ ಕ್ಯಾರೆಟ್ ಅಕ್ರಮ ಹೋದ ನಿವಾಸ ಈಶಾನಿ ನಾರಾಯಣ ಭಂಡಾರನ ಮಹಾರಾಜ ಕ್ಯಾರೆಟ್ DS ಗ್ರೂಪ್ ದಯಾನಂದ್ ಬೆಂಗಳೂರು. ಹಲೋ, ಐದನೇ ಸಾಲು ರಾಜ ಕರೆತ 9 40 10 13 ರಾಜ ಕರೆತ ಮಹೋದರ ನಿವಾಸ ಈಶಾನಿ ನಾರಾಯಣ ಭಂಡಾರ ನಂಬರ್ ತರಲು. ಹಲೋ, ಒಂದು ಐದನೇ ಸಾಲು ಬನ್ನಿ ಸರ್. ಎಕಾರ್ದಕ್ಕ ಬಂಡ ಇದಕ್ಕೆ ಏನು ಜಿರೆಗೆ 5ನೇ ಸಾಲು ಜೈತುಳ್ನಾಡ್ಲ ಕಟೀಲ್ ಕೊಡತ್ತುರ್ಲ ಜೈತುಳ್ನಾಡ ಬೇತನ ಇತ್ತ ಬತ್ತನ. ಹಲೋ, ಒಂದು ಮಿನಿಟ್ ರಾಜಾ ಕ್ಯಾರೆಟ್ ಬತ್ತನ ಬೊಕ್ಕ ಗಿಡ ಪಂಡಿತರ ಎಂಗಿಲ್ಡ ತುಳುನಾಡು ಪುತ್ತೂರು ಚೊಕ್ಕಾಡಿ ಕಿರಣ್ ಭಂಡಾರನ ಇರಲು ಇತ್ತ ಬತ್ತನ. ತುಳುನಾಡು ಪುತ್ತೂರು ಕೊಚ್ಚಾಡಿ ಕಿಶೋರ್ ಭಂಡಾರನ ಇರಲು ರಾಜಾ ಕ್ಯಾರೆಟ್ ಬತ್ತನ. ಹಲೋ, ಮೂಲು ಗಂತಡ್ ಬುಡ್ನಾಗ ಎಂಗ್ಲಿ ಕಡೆ 5 ಸರ್ತಿ ಪಂಡ ಸರ್. ಈಗಲಿ ಇನ್ ಕೆಬಿ ಕೊರಿಯೋಡು ಚೂರು ಬುಡ್ನಾಗ ಬದಲಾವಣೆಯಲ್ಲಿ ಕೆಲವು ಆಪ. ಹಲೋ ಸರಿ ಅಂದೆ ಇತ್ತೇರು ಬರ್ತೀರಿ ಬಲೆ ನಕ್ರೆ ಮಾತಾಡದಾಗ್ಲಿ ಬರ್ತಾರಣ್ಣ. DS ಗ್ರೂಪ್ ದಾಗ್ಲಿ ಬರೋಡು. DS ಗ್ರೂಪ್ ಕಮಾನ್ ನಕ್ರೆ ಮಾದರ್ ನಿವಾಸ ಈಶಾನಿ ನಾರಾಯಣ ಭಂಡಾರನ 1ನೇ ನಂಬರ್ದಿರಲು ರಾಜ ಕರೆಕ್ಟ್. DS ಗ್ರೂಪ್ ದಯಾನಂದ ಬೆಂಗಳೂರು ಮೇರ್ನೇರ್ಲು ಮಹಾರಾಜ ಕರೆಕ್ಟ್. ರಾಜಕರೆಯಲ್ಲಿ ಹಲೋ ನಕ್ರೆ ಮಾದರ್ ನಿವಾಸ ಸ್ವೀಕಾರ ಮಾಡ್ದನ. ನಕ್ರೆ ಮಾದರ್ ನಿವಾಸ ಈಶಾನಿ ನಾರಾಯಣ ಭಂಡಾರಿ ಅವರ ಕೋಣಗಳು ರಾಜಕರೆಯಲ್ಲಿ. DS ಗ್ರೂಪ್ ದಯಾನಂದ ಬೆಂಗಳೂರು ಇವರ ಕೋಣಗಳು ಮಹಾರಾಜ ಕರೆಯಲ್ಲಿ. ಬೆಂಗಳೂರು ಕಂಬಳದಲ್ಲಿ ನಮ್ಮ ಕೋಣಗಳನ್ನು ಓಡಿಸಬೇಕು ಕಂಬಳ ಅಭಿಮಾನಿಗಳಿಗೆ. ರಾಜ ಕ್ಯಾರೆಟ್ ನಕಲಿ ಮಹೋದರ ನಿವಾಸ ಈಶಾನ್ ನಾರಾಯಣ ಭಂಡಾರನ 1 ನಂಬರ್ ತಿರಲಿಲ್ಲ. DS ಗ್ರೂಪ್ ದಯಾನಂದ ಬೆಂಗಳೂರು ಮೇರ್ನೇರ್ಲು ಮಹಾರಾಜ ಕ್ಯಾರೆಟ್ ಇಲ್ಲ. ಸರಿ, ಈ ಕಾರಣಕ್ಕಾಗಿಯೇ ನಾವು ಮೊದಲು ಬೆಲೆ ಹೆಸರನ್ನು ಹೇಳುವುದಿಲ್ಲ. ಯಾವ ಕರೆಯಲ್ಲಿ ಬಂದವರು, ಎಷ್ಟು ಸಮಯದಲ್ಲಿ ಬಂದವರು ಅನ್ನೋದನ್ನು ಮೊದಲು ಪ್ರಕಟಿಸಿ ನಂತರ ಹೆಸರು ಹೇಳ್ತೇವೆ ನಾವು. DS ನವರು ಬನ್ನಿ. DS ಗ್ರೂಪ್ನವರು ಆ ಮೈಕ್ ಸ್ವಲ್ಪ ಸರಿ ಮಾಡ್ಬೇಕು. ಆ ಬದಿಯಲ್ಲಿ ಬಂದ್ರೆ ನಿನ್ನೆಯಿಂದ ಈ ಮೈಕ್ ಸಮಸ್ಯೆ ತಪ್ಪಿದ್ದಲ್ಲ ನಮಗೆ. ಹೌದು, ಇಲ್ಲಿ ಸಮಸ್ಯೆ ಏನಿಲ್ಲ. ಹಲೋ, ಕೆಲವು ಸಂದರ್ಭ ಜನ ಸಮಸ್ಯೆ ತಾಳಿಜ್ಜಿ ಎಂಗ್ಲೇನು ಸರಿ. ಸರಿ, ಮೈಕ್ನ ಪ್ರಾಬ್ಲಮ್ ಇರ್ತದೆ. ನೆಕ್ಸ್ಟ್ ಗಿರಿಜಾ ರೋಡ್ ಲೈನ್ಸ್ ಕೋಟ ಗಾಡಿ ಕೂಸ ಪೂಜಾರಿ ಅವರು ಮತ್ತು ಸಿದ್ದಕಟ್ಟೆ ಕೆರೆಬಳಿ ಲತೀಫ್, ನೀವು ರೆಡಿ ಇರಬೇಕು. ಕರೆಯಲಿದ್ದಾರೆ ನಕ್ರೆ ಮಹೋದರ ನಿವಾಸ ಈಶಾನಿ ನಾರಾಯಣ ಭಂಡಾರ ಅರಿಯವರ ಈ ಕೋಣಗಳು. ಬೆಂಗಳೂರು DS ಗ್ರೂಪ್ ದಯಾನಂದರವರ ಕೋಣಗಳು ಮಹಾರಾಷ್ಟ್ರ. ನನ್ನ ಬೆರೀಕ ಅಡ್ಡಬಲ ಇದಕ್ಕೆ ಒಂದ್ಸರಿ ಗಿಟ್ಪರ ಅವಕಾಶ ಕೊಡ್ತಾ ఆయన ಬೆರೀಕ ಬಲದ ಮಲ್ಲಾಗಲು ತಯಾರಾದ ಬರೋಣ. ಬಲದ ಮಲ್ಲಾಗಲಿ ನೇಗಿಲು ಕಿರಿಯ ವಿಭಾಗದ ಈ ಹಂತದ ಸ್ಪರ್ಧೆ ಮುಗಿದ ತಕ್ಷಣ ಅಡ್ಡಾಲಿಗೆ ಕೋಣಗಳಿಗೆ ಓಡಿಸುವುದಕ್ಕೆ ಒಂದು ಸಲ ಅವಕಾಶ ಕೊಟ್ಟಿದೆ. 6 ಜೊತೆ ಕೋಣಗಳು ಕೂಡ ಒಟ್ಟಿಗೆ ನೀವು ಗಂತಿಗೆ ಬರಬೇಕು. ಹಿರಿಯ ವಿಭಾಗದ ಕೋಣಗಳವರು ದಯವಿಟ್ಟು ಗಮನಿಸಿ. ಹಲೋ, ಎಲ್ಲಿರ ಸಾಲದ ಬಿರಿಕ ಅಡ್ಡಪಲ ಇದಾಗಲಿ ಚಾನ್ಸ್ ಗಿರಿಜಾ ರೋಡ್ ಲೈನ್ಸ್ ಸಿದ್ಧ ಕಟ್ಟಲ ಗೆದ್ದಲ ಬಹುದರ ఆయన బిరికి బల్లుద మల్లెర్లు తయారవడనా బల్లుద మల్లెర్న యజమాನ ಬಾಲಕೇನು ಜಣ್ಣ ಇಡಕೇನರ್ರೆ ಕೇನುಜಿ ನಾಯರ್ದ ಎಲ್ಲಿರನ ಸಾಲದ ಬಿರಿಕೆ
ಬಲ್ಲುದ ಮಲ್ಲರಿನ ಸಾಲ್ ಇರ್ಲಿನಗಲು ಮರಸೊಂದು ತಯಾರಾದಿಪ್ಪಡು ನಕ್ರೆ ಮಹೋದರ ನಿವಾಸ ಇಶಾನಿ ನಾರಾಯಣ ನೀವಲ್ಲಿ ನಿಲ್ಲಿಕ್ಕೆ ಆಗುದಿಲ್ಲ, ಅಲ್ಲಿ ಹಿಂದೆ ಕೂತವ್ರು ನಿಮ್ಮ ಬೆನ್ನು ನೋಡುದ. ದಯವಿಟ್ಟು ಅಲ್ಲಿ ಯಾರು ನಿಲ್ಲಿಕ್ಕಿಲ್ಲ, ಈ ಕಡೆ ನಿಲ್ಲುದಕ್ಕೆ ಅವಕಾಶ ಕೊಟ್ಟಿದ. ವಾಲಂಟಿಯರ್ಸ್ ಏನ್ ಮಾಡ್ತಾ ಇದ್ದೀರಿ? ಅಲ್ಲಿ ಯಾರು ನಿಲ್ಲುವ ಹಾಗೆ ಇಲ್ಲ. ಆ ತುಳುಟು ಬನ್ಪ ಅಲ್ಪೇರ್ಲು ಉತ್ತರಜ್ಜಿ, ಯು ಆರ್ ನಾಟ್ ಸಪೋಸ್ ಟು ಸ್ಟ್ಯಾಂಡ್ ದರ್. ಈ ಭಾಷೆಯಲ್ಲಿ ಅರ್ಥ ಅಬ್ಜ? ಯಾವ ಭಾಷೆಯಲ್ಲಿ ಹೇಳ್ಬೇಕಣ್ಣ? ನೀವು ಅಲ್ಲಿ ನಿಲ್ಲಿಕ್ಕೆ ಆಗುದಿಲ್ಲ ಅಂತ ನಾವು ಹೇಳ್ತಾ ಇದ್ದೇವೆ. ಆ ಕಬ್ಬಿಣ ಹಿಡಿದು ನಿಂತವರೆಲ್ಲ ಬಿಡಿ, ಕಬ್ಬಿಣ ಬಿಡಿ ಸ್ವಲ್ಪ. ಅದು ಕರ್ಬ ಪತ್ತೊಂದು ಇಪ್ಪಡ ಅಪ್ಪಣ ಕೆಲವು ತಗ್ಲಿಗೆ ಅಂಚದಲ್ಲ ಸಮಸ್ಯೆ ಇಜ್ಜಾತ ದಯವಿಟ್ಟು ಬಿರೋಟ್ಲಣ್ಣ. ಪೊಲೀಸ್ನವರು ಅವರನ್ನು ಅಲ್ಲಿಂದ ಎಬ್ಬಿಸ್ಬೇಕು, ಅವರಿಂದ ಎಬ್ಬಿಸಿ. ಅಲ್ಲ, ನಿಮ್ಗೆ ಹೇಳ್ತಾ ಇರೋದು ಅಲ್ಲಿ ಯಾರು ನಿಲ್ಲುವಾಗಿಲ್ಲ ಅಂತ. ಅಲ್ಲ, ಏನ ಹೋಗುದಿಲ್ವ ಹಿಂದೆ? ಸರ್ ದಯವಿಟ್ಟು ಅವರನ್ನು ಹಿಂದೆ ಕಳಿಸುವ ವ್ಯವಸ್ಥೆ ಮಾಡಿ. ಅಲ್ಲ, ಅವರು ಆದ್ರೂ ಕೂಡ ಆಚೆ ಈಚೆ ನೋಡ್ತಾ ಇದ್ದಾರೆ. ಅಣ್ಣ ಕಂಬಳ ಮಾಡಲಿಕ್ಕೆ ವರ್ಷಗಟ್ಟಲೆ ತಿಂಗಳಗಟ್ಟಲೆ ಪ್ರಯತ್ನ ಮಾಡಿದ್ದಾರೆ. ನೀವು ಕನಿಷ್ಠ ಪಕ್ಷ ಆದ್ರೂ ಕೂಡ ಸ್ವಾಮಿ, ನೀವು ಕಿಶೆ ಕೈ ಹಾಕಿ ಫೋನ್ನಲ್ಲಿ ಮಾತಾಡ್ತಾ ಇರುವವರು, ಟಿ ಶರ್ಟ್ನವರು ಕನ್ನಡಕ್ಕೆ ಹಾಕೊಂಡಿದ್ದೀರಿ, ಕಾಣುದಿಲ್ವಾ? ಅನ್ಸ್ಕೊಳ್ಳಿ. ದಯವಿಟ್ಟು ನಿಮ್ಗೆ ಹೇಳ್ತಾ ಇರೋದು, ಹಿಂದಕ್ಕೆ ಹೋಗಿ ದಯವಿಟ್ಟು, ಅಲ್ಲಿ ನಿಲ್ಬಾರ್ದು. ತಾರ ಕೂಲಿಂಗ್ ಗ್ಲಾಸ್ ತಾರ ಎರಲೆಡೆ ಮಾತಾಡ್ರಣ ಕೋಣಗಳ ಅವ್ರ ಹತ್ರ ಮಾತಾಡುದ? ನಕರೆ ಮಹೋದರ ನಿವಾಸ ಇಶಾನ್ ನಾರಾಯಣ ಭಂಡಾರನ ಇರಲು ರಾಜ ಕರೆಟುಲ್ಲ DS ಗ್ರೂಪ್ ದಯಾನಂದರ್ನ ಬ್ಯಾಂಗ್ಳೂರ್ದರ್ಲು ಮಹಾರಾಜ ಕರೆಟುಲ್ಲ ಬಲ್ಲದ ಮಲ್ಲ ವಿಭಾಗಗಳು ಭಾಗವಹಿಸೋದ್ರ 21 ಜೊತೆ ಇರಲಿ. ಈಗ ತಾನೇ ಎಡ್ಮ ಜೊತೆ ಇರಲು ಕರೆಕ್ಟ್ ಅವ್ರಿಗ ನಮ್ಮ ಕಂಬಳ ನಂದಲಿಕೆ ಶ್ರೀಕಾಂತ ಭಟ್ರನ 3 ನಂಬರ್ ತರಲು ಅಧ್ಯಕ್ಷ ಅವರಿಗೆ ವೇದಿಕೆಗೆ ತುಮಕೂರು. ಅದೇ ರೀತಿ ಸಂಜೀವ್ ಸರ್ ಬಂದಿದ್ದಾರೆ, ಅವ್ರಿಗೂ ಕೂಡ ವೇದಿಕೆ ಮೇಲೆ ರಾಜ ಕರೆಕ್ಟ್ ನಕರೆ ದಾಖಲೆ, ಮಹಾರಾಜ ಕರೆಕ್ಟ್ DS ಗ್ರೂಪ್ ದಾಖಲೆ. ರಾಜ ಕರೆತ್ತ ನಕ್ರೆ ಮಹೋದರ ನಿವಾಸ ಇಶಾನಿ ನಾರಾಯಣ ಭಂಡಾರನ 1ನೇ ನಂಬರ್ ದೇರ್ಲು 10.02 10.02 ಸೆಕೆಂಡ್. ಮಹಾರಾಜ ಕರೆತ್ತ 10.44. ನಾಯರ್ದಲ್ಲಿರ್ಲನ ಸಾಲನ ಬೆರೀಕ ಬಲ್ಲದ ಮಲ್ಲಿರ್ಲನ ಸಾಲಣ್ಣ. ಹಲೋ, ನೀಕು ತಯಾರಾದ್ ಬರೋ. ಹಲೋ, ಓ ಒಂದು ನಿಮಿಷ ಬರ್ತಾರೆ. ಇದೀಗ ರಾಜಕೆರೆಯಲ್ಲಿ ಅಖಾಡಕ್ಕೆ ಇಳಿದಂತ ನಕ್ರೆ ಇಶಾನಿ ನಾರಾಯಣ ಭಂಡಾರಿ ಅವರ ಕೋಣಗಳು 10.02 ಸೆಕೆಂಡ್ಗಳಿಗೆ ತಮ್ಮ ಓಟವನ್ನು ಪೂರ್ಣಗೊಳಿಸಿರುತ್ತೆ. ಹಾಗೆಯೇ ಮಹಾರಾಜ ಕರೆಯಿಂದ ಅಖಾಡಕ್ಕೆ ಇಳಿದಂತ DS ಗ್ರೂಪ್ ದಯಾನಂದ್ ಬೆಂಗಳೂರು ಕರಾವಳಿ ಬೆಂಗಳೂರು ಈ ಒಂದು ತಂಡ ಈ ಒಂದು ಓಟಗಳು 10.44 ಸೆಕೆಂಡ್ಗಳಲ್ಲಿ ತಮ್ಮ ಓಟವನ್ನು ಪೂರ್ಣಗೊಳಿಸಿರುತ್ತೆ. ಗಿರಿಜಾ ರೋಡ್ ಲೈನ್ಸ್ನವರು ಸ್ಪರ್ಧೆಗೆ ಬರೋದೇ ಇರುವುದರಿಂದ ಅನಾನುಕೂಲವಾಗಿರುವುದರಿಂದ ಸಿದ್ದಕಟ್ಟ ಕಿರುಬೆಳೆ ಲತೀಫ್ ರವರು ಮುಂದಿನ ಹಂತಕ್ಕೆ ತೇರ್ಗಡೆಗೊಂಡಿದ್ದಾರೆ. ಆದರೂ ಕೂಡ ಅವರು ಈಗ ಓಡಿಸ್ತಾ ಇಲ್ಲ. ದಯವಿಟ್ಟು ನೀವು ಮುಂದಿನ ಹಂತಕ್ಕೆ ತೇರ್ಗಡೆಗೊಂಡಿದ್ದೀರಿ. ಕಾಂತಾವರ ಬಂದ್ಬಿಟ್ಟು ನಿಖಿಲ್ ಮೋಕ್ಷಿ ಪೂಜಾರಿ ಅವರು, ಸೊಕ್ಕಲ್ ಖಂಡಿಗೆ ಕುಸುಮಾಕರ ಸುವರ್ಣ ಅವರು. ಬನ್ನಿ, ಕಾಂತ ಅವರು ಬಂದ್ಬಿಟ್ಟು ರೆಡಿ. ಹಲೋ, ಓ ಈ ನಾಯರ್ದೆಲ್ಲೇನ ಸಾಲದ ಬೆರೀಕ್ ಅಡ್ಡಬಲ ಇದಾಗ್ಲಿ ಗಿಡ ಇದಾಗ್ಲಿ ಒಂಜಿ ಗಿಡ ಅವರ ಒಂಜಿ ಅವಕಾಶ ಬಲ್ಲದ ಮಲ್ಲಾಕ್ಲೆಲ್ಲ ವರಲ್ಲ ಎತ್ತು ನೋಡು ಅಕ್ಲು ತಯಾರಾದ್ ಬರೋಡು ಮರ ಬಿಗಿದ ಪೂರ ತಯಾರಾದ್ ಬರೋಡು. ನಂದಳಿಕೆ ಶ್ರೀಕಾಂತ್ ಭಟ್ರನ ಸಿ, ನಂದಳಿಕೆ ಶ್ರೀಕಾಂತ್ ಭಟ್ರನ ಎ,
ಮಂಗಳೂರು ಅಶೋಕನಗರ ತಿಲಕ್ರಾಜ್ ಪೂಜಾರ್ನ 2ನೇ ನಂಬರ್ ದೇರ್ಲುಲ ಅಂಚನೆ ಹರೇಕಳ ಕೈಡೇಲು ಗುತ್ತು ಮಿಥುನ್ ಎಂ ರೈಕ್ನ 2ನೇ ನಂಬರ್ ದೇರ್ಲು ಎರ್ಮಾಳ್ ರೋಹಿತ್ ಹೆಗ್ಡೆರ್ಲು ಬಕ್ಕ ಹೆಲಿಂಗೇಟ್ ಪದವ್ ಕಾನಡ್ಕ ಫ್ಲೇವಿಡಿ ಸೋಜರ್ನ ಅಂಚನೆ ಹರೇಕಳ ಕೈಡೇಲು ಗುತ್ತು ಮಿಥುನ್ ಎಂ ರೈಲ್ನ 1ನೇ ನಂಬರ್ ದೇರ್ಲುಲ ಮಾಣ ಆನಂದ ನಿಲಯ ಶೇಖರ ಎ ಶೆಟರ್ನ ಇರುಲ್ಲ ನೀಕುಲು ಪೂರ ತಯಾರಾವಡು ಬಲೆ ತುರತ್ಕಲ್ ಗಂಡಿಗೆ ಬರ್ತಾರ. ತುರತ್ಕಲ್ ಗಂಡಿ ಎಸ್ ಕಾಂತ ಅವರ ಬಾಂಧಟ್ಟು ರೆಡಿ. ಇದು ಬರೀಕೆ ಹಳೆ ಅಂಗಡಿ ಕೊಪ್ಪಳ ಬಂಟ್ವಾಳ ಮಣಿಹಳ್ಳ ಇದೀರಾ? ಹಾಯ್ ಹಳೆ ಅಂಗಡಿ ಕೊಪ್ಪಳ ಬಂಟ್ವಾಳ ಮಣಿಹಳ್ಳ ಹಳೆ ಅಂಗಡಿಯವರು ಬಂದ್ರ? ಹಳೆ ಅಂಗಡಿ ಕೊಪ್ಪಳ ಬರಬೇಕು. ಹಳೆ ಅಂಗಡಿ ಕೊಪ್ಪಳದವರು ಬರಬೇಕು. ಬಂಟ್ವಾಳ ಮಣಿಹಳ್ಳದವರು ಇದ್ದಾರೆ. ಅಂಶನಿ ಇದು ಬರೀಕ್ ಅಡ್ಡಫಲ ಇದಿರ್ಲಿನಾಗ್ಲಿ ಒಂದು ರೌಂಡ್ ಗಿಡವರನಿಗ್ಲಿ ಅವಕಾಶ ಕೊಡ್ತಾ ಗಿಡ ಬರಂದ ಮಾತ ಇರ್ಲಿನಾಗೆಲ್ಲ ಒಟ್ಟುಗಾದ್ ಬರೋದು ಏನ ಬರೀಕ್ ಬಲ್ಲುದ ಮಲ್ಲರಿನಾಗ್ಲಿ ಸಾಲ್ಗೆ ತಯಾರಾವಡಣ್ಣ. ಮಂಗಳೂರು ಅಶೋಕ್ ನಗರ ತಿಲಕ್ರಾಜ್ ಪುಷಾರಿ ಅವರ ಬಿ ಕೋಣಗಳು, ಹರೆಕ್ಕಳ ಕೈಡೇಲು ಗುತ್ತು ಮಿಥುನ್ ಎಂ ರೈ ಅವರ ಬಿ ಕೋಣಗಳು, ಎರ್ಮಾಳ್ ರೋಹಿತ್ ಹೆಗಡೆ ಅವರ ಕೋಣಗಳು ಹಾಗೂ ಎಲಿಗೆಂಟ್ ಪದವು ಕರ್ನಾಟಕ ಪ್ಲೇವಿ ಡಿಸೋಜಾರ್ ಅವರ ಕೋಣಗಳು, ಹರೆಕ್ಕಳ ಕೈಡೇಲು ಗುತ್ತು ಮಿಥುನ್ ಎಂ ರೈ ಅವರ ಎ ಕೋಣಗಳು, ಮಾಳ ಆನಂದ ನಿಲಯ ಶೇಖರ್ ಎ ಶೆಟ್ಟಿ ಅವರ ಕೋಣಗಳು ತಯಾರಿರಬೇಕು. ನಿಮಗಿದು ಅಂತಿಮ ಕರೆಯನ್ನ ಕೊಡ್ತಾ ಇದ್ದೀವಿ. ಕಾಂತಾವರ ಬಾಂದೊಟ್ಟು ನಿಖಿಲ್ ಮೋಕ್ಷಿ ಪೂಜಾರಿ ಅವರ ಕೋಣಗಳು ರಾಜ್ಯ ಕರೆಯಲ್ಲಿ, ಸುರತ್ಕಲ್ ಕಂಡಿಗೆ ಕುಸುಮಾಕರ್ ಸುವರ್ಣ ಅವರ ಕೋಣಗಳು ಮಹಾರಾಜ್ ಕರೆಯಲ್ಲಿ. ಹಲೋ, ಈಗ ಬಿಡಿಸ್ತೀರಾ? ಹೌದೌದು, ರೆಡಿ ಇದ್ದಾರೆ. 7ನೇ ಸಾಲ್ 7 ಕಾಂತಾವರ ಬಾಂದೊಟ್ಟು ಮತ್ತು ಸುರತ್ಕಲ್ ಕಂಡಿ. ನಮ್ಮ ಕಂಬಳ ಬೆಂಗಳೂರು ಕಂಬಳ ಈ ಒಂದು ಅದ್ಭುತವಾದ ಕ್ಷಣಗಣನೆಯಲ್ಲಿ ಸಾಕ್ಷಿಯಾಗಿರುವ ಲಕ್ಷ ಜನಸಾಗರ ಬೆಂಗಳೂರು ಕಂಬಳ ಸಮಿತಿ ಈಗಾಗಲೇ ಇದರ ಪರವಾಗಿ ಎಲ್ರಿಗೂ ಆತ್ಮೀಯವಾದಂತಹ ಕರಾವಳಿಯ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ತಿಂಡಿ ತಿನಿಸುಗಳ ಮಳಿಗೆಗಳು ಲಕ್ಷಾಂತರ ಜನಗಳು ನಿನ್ನೆ ಕೂಡ ಬಂದು ಇಲ್ಲಿ ಈ ಕಂಬಳಕ್ಕೆ ನೋಡಬಹುದು. ಶುಭ ಹಾರೈಕೆಯನ್ನ ನೀಡಿ ಹೋಗಿದ್ದಾರೆ. ಹಲವಾರು ನಟರು, ಹಲವಾರು ರಾಜಕೀಯ ವ್ಯಕ್ತಿಗಳು, ಹಲವಾರು ಸೆಲೆಬ್ರಿಟೀಸ್ ಈ ವೇದಿಕೆಗೆ ಬಂದು ತಮ್ಮ ಶುಭ ಹಾರೈಕೆಯನ್ನ ನೀಡಿದ್ದಾರೆ. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ವೇದಿಕೆ ಈ ಹೆಸರಿನಲ್ಲಿ ಆಭರಣ ಬೆಂಗಳೂರು ಕಂಬಳ, ನಮ್ಮ ಕಂಬಳ, ಬೆಂಗಳೂರು ಕಂಬಳ ಸಮಿತಿಯ ವತಿಯಿಂದ ಆಗ್ತಾ ಇದೆ. ಯಶಸ್ವಿಯಾಗಿ ನಮ್ಮ ಜನಪದ ಕ್ರೀಡೆ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಪ್ರಸಿದ್ಧಿಯಾಗಿರುವಂತಹ ಜನಪದ ಕ್ರೀಡೆ ಈ ಕಂಬಳವನ್ನ ಪ್ರಪ್ರಥಮ ಬಾರಿಗೆ ಬೆಂಗಳೂರಿಗೆ ತಂದು ಯಶಸ್ವಿಯಾಗಿ ಮಾಡ್ತಾ ಇರುವಂತಹ ಬೆಂಗಳೂರು ಕಂಬಳ ಸಮಿತಿಗೆ ಮತ್ತೊಮ್ಮೆ ಅಭಿನಂದನೆಯನ್ನು ಕೋರ್ತಾ ಇದೀಗ ನಮ್ಮ ಜೊತೆ ಇದ್ದಾರೆ ಆನಿಮಲ್ ವೆಲ್ಫೇರ್ ಬೋರ್ಡ್ ಆಫ್ ಇಂಡಿಯಾದ ನೋಡಲ್ ಆಫೀಸರ್ ಹಾಗೂ ಮೆಂಬರ್ ಆಗಿರುವಂತಹ ಡಾಕ್ಟರ್ ನಮ್ಮೂರಿಂದ ಬಂದಿರತಕ್ಕಂಥ ಎಲ್ಲ ಬಂಧುಗಳು ಕೂಡ ಆರಾಮದಲ್ಲಿ ನೀವು ಪ್ರಯಾಣವನ್ನು ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದಾರೆ. ಇದೀಗ ಈ ವೇದಿಕೆಯಲ್ಲಿ ಒಂದೆರಡು ಮಾತುಗಳನ್ನ ಅವರು ಕಂಬಳ ನೋಡ್ಕೊಂಡು ಬಂದಿರ್ತೀರಾ, ಕಂಬಳ ಚೆನ್ನಾಗಿದೆ ನೋಡ್ಕೊಂಡು ಆರಾಮದಲ್ಲಿ ಪ್ರಯಾಣವನ್ನ ಬೆಳೆಸಿ ಅಂತ ಹೇಳಿ ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಬೆಂಗಳೂರು ಕಾಂತಾವರ ಬಾಂದೊಟ್ಟು ನಿಖಿಲ್ ಮೋಕ್ಷಿ ಪೂಜಾರಿ ಅವರ ಕೋಣಗಳು ರಾಜಕರೆಯಲ್ಲಿ, ಸುರತ್ಕಲ್ ಕಂಡಿಗೆ ಕುಸುಮಾಕರ ಸುವರ್ಣ ಅವರ ಕೋಣಗಳು ಮಹಾರಾಜ ಕರೆಯಲ್ಲಿ. Visit to Kamla in Mangalore district, Dakshin Kannada district. I was speaking to Ashok Rai, Nitin Raya and all that, and I told that it's a game of bravery and it shall be played in each and every district of Karnataka. So, today the first time in Bangalore, and Bangalore persons are blessing
with such a large number really means you all are interested in Kamla. Kamla is a puja, Kamla is a worship, Kamla is not a game. And the same thing we placed before Honorable Supreme Court last year to get it permitted. Animal Dear Welfare friends, Board ನ my veteran team is working here. ಮಿತ್ತಲ್ ರವರು ಆಗಮಿಸಿದ್ದಾರೆ. Only thing is, I have brought a stick with ಸರ್ಕಾರ me. ನೇಮಿಸಿದ This is the symbol of Kamla. ಮಿತ್ತಲ್ But when you take this way, this ಪಶುಸಂಗೋಪನೆಯ is a cruelty, ಬಗ್ಗೆ symbol of ಆರ್ಟಿಕಲ್ ಅನ್ನು cruelty. ಬರೆದು PhD ಮಾಡಿದಂತ SK I ಮಿತ್ತಲ್ request ನಮ್ಮ all ಮುಂದಿದ್ದಾರೆ. the ಅವರು ಕೂಡ ಕಂಬಳವನ್ನ participants ವೀಕ್ಷಣೆ ಮಾಡ್ತಾ ಇದ್ದಾರೆ. who are taking care of buffalo, they shall always keep this like this way, so that and touch the buffalo by just touching it, not by beating it. I went on a round and I saw this malpractices are going on there. I asked my veterinary department and police department to control there and not to allow, if anybody is putting the stick on any of the buffalo, it is highly cruel and we don't allow it. Dear friends, again, it is a time to wish again that time to come, all the 31 districts of Karnataka shall have Kamla organization, and one day this game shall take place in Olympics. Thank you, dear friends. God bless you. ಹಲೋ ಇತ್ತು ಬಿಡಪ ಹೊಡತೆ ರೆಡಿ ರೆಡಿ ಹಲೋ ರಾಜ ಕರೆಕ್ಟ್ ಕಾಂತವರ ಬಂದೊಟ್ಟು ನಿಖಿಲ್ ಮೋಕ್ಷಿತ್ ಶೆಟ್ರಿನ ಮೋಕ್ಷಿತ್ ಪೂಜಾರ್ರನ ಮಹಾರಾಜ ಕರೆಕ್ಟ್ ಸುರತ್ ಕಲ್ಕಂಡಿಗೆ ಹಲೋ ಓ ಕುಸುಮ ದುಂಬುದ ಸಾಲ್ರಿ ಸಿದ್ದಕಟ್ಟೆ ಕೆರೆ ಬೆಳೆದಾಗಲಿಗೆ ವಾಕವರ್ ತಿಕ್ಕದಂದೆ ಕೇನು ಜಿಯೆ ಬಾರಿ ಕ್ಲಿಯರ್ ಇಜ್ಜಿದ್ದ ಅದನ್ನು ಗೊತ್ತಾಬಜಿ ಅಲ್ಪ ಮೈಕ್ ಎಂಕ್ಲೈ ಕ್ಲಿಯರ್ ಇಜ್ಜಿ ಏಳನೇ ಸಾಲ ಇತ್ತದ ಏಳನೇ ಸಾಲ ಸರಿ ಸರ್ ಅನ್ನ ಆ ಭಾಗದ ಮೈಕ್ ಕ್ಲಿಯರ್ ಆಗಿ ಕೇಳ್ತಾ ಇಲ್ಲ, ಸ್ವಲ್ಪ ಸರಿ ಮಾಡಬೇಕು. ನಮ್ಗೆ ಇಲ್ಲಿ ಕ್ಲಿಯರ್ ಆಗಿ ಕೇಳ್ತಾ ಇಲ್ಲ. ಎಲೆಕ್ಟ್ರಿಷಿಯನ್ ಒಬ್ರು ಇಲ್ಲಿ ಬಂದ್ರೆ ಸರಿ ಆಗುತ್ತೆ. ಎಲೆಕ್ಟ್ರಿಷಿಯನ್ ಇಲ್ಲಿ ಬನ್ನಪ್ಪ. ಇರಲಿ ಮೇಡಮ್, ಬಾಂಡಿಕೆ ರೆಡಿ ಮಾಡ್ತೀವಿ. ಅದಲ್ಲ ಅದಲ್ಲ ಇದು 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 ಆರಬೇಕು. ಆರು ಬನ್ನಿ, ಬರೀ ಉಂಡೆ ಇದು ಈರೇ ನಾಡ್ನಿ ಬನ್ನಿ. ಕಮಲ ಕೂಟಗೂ ಭಾಗವಹಿಸಿನ ಏರ್ಲ ನಿಜಮಾಂಟನಕ್ಲಿಗೆ
ಕಂಬಳಕೂಟಕ್ಕೆ ಭಾಗವಹಿಸಿದ ಕಂಬಳದ ಕೋಣಗಳ ಮಾಲಕರಿಗೆ ಬೆಂಗಳೂರು ಕಂಬಳ ಸಮಿತಿಯ ಪ್ರತಿಬಿಂಬವಾಗಿ ಕಾಣಿಕೆಯನ್ನು ನೀಡ್ತಾ ಇದ್ದೇವೆ. ಪ್ರಥಮವಾಗಿ ನೇಗಿಲು ಹಿರಿಯ ವಿಭಾಗದಲ್ಲಿ ಭಾಗವಹಿಸಿದ ಬೆಳ್ತಂಗಡಿ ಪ್ರವೀಣ್ ದತ್ತರವರ ಕೋಣಗಳ ಮಾಲಕರಿಗೆ ನಮ್ಮ ಕನ್ಯಾತಿ ಗಣ್ಯರು ಸ್ಮರಣಿಕೆಯನ್ನು ನೀಡುವಂತ ಹೊತ್ತು ದಯವಿಟ್ಟು ಅದನ್ನು ಸ್ವೀಕರಿಸಬೇಕಾಗಿ ಅಧ್ಯಕ್ಷರು ನೀಡಬೇಕಾಗಿ ಅಧ್ಯಕ್ಷರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಸ್ಪರ್ಧೆ ಪ್ರಾರಂಭ ಆಗಿದೆ. ರಾಜ ಕರೆಟ್ ಕಾಂತಾವರ ಬಂದೊಟ್ಟು ದಾಖಲೆ, ಮಹಾರಾಜ ಕರೆಟ್ ಸೋತ್ಕಲ್ ಕಂಡಿಗೆ ದಾಖಲೆ. ಮಹಾರಾಜ ಕರತ್ತ ಸುರತ್ಕಲ್ ಕಂಡಿಗೆ ಕುಸುಮಾಕರ ಸುವರ್ಣರ್ನ ಮಹಾರಾಜ ಕರೆತ್ತ 9.74 9.74 ರಾಜ ಕರೆತ್ತ 9.77 fraction of 3 second difference. Fraction of 3 second difference. 80 ಬಡಗಬಿಟ್ಟು ಹಲೋ ಉಡುಪಿ ಕಲ್ಲಪಾಪು ಶ್ರೀಕಾ ಸಂದೀಪ್ ಶೆಟ್ಟಿ ಅವರ ಇದೀಗ ನಡೆದಂತ ಕಂಬಳ ಓಟದಲ್ಲಿ ರಾಜಕೆರೆಯ ಸುರತ್ಕಲ್ ಕಂಡಿಗೆ ಕುಸುಮಾಕರ ಸುವರ್ಣ ಇವರ ಕೋಣಗಳು 9.74 ಸೆಕೆಂಡ್ನಲ್ಲಿ ಓಟವನ್ನು ಪೂರ್ಣಗೊಳಿಸಿದೆ. ರಾಜಕೆರೆಯ ಕೋಣಗಳು 9.77. ಹಗ್ಗ ಕಿರಿಯ ವಿಭಾಗದಲ್ಲಿ ಭಾಗವಹಿಸಿದ ನಿತ್ಯ ಪರಪಾಡಿ ಸುರೇಶ್ ಕೋಟ್ಯಾನ್ರವರ ಎ ಮತ್ತು ಬಿ ವಿಭಾಗದ ಕೋಣಗಳಿಗೆ ಹಗ್ಗ ಕಿರಿಯ ವಿಭಾಗದ ನಿತ್ಯ ಪರಪಾಡಿ ಸುರೇಶ್ ಕೋಟ್ಯಾನ್ ಮತ್ತು ಬಿ ವಿಭಾಗದ ಕೋಣಗಳಿಗೆ ಸ್ಮರಣಿಕೆ ಹೋರಾಡುವ ಸಂದರ್ಭದಲ್ಲಿ ವಕಾಲತನ ವಹಿಸಿದಂತ ಶಶಿಕಿರಣ್ ಶೆಟ್ಟಿ ಅವರು ನಮ್ಮೊಂದಿಗೆ ಕಂಬಳವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಹೈಕೋರ್ಟ್ ನ್ಯಾಯವಾದಿಗಳಾಗಿರ್ತಕ್ಕಂಥ ಶಶಿಕಿರಣ್ ಶೆಟ್ಟಿ ಅವರು ಅವರ ಕುಟುಂಬ ಸಮೇತರಾಗಿ ಬಂದು ಕಂಬಳವನ್ನ ವೀಕ್ಷಣೆ ಮಾಡ್ತಾ ಇದ್ದಾರೆ. ಇವಾಗ ಕರ್ನಾಟಕ ಸರ್ಕಾರದ ಅಡ್ವೊಕೇಟ್ಸ್ ಜನರಲ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಕಂಬಳದ ಹೋರಾಟದ ಸಂದರ್ಭ ಕಂಬಳದ ಪರವಾಗಿ ವಾದ ಮಾಡತಕ್ಕಂಥ ನ್ಯಾಯವಾದಿಯಾಗಿದ್ರು ಈತ ಶಶಿಕಿರಣ್ ಶೆಟ್ಟಿ ಅವರು. ಹಲೋ ಪನ್ನೆ ಇತ್ತು ಸಾಲ ಉನ್ನತೆ ಕಡೇತ ಹಳೆ ಅಂಗಡಿ ಕೊಪ್ಪಳ ನಂದ ಗೋಕುಲ ಸಮಿತ್ ಕೃಷ್ಣ ಪೂಜಾರಿ ಅವರ ಈ ಕೋಣಗಳು, ಕೊರಗಪ್ಪ ಬಂಗೇರವರ ಕೋಣಗಳು ನೆನ್ನೆ ಬೆಳಿಗ್ಗೆ ಅಡ್ಡಪಲ ಬರ್ತಾರೆ ಒತ್ತ ಗಿಡ ಅವಕಾಶ ಕೊಡು ತಿರ್ಗಾ ಐದು ಬೊಕ್ಕ. ಹಲೋ ಆಂಜನೇಯ ಸಾಲ್ ಬೊಕ್ಕ ಬಿಡ್ಪ ಅವ್ರತ ಆಂಜನೇಯ ಸಾಲಡು ಸಿದ್ದಕಟ್ಟ ಕೆರೆಬಲಿ ಲತ್ತಿಪುರಿಗೆ ವಾಕವರ್ತಿಕಿದ್ರು ಇರಿಜಾ ರೋಡ್ ಲೈನ್ಸ್ ಇರ್ಲಿಕ್ಕೆ ಕಾರ್ ಬೇನಾಯನ ಇರ್ದತ್ರ ಆ ಸಾಲ್ ಬಿಡ್ಪಾಬುಜಾ ಸಿದ್ದಕಟ್ಟ ಕೆರೆಬಲಿ ಲತ್ತಿಪುರ ನೆಕ್ಸ್ಟ್ ಸಾಲ್ ಒಂದು ನಿಮಿಷ ಇರಿಜಾ ರೋಡ್ ಲೈನ್ಸ್ ತಗಲಿ ಕಾರ್ ಬೇನಾಯನ ಅವರು ಬಂದಿದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನ ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೇವೆ. ಲಕ್ಷಾಂತರ ಜನಗಳ ಸಾಗರದಷ್ಟು ಜನಗಳ ಸೇರಿದ ಹಾಗೆ ಬೆಂಗಳೂರಿನಲ್ಲಿ ಪ್ರಪ್ರಥಮ ಬಾರಿಗೆ ಬೆಂಗಳೂರು ಕಂಬಳ ನಡೀತಾ ಇದೆ. ಬೆಂಗಳೂರು ಕಂಬಳ ಸಮಿತಿಯವರು ಪ್ರಪ್ರಥಮ ಬಾರಿಗೆ ಏರ್ಪಡಿಸಿದಂತಹ ಈ ಕಂಬಳದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ವೇದಿಕೆಗೆ ಇದೀಗ ಬಂದಿರುವಂತಹವರು ರಕ್ಷಿತ್ ಶೆಟ್ಟಿ ಅವರು. ಎಲ್ಲರೂ ಜೋರಾದ ಚಪ್ಪಾಳೆ ಹಾಗೂ ನಿಮ್ಮ ಪ್ರೀತಿಯನ್ನ ಈ ವೇದಿಕೆ ಅಂತ ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಪ್ರೀತಿಪೂರ್ವಕವಾದಂತಹ ಸ್ವಾಗತ ರಕ್ಷಿತ್ ಶೆಟ್ಟಿ ಅವರಿಗೆ. ಹಲೋ ವಿಜಯಣ್ಣ ಬನ್ನೆ ಎಂಗ್ಲೆ ಕ್ಲಿಯರ್ ಆಯ್ತು. ಸಿದ್ಧಕಟ್ಟೆ ದಾಖಲೆ
ವಿನ್ನರ್ಸ್ ವಿನ್ನರ್ಸ್ ಅತೆ ಸರಿ 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 ಆ ಸಾಲ್ ಗಿಡ ಪೂಜೆ ಬುಡ್ಚಿ ಆವ್ ಆವ್ ಸಪ್ತಸಾಗರದ ಆಚೆ ಸಪ್ತಸಾಗರದ ಈಚೆ ಎ ಸೈಡ್ ಬಿ ಸೈಡ್ ಎಲ್ಲ ಮುಗಿಸ್ಕೊಂಡು ನಮ್ಮ ಬೆಂಗಳೂರಿನಲ್ಲಿ ಆಗ್ತಾ ಇರುವಂತಹ ಬೆಂಗಳೂರು ಕಂಬಳದಲ್ಲಿ ಇರುವಂತಹ ನಮ್ಮ ಸೂಪರ್ ಸ್ಟಾರ್ ರಕ್ಷಿತ್ ಶೆಟ್ಟಿ ಅವರಿಗೆ ಮತ್ತೊಮ್ಮೆ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಕಂಬಳದ ಕರೆಯ ಆಚೆ ನಮ್ಮ ಸೂಪರ್ ಸ್ಟಾರ್ ಕೋಣಗಳು ರೆಡಿ ಆಗಿದ್ರೆ ಕಂಬಳ ಕರೆಯ ಈಚೆ ನಮ್ಮ ಸೂಪರ್ ಸ್ಟಾರ್ ರಕ್ಷಿತ್ ಶೆಟ್ಟಿ ಅವರು ವೇದಿಕೆಯಲ್ಲಿ ಈ ಬೆಂಗಳೂರು ಕಂಬಳದ ಸಮಿತಿಯ ಎಲ್ಲ ಸದಸ್ಯರ ಜೊತೆಗೆ ನಮ್ಮ ವೇದಿಕೆಯಲ್ಲಿದ್ದಾರೆ. ಮತ್ತೊಮ್ಮೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನ ಕೋರ್ತಾ ಇದ್ದಾರೆ. ಅಶೋಕ್ ನಗರ ತಿಲಕರಾಜ್ ಪೂಜಾರ್ ಅರೆಕಾಲ ಕೈಡಿಯಲ್ಲಿ ಗೊತ್ತ ಮಿಥುನ್ ಎಂ ರೈಕಲ್ ನಂಬಿ ಎರ್ಮಾಲ್ ರೋಹಿತ್ ಹೆಗ್ಡರೆ ಎಲಿಗೆಂಟ್ ಪದವ್ ಕನ್ನಡಕ ಪ್ಲೇವಿ ಡಿಸೋಜರ್ ಅರೆಕಾಲ ಕೈಡಿಯಲ್ಲಿ ಗೊತ್ತು ಮಿಥುನ್ ಎಂ ರೈಕಲ್ ಬಹಳ ಆನಂದ ನಿಲಯ ಶೇಖರ ಎ ಶೆಟ್ರ್ ಅಣ್ಣ ಆಜಿ ಜೊತೆ ಇರ್ಲ ರೆಡಿ ಪಡು ಅಡ್ಡಪಲ ಇದ ಒಂಜಿ ಫ್ರೀ ರೇಸ್ ದ ಬಿರಿಕ್ ನಿಗಲ್ ರೆಡಿ ಆಗ ಬೆಂಗಳೂರು ಈ ಸಾಲದ ಬೆರೀಕ್ ಬಲ್ಲದ ಮಲ್ಲ ಇರ್ಲೇನಾ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ನಕ್ರ ಹರೀಶ್ ಬರಡು ನಕ್ರೆ ಹರೀಶ್ ಕ್ವಾರ್ಟರ್ ಫೈನಲ್ ಸಾಲ್ ಶುರು ಅವರುಂಟು ಸೀಟ್ ಖಾಲಿ ಮಾಡಬೇಕು ಅಂತ ಹೇಳಿ ಒಂದು ಅನೌನ್ಸ್ ಮಾಡಿಸಿ. ಈ ಲೈವ್ ಅನ್ನು ಸ್ವಲ್ಪ ಸ್ಟೇಜಿಗೆ ಕ್ರೌಡ್ಗೆ ತೋರಿಸಬೇಕು. ಅನೌನ್ಸ್ಮೆಂಟ್ ಟು ದ ಟೆಕ್ನಿಕಲ್ ಟೀಮ್ ವಿಡಿಯೋ ಮೇನ್ ಲೈವ್ ಅನ್ನ ಸ್ವಲ್ಪ ವೇದಿಕೆಯತ್ತ ಕ್ಯಾಮ್ರಾಗಳನ್ನ ವೇದಿಕೆಯತ್ತ ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ವೇದಿಕೆಯಲ್ಲಿ ಹಲವಾರು ಗಣ್ಯಾತಿ ಗಣ್ಯಗಳು ನಮ್ಮ ಜೊತೆ ಇದ್ದಾರೆ, ಅತಿಥಿಗಳು ನಮ್ಮ ವೇದಿಕೆಯಲ್ಲಿದ್ದಾರೆ. ಇದೀಗ ಕಂಬಳ ಸಮಿತಿಯ ತಂಡದ ವತಿಯಿಂದ ಮತ್ತೊಬ್ಬರ ಎಲ್ರಿಗೂ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ಮುಖ್ಯ ವೇದಿಕೆಯಲ್ಲಿರುವಂತಹ ಅತಿಥಿಗಳು ಮತ್ತೊಮ್ಮೆ ಅವರಿಗೆ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಐ ರಿಕ್ವೆಸ್ಟ್ ದ ಗೆಸ್ಟ್ ಹೂ ಆರ್ ನಾಟ್ ಆನ್ ದ ಗೆಸ್ಟ್ ಲಿಸ್ಟ್ ಪ್ಲೀಸ್ ಗಿವ್ ಅಸ್ ಸಮ್ ಸ್ಪೇಸ್. ವೇದಿಕೆಯಲ್ಲಿ ಇರುವಂತಹ ಅತಿಥಿಗಳು ನಿಮಗೆ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಈ ಸಭಾ ಕಾರ್ಯಕ್ರಮದ ಅಂಗ ಅಲ್ಲದೆ ಇದ್ರೆ ದಯಮಾಡಿ ನಮಗೆ ಸ್ವಲ್ಪ ಜಾಗವನ್ನ ಬಿಟ್ಕೊಡ್ಬೇಕು ಅಂತ ವಿನಂತಿಯಿಂದ ಕೇಳ್ಕೊಳ್ತಾ ಇದ್ದೇವೆ. 159 ಜೊತೆ ಓಟದ ಕೋಣಗಳು ಈ ಪ್ರಥಮ ಬಾರಿ ನಡೀತಾ ಇರುವಂತಹ ಬೆಂಗಳೂರು ಕಂಬಳದಲ್ಲಿ ಪಾಲ್ಗೊಳ್ತಾ ಇದೆ. ನೇಗಿಲು ಕಿರಿಯ ವಿಭಾಗದಲ್ಲಿ ಒಟ್ಟು 62 ಜೊತೆ ಓಟದ ಕೋಣಗಳು ಭಾಗವಹಿಸಿದ್ದವು. ಇದರಲ್ಲಿ 8 ಜೊತೆ ಕೋಣಗಳು ಉಳಿದಿವೆ. ಇದೀಗ ನಾವು ನೇಗಿಲು ಕಿರಿಯ ವಿಭಾಗದ ಪ್ರೀ ಕ್ವಾರ್ಟರ್ ಫೈನಲ್ ಸ್ಪರ್ಧೆಯಲ್ಲಿದ್ದೇವೆ. ಸ್ಪರ್ಧೆಯಲ್ಲಿ ತಯಾರು ಮಾಡ್ತಾ ಇದ್ದಾರೆ ರಾಜ ಟ್ರ್ಯಾಕ್ ಆಗಿದೆ. ರಾಜ ಕರೆಕ್ಟ್ ಹಳೆ ಅಂಗಡಿ ಕೊಪ್ಪಳದ ಕಲೆ, ಮಹಾರಾಜ ಕರೆಕ್ಟ್ ಬಂಟ್ವಾಳ ಮಣಿಹಳ್ಳದ ಕಲೆ. ನೇಗಿಲು ಕಿರಿಯ ವಿಭಾಗದ ಪ್ರೀ ಕ್ವಾರ್ಟರ್ ಫೈನಲ್ ನ ಸ್ಪರ್ಧೆ. ರಾಜಕರೆಯಲ್ಲಿ ಬಂದಂತಹ ಓಟದ ಕೋಣಗಳು ಹಳೆಯಂಗಡಿ ಕೊಪ್ಪಳ, ನಂದಗೋಕುಲ, ಸಮಿತಾ ಕೃಷ್ಣ ಪೂಜಾರಿ ಅವರ 1ನೇ ನಂಬರದ ಓಟದ ಕೋಣಗಳು ರಾಜಕರೆಯಲ್ಲಿ ಬಂದ ಓಟದ ಕೋಣಗಳು 10.02 10.02. ಮಹಾರಾಜ ಕರೆಯ ಸಮಯ 10.26. ಇಷ್ಟು 4 ಮೆಡಲ್ ಬಂದಿದೆ. ಅದರಲ್ಲಿ ಇತಿಹಾಸದಲ್ಲಿ ಮೊದಲ ಬಾರಿಗೆ ನಾಗರಾಜ್ ಬಸುದೋಣಿ 37th ನ್ಯಾಷನಲ್ ಗೇಮ್ಸ್ ನಲ್ಲಿ ಕಂಚಿನ ಪದಕವನ್ನು ಪಡೆದಿರ್ತಾರೆ. ಕಾರ್ತಿಕ್ ಕಾಟೆ ಕರ್ನಾಟಕ ಕ್ರೀಡಾ ಪ್ರಶಸ್ತಿ ಉಜ್ಜಿಸುತ್ತಾರೆ. ಅದೇ ಮತ್ತೆ ರಾಷ್ಟ್ರೀಯ ಚಾಂಪಿಯನ್ ಪ್ರಶಸ್ತಿ ಶಾಲಿನಿ ಸಿದ್ದಿ ಮತ್ತೆ ಮನೀಷಾ ಸಿದ್ದಿ ಕರೆಕ್ಟ್ ಒಂಜು ವಾಚ್ ತಿಕ್ಕಿದೆ ನನ್ನ ಎಲ್ಲ ಕಳೆಯೊಂದಿನ ಬರ್ತದ ಮೂಲಕ ನೋಡು. ಅಡ್ಡಹಲಗೆ ವಿಭಾಗದ ಓಟದ ಕೋಣಗಳು ಮತ್ತೊಮ್ಮೆ ಸ್ವಾಗತ ಮಾಡಿ ರಿಕ್ವೆಸ್ಟ್ ಮಾಡ್ತಾ ಇದೀವಿ. ಆ ಬ್ಯಾರಿಗೇಟ್ ಹತ್ರ ಸ್ವಲ್ಪ ಪ್ರೆಷರ್ ಅನ್ನ ಕಮ್ಮಿ ಹಾಕಬೇಕು. ಟ್ರೈ ಮಾಡ್ತಾ ಇದ್ದಾರೆ. ಬ್ಯಾರಿಗೇಟ್ ಹತ್ರ ಪ್ರೆಷರ್ ಅನ್ನ ಸ್ವಲ್ಪ ಕಡಿಮೆ ಮಾಡಬೇಕು. ನಮಗೆ ಸಹಕರಿಸಬೇಕು ಸಾರ್ವಜನಿಕರು. ಇಷ್ಟು ದೊಡ್ಡ ಮಟ್ಟದಲ್ಲಿ ಈ ಕಾರ್ಯಕ್ರಮ ಆಗ್ತಾ ಇದೆ ಅಂತ ಹೇಳಿದ್ರೆ ನಿಮ್ಮ ಒಂದು ಸಹಕಾರ ಕೂಡ ಬೇಕು. ವಾಲಂಟಿಯರ್ಸ್ ಆದಷ್ಟು ಟ್ರೈ ಮಾಡ್ತಾ ಇದ್ದಾರೆ. ನಿಮ್ಮ ವತಿಯಿಂದ ಆ ಪ್ರೆಷರ್ ಅನ್ನ ಬಿಡಬೇಕು. ಸ್ವಲ್ಪ ಬ್ಯಾರಿಗೇಟ್ಗೆ ಪ್ರೆಷರ್ ಅನ್ನ ಹಾಕುವುದನ್ನ ಕಡಿಮೆ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದೀವಿ.
ಒತ್ತೆ ಇಡೋಣಾಗಲ್ಲ ಅಡ್ಡಪಲದಾಗಲ್ಲ. ಅಡ್ಡ ಹಲಗೆ ವಿಭಾಗದ ಓಟದ ಕೋಣಗಳು ಅವರ ಸ್ಪರ್ಧೆ ನಂತರ ನಡೀತದೆ. ಅವರಿಗೆ ಟ್ರಯಲ್ ರನ್ ಇದೀಗ ನಡೀತದೆ. ಬೋಳಾರ ತ್ರಿಶಾಲ್ ಕೆ ಪೂಜಾರಿ, SMS ಫ್ಯಾಮಿಲಿ ಬೆಂಗಳೂರು, ಹೊಸ್ಮಾರು ಸೂರ್ಯಶ್ರೀ ಸುರೇಶ್ ಶೆಟ್ಟಿ ಅವರ ಅಡ್ಡಹಲಗೆ ವಿಭಾಗದ ಓಟದ ಕೋಣಗಳು, ಆಲದ ಪದವು ಮೇಗಿನ ಮನೆ ಅಚ್ಚಾಡಿ ಬಾಬು ರಾಜೇಂದ್ರ ಶೆಟ್ಟಿ ಅವರ ಓಟದ ಕೋಣಗಳು, ಮೋರ್ಲಾ ಪ್ರಾಪ್ತಿ ಗಿರೀಶ್ ಅವರ ಅಡ್ಡಹಲಗೆ ಓಟದ ಕೋಣಗಳು ಹಾಗೂ ಗೊರತೆ ಭಟ್ಕಳ ಕುಪ್ಪಯ್ಯ ನಾಯ್ಕ ಅವರ ಅಡ್ಡಹಲಗೆ ವಿಭಾಗದ ಓಟದ ಕೋಣಗಳು ತಕ್ಷಣ ಬರಬೇಕು ಟ್ರಯಲ್ ರನ್ನಿಗಾಗಿ. ಚಾನ್ಸ್ ನಿಗ್ಲು ಒತ್ತಗಿಡ ಅವರ ಕೂಡಲೇ ಬರೋಡನ್ನ ಅಡ್ಡಪಲ ಇದಕ್ಲು ತಿರ್ಗಾ ಒಂದೇ ಸಮಯ ಹಾಳು ಮಲ್ಪಂದೆ ಕರೆಕ್ಟ್ ಬತ್ಲೇಕನೆ ಅಡ್ಡಪಲ ಈ ಗಿಡ ಅವರ ನಿಕ್ಲು ಕೂಡಲೇ ಬರೋದು. ಇಲ್ಲಿ ಯಾರು ಬ್ಯಾಜ್ ಇಲ್ಲ ದಯಮಾಡಿ ಅವ್ರನ್ನ ಕೆಲ ಕಳಿಸಿ. ಬೆಂಗಳೂರು ಅಡ್ಡಪಲದ ದಯಮಾಡಿ ವೇದಿಕೆಯಲ್ಲಿರುವವರು ಮಾತಾಡಬೇಕು, ಬಾಕಿ ಅವರು ಕೆಳಗೆ ಹೋಗ್ಬೇಕು. ಬ್ಯಾರಿಕೇಡ್ ಹತ್ರ ಕಾರ್ಯಕರ್ತರು ನಿಂತ್ಕೋಬೇಕು. ಬ್ಯಾರಿಕೇಡ್ ಅಂತ ನಮ್ಮ ಕಾರ್ಯಕರ್ತರು ಬ್ಯಾರಿಕೇಡ್ಗೆ ಒತ್ತಡ ಇದೆ. ದಯಮಾಡಿ ಅಲ್ಲಿ ಸ್ವಲ್ಪ ಪೊಲೀಸ್ನವರು ಆ ಕಡೆ ಗಮನ ಕೊಡಬೇಕು. ಈ ಕಡೆ ವೇದಿಕೆಯ ಬಲ ಕಡೆ ಪೊಲೀಸ್ ಇಲಾಖೆಯವರ ಹತ್ರ ವಿನಂತಿ. ಅಲ್ಲಿ ನಿಂತವರು ಬ್ಯಾರಿಕೇಡ್ಗೆ ಒತ್ತಡ ದಯಮಾಡಿ ಅಲ್ಲಿ ಸ್ವಲ್ಪ ಸಹಕಾರ ಮಾಡಬೇಕು. ಮತ್ತೊಮ್ಮೆ ತಮ್ಮ ಗಮನಕ್ಕೆ ತರ್ತಾ ಇದ್ದೇವೆ, ಇಡೀ ಕಂಬಳ ಕೂಟದ ಈವರೆಗಿನ ನಮ್ಮ ರೇಸಿನ ದಾಖಲೆ ಇರುವುದು 100 ಮೀಟರ್ ದಾಖಲೆ 8.78 ಸೆಕೆಂಡ್. ಬೆಂಗಳೂರಿನಲ್ಲಿ ಪ್ರಪ್ರಥಮ ಬಾರಿಗೆ ಇದು ಇಡೀ ಕಂಬಳ ಕೂಟದ ಈವರೆಗಿನ ದಾಖಲೆ ಆಗಿದ್ರೆ ನಿನ್ನೆ ಮತ್ತು ಇವತ್ತು ನಡೀತಾ ಇರುವಂತಹ ಈ ಬೆಂಗಳೂರು ಕಂಬಳದ ಈವರೆಗಿನ ದಾಖಲೆ 9.28 ಸೆಕೆಂಡ್. ಈ ದಾಖಲೆ ಕಂಬಳದ ದಾಖಲೆ ಇಲ್ಲಿ ಮುರಿತದ ಅಂತ ಕಾದು ನೋಡಬೇಕು. ಸಾರ್ವಜನಿಕರ ನೂಕುನುಗ್ಗಲು ಜಾಸ್ತಿ ಆಗ್ತಾ ಇದೆ. ನಮ್ಮ ಬಲಬದಿ ಇರುವಂತಹ ಬ್ಯಾರಿಗೇಟ್ ಅಲ್ಲಿ ನಿಮ್ಮ ಸಹಕಾರ ಬೇಕು. ಪೊಲೀಸ್ ಸಿಬ್ಬಂದಿಗಳು ದಯಮಾಡಿ ನೋಟ್ ಮಾಡ್ಕೊಳ್ಳಿ. ಸ್ಕೈ ವ್ಯೂ ಅವರ ಸೆನ್ಸಾರ್ ಫಿನಿಶಿಂಗ್ ಒಂದು ವ್ಯವಸ್ಥೆ ನಿಮ್ಮ ಗಮನಕ್ಕೆ ತರ್ತಾ ಇದ್ದೇವೆ. ಸ್ಕೈ ವ್ಯೂನ ಈ ಸೆನ್ಸಾರ್ ನ ವ್ಯವಸ್ಥೆ ನಮ್ಮ ಒಂದು ದೊಡ್ಡ ಇತಿಹಾಸ ನಿರ್ಮಿಸಿದಂತ ರಕ್ಷಿತ್ ಶೆಟ್ಟಿ ಅವರ ಕಾಂತಾರ ಫಿಲ್ಮ್ ಅಲ್ಲಿ ಕೂಡ ಇದೇ ಸ್ಕೈ ವ್ಯೂನವರ ಈ ಒಂದು ಲೇಸರ್ ಬೀಮಿನ ಫಿನಿಶಿಂಗ್ ವ್ಯವಸ್ಥೆ ಇತ್ತು ಅಂತ ನಮ್ಮ ಗಮನಕ್ಕೆ ತರ್ತಾ ಇದ್ದೇವೆ. ಸ್ಕೈ ವ್ಯೂನವರು ನಮ್ಮೊಂದಿಗೆ ಇದ್ದಾರೆ ಈ ಎಲ್ಲ ವ್ಯವಸ್ಥೆಯಲ್ಲಿ. ಸ್ಕೈ ವ್ಯೂ ರತ್ನಾಕರ್ ಅವರಿಗೆ ವಿಶೇಷವಾದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ಬೆಂಗಳೂರು ಕಂಬಳ ಸಮಿತಿ ಪ್ರಪ್ರಥಮ ಬಾರಿಗೆ ಬೆಂಗಳೂರಲ್ಲಿ ಆಗ್ತಾ ಇರುವಂತಹ ಬೆಂಗಳೂರು ಕಂಬಳ ನಮ್ಮ ಕಂಬಳ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ವೇದಿಕೆಯಲ್ಲಿ ಇದೀಗ ವಿಶೇಷವಾದಂತಹ ಸಾಧಕರಿಗೆ ಸನ್ಮಾನವನ್ನ ನೀಡ್ತಾ ಇದ್ದೇವೆ. ಜನಪದ ಕ್ರೀಡೆ ಆಗಿರುವಂತಹ ಕಂಬಳವನ್ನ ಪ್ರಪ್ರಥಮ ಬಾರಿಗೆ ಬೆಂಗಳೂರಿಗೆ ತಂದಂತಹ ಹಿರಿಮೆ ಕಂಬಳ ಸಮಿತಿಯದ್ದು. ಅದೇ ರೀತಿಯಲ್ಲಿ ಈ ವಿಶೇಷವಾದಂತಹ ವೇದಿಕೆ ಪುನೀತ್ ರಾಜ್ಕುಮಾರ್ ವೇದಿಕೆಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಕುಸ್ತಿ ಪಟುಗಳಿಗೆ ಈ ವೇದಿಕೆಯಲ್ಲಿ ಸನ್ಮಾನ ಕಾರ್ಯಕ್ರಮ ಆಗ್ಲಿಕ್ಕಿದೆ. ಮತ್ತೊಂದು ಕ್ರೀಡೆ ಕುಸ್ತಿಯಲ್ಲಿ ನಮ್ಮ ಒಂದು ರಾಜ್ಯವನ್ನ ರಾಷ್ಟ್ರ ಮಟ್ಟದಲ್ಲಿ ಎತ್ತಿಡಿದಂತ ಚಾಂಪಿಯನ್ಸ್ಗೆ ಇದೀಗ ವೇದಿಕೆಯಲ್ಲಿ ಸನ್ಮಾನ ಕಾರ್ಯಕ್ರಮ ನಡೀಲಿಕ್ಕಿದೆ. ಒಲಿಂಪಿಕ್ಸ್ ನ ದಾಖಲೆಗೂ ಈ ದಾಖಲೆಗೂ ಕಂಪೇರ್ ಮಾಡಲಿಕ್ಕೆ ಆಗುದಿಲ್ಲ. ಒಲಿಂಪಿಕ್ಸ್ ನ ದಾಖಲೆ ಅದು ನಮ್ಮ ಸಿಂಥೆಟಿಕ್ ಟ್ರ್ಯಾಕ್ ನಲ್ಲಿ ಒಲಿಂಪಿಕ್ಸ್ ನ ದಾಖಲೆ ಇವರೆಗಿನ ದಾಖಲೆ ಹುಸೇನ್ ಬೋಲ್ಟ್ ನ ಹೆಸರಲ್ಲಿದೆ 9.57.2 ಸೆಕೆಂಡ್ 9.58. ಆದ್ರೆ ಕಂಬಳದ ದಾಖಲೆ ಅದು ಬೇರೆ 8.78. ಕಾಲಿನ ಚಲನೆ ಇದೆ ಆದ್ರೆ ಅದು ಬೇರೆಯೇ ದಾಖಲೆ, ಇದು ಬೇರೆಯೇ ದಾಖಲೆ.
ಟ್ರಯಲ್ ರನ್, ಅಡ್ಡ ಹಲಗೆ ವಿಭಾಗದ ಟ್ರಯಲ್ ರನ್. ಇದು ಅಡ್ಡ ಹಲಗೆ ಹೇಳಿದ್ರೆ ಹಲಗೆ ಮೇಲೆ ನಿಂತು ಓಡಿಸುದು. ಹಲಗೆ ಮೇಲೆ ರೈಡರ್ ನಿಂತಿರ್ತಾನೆ, ಅವನಿಗೆ ಬ್ಯಾಲೆನ್ಸ್ ಬೇಕು. ಇದು ಕೋಣ ಯಾರ್ದಂತ ಹೇಳಿ ಸ್ವಾಮಿ. ಬೆಂಗಳೂರು SMS ಫ್ಯಾಮಿಲಿ, ಬೆಂಗಳೂರು SMS ಫ್ಯಾಮಿಲಿಯ ಕೋಣಗಳು. ಸಾಮಾನ್ಯವಾಗಿ ನಾವೊಂದು ಬೈಯುವುದಿದೆ, ಕೋಣ ಜಾತಿಯವ ಅಂತ. ಆದರೆ ಅಂತಹ ಜಾತಿಯ ಕೋಣವನ್ನು ಪಳಗಿಸಿ ಕೋಣಕ್ಕೆ ತರಬೇತಿ ಕೊಟ್ಟು ಕೋಣ ಇಂತಹ ಸ್ಪರ್ಧೆಯಲ್ಲಿ ಭಾಗವಹಿಸುವಂತೆ ಮಾಡುವುದು ಸಣ್ಣ ವಿಷಯ ಅಲ್ಲ. ಕೋಣವನ್ನು ನೋಡ್ಬೇಕಾದ್ರೆ ಮೊದಲಿನ ಕಾಲದಲ್ಲಿ ಗದ್ದೆಯಲ್ಲಿ ಉಳುವುದನ್ನು ನೋಡ್ತಾ ಇದ್ವಿ ನಾವು. ಬಹುಶಃ ಈಗ ಕೋಣ ಉಳಿದಿದೆ, ಕೋಣವನ್ನು ನೋಡ್ಲಿಕ್ಕೆ ನಮಗೆ ಸಾಧ್ಯ ಆಗ್ತಾ ಇದೆ. ಬಹುಶಃ ವಿಶೇಷವಾಗಿ ಈ ಕೋಣಕ್ಕೆ ಪ್ರತಿ ವರ್ಷ 10-15 ಲಕ್ಷ ಖರ್ಚು ಮಾಡ್ತಾರೆ ಅದರ ಸಾಕಲಿಕ್ಕೆ. ತನ್ನ ಮಗುವಿನಕ್ಕಿಂತಲೂ ಬಹಳ ಚೆನ್ನಾಗಿ ಅದನ್ನು ಪೋಷಣೆ ಮಾಡ್ತಾರೆ, ಲಾಲನೆ ಮಾಡ್ತಾರೆ. ಬ್ಯಾರಿಕೇಡ್ ಹತ್ರ ಯಾರು ಇದಕ್ಕಾಗಿ ನಮ್ಮ ಕರಾವಳಿ ಜಿಲ್ಲೆಯಲ್ಲಿರುವ ಎಲ್ಲ ಓಟದ ಕೋಣದ ಯಜಮಾನರಿಗೆ ನಾವು ಖಂಡಿತವಾಗಿಯೂ ಶಾಬಾಸ್ ಹೇಳ್ಬೇಕು, ಅವರಿಗೆ ಧನ್ಯವಾದವನ್ನು ಹೇಳ್ಬೇಕು. ಆರು ವಿಭಾಗದಲ್ಲಿ ಸ್ಪರ್ಧೆ ನಡೀತದೆ. ಒಂದು ಕನೆಹಲಗೆ ವಿಭಾಗ ಅಂತ. ಕನೆಹಲಗೆ ವಿಭಾಗ ಅಂತ ಹೇಳಿದ್ರೆ ನಮ್ಮ ಓಟದ ಕೋಣಗಳಲ್ಲಿ ಅತ್ಯಂತ ಸೀನಿಯರ್ ಮೋಸ್ಟ್ ಓಟದ ಕೋಣಗಳು. ಅವುಗಳು ವೇಗಕ್ಕೆ ಅಲ್ಲಿ ಬೆಲೆ ಇಲ್ಲ, ಆದರೆ ನೀರನ್ನು ಎಷ್ಟು ಎತ್ತರಕ್ಕೆ ಚಿಂತದೆ ಅದನ್ನು ನೋಡಿ ಅವರಿಗೆ ಬಹುಮಾನ ಸಿಗ್ತದೆ. ಅಲ್ಲಿ 6.5 ಕೋಲು 7.5 ಕೋಲು ಅಂತ ಒಂದು ನಿಶಾನೆ ಅಂತ ಕಟ್ಟಿದ್ದಾರೆ ಬೆಳೆದು. ಇವಾಗ ನಂದಳಿಕೆ ಶ್ರೀಕಾಂತ ಭಟ್ರ ಸಿ ಮತ್ತು ನಂದಳಿಕೆ ಶ್ರೀಕಾಂತ ಭಟ್ರ ಎ ಕೋಣಗಳಿಗೆ ಸ್ಪರ್ಧೆ ಬಂದಿದೆ. ಪ್ರಕಾಶ್ ಶೆಟ್ಟಿ ಅವರು ಅಧ್ಯಕ್ಷರು, ಅಶೋಕ್ ಒಂದೇ ಮನೆಯ ಕೋಣಗಳು ABC ಕೋಣಗಳು ಭಾಗವಹಿಸಿದ ಹಲವು ನಿದರ್ಶನಗಳಿವೆ. ಹಾಗೂ ಒಂದು ABC ಕೋಣಗಳನ್ನ ತಗೊಂಡ್ಬಂದು ಓಡಿಸೋದು, ಅದು ಕೂಡ ಈ ಕಮಲದಲ್ಲಿ ಟಾಪ್ ಟೈಮಿಂಗ್ಸ್ ನಲ್ಲಿ ಓಡಿದಂತಹ ಕೋಣಗಳನ್ನ ಪುನೀತ್ ರಾಜ್ಕುಮಾರ್ ಅವರು ಸ್ಪರ್ಧೆಗೆ ಅವರ ಮೊನ್ನೆ ಬಹುಮಾನ ಪಡೆದಂತಹ ಕೋಣಗಳಿಗೆ ಬಿಟ್ಟುಕೊಡ್ತಾ ಅತಿಥಿಗಳು ನಮ್ಮ ಜೊತೆ ಈ ವೇದಿಕೆಯಲ್ಲಿ ನಂದಳಿಕೆ ಶ್ರೀಕಾಂತ ಭಟ್ರ ಎ ಕೋಣಗಳು ನಂದಳಿಕೆ ಶ್ರೀಕಾಂತ ಭಟ್ರ ಸಿ ಕೋಣಗಳಿಗೆ ವಾಕೋವರ್ ಅನ್ನ ನೀಡೋದ್ರಿಂದ ಇವಾಗ ಓಡಿಸ್ಕೊಂಡು ಬರುವುದು ನಂದಳಿಕೆ ಶ್ರೀಕಾಂತ ಭಟ್ರ ಸಿ ಕೋಣಗಳನ್ನ ಓಡಿಸ್ಕೊಂಡು ಬರ್ತಾ ಇದ್ದಾರೆ. ಒಂದು ಕಂಬಳ ಕೋಣಗಳನ್ನ ಸಾಕ್ತಾ ಆ ಕಂಬಳದ ಕೋಣಗಳಿಗೆ ಸ್ವಿಮ್ಮಿಂಗ್ ಪೂಲ್ ಅನ್ನ ರಚನೆ ಮಾಡುತ್ತಾ ಈ 10 ವರ್ಷಗಳಲ್ಲಿ ಜಿಲ್ಲೆಯ ಎಲ್ಲ ಕಂಬಳಗಳಲ್ಲಿ ಭಾಗವಹಿಸುತ್ತಾ ಹಲವಾರು ಬಹುಮಾನಗಳನ್ನ ಪಡೆದುಕೊಳ್ಳುತ್ತಾ ಜೂನಿಯರ್ ವಿಭಾಗದಲ್ಲಿ ಸರಣಿ ಶ್ರೇಷ್ಠ ಬಹುಮಾನ ಪಡೆದವರು, ಸೀನಿಯರ್ ವಿಭಾಗದಲ್ಲಿ ಒಂದು ವರ್ಷ 15 ಕಂಬಳಗಳಲ್ಲಿ ಬಹುಮಾನ ಪಡೆದವರು ಯಾರೆಲ್ಲ ಬ್ಯಾರಿಗೇಟ್ಗೆ ಶ್ರೀಕಾಂತ ಭಟ್ರು ಬೆಂಗಳೂರಿನ ಕಂಬಳದಲ್ಲಿ ABC 3 ಜೊತೆ ಕೋಣಗಳು ಭಾಗವಹಿಸ್ತಾ ಇದ್ರು ಕೂಡ ಲಾರ್ಡ್ಸ್ ಹಾಕುವುದರ ಮುಖಾಂತರ ಆಯ್ಕೆ ಆಗುವಾಗ ಅವರ ಎ ಮತ್ತು ಅವರ ಸಿ ಕೋಣಗಳಿಗೆ ಸ್ಪರ್ಧೆ ಏರ್ಪಟ್ಟದ್ರಿಂದ ಎ ಕೋಣಗಳಿಗೆ ವಾಕವರನ್ನ ನೀಡಿದ್ದಾರೆ, ಸಿ ಕೋಣಗಳನ್ನ ಓಡಿಸ್ಕೊಂಡು ಬರ್ತಾ ಇದ್ದಾರೆ. ಹಲೋ ಸೀನ್ ಗಿಡಪು ಇರೈತೆ ನಾನು ಅಡ್ಡಬಲ ಇದೆ ಬಿಡ್ದ ಐನ ಬೇರೆ ಸಿ ಇರ್ಲೇನು ಬಿಡ್ತಾರೆ. ಮೋರ್ಲಾ ಗಿರೀಶ್ ಆಳ್ವರ ಕೋಣಗಳು ಮೋರ್ಲದಕ್ಕಲು ಬೇಗ ಬರಡು, ಮೋರ್ಲದಕ್ಕಲು ಬೇಗ ಬರಡು. ವಿಭಾಗದಲ್ಲಿ ಭಾಗವಹಿಸಿದಂತ ಕೊಂಡಾಣ ಕೆಳಗಿನ ಮನೆ ಮೋರ್ಲದಕ್ಕಲೆ ನಿಕ್ಲೆ ಚಾನ್ಸ್ ಒಂಜಿ ಒತ್ತಗಿಡ ಅವರ ಅವಕಾಶ ಕೊಡ್ತನು ಸಮಯ ಹಾಡ್ಮಲ್ ಪರಬಲ್ಲಿ. ನಮ್ಮ ಕಂಬಳ ಸಮಿತಿ ಅಧ್ಯಕ್ಷರಿಂದ ಮನಸ್ಸಿಗೆ ಸ್ವೀಕರಿಸಬೇಕೆಂದು ವಿನಂತಿಸಿಕೊಳ್ತಿದ್ದೇವೆ. ಉಡೋಡ್ ಅಂದಣ್ಣ ಅದೆಲ್ಲ ಸ್ಪರ್ಧೆಗೆ ಬರ್ನಾಗ 325 ಕಿಲೋಮೀಟರ್ ದೂರ ಹೊಡೆದು ಬರ್ತೀರಿ. ಬಲೆ ಗಿರೀಶ್ ಆಳ್ವರ್ದು ಟ್ರಯಲ್ ರನ್ ಅಡ್ಡ ಹಲಗೆ ವಿಭಾಗದ ಟ್ರಯಲ್ ರನ್ ನಡೀತಾ ಇದೆ ರಾಜಕರೆಯಲ್ಲಿ. ಮೋರ್ಲಾ ಗಿರೀಶ್ ಆಳ್ವ ಅವರದು ಇದು ಟ್ರಯಲ್ ರನ್ ಅಣ್ಣ ಬಲ್ಲುದ ಮಲ್ಲಿರ್ ಮೋರ್ಲಾ ಪ್ರಾರ್ಥಿ ಗಿರೀಶ್ ಆಳ್ವ ಬೆರೀತ ಸಾಲಾಗ್ಲಿಲ್ಲ ರೇ
ಮೇರೆ ಬರೋಣ. ಅಡ್ಡಹಲಗೆ ಹೇಳಿದ್ರೆ ಅದ್ರ ಮೇಲೆ ನಿಂತು ಹಲೋ ಕೋಣವನ್ನು ಓಡಿಸ್ಕೊಂಡು ಬರಬೇಕು. ಹಲೋ ತುಂಬಾ ಬ್ಯಾಲೆನ್ಸ್ ಬೇಕಾಗ್ತದೆ. ಕೋಣ ರೈಡರ್ ಅನ್ನ ಎಳ್ಕೊಂಡ್ ಬರ್ಬೇಕು. ಈಗ ವೇದಿಕೆಯಲ್ಲಿ ನಮ್ಮ ಜೊತೆ ಸೇರ್ಕೊಂಡಿರುವಂತಹ ಶ್ರೀ ವಿ.ಎನ್. ಪ್ರಸೂದ್ ಸರ್ ಅಲ್ಲಿ ನಿಂತಿದ್ದಾರೆ. ಆ ಅಡ್ಡಗೆ ಅದು ಅಡ್ಡ ಹಲಗೆ ಆಗಿರ್ತದೆ, ಅದ್ರ ಮೇಲೆ ರೈಡರ್ ನಿಂತಿರ್ತಾನೆ. ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಶ್ರೀ ವಿ.ಎನ್. ಅದು ಎಲ್ರಿಗೂ ನಿಲ್ಲಕ್ಕೆ ಆಗುದಿಲ್ಲ, ಬ್ಯಾಲೆನ್ಸ್ ಬೇಕು. ಬರೀ ನಿಲ್ಲುದಲ್ಲ, ಕೋಣವನ್ನು ಓಡಿಸ್ಕೊಂಡ್ ಬರ್ಬೇಕು. ಅದೇ ರೀತಿಯಲ್ಲಿ ಶ್ರೀ ಆರ್.ಕೆ. ಪುರುಷೋತ್ತಮ್ ಅವರು ನಮ್ಮ ಜೊತೆ ಇದ್ದಾರೆ, ಅಧ್ಯಕ್ಷರು ಆಂಧ್ರ ಪ್ರದೇಶದ ಒಲಿಂಪಿಕ್ ಅಸೋಸಿಯೇಷನ್. ವಾರ್ಮ್ ವೆಲ್ಕಮ್ ಟು ಯು ಸರ್. ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಅವರ ಎ ಕೋಣಗಳಿಂದ ವಾಕ್ ಕವರ್ ಪಡೆದಂತ ಈ ವೇದಿಕೆಯಲ್ಲಿ ನಮ್ಮ ಜೊತೆ ನಮ್ಮ ಪ್ರೀತಿಯ ಉಪ್ಪಿ ಅವರು ಬಂದಿದ್ದಾರೆ. ಕಳೆದ ಕಂಬಳದಲ್ಲಿ ಉಪೇಂದ್ರ ಅವರು ಬೆಂಗಳೂರು ಕಂಬಳದ ಪುನೀತ್ ರಾಜ್ಕುಮಾರ್ ವೇದಿಕೆಯಲ್ಲಿ ಅವರ ಉಪಸ್ಥಿತಿಯನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ನಿಮ್ಮೆಲ್ಲರ ಗಮನಕ್ಕೆ ಆ ಬದಿಯಿಂದ ತಂದ್ರು ನಂದಳಿಕೆ ಶ್ರೀಕಾಂತ್ ಭಟ್ ಅವರ ಹಗ್ಗ ಹಿರಿಯ ವಿಭಾಗದ ಓಟದ ಕೋಣಗಳು 3 ಜೊತೆ ಓಟದ ಕೋಣಗಳು ಇಲ್ಲಿ ಇವತ್ತು ಭಾಗವಹಿಸ್ತಾ ಇದ್ದು, ಈ 3 ಜೊತೆ ಓಟದ ಕೋಣಗಳಲ್ಲಿ 2 ಜೊತೆ ಓಟದ ಕೋಣಗಳು ಕ್ವಾರ್ಟರ್ ಫೈನಲ್ ಹಂತಕ್ಕೆ ತಲುಪಿದೆ. ಲಾರ್ಡ್ಸ್ ಅಲ್ಲಿ ಒಂದೇ ಮನೆಯ ಓಟದ ಕೋಣಗಳಿಗೆ ಲಾರ್ಡ್ಸ್ ಅಲ್ಲಿ ಕಾಂಪಿಟೇಷನ್ ಬಿದ್ದಿದೆ. ನಂದಳಿಕೆ ಶ್ರೀಕಾಂತ್ ಭಟ್ ಅವರು ಎ ಮತ್ತು ಸಿ ಓಟದ ಕೋಣವನ್ನು ಓಡಿಸ್ತಾ ಬರ್ತಾ ಇದ್ದಾರೆ. ನಂದಳಿಕೆ ಶ್ರೀಕಾಂತ್ ಭಟ್ನ ನಂದಳಿಕೆ ಶ್ರೀಕಾಂತ್ ಭಟ್ ಪೆಟ್ಟಿಯೋ ನಮ್ಮ ಬೆಂಗಳೂರು ಕಂಬಳ ನಮ್ಮ ಕಂಬಳದ ವೇದಿಕೆಯಲ್ಲಿದ್ದಾರೆ. ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನ ಎಲ್ಲ ಅತಿಥಿಗಳಿಗೆ ನೀಡ್ತಾ ಇದೀಗ ವೇದಿಕೆಯಲ್ಲಿ ಸಾಧಕ ಕುಸ್ತಿ ಪಟುಗಳಿಗೆ ಸನ್ಮಾನ, ಮತ್ತೊಂದು ಕ್ರೀಡಾಪಟು ಆಗಿರುವಂತಹ ರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ವಿಭಾಗದ ಕೋಣಗಳು ತಯಾರಾಗ್ತಾ ಇವೆ. ವಿಜೇತರು ನಮ್ಮ ಜೊತೆ ಇದ್ದಾರೆ. ಕಳೆದ ವರ್ಷದ ಮೊದಲಾಗಿ ಕಂಬಳಗಳಲ್ಲಿ ಪ್ರಥಮ ಬಹುಮಾನ ಪಡೆದಂತಹ ಕೋಣಗಳು, 37ನೇ ಈ ವರ್ಷದ ಪ್ರಥಮ ಕಂಬಳದಲ್ಲಿ ಪ್ರಥಮ ಬಹುಮಾನ ಪಡೆದಂತಹ ಕೋಣಗಳು ತ್ರಿಶಾಲ್ ಕೆ ಪೂಜಾರಿ ಅವರ ಕೋಣಗಳು ಫ್ರೀ ಓಟಕ್ಕೆ ತಯಾರಾಗಿವೆ. 2 ನಿಮಿಷದಲ್ಲಿ ಬಿಡಬೇಕು. 2 ನಿಮಿಷದಲ್ಲಿ ಬಿಡಬೇಕು. ಅವರಿಗೆ ಸನ್ಮಾನವನ್ನ ನೀಡ್ತಾ ಇದ್ದಾರೆ. ಫ್ರೀ ಓಟ ವೇದಿಕೆಯಲ್ಲಿರುವಂತಹ ಅತಿಥಿಗಳಲ್ಲಿ ರಿಕ್ವೆಸ್ಟ್, ಯಾರೆಲ್ಲ ಸಭಾ ಕಾರ್ಯಕ್ರಮದ ಅತಿಥಿ ಆಗಿರುವುದಿಲ್ವೋ ವಿನಂತಿಯಿಂದ ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೇವೆ. ಅತಿಥಿಗಳಿಗೆ ವೇದಿಕೆಯನ್ನ ಬಿಟ್ಕೊಡ್ಬೇಕು, ಅನುವು ಮಾಡಿ ಕೊಡ್ಬೇಕು. ನಿಮ್ಮ ಸಹಕಾರ ನಮ್ಮ ಈ ಕಂಬಳದ ಯಶಸ್ಸಿಗೆ ಕಾರಣ ಆಗುತ್ತೆ. ವಿನಂತಿ ಪೂರ್ವಕವಾಗಿ ರಿಕ್ವೆಸ್ಟ್ ಮಾಡಿರುವಂತದ್ದು. ಯಾರೆಲ್ಲ ಈ ವೇದಿಕೆಯಲ್ಲಿ ಅತಿಥಿಗಳಾಗಿಲ್ವೋ ಖಂಡಿತವಾಗಿಯೂ ಈ ಕಂಬಳಕ್ಕೆ ನೀವು ಅತಿಥಿಗಳು, ಸಭಾ ಕಾರ್ಯಕ್ರಮಕ್ಕೆ ಈ ವೇದಿಕೆಯಲ್ಲಿ ಜಾಗವನ್ನ ಬಿಟ್ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಏರ್ ಗೊತ್ತಿರುತ್ತೆ. ಇದೀಗ ತ್ರಿಶಾಲ್ ಕೆ ಪೂಜಾರಿ ಅವರ ಕೋಣಗಳು ಫ್ರೀ ಓಟ ಬರ್ತಾ ಇವೆ ಸರ್. ಕಂಚಿನ ಪದಕವನ್ನ ಪಡೆದಂತಹ ಕ್ರೀಡಾಪಟು ಶ್ರೀ ನಾಗರಾಜ್ ಬಸುದೋಣಿ, ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನ ನಾವು ಈ ವೇದಿಕೆಯಲ್ಲಿ ಪ್ರಶಂಸಿಸಿದ್ದೇವೆ. ಅದೇ ರೀತಿಯಲ್ಲಿ ಶ್ರೀ ಕಾರ್ತಿಕ್ ಕಾಟೆ, ಕರ್ನಾಟಕದ ಹೆಸರಾಂತ ಕುಸ್ತಿಪಟು, ಕರ್ನಾಟಕದ ಹೆಸರನ್ನ ರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚಿಸಿದಂತಹ ಕುಸ್ತಿಪಟು ಶ್ರೀ ಕಾರ್ತಿಕ್ ಕಾಟೆ ಅವರು ಕರ್ನಾಟಕ ಕ್ರೀಡಾ ರತ್ನ ಪ್ರಶಸ್ತಿ ಪುರಸ್ಕೃತರು. ಇವರನ್ನ ಈ ವೇದಿಕೆಯಲ್ಲಿ ನಾವು ಪ್ರೀತಿಪೂರ್ವಕವಾಗಿ ಗೌರವಿಸ್ತಾ ಇದ್ದೇವೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ಹಗ್ಗ ಹಿರಿಯ ವಿಭಾಗದ ಕ್ವಾರ್ಟರ್ ಫೈನಲ್ ಬಹಳ ನಿಕಟವಾದ ಸ್ಪರ್ಧೆ ಇರುವಂತಹ ಕ್ವಾರ್ಟರ್ ಫೈನಲ್ ಸ್ಪರ್ಧೆಯನ್ನು ನಾವು ವೀಕ್ಷಣೆ ಮಾಡಲಿಕ್ಕಿದ್ದೇವೆ. ಕುಮಾರಿ ಶಾಲಿನಿ ಸಿದ್ದಿ, ಕುಮಾರಿ ಮನೀಷಾ ಸಿದ್ದಿ ಹಾಗೂ ಕುಮಾರಿ ಪ್ರಿನ್ಸಿಟಾ ಸಿದ್ದಿ, 4ರು ಪ್ರೀತಿಪೂರ್ವಕವಾಗಿ ಅವರನ್ನ ಗೌರವಿಸ್ತಾ ಈ ವೇದಿಕೆಯಲ್ಲಿ ಅವರಿಗೆ ಸನ್ಮಾನವನ್ನ ನೀಡಲಿಕ್ಕಾಗುತ್ತೆ. ಸಾಧಕ ಕುಸ್ತಿಪಟುಗಳ ಸನ್ಮಾನ ಈ ವೇದಿಕೆಯಲ್ಲಿ ಆಗ್ತಾ ಇದೆ. ರಾಷ್ಟ್ರಮಟ್ಟದಲ್ಲಿ ಚಾಂಪಿಯನ್ ಪಡೆದಂತಹ ಸಿದ್ದಿ ಮಕ್ಕಳು ಅಡ್ಡ ಹೊಲಗೆ ವಿಭಾಗದ ಬೋಳಾರ ತ್ರಿಶಾಲ್ ಕೆ ಪೂಜಾರಿ ಅವರ ಅಡ್ಡ ಹೊಲಗೆ ವಿಭಾಗದ ಓಟದ ಕೋಣಗಳು. ಲಕ್ಷ್ಮೀ ಪಾಟೀಲ್ ಅವರು ರಾಷ್ಟ್ರೀಯ ಮಟ್ಟದಲ್ಲಿ ಚಾಂಪಿಯನ್ಶಿಪ್ ಅನ್ನ ಪಡೆದಂತಹ ಚಾಂಪಿಯನ್ಸ್.
ಜಸ್ಟಿಸ್ ಶ್ರೀಶಾನಂದ ಅವರು ಇದೀಗ ನಮ್ಮ ಬೆಂಗಳೂರು ಕಂಬಳಕ್ಕೆ ಬಂದಿದ್ದಾರೆ. ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನ ಅವರನ್ನ ಈ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಉಚ್ಚ ನ್ಯಾಯಾಲಯದ ಶ್ರೀ ಜಸ್ಟಿಸ್ ಶ್ರೀಶಾನಂದ ಅವರು ನಮ್ಮ ಜೊತೆ ಈ ವೇದಿಕೆಯಲ್ಲಿ ಸೇರ್ಕೊಂಡಿದ್ದಾರೆ. ಮತ್ತೊಮ್ಮೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನ ಕೋರ್ತಾ ಸಾಧಕ ಕುಸ್ತಿಪಟುಗಳ ಸನ್ಮಾನ ಮುಂದುವರಿಯುತ್ತಾ ಇದೀಗ ವೇದಿಕೆ ಮೇಲೆ ಎಲ್ಲ ಕುಸ್ತಿಪಟುಗಳು ಬಂದು ಈ ಸಾಧಕರಿಗೆ ಅವರ ಗೌರವವನ್ನ ನೀಡಲಿಕ್ಕಿದ್ದಾರೆ. ಈ ಬೆಂಗಳೂರು ಕಂಬಳ ಸಮಿತಿಯ ಉಪಾಧ್ಯಕ್ಷರಾದಂತಹ ಗುಣರಂಜನ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಆಗ್ತಾ ಇರುವಂತಹ ಈ ಒಂದು ಸನ್ಮಾನದ ಕಾರ್ಯಕ್ರಮ ವೇದಿಕೆಯಲ್ಲಿ ಕುಸ್ತಿಪಟುಗಳು ನೂರಾರು ಮಂದಿ ಕುಸ್ತಿಪಟುಗಳು ವೇದಿಕೆಗೆ ಬಂದು ಈ ಚಾಂಪಿಯನ್ಸ್ಗೆ ತಮ್ಮ ಗೌರವವನ್ನ ನೀಡಲಿಕ್ಕಿದ್ದಾರೆ. ಹಲೋ ಓ ಅಡ್ಡಪಲ ಇದ್ದಾವ ಬರುಡು ಅಕಲ್ ಬೇಗ ತಾಂಡ್ ಮಂಜುಟ್ಟಿಡ ಏನು ಹಲೋ ಬೋಲಾರದಕ್ಲೆ ಮಂಜುಟ್ಟಿಡ ಆಕಡಣ್ಣ ಹಲೋ ಓಲ್ ಹಾಕರಜಿ ಏರ್ ಬನ್ನಿ ಹಾಕರೊಂದಿರು ಬೆಟ್ಟದ ವಿಷಯ ಇಚ್ಚಿ ಹಲೋ SK ಮಿತ್ತಲ್ ರವರು ಎನಿಮಲ್ ವೆಲ್ಫೇರ್ ಬೋರ್ಡ್ ನಿಂದ ವೀಕ್ಷಣೆಗೆ ಬಂದಿರ್ತಾರೆ. ಇರ್ ಬೇರ್ನಾಗ ಎಂಕ್ಲೇ ಪೋಡಿಗೆ ಹಾಪಣ ಮೂಲು ಇದ್ದಾಡ ಜಾರ ಬಾರಿ ಸರ್ವಿಸ್ ಆಗ್ಲಿ ಅಂದು ಹಾಕುನತ್ತಿಗೆ ಖಾಲಿ ಬೇರ್ನ ಮಾತ್ರ ಮಂಜುಟ್ಟಿಡವಲ್ಲ ಮಾತೆ ಒಂಜಿವರ್ಗ ಬಾರಿ ಸರ್ವಿಸ್ ತ ಊಟಗಾರನಾಗ್ಲಿಲ್ಲ ಒಂಜಿವರ್ಗ ಹೊಸತದ ಬತ್ತನಾಗ್ಲಿಲ್ಲ ಒಂಜಿವರ್ಗ ಬೈಂದೂರು ಕರಡಿ ಬತ್ತ ಈ ಕರಡಿ ಗಿಡಪ್ಪನಾಗ್ಲಿಲ್ಲ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಪ್ರಸಿದ್ಧ ಕ್ರೀಡೆ ಹಲವಾರು ವರ್ಷಗಳಿಂದ ಆಗ್ತಾ ಇರುವಂತಹ ಒಂದು ಕ್ರೀಡೆ ಕಂಬಳ. ಈ ಕಂಬಳವನ್ನ ಬೆಂಗಳೂರಿಗೆ ಕೊಂಡೊಯ್ದು ಈ ದಿನ ನಿನ್ನೆ ಹಾಗೂ ಇವತ್ತು 2 ದಿನದ ಕಂಬಳವನ್ನ ಇಷ್ಟು ಯಶಸ್ವಿಯಾಗಿ ಮಾಡುವಲ್ಲಿ ಮುತುವರ್ಜಿಯನ್ನು ತೆಗೆದುಕೊಂಡಂತಹ ಬೆಂಗಳೂರು ಕಂಬಳ ಸಮಿತಿ ಗೌರವಾಧ್ಯಕ್ಷರು ಅಶೋಕ್ ರೈ ಅವರು ಮನಸ್ಸು ಮಾಡಿದ್ರೆ ಕಾರ್ಯಾಧ್ಯಕ್ಷರಾದಂತಹ ಗುರು ಕಿರಣ್ ಅವರು ಹಾಗೂ ಉಪಾಧ್ಯಕ್ಷರಾಗಿರುವಂತಹ ಗುಣರಂಜನ್ ಶೆಟ್ಟಿ ಇದೀಗ ವೇದಿಕೆಯಲ್ಲಿ ಒಂದು ವ್ಯತ್ಯಾಸ ಏನು ಅಂತ ಹೇಳಿದ್ರೆ ಕುಸ್ತುಪಟುಗಳಿಗೆ ನೋಡಿ ಓಡ್ತಾರೆ ಉಪಾಧ್ಯಕ್ಷರಾದಂತಹ ಗುಣರಂಜನ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಸಾಧಕ ಕುಸ್ತಿಪಟುಗಳಿಗೆ ಶ್ರೀ ನಾಗರಾಜ್ ಬಸದೋಣಿ, ಶ್ರೀ ಕಾರ್ತಿಕ್ ಕಾಟೆ, ಕುಮಾರಿ ಲಕ್ಷ್ಮಿ ಪಾಟೀಲ್, ಕುಮಾರಿ ಶಾಲಿನಿ ಸಿದ್ದಿ, ಜಾಸ್ತಿ ದಾಖಲೆಗೆ ಪರಿಗಣನೆಗೆ ಬರದೇ ಇದ್ರು ಕೂಡ ವೇಗ ಅನ್ನೋದು ವಿಶ್ವದ ಅತ್ಯಂತ ವೇಗದ ಓಟ ಅಂದ್ರೆ 100 ಮೀಟರ್ ಓಟ. ಕ್ರೀಡಾಪಟುಗಳು 100 ಮೀಟರ್ ಟ್ರ್ಯಾಕ್ ನಲ್ಲಿ ಓಡ್ತಾ ಇದ್ರು ಇರಬಹುದು. ಆ ವೇಗವನ್ನ ಮಿಗಿಲಾಗಿ ಗದ್ದೆಯಲ್ಲಿ ನಮ್ಮ ಕೋಣಗಳು ಓಡ್ತಾ ಇವೆ, ಅದರ ಹಿಂದ್ಗಡೆ ಓಟಗಾರರು ಓಡ್ತಾ ಇದ್ದಾರೆ ಅನ್ನೋದನ್ನ ನಾವು ಸಾಬೀತು ಮಾಡಿದ್ದೀವಿ. ಇದು ನಮ್ಮ ತುಳುನಾಡಿನ ಹೆಮ್ಮೆಯ ಕ್ರೀಡೆ. ವಿಶ್ವ ದಾಖಲೆಯಲ್ಲಿ ನಮ್ಮ ಹೆಸರು ದಾಖಲಾಗುವುದಿಲ್ಲ, ಒಪ್ಕೊಳ್ತೀವಿ. ವಿಶ್ವ ದಾಖಲೆಯಲ್ಲಿ ನಮ್ಮ ಹೆಸರು ಬೇಕಾಗಿಯೂ ಇಲ್ಲ. ಆದ್ರೆ ವೇಗವನ್ನು ಪರಿಗಣನೆ ಮಾಡಬೇಕಿದ್ರೆ ನಮ್ದು ವೇಗ ಇದೆ ಅನ್ನೋದನ್ನ ನಾವು ತೋರಿಸ್ಕೊಟ್ಟಿದ್ದೀವಿ. ಯಾವುದೇ ಜಿಮ್ಗೂ ಹೋಗದೆ 6 ಪ್ಯಾಕ್ ಅನ್ನು ಬೆಳೆಸ್ಕೊಂಡಂತ ಓಟಗಾರ ನಮ್ಮ ಮುಂದೆ ಕಾಣ್ತಾ ಇದ್ದೀರಾ. ಯಾವ ಜಿಮ್ಗೂ ಹೋಗ್ತಾ ಇಲ್ಲ. 3ನೇ ತರಗತಿ ಕ್ಲಾಸ್ ಕಲ್ತವರು ಕೂಡ ಒಬ್ಬ ಹಗ್ಗದ ಓಟಗಾರನಿಗೆ 15 ವರ್ಷ ದಾಖಲೆ ಓಟವನ್ನು ಓಡಿದವರಿದ್ದಾರೆ. ವಿದ್ಯೆ ಎನ್ನುವುದು ಪುಸ್ತಕದಲ್ಲಿ ಮಾತ್ರ ಇರುವುದಲ್ಲ. ಏನಣ್ಣ ಪಡ್ಕಳ ಗೊರಟೆ ಕುಪ್ಪಯ್ಯ ನಾಯಕರ ಕೋಣಗಳು ಪಡ್ಕಳ ಅಡ್ಡಹಲಗೆ ವಿಭಾಗದ ಟ್ರಯಲ್ ರನ್ ಕುಪ್ಪಯ್ಯ ನಾಯಕ ಅವರ ಅಡ್ಡಹಲಗೆ ವಿಭಾಗದ ಓಟದ ಕೋಣಗಳು ಅಷ್ಟೇ ಅಭಿಮಾನಿಗಳನ್ನು ತುಳುನಾಡಿನಲ್ಲಿ ಹೊಂದಿದ್ದಾರೆ. ಬಹುಶಃ ಒಬ್ಬ ಸೆಲೆಬ್ರಿಟಿಯನ್ನ ಪ್ರೀತಿಸುವಷ್ಟೇ ಜನ ನಮ್ಮ ತುಳುನಾಡಿನಲ್ಲಿ ಈ ಕಂಬಳದ ಓಟಗಾರರನ್ನ ಪ್ರೀತಿಸ್ತಾರೆ ಅಂತ ಹೇಳಲಿಕ್ಕೆ ನಾವು ಭಾರಿ ಸಂತೋಷ ಪಡ್ತಾ ಇದ್ದೇವೆ. ಇನ್ನು ಬೆಂಗಳೂರಿನಲ್ಲೂ ಕೂಡ ನಮ್ಮನ್ನು ಪ್ರೀತಿಸ್ತಾ ಇದ್ದೀರಾ, ಇದು ನಮ್ಮ ಹೆಮ್ಮೆ. ಬೆಂಗಳೂರು ಮಂಗಳೂರು ಒಂದಾಗಿದೆ. ಕರುನಾಡು ತುಳುನಾಡಿನ ಈ ಒಂದು ಸಂಬಂಧ ಇನ್ನಷ್ಟು ಗಟ್ಟಿಯಾಗಿದೆ ಅಂತ ಹೇಳಿ ನಾನು ಭಾವಿಸ್ಕೊಳ್ತಾ ಇದ್ದೀನಿ. ಸಮಿತಿಯ ವತಿಯಿಂದ ಕಳಕಳಿಯ ರಿಕ್ವೆಸ್ಟ್ ಅನ್ನ ಮಾಡ್ತಾ ಇದ್ದೀವಿ. ಕನ್ನಡ ಮಾತಾಡ್ಬೇಕಿದ್ರೆ ಎಲ್ಲೂ ಮಾತಾಡಿದ್ರು ಚೆನ್ನಾಗಿರುತ್ತೆ. ಹುಬ್ಳಿಗೆ ಹೋದ್ರೆ ಬೇರೆ ಕನ್ನಡ, ಬೆಂಗಳೂರು ಬಂದ್ರೆ ಬೇರೆ ಕನ್ನಡ, ಮಂಗಳೂರು ಬಂದ್ರೆ ಬೇರೆ ಕನ್ನಡ. ಎಲ್ಲೇ ಮಾತಾಡಿದ್ರು ಕನ್ನಡನೇ ಮಾತಾಡೋದು. ಕನ್ನಡವೇ ನಮ್ಮ ಹೆಮ್ಮೆ ಅಂತ ಹೇಳಿ ಮಾತಾಡ್ತಾ ಇದೀವಿ. ಇದು ನಮ್ಮ ಸಂತೋಷ. ಸಂತೋಷವನ್ನು ಹಂಚಿಕೊಂಡಷ್ಟು ಮತ್ತಷ್ಟು ಹೆಚ್ಚಾಗುತ್ತೆ. ಆದ್ರಿಂದ ನಾವೆಲ್ಲರೂ ಒಂದೇ. ಇಡೀ ಕರ್ನಾಟಕದ ರಾಜಧಾನಿಯಲ್ಲಿ ಇಂದು ಕಂಬಳ ಆಗ್ತಾ ಇದೆ ಅಂತ ಹೇಳಿದ್ರೆ ಅದು ನಮ್ಮ ಕಂಬಳ.
ಬೆಂಗಳೂರು ಕಂಬಳ ಅಂತೇಳಿ ಸಂತೋಷ ಪಡ್ತಾ ಇದೀವಿ. ಅಡ್ಡಹಲಗೆ ಟ್ರಯಲ್ ರನ್ ಒಂದೆರಡು ಅಡ್ಡಹಲಗೇರು ಬನ್ನಿ ಬನ್ನಿ ಬರ್ತಾರೆ ಅಡ್ಡಬಲದಾಗ್ಲಿ ಬಲೆ ಬನ್ನಿ ಬಲೆ ಬಲ್ವ ಮಲ್ಲಕ್ಲು ಬಲ್ವ ಮಲ್ಲಕ್ಲು ಮಂಗಳೂರು ಅಶೋಕ್ ನಗರ ತಿಲಕರಾಜ್ ಪೂಜಾರಿ ಅವರ ಕೋಣಗಳು ರಾಜಕೀಯದಲ್ಲಿ ಹರೆಕಳ ಕೈಡಿಯಲ್ಲಿ ಗೊತ್ತು ಮಿಥುನ್ ಎಂ ರೈ ಅವರು ಬರಬೇಕು. ಹರೆಕಳದವರು ಬಂದ್ರ ಮಂಗಳೂರು ಸರ್ ಅಡ್ಡಹಲಗೆ ಇದು ಮುಗೀತಾ? ಇಲ್ಲ ಬಂದ್ರೆ ಬರ್ತಾರೆ ನೋಡೋಣ. ವೇದಿಕೆಯಲ್ಲಿ ನಮ್ಮ ಜೊತೆ ಅತಿಥಿಯಾಗಿರುವಂತಹ ಇವತ್ತಿನ ಅತಿಥಿ ಶ್ರೀ ವಿಶಾಲ್ ಸಿಂಗ್ ಅವರು ಅಲ್ಲಿ ಮೇಲ್ಗಡೆ ನಿಂತ್ಕೊಂಡಿದ್ದೀರಾ, ಕಂಬಳ ಚೆನ್ನಾಗಿ ಕಾಣುತ್ತೆ, NCCF ಆದ್ರೆ ನವದೆಹಲಿಯ ಅದರ ಕೆಪಾಸಿಟಿ ನಿಮ್ಮನ್ನು ತಡ್ಕೊಳ್ಳೋಷ್ಟಿಲ್ಲ. ಕೇವಲ ಆ ಕಡೆ ಈ ಕಡೆ ನಡೆದಾಡಿಕೆ ಮಾಡ್ತಿರ್ತಕ್ಕಂಥ ಆ ಫ್ಲೈಓವರ್ ಅನ್ನು ನೀವು ಬಿಟ್ಟು ಕೆಳಗಿಳಿಬೇಕು. ವಿಶಾಲ್ ಸಿಂಗ್ ನಿಮ್ಮ ಜೀವದ ರಕ್ಷಣೆ ಕೂಡ ನಮ್ಮ ಜವಾಬ್ದಾರಿ ಅಂತ ತಿಳ್ಕೊಂಡು ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ. ನಮ್ಮ ರಕ್ಷಕರು ಈ ವೇದಿಕೆಯಲ್ಲಿ ಫ್ಲೈಓವರ್ ಅಲ್ಲಿ ನಿಂತ್ಕೊಂಡಿರ್ತಕ್ಕಂಥವ್ರನ್ನ ಅಲ್ಲಿ ತೆರವುಗೊಳಿಸಿ. ಶ್ರೀ ವಿಶಾಲ್ ಸಿಂಗ್ ಅವರಿಗೆ ಅಭಿನಂದನೆಗಳು. ಆ ಲಿಮಿಟ್ ತಪ್ಪಿದ್ರೆ ಅದು ತಡ್ಕೊಳ್ಳಲ್ಲ. ಇನ್ನು ಕೆಲವೇ ನಿಮಿಷಗಳಲ್ಲಿ ಅತ್ಯಂತ ಬಿರುಸಿನ ಸ್ಪರ್ಧೆಯಲ್ಲಿ ಒಂದಾದಂತಹ ಹಗ್ಗ ಹಿರಿಯ ವಿಭಾಗದ ಶ್ರೀ ಸಂಜಯ್ ಸಿಂಗ್ ಸೆಮಿ ಕ್ವಾರ್ಟರ್ ಫೈನಲ್ ಸ್ಪರ್ಧೆ ಪ್ರಾರಂಭ ಆಗ್ಲಿಕ್ಕಿದೆ. ಅದಕ್ಕಿಂತ ಮೊದಲು ಒಂದು ಎರಡು ಟ್ರಯಲ್ ರನ್ ಇದೆ ಅಡ್ಡಹಲಗೆ ವಿಭಾಗದ್ದು. ಅದಾದ ಕೂಡಲೇ ಹಗ್ಗ ಹಿರಿಯ ವಿಭಾಗದ ನಿಮ್ಮ ಉಪಸ್ಥಿತಿಯನ್ನ ಗೌರವದಿಂದ ಕ್ವಾರ್ಟರ್ ಫೈನಲ್ ಸ್ಪರ್ಧೆ ಪ್ರಾರಂಭ ಆಗ್ಲಿಕ್ಕಿದೆ. ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಮಂದಳಿಕೆ ಹಲೋ ನಮ್ಮ ಈ ವೇದಿಕೆಯಲ್ಲಿ ಜಸ್ಟಿಸ್ ಪ್ರಭಾಕರ್ ಶಾಸ್ತ್ರಿ ಅವರು ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಪ್ರೀತಿಪೂರ್ವಕವಾದ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ನಂದಳಿಕೆ ಶ್ರೀಕಾಂತ ಭಟ್ರ ಎ ಕೋಣಗಳು, ಪ್ರಭಾಕರ್ ಶಾಸ್ತ್ರಿ ಶ್ರೀಕಾಂತ ಭಟ್ರ ಎ ಕೋಣಗಳು. ನಿನ್ನೆ ದಾಖಲೆ ಸಮಯದಲ್ಲಿ ಓಡಿದ ಕೋಣಗಳು 9.47 ಅಲ್ಲಿ ಓಡಿದಂತಹ ಕೋಣಗಳು. ನಂದಳಿಕೆ ಶ್ರೀಕಾಂತ್ ಭಟ್ರ ಕೋಣಗಳು. ನಮ್ಮ ಜೊತೆ ಇರುವಂತ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ರೆಸ್ಲಿಂಗ್ ಫೆಡರೇಷನ್ ಆಫ್ ಇಂಡಿಯಾ ಶ್ರೀ ವಿ ಎನ್ ಪ್ರಸೂದ್ ಅವರಿದ್ದಾರೆ. ನಂದಳಿಕೆ ಶ್ರೀ ವಿ ಎನ್ ಪ್ರಸೂದ್ ಅವರು ನಮ್ಮ ಜೊತೆ ಇದ್ದಾರೆ. ಶ್ರೀಕಾಂತ್ ಭಟ್ರ 1ನೇ ನಂಬರದ ಓಟದ ಕೋಣಗಳು ರಾಜಕೀಯದಲ್ಲಿ ಬರ್ತಾ ಇವೆ. ವಿ ಎನ್ ಪ್ರಸೂದ್ ಕೈಂಡ್ಲಿ ನಂದಳಿಕೆ ನಮ್ಮ ಜೊತೆ ಇರುವಂತ ವಿ ಎನ್ ಪ್ರಸೂದ್ ಅವರಿಗೆ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ಟೈಮಿಂಗ್ಸ್ ಬಂತ, ಗೌರವಾರ್ಪಣೆ ಈ ವೇದಿಕೆಯಲ್ಲಿ ನಡೀತಾ ಇದೆ. ನ್ಯಾಷನಲ್ ರೆಸ್ಲಿಂಗ್ ಫೆಡರೇಷನ್ ಆಫ್ ಇಂಡಿಯಾದ ಕಾರ್ಯದರ್ಶಿ ಆಗಿರುವಂತಹ ಶ್ರೀ ವಿ ಎನ್ ಪ್ರಸೂದ್ ಅವರು ಮತ್ತೊಮ್ಮೆ ನಿಮ್ಮ ಉಪಸ್ಥಿತಿಯನ್ನ ಗೌರವದಿಂದ ಆಧರಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಶ್ರೀ ಆರ್ ಕೆ ಪುರುಷೋತ್ತಮ್ ಅವರು ಆಂಧ್ರ ಪ್ರದೇಶದ ಒಲಿಂಪಿಕ್ ಅಸೋಸಿಯೇಷನ್ ಅಧ್ಯಕ್ಷರು, ಆಂಧ್ರ ಪ್ರದೇಶದ ಒಲಿಂಪಿಕ್ ಅಸೋಸಿಯೇಷನ್ ಅಧ್ಯಕ್ಷರಾದಂತಹ ಶ್ರೀ ಆರ್ ಕೆ ಪುರುಷೋತ್ತಮ್ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನ ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಹಲೋ ಹಲೋ ಇತ್ತ ಮತ್ತ ಟೈಮಿಂಗ್ಸ್ ಇರುವಲ್ತು ಒಂದಿತ್ತ 9.51 9.51. ಹಲೋ ಓವೆನ್ ಬಿಡಪ್ಪ ಅವರಿತ್ತೆ ಒಂದು ನಿಮಿಷ ಅಡ್ಡಬಲ ಇದು ಒಳ್ಳೆ ಇರಲ್ಲ. ಹರೇಕಳ ಕೈಡಿಯಲ್ಲಿ ಗುತ್ತು ಮಿಥುನ್ ಎಂ ರೈ ಅವರ ಬಿ ಕೋಣಗಳು. ಮಂಗಳೂರು ಅಶೋಕ್ ನಗರ ತಿಲಕರಾಜ್ ಪೂಜಾರಿ ಅವರ ಬಿ ಕೋಣಗಳು. ಮಂಗಳೂರು ಅಭಿಮಾನಿಗಳು ಕರ್ತ ಆಗುತ್ತೆ. ನಮ್ಗೆಲ್ರಿಗೂ ಕ್ಯೂರಿಯಾಸಿಟಿ ಇದೆ, ಖುಷಿ ಆಗ್ತಾ ಇದೆ. ಹಲವಾರು ತಾರೆಯರು, ಹಲವಾರು ನಾಯಕರುಗಳು ನಮ್ಮ ಜೊತೆ ವೇದಿಕೆಯಲ್ಲಿದ್ದಾರೆ. ಆದ್ರೆ ಈ ಕಾರ್ಯಕ್ರಮ ಯಶಸ್ವಿ ಆಗ್ಬೇಕು ಅಂತ ಹೇಳಿದ್ರೆ ನಿಮ್ಮ ಸಹಕಾರ ಬೇಕು. ವೇದಿಕೆಯಿಂದ ಯಾರೆಲ್ಲ ಅತಿಥಿಗಳಲ್ವೋ ದಯಮಾಡಿ ಅತಿಥಿಗಳನ್ನ ಹೊರತುಪಡಿಸಿ ಎಲ್ಲ ಕಲಾಭಿಮಾನಿಗಳು ಮಂಗಳೂರು ಅಶೋಕ್ ನಗರ ತಿಲಕರಾಜ್ ಪೂಜಾರಿ ಅವರ ಬಿ ಕೋಣಗಳು ಕೇಳ್ಕೊಳ್ತಾ ಇದೀವಿ. ಕಮಲಾಭಿಮಾನಿ ಬಂಧುಗಳಿಗೆ ಒಂದು ಸೂಚನೆ, ಒಂದು ಕಿವಿ ಮಾತು. ಜನಜಂಗುಳಿ ಹೆಚ್ಚಾಗಿರ್ತದೆ, ಅಲ್ಲಿ ಪಿಕ್ ಪಾಕೆಟ್ನವರು ಕೂಡ ಬಂದಿರ್ತಾರೆ. ಈಗಾಗಲೇ ಇದೆ, 1,40,000 ರೂಪಾಯಿ ನಿಮ್ಮಲ್ಲಿರುವಂತಹ ಹಣ, ಇದರ ಬಗ್ಗೆ ಬಹಳ ಎಚ್ಚರಿಕೆ ವಹಿಸಿಕೊಳ್ಳಿ. ಕೂತ್ಕೊಂಡಂತ ಗ್ಯಾಲರಿ ಅವರಿಗೆ ಕಾಣ್ತಾ ಇಲ್ಲ, ಎದುರುಗಡೆ ಜನರು ವ್ಯೂ ಅನ್ನ ಮುಚ್ತಾ ಇದ್ದಾರೆ.
ವಾಲಂಟಿಯರ್ ಸ್ವಲ್ಪ ಅಲ್ಲಿ ಜಾಗರೂಕತರಾಗಬೇಕು. Madam. ವೇದಿಕೆಯ ಎದುರುಗಡೆ ಎಡಬದಿಯಲ್ಲಿರುವಂತಹ ಜಾಗದಲ್ಲಿ ಸ್ವಲ್ಪ ವಾಲಂಟಿಯರ್ಸ್ ನ ಅವಶ್ಯಕತೆ ಇದೆ. ದಯಮಾಡಿ ಅಲ್ಲಿ ನೀವು ಹೋಗ್ಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಮೇಡಮ್, ಒಂದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಇದೆ, ದಯವಿಟ್ಟು ಸ್ವಲ್ಪ ನಿಲ್ಲಿಸಿ. ಕಂಬಳಾಭಿಮಾನಿ ಬಂಧುಗಳೇ, ಬಂದಂತಹ ನಿಮ್ಮಲ್ಲಿರುವಂತಹ ಬೆಲೆ ಬಾಳುವಂತಹ ಚಿನ್ನಾಭರಣಗಳು, ನಿಮ್ಮಲ್ಲಿರುವಂತಹ ಹಣ, ಪಿಕ್ ಪಾಕೆಟ್ನ ಬಗ್ಗೆ ಬಹಳ ಎಚ್ಚರದಿಂದಿರಿ. ಎಲ್ಲಿ ಇಂಥ ದೊಡ್ಡ ಸಭೆ ಇರ್ತದೆ ಅಲ್ಲಿ ತಮ್ಮ ಕೈಚಳಕವನ್ನು ತೋರಿಸುವಂಥ ತಂಡಗಳು ಬರ್ತವೆ ಪಿಕ್ ಪಾಕೆಟ್ನವ್ರದ್ದು. ಈಗಾಗಲೇ ಒಬ್ಬರು ದೊಡ್ಡ ಮೊತ್ತದ ಅಮೌಂಟನ್ನು ಕಳ್ಕೊಂಡಿದ್ದಾರೆ, 40,000 ರೂಪಾಯಿ ಪಿಕ್ ಪಾಕೆಟ್ ಆಗಿದೆ. ಹಾಗಾಗಿ ಉಳಿದವರು ಬಹಳ ಎಚ್ಚರದಿಂದ, ನೀವು ಕಂಬಳಕ್ಕೆ ಬರುವಾಗ ಹಣ ತಂದದ್ದೇ ತಪ್ಪು, ಅಷ್ಟು ದೊಡ್ಡದಲ್ಲ, ಆದರೂ ಕೂಡ ಮುಂಜಾಗ್ರತೆಗಾಗಿ ನಿಮಗೆ ಎಚ್ಚರ ಕೊಡ್ತಾ ಇದ್ದೇವೆ, ನಿಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ, ನಿಮ್ಮನ್ನು ಕಿವಿಮಾತು ಹೇಳ್ತಾ ಇದ್ದೇವೆ, ದಯವಿಟ್ಟು ಗಮನಿಸಿ. ಬರುವಾಗ ಭಾಳ ಜಾಗ್ರತೆಯಲ್ಲಿ ಇಂಥದ್ದೆಲ್ಲ ಇರುವಾಗ ಟೀಮ್ ಬಂದೇ ಬರ್ತಾರೆ, ಎಲ್ಲಿ ಬರಬೇಕು ಅಂತ ಅವ್ರಿಗೆ ಗೊತ್ತಿದೆ. ಹೌದು, ಎಷ್ಟು ಬೇಕೋ ಅಷ್ಟು ತರೋದಪ್ಪ. ಒಂದು ಊರಾಯ್ತು, ಅದು ಬಿಟ್ಟು ಜನರಿಗೆ ಎಚ್ಚರಿಕೆ ಕೊಡೋದು ಒಳ್ಳೆಯದು. ಹಲೋ, ಓ ಬಲ್ಲದ ಮಲ್ಲತೆ ಅಂದ ಅಂದ ಒಂದು ಜೊತೆ ಬರೋಣ ಅಣ್ಣ. ಮಂಗಳೂರಾಗ್ಲತೆ ಮಂಗಳೂರಾ? ಅರೆಕಳ ಕೈಡಲ್ಲಿ ಗೊತ್ತು ಮಿಥುನ್ ಎಂ ರೈ ಅವರ ಬೀಕೋಣಗಳು ಮಹಾರಾಜ್ ಕರೆಯಲ್ಲಿ. ಒಂದು ನಿಮಿಷ. ಮಂಗಳೂರು ಅಶೋಕನಗರ ಪೃಥ್ವಿರಾಜ್ ಪೂಜಾರಿ ಅವರ ಬೀಕೋಣಗಳು ರಾಜಕರೆಯಲ್ಲಿ. ಅಣ್ಣ, ಒಂದು ನೀವು ವಾಲಂಟಿಯರ್ಸ್ ಆಗಿದ್ದು ಬ್ಯಾಜ್ ಹಾಕೊಂಡವ್ರೆ ಅಲ್ಲಿ ನಿಂತು ಫೋಟೋ ತೆಗಿಲಿಕ್ಕೆ ಶುರು ಮಾಡಿದ್ರೆ ಉಳಿದವರಿಗೆ ಯಾವ ರೀತಿ ಹೇಳ್ಬೇಕು ನಾವು ಅಲ್ಲಿ ನಿಲ್ಬಾರ್ದು ಅಂತೇಳಿ. ಅಲ್ಲಿ ಯಾರಿಗೂ ನಿಲ್ಲಕ್ಕೆ ಅವಕಾಶ ಇಲ್ಲ ಅಂತ ಹೇಳುವ ನೀವೇ ಸಾಲಾಗಿ ನಿಂತು ಫೋಟೋ ತೆಗಿಲಿಕ್ಕೆ ಶುರು ಮಾಡಿದ್ರೆ. ನೋಡಿ ಪ್ರೇಕ್ಷಕರಲ್ಲಿ ವಿನಂತಿ, ನಮ್ಮ ಕಿಸೆಯಲ್ಲಿರುವಂತಹ ದುಡ್ಡಿಗೆ ನೀವೇ ಜವಾಬ್ದಾರರು, ನಿಮ್ಮ ಚಿನ್ನಾಭರಣಕ್ಕೆ ನೀವೇ ಜವಾಬ್ದಾರರು. ಆದಷ್ಟು ಜಾಗ್ರತೆ ವಹಿಸ್ಕೊಳ್ಳಿ. ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು. ಹಲವಾರು ಜನ ಕೆಲವಾರು ಕಳ್ಕೊಂಡಿದ್ದಾರೆ. ಚಿನ್ನ ಮತ್ತು ಎಸ್, ಎಲ್ರಿಗೂ ನಮ್ಮ ಸ್ಟಾರ್ ಜೊತೆ ಮಾತಾಡಬೇಕು, ಫೋಟೋ ತಗೊಳ್ಬೇಕು ಎಲ್ಲ ಗೊತ್ತು. ಆದ್ರೆ ನಿಮ್ಮೆಲ್ಲರ ಒಂದು ಶುಭ ಹಾರೈಕೆ ಚಪ್ಪಾಳೆ ಸದ್ದಿನ ಮುಖೇನ ನಮ್ಮ ಅತಿಥಿಗಳಿಗೆ ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ವೇದಿಕೆ, ಆಭರಣ ಬೆಂಗಳೂರು ಕಂಬಳ, ನಮ್ಮ ಕಂಬಳದಲ್ಲಿ ಇರುವಂತಹ ನಮ್ಮ ಸ್ಟಾರ್ಸ್ ಉಪೇಂದ್ರ ಅವರು ಹಾಗೂ ರಕ್ಷಿತ್ ಶೆಟ್ಟಿ. ಜೋರಾದ ಚಪ್ಪಾಳೆ. ನೋಡ್ರಪ್ಪ ಅಲ್ಲಿ ಇನ್ಸರಿ ಬೆಂಗಳೂರು ಕಂಬಳ ಸಮಿತಿಯ ಗೌರವಾಧ್ಯಕ್ಷರು ಬಂಜಾರ ಪ್ರಕಾಶ್ ಶೆಟ್ಟಿ ಅವರು, ಅದೇ ರೀತಿಯಲ್ಲಿ ಅಧ್ಯಕ್ಷತೆಯನ್ನು ವಹಿಸಿದಂತಹ ಅಶೋಕ್ ಕುಮಾರ್ ರೈ, ಉಪಾಧ್ಯಕ್ಷರಾಗಿರುವಂತಹ ಗುಣರಂಜನ್ ಶೆಟ್ಟಿ ಹಾಗೂ ಕಾರ್ಯಾಧ್ಯಕ್ಷರಾಗಿರುವಂತಹ ಗುರು ಕಿರಣ್, ಇವರೆಲ್ಲರ ವತಿಯಿಂದ ಸಮಿತಿಯ ಪರವಾಗಿ ನಿಮ್ಗೆಲ್ರಿಗೂ ಪ್ರೀತಿಪೂರ್ವಕವಾದಂತಹ ಸ್ವಾಗತ, ಅಭಿನಂದನೆಗಳು ಹಾಗೂ ಇನ್ನಷ್ಟು ಯಶಸ್ವಿ ಜೀವನ ಆಗಲಿ ಅಂತ ನಮ್ಮೆಲ್ಲರ ಶುಭ ಹಾರೈಕೆ. ಜೋರಾದ ಚಪ್ಪಾಳೆ ನಮ್ಮೆಲ್ಲರ ವತಿಯಿಂದ ಅವರಿಗೆ ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ನಮ್ ಜೊತೆ ಇದ್ದಾರೆ ನಮ್ಮೆಲ್ಲರ ಸೂಪರ್ ಸ್ಟಾರ್ ರಕ್ಷಿತ್ ಶೆಟ್ಟಿ. ಹುಡುಗಿಯರೆಲ್ಲ ದೊಡ್ಡದಲ್ಲಿ ಸ್ಕ್ರೀಮ್ ಮಾಡೋದು ಕೇಳ್ತಾ ಇದೆ. ಅದೇ ರೀತಿಯಲ್ಲಿ ನಿಮ್ಮೆಲ್ಲರ ಉಪೇಂದ್ರ ಅವರು ಈಗ ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತಾಡ್ಲಿಕ್ಕಿದ್ದಾರೆ. ಜೋರಾದ ಶಬ್ದ, ನಿಮ್ಮ ಶುಭ ಹಾರೈಕೆ ಕೇಳಿಸಿದಷ್ಟು ಉಪೇಂದ್ರ ಅವರು ಇದೀಗ ವೇದಿಕೆಗೆ ಬರ್ತಾ ಇದ್ದಾರೆ. ಎಲ್ರಿಗೂ ನಮಸ್ಕಾರ, ಚೆನ್ನಾಗಿದ್ದೀರಾ? ಈ ತರ ಒಂದು ದೃಶ್ಯ ನನ್ನ ಲೈಫಲ್ಲೇ ನೋಡಿರ್ಲಿಲ್ಲ. ಈ ತರ ಒಂದು ಅಟ್ಮಾಸ್ಫಿಯರು, ಈ ತರ ಕಂಬಳ, ಈ ತರ ಜನ, ಈ ಸಂಭ್ರಮ, ಸೂಪರ್. ಐ ಲೈಕ್ ಇಟ್.
ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. Thank you. ಖುಷಿಯಾದ್ರೆ ಬೊಬ್ಬೆ ಉಪ್ಪಿ ಹೊಡಿತೀರಾ ಸರ್ ವಿ ಲೈಕ್ ಇಟ್ ಟು. ನೀವು ಬಂದಿದ್ದೀರಾ ಅಂತ ಹೇಳಿದ್ರೆ ಬೆಂಗಳೂರು ಕಂಬಳಕ್ಕೆ ಇನ್ನಷ್ಟು ಜಾಸ್ತಿ ಮೆರುಗು ಬಂದಿದೆ. ಇನ್ನೊಂದ್ಸಲ ಜೋರಾದ ಶಬ್ದ ಉಪೇಂದ್ರ ಅವರಿಗೆ ನಿಮ್ಮ ಚಪ್ಪಾಳೆ ಮೂಲಕ. Can we hear it? ಮತ್ತೆ ಈಗ ಬರ್ತಾ ಇದ್ದಾರೆ ಸಪ್ತ ಸಾಗರದ ಆಚೆಯಿಂದ ಕಂಬಳದ ಈಚೆ ಬರ್ತಾ ಇರುವಂತ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ರಕ್ಷಿತ್ ಶೆಟ್ಟಿ. ಅಣ್ಣ ಬಲ್ಕೊರ್ಲಿ ಬಲ್ಕೊರಿ ಅಂದ ಬಲ್ಕೊರಿ ಬಲ್ಕೊರಿ ಪಡ್ಕೆ ಬಿಡ. ಇಲ್ಲ ನಿಮ್ ಶಬ್ದ ಕೇಳಲಿಲ್ಲ ಅಂತ ಅವರಿಗೆ. ನಿಮ್ ಶಬ್ದ ಕೇಳದೆ ಅವ್ರು ಮಾತಾಡಕ್ ಬರಲ್ಲ ಅಂತೆ. ಇನ್ನೊಂದ್ ಸ್ವಲ್ಪ ಜಾಸ್ತಿ ಶಬ್ದ ಬೇಕಾಗುತ್ತೆ. ರಕ್ಷಿತ್ ಶೆಟ್ಟಿ ಮತ್ತೆ ಬರೀಕೆ ನಾಯರದ ಮಲ್ಲಿರಲ್ಲ. ಎಲ್ರಿಗೂ ನಮಸ್ಕಾರ. ಮಲ್ಲಿರನ ಸಾಲದ ಬರೀಕೆ ನಾಯರದ ಮಲ್ಲಿರನ ಸಾಲ ನಾಯರದ ಮಲ್ಲಿರನ ಸಾಲದ ಬರೀಕೆ ಉಲಿತ್ತಿನ ಪೂರೈಗಳಿಗೆ ನಮಸ್ಕಾರ. ಅಡ್ಡ ಫಲ ಇದು ಸಾಲ ಊರುಡ್ದು ಏಜೆ ಜನ ಬೈದಾರೆ. ಭಾರಿ ಜನ ಊರ್ದೋಗಲೇ ಗೊತ್ತು ನಂಗೆ. ಬಟ್ ಐ ಥಿಂಕ್ ಇಲ್ಲಿ ತುಳು ಗೊತ್ತಿಲ್ಲೇ ಇರೋರು ಸುಮಾರು ಜನ ಇರ್ತಾರೆ. 100% ಇಲ್ಲಿ ಕಂಬಳ ನೋಡಕ್ ಬಂದವರು. ಎಲ್ರಿಗೂ ಇಷ್ಟ ಆಗ್ತಿದ್ಯಾ ಕಂಬಳ? ಬರೀ ಬರೀ ಊರಲ್ಲಿ ನೋಡಕ್ಕೆ ಸಿಗುತ್ತೆ. ಇವಾಗ ಬೆಂಗಳೂರುವರೆಗೂ ಬಂದಿದೆ. ಭಾಳ ಖುಷಿ ಆಗುತ್ತೆ. ನಮ್ಮ ತುಳುನಾಡಿನ ಕಲ್ಚರ್ ಇದು. ಸುಮಾರು ಅದ್ಭುತವಾಗಿರುವಂಥ ಕಲ್ಚರಲ್ಲಿ ಇದು ಒಂದು. ನಾವು ಇದನ್ನ ಕಾಂತಾರದಲ್ಲಿ ರಿಷಬ್ ಬಹಳ ಚೆನ್ನಾಗಿ 100% ಇನ್ನೂ ಎಲ್ಲರೂ ಎಂಜಾಯ್ ಮಾಡಿ ವರ್ಷ ವರ್ಷ ಇದು ಹೀಗೆ ನಡೀಲಿ. ತಿರ್ಗಾರಿಗಿರ್ಲಿ ನಾವೇ ತೀರ ಮಾತ್ರ ನೋಡು. ಥ್ಯಾಂಕ್ ಯು ಥ್ಯಾಂಕ್ ಯು. ತಿರ್ಗಾರ ಬಲ್ಲೆ ಬಲೆ ಬಲೆ ತಿರಬಹುದು ಬಲ್ಲಮ್ಮ ತಿರಬಹುದು. ಸಪ್ತಸಾಗರದ ಚಲೋ ಸಿನಿಮಾ ಥಿಯೇಟರ್ ನಡೀತಾ ಇದೆ. ಗೊತ್ತು ಮಿಥುನ್ ಎಂರೈಕಲ್ನ ಬಿಯರ್ಲು ಮಾರಾಟ ನೋಡದೇ ಇರೋರು ಅಶೋಕ್ ನಗರ ತಿಲಕರಾಜ್ ಪೂಜಾರಿ 2ನೇ ನಂಬರ್ ದಿರ್ಲು. ಒಂದು 10-20 ಗ್ರಾಮಗಳಿಗೆ ಬಂದ್ರೆ ಅರಸುವಂತೆ ಕರಾವಳಿಯ ಇಬ್ಬರು ಸೇರ್ಕೊಂಡ್ರೆ ಒಬ್ಬ ರಾಜ ಅಂತ ಹೆಸರು. ಊರಿಂದ ಒಬ್ಬರು ಕುಂದಾಪುರದವರು, ಇನ್ನೊಬ್ರು ಉಡುಪಿಯವರು. ಮೈಸೂರು ಅರಮನೆಗೆ ಮಹಾರಾಜ ಸಾಧನೆ ಮಾಡಿ ಗೆದ್ದು ಇಲ್ಲಿ ವೇದಿಕೆಗೆ ಬಂದಿದ್ದಾರೆ. ಮತ್ತು ಮಹಾರಾಜ ಹೆಂಗಿರ್ಬೇಕು ಹೆಸರನ್ನಿಟ್ಟು ಎಪ್ಲಾಸ್ ಹೆಂಗಿರ್ಬೇಕು ರಾಜ್ಕುಮಾರ್ ರವರ ಹೆಸರನ್ನ ವೇದಿಕೆಯಲ್ಲಿಟ್ಟು ಮಾಡ್ತಾ ಇದೀವಿ. ಹೆಂಗಿರ್ಬೇಕು ಗುರುವಣ್ಣ ಬರೋದೇ ಒಂದು ಸ್ಟಾರ್ಡಮ್. ಅವ್ರು ಅಪ್ಲಾಸ್ ಬರ್ಬೇಕು ಅಂತ ಹೇಳಿದ್ರೆ ಇನ್ನಷ್ಟು ಜಾಸ್ತಿ ಬರ್ಬೇಕು. ಸೊ ಇನ್ನೊಂದ್ಸಲ ಉಪೇಂದ್ರ ಸರ್ ಅವರಿಗೆ ಹಾಗೂ ರಕ್ಷಿತ್ ಶೆಟ್ಟಿ ಅವರಿಗೆ ನಿಮ್ಮೆಲ್ಲರ ಶುಭ ಹಾರೈಕೆ. ಆ ಬ್ಯಾರಿಗೇಟ್ ಅನ್ನು ಬಿಟ್ಟು ಹಿಂದೆ ಹೋಗಿ 2 ಕೈ ಎತ್ತಿ ಒಂದ್ಸಲ ಜೋರಾದ ಚಪ್ಪಾಳೆಯನ್ನ ನೀಡಬೇಕು ಉಪೇಂದ್ರ ಹಾಗೂ ರಕ್ಷಿತ್ ಶೆಟ್ಟಿ ಅವರಿಗೆ. ಥ್ಯಾಂಕ್ ಯು ಸೋ ಮಚ್. ನಿಗಲಿ ನಡುವು ತಗಲಿ ಪೀರ ಬರೋಡಮ್ಮ ನಡುವು ತಗಲಿ ಪೀರ ಬರೋ ನಿಗಲಿಗೆ ಆ ಇರ್ಲಿ ನಗಲಿಗಿಲ್ಲ ಈ ಇರ್ಲಿ ನಗಲಿ ತೋಜಿ ಎರಡು ಪೀರ ಹೊತ್ತೋಡ್ ನಿಗಲಿ ಕೂಡ ಹೊರ ಉತ್ತಾರೊಂಡಿಗೆ ಹೊರ ಉತ್ತಾರಗೆ ಬಲೆ ಬಲೆ ಇತ್ತ ಉತ್ತಾರ ಕೋಣಗಳು ಸ್ಪರ್ಧೆಗೆ ನಿಂತಿದ್ದಾವೆ. ವಾಲ್ಯೂಮ್ ಕಡಿಮೆ ಮಾಡಿ ಅಂತ ಹೇಳಿದ್ರೆ ಮತ್ತು ಜಾಸ್ತಿ ಮಾಡ್ತಾ ಇದ್ದೀರಿ ನೀವು. ದಯವಿಟ್ಟು ಬೇಸರ ಮಾಡ್ಕೊಳ್ಬೇಡಿ. ಇಲ್ಲಪ್ಪ ಸ್ವಲ್ಪ ವಾಲ್ಯೂಮ್ ಕಡಿಮೆ ಮಾಡಿ. ಯಾಕಂದ್ರೆ ಮಾಡೋದಿಲ್ಲ ಎಲ್ಲ ಕಂಬಳ ಅಂತ ಹೇಳಿದ್ರೆ ಎಲ್ಲ ಖುಷಿ ಪಡೋದೇ ಇರೋದು. ಕೆಲ ಕೈಡೇಲಿ ಗುತ್ತು ಮಿಥುನ್ ಎಂರೈ ಅವರ ಬಿ ಕೋಣಗಳು ಮಹಾರಾಜ ಕರೆಯಲ್ಲಿ. ಮಂಗಳೂರು ಅಶೋಕ್ ನಗರ ತಿಲಕರಾಜ್ ಪೂಜಾರಿ ಅವರ ಕೋಣಗಳು ರಾಜಕರೆಯಲ್ಲಿ. ಮಂಗಳೂರಿನ ಉದ್ಯಮಿ ತಿಲಕರಾಜ್ ಪೂಜಾರಿ ಅವರ ಕೋಣಗಳು ರಾಜಕರೆಯಲ್ಲಿ. ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾಗಿ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷರಾಗಿದ್ದುಕೊಂಡು ನಮ್ಮ ಕಂಬಳದ ಹೋರಾಟದಲ್ಲಿ ಭಾಗವಹಿಸಿದಂತ ಮಿಥುನ್ ಎಂ ರೈ ಅವರ ಬಿ ಕೋಣಗಳು ಮಹಾರಾಜ ಕರೆಯಲ್ಲಿ ತಯಾರಾಗ್ತಾ ಇವೆ. ಬಿಡ್ತಾರ ಈಗ
ಗಂಟಿನಲ್ಲಿ ಬಂದು ನಿಂತಾಯ್ತಾ? ಫ್ಲಾಗ್ ಹಿಡಿಯರಲ್ಲ? ಹಲೋ, ಪಲ್ಲದ ಮಲ್ಲೇರನ ಸಾಲದ ಬೇರಿಕೆ ನಾಯರದ ಮಲ್ಲೇರನ ಸಾಲು ಅಣ್ಣ. ನಾಯರದ ಮಲ್ಲೇರನಲ್ಲಿ ತಯಾರಾವಡು ಒಂದು 10 రెడ్ సాలు ఉండు. పల్లద మల్లేరు రైతు బెరికి నాయರದ మల్లేరన సాలు. ಬೆಂಗಳೂರು ಅರಮನೆ ಮೈದಾನದ ರಾಜ ಮಹಾರಾಜ ಕರೆಯಲ್ಲಿ ಭಾಗವಹಿಸಿದ 62 ಜತೆ ಅಲ್ಲಿ ಬ್ಯಾರಿಕೇಡ್ ಹತ್ರ ಉದಯ್ ನಿಮ್ಮ ತಂಡವನ್ನು ಹಾಕಿ ಯಾರಿದ್ದಾರೆ ಒಂದು 25 ಜನ ಹುಡುಗರನ್ನ ಹಾಕಿ ಅಲ್ಲಿ ಸ್ವಲ್ಪ ನೋಡ್ಕೊಂಡು ಸುದ್ದಿ ಪಾಂಡಿದ್ದಾರೆ ರೆಡಿ ಇಲ್ಲ ಮೂಲು ನಮ್ಮನ್ನ ಫ್ಲಾಗ್ ಇದಾರೆ ನಾನು ಚೂರ್ತು ಎಲ್ಟಾಂಡಿರು ಪೊಲೀಸ್ ಸಹಕಾರ ಕೊಡಬೇಕು. ಬ್ಯಾರಿಕೇಡ್ಗೆ ಒತ್ತಡ ಆಗ್ತಾ ಇದೆ, ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ದೀಕ್ಷಿತ್ ಎಲ್ರು ಉದ್ದ ನಿಲ್ಸಪ್ಪ ಅಲ್ಲಿ ತಲೆಯಿಂದ ತಲೆ. ಹುಡುಗರ 1 ಮಿನಿಟ್ ಇತ್ತ ಪಾತಿರ್ಲಿ ಬನ್ನಿ. ಭಾಗವಹಿಸಿದ 62 ಜತೆ ನೇಗಿಲಿನ ಕಿರಿಯ ವಿಭಾಗದ ಕೋಣಗಳಲ್ಲಿ 8 ಜತೆ ಕೋಣಗಳು ಸ್ಪರ್ಧಾ ಕಣದಲ್ಲಿ ಉಳಿದಿವೆ. ಉಡುಪಿ ಕೊರಂಗ್ರಪಾಡಿ ಪಡಿಮನೆ ಕರ್ಣ ಪ್ರಭಾಕರ ಹೆಗಡೆ, ಎರ್ಮಾಳು ಪುಚ್ಚಟ್ಟಬೀಡು ಬಾಲಚಂದ್ರ ಲೋಕಯ್ಯ ಶೆಟ್ಟಿ, ಬೈಂದೂರು ದುರ್ಗಾ ಫ್ರೆಂಡ್ಸ್ ಸಮೃದ್ಧಿ ಪ್ರಸಿದ್ಧ ದೇವಾಡಿಗ, ನಕರೆ ಮಹೋದರ ನಿವಾಸ, ಇಶಾನಿ ನಾರಾಯಣ ಭಂಡಾರಿ, ಜೈ ತುಳ್ನಾಡು ಪುತ್ತೂರು, ಚೊಕ್ಕಾಡಿ ಕಿಶೋರ್ ಭಂಡಾರಿ, ಸಿದ್ದಕಟ್ಟೆ ಕೆರೆಬಳಿ ಲತೀಫ್, ಚೋಟ್ಕಲ್ ಕಂಡಿಗೆ, ಕುಸುಮಾಕರ ಸುವರ್ಣ, ಹಳೆಂಗಡಿ ಕೊಪ್ಪಳ, ನಂದಗೋಕುಲ, ಕೃಷ್ಣಪ್ಪ, ಕೃಷ್ಣ ಪೂಜಾರಿ ಕಾರ್ಯಾಧ್ಯಕ್ಷರಾದಂತಹ ಗುರು ಉಡುಪಿ ಕೊರಂಗ್ರಪಾಡಿ, ಎರ್ಮಾಳು ಪುಚ್ಚೊಟ್ಟು, ಬೈಂದೂರು ದುರ್ಗಾ ಫ್ರೆಂಡ್ಸ್, ನಕರೆ ಮಹೋದರ ನಿವಾಸ, ಜೈ ತುಳುನಾಡು, ಸಿದ್ದಕಟ್ಟೆ ಕೆರೆಬಳಿ, ಸುರತ್ಕಲ್ ಕಂಡಿಗೆ, ಹಳೆಯಂಗಡಿ ಕೊಪ್ಪಳ. ನಾವಿರ್ದ ಪ್ರೀ ಕ್ವಾರ್ಟರ್ ಫೈನಲ್ ದ ಸಾಲ್ದೆ ಪರ ಎಡಮ್ಮ ಜೊತೆ ಇರಲಿ ನಗಲ ಕೂಡಲೇ ಬರ್ಪಾರಣ್ಣ. ಒಂದು ರಿಕ್ವೆಸ್ಟ್, ಆವಾಗ ಪಬ್ಲಿಕ್ ಅನ್ನ ಸ್ವಲ್ಪ ಕ್ಯಾಮ್ರಾದಲ್ಲಿ ತೋರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಆವಾಗ ಆ ಬ್ಯಾರಿಗೇಟ್ ಅಲ್ಲಿ ಎಷ್ಟು ಪ್ರೆಷರ್ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ. ದಯಮಾಡಿ ಸ್ವಲ್ಪ ಆ ಒಂದು ಎಫರ್ಟ್ಸ್ ಅನ್ನ ಹಿಂದ್ಗಡೆ ಹಾಕಬೇಕು. ಸಾರ್ವಜನಿಕರು ಯಶಸ್ವಿಯಾಗಿ ಹೋಗ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ವಿನಂತಿ ಪೂರ್ವಕವಾಗಿ ನಿಮ್ಮ ಸಹಕಾರವನ್ನ ಒಂದು ಸಹಕಾರ ಎಲ್ಲೂ ಕೂಡ ಒತ್ತಡವನ್ನ ಕ್ರಿಯೇಟ್ ಮಾಡದೆ ಬಹಳ ಸುಸೂತ್ರವಾಗಿ ಬೆಂಗಳೂರು ಕಂಬಳ ನಡಿಬೇಕನ್ನುವಂಥದ್ದು ನಮ್ಮೆಲ್ಲರ ಆಶಯ. ಮತ್ತೊಮ್ಮೆ ನಿಮ್ಮ ಸಹಕಾರವನ್ನ ಕೇಳ್ತಾ ಬೆಂಗಳೂರು ಕಂಬಳ ಸಮಿತಿಯ ತಂಡಕ್ಕೆ ಅಭಿನಂದನೆಯನ್ನ ಕೋರ್ತಾ ಇದ್ದೇವೆ. ಈಗಾಗಲೇ ನಮ್ಮ ಜೊತೆ ಇರುವಂತಹ ಹೈಕೋರ್ಟ್ನ ಜಸ್ಟಿಸ್ ಪ್ರಭಾಕರ್ ಶಾಸ್ತ್ರಿ ಅವರು ಹಾಗೂ ಅವರ ಬೆಟ ಹಾಫ್ ಉಷಾ ಶಾಸ್ತ್ರಿ ಅವರು ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ. ಮತ್ತೊಮ್ಮೆ ಈ ವೇದಿಕೆಗೆ ನಿಮ್ಮ ಉಪಸ್ಥಿತಿಯನ್ನ ಗುರುತಿಸಿ ಗೌರವಿಸ್ತಾ ಇದ್ದೇವೆ. ವಾರ್ಮ್ ವೆಲ್ಕಮ್ ಟು ಯು ಟು. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್. ಅದೇ ರೀತಿಯಲ್ಲಿ ಜಸ್ಟಿಸ್ ಶ್ರೀಶಾನಂದ ಹಾಗೂ ಶ್ರೀಮತಿ ರಜನಿ ಅವರು ಕೂಡ ನಮ್ಮ ಜೊತೆ ಈ ವೇದಿಕೆಯಲ್ಲಿ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಬೆಂಗಳೂರು ಕಂಬಳ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ವೇದಿಕೆ ಜನಪದ ಕ್ರೀಡೆಯನ್ನು ಇಲ್ಲಿ ಬೆಂಗಳೂರಿನಲ್ಲಿ ಮತ್ತೊಮ್ಮೆ ಎಲ್ಲರಿಗೂ ಆದರದ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ನನ್ನದೊಂದು ವಿನಂತಿ, ಆಗಾಗ ಬ್ಯಾರಿಕೇಡ್ ಅಂತ ಹೇಳಿದ್ರೆ ಮಾಧ್ಯಮದ ಮೂಲಕ ಎಲ್ಲ ಹೋಗ್ತದೆ. ಹಾಗಾಗಿ ಅಲ್ಲಿ ಏನಾಗ್ಬೇಕದನ್ನು ಕಾರ್ಯರೂಪದಲ್ಲಿ ಮಾಡುವುದು ಒಳ್ಳೇದು. ಮತ್ತೆ ರಿಪೀಟೆಡ್ ಆಗಿ ಮೈಕಿನಲ್ಲಿ ಹೇಳುವುದಕ್ಕಿಂತ ಸ್ವಯಂ ಸೇವಕರು ನಿಮ್ಮ ಕೆಲಸಗಳನ್ನು ಮಾಡಿ, ಆರಕ್ಷಕರು ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಇದೀಗ ಬೇರೆ ವೇದಿಕೆಯಲ್ಲಿ ಸುರೇಂದ್ರ ಶೆಟ್ಟಿ ಪ್ರೇಕ್ಷಕರು ಕೂಡ ಸೇರ್ಕೊಂಡಿದ್ದಾರೆ. ನೀವು ಯಾವ ಜಾಗದಲ್ಲಿ ನಿಂತ್ಕೊಂಡಿದ್ದೀರಿ ಅನ್ನೋ ಗಮನದಲ್ಲಿ ಇಟ್ಕೊಳ್ಳಿ. ಶ್ರಮ ವಹಿಸಿದಂತ ಸುರೇಂದ್ರ ಶೆಟ್ಟಿ ಅವರು ಅಶೋಕ್ ರೈ ಅವರ ಮಡದಿ ಅವರ ಮಾವ ಅವರು
ಅದನ್ನ ಹೊರತುಪಡಿಸಿ ಈ ಒಂದು ಸಮಿತಿಯಲ್ಲಿ ಬಹಳಷ್ಟು ಶ್ರಮ ವಹಿಸಿ ಸ್ವಾಗತ ಕಮಿಟಿಯಲ್ಲಿ ಕೆಲಸ ಮಾಡಿದಂತ ಸುರೇಂದ್ರ ಶೆಟ್ಟಿ ಅವರನ್ನ ಗೌರವದಿಂದ ಈ ವೇದಿಕೆಯಲ್ಲಿ ಸ್ವಾಗತಿಸ್ತಾ ಇದ್ದೇವೆ. ಹಗ್ಗ ಹಿರಿಯ ವಿಭಾಗದ ಕೋಣಗಳು ಇದೀಗ ಆಕಾರದಲ್ಲಿವೆ. ಈ ಒಂದು ಸಂಭ್ರಮವನ್ನು ಕಣ್ತುಂಬಿಕೊಳ್ಳೋದಕ್ಕೆ ನೀವು ನೋಡ್ತಿರ್ಬೋದು, ಜನ ಸಾಗರನೇ ಇವತ್ತು ಹರಿದು ಬಂದಿದೆ. ನಿನ್ನೆ 10ವರೆಗೆ ಶುರುವಾದಂಥ ಕಂಬಳ ರಾತ್ರಿ ಎಲ್ಲ ಎಷ್ಟೇ ಚಳಿ ಇದ್ರೂ ಕೂಡ ಮೈ ಚಳಿನ ಬಿಟ್ಕೊಂಡು ಅಷ್ಟು ಜನ ಕೂತ್ಕೊಂಡು ನಮ್ಮ ಕಂಬಳವನ್ನು ನೋಡಿದ್ರು. ಹಾಗೆಯೇ ನಾವು ಹೇಳಿದಾಗೆ ನಿನ್ನೆ ತೋರಿಸಿದ್ದು ಬರೀ ವೋಲ್ಟೇಜು, ಇವತ್ತಾಗ್ತಿರೋದು ಹೈ ವೋಲ್ಟೇಜ್ ಕಂಬಳ. ಇದು ಬೆಂಗಳೂರು ಕಂಬಳ, ನಮ್ಮ ಕಂಬಳ. ಬ್ಯಾಂಡ್ ಏರ್ ಬರ್ತಾರೆ. ರಾಜಕೆರೆಯಲ್ಲಿ ಮಂಗಳೂರು ಅಶೋಕನಗರ ತಿಲಕರಾಜ್ ಪೂಜಾರಿ ಅವರು, ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ವೇದಿಕೆ, ಅರೆಕಳ ಕೈಕಿಡಲು ಗೊತ್ತು ಮಿಥುನ್ ಎಂ ರೈಕಲ್ ಬಿಯರ್ಲು ಮಹಾರಾಜ ಕೆರೆ. ವಾಲಂಟಿಯರ್ಸ್ ನಮಗೆ ಸಾಥ್ ಕೊಡ್ತಾ ಇದ್ದಾರೆ. ಯಾರೆಲ್ಲ ವಾಲಂಟಿಯರ್ಸ್ ಅಲ್ವೋ, ಸ್ಟೇಜ್ ಕ್ರೂ ಅಲ್ಲಿ ಇಲ್ವೋ, ದಯಮಾಡಿ ಸ್ಟೇಜ್ ಅನ್ನ ಕ್ಲಿಯರ್ ಮಾಡಬೇಕು. ನೀವು ಸ್ಟೇಜ್ ಕ್ರೂ ಅಲ್ಲಿ ಬ್ಯಾಜ್ ಇಲ್ಲದೆ ಇದ್ರೆ ನಿಮ್ಮನ್ನ ಈ ವೇದಿಕೆಯಿಂದ ಹೊರಗಡೆ ಹೋಗ್ಲಿಕ್ಕೆ ರಿಕ್ವೆಸ್ಟ್ ಮಾಡ್ತೇವೆ, ವಿನಂತಿ ಮಾಡ್ತೇವೆ. ಬೇಜಾರು ಮಾಡ್ಕೊಳ್ಳದೆ ನೀವೇ ಸ್ವಲ್ಪ ಸಹಕಾರ ಈ ಒಂದು ಕಾರ್ಯಕ್ರಮ ಇಷ್ಟು ದೊಡ್ಡ ಎಲ್ಲರ ಸಹಕಾರ ಕೂಡ ಬೇಕು. ಖಂಡಿತವಾಗಿಯೂ ಹೆಲ್ಪ್ ಮಾಡುವಂತ ವಾಲಂಟಿಯರ್ಸ್ ಆಗಿರ್ಬೇಕು ಅಥವಾ ಸಾರ್ವಜನಿಕರು, ಕಲಾಭಿಮಾನಿಗಳಾಗಿರ್ಬೇಕು. ರಾಜಕೆರೆಯಲ್ಲಿ ತಯಾರಾಗ್ತಾ ಇದ್ದಾರೆ ಮಂಗಳೂರು ಆಗ್ತಾ ಇದೆ ಕಂಬಳ. ಸಾರ್ವಜನಿಕರು ಎಲ್ಲಿದ್ದೀರಾ? ಜೋರಾಗಿ ನಮ್ಮ ಕಂಬಳ ಅಂತ ಬೊಬ್ಬೆ ಹೊಡಿಬೇಕು. ಒಂದು ನಿಮಿಷ ಒಂದ್ 4 ಜನ ಮಾತ್ರ ಹೇಳಿದೀರಾ ಬೆಂಗಳೂರು ಕಂಬಳ. ಜೋರಾಗಿ ಬೊಬ್ಬೆ ಹೊಡಿಬೇಕು. ಈ ಓಟದ ಕೋಣ ತಯಾರಾಗಿದೆ, ಅದು ಬರದೆ ಬೊಬ್ಬೆ ಹೊಡಿಲಿಕ್ಕಿಲ್ಲ ಯಾರು. ಕೊನೆಯ ಹಂತದಲ್ಲಿದ್ದಾರೆ. ಓಕೆ, ಬಹಳ ಹೈ ವೋಲ್ಟೇಜ್ ಸ್ಪರ್ಧೆ ಈಗ. ಹಗ್ಗ ಹಿರಿಯ ವಿಭಾಗದ ಮೊದಲ ಕ್ವಾರ್ಟರ್ ಫೈನಲ್. ಮೂಲು ಸರಿ ಲೆಪ್ಪರ್ ಬಂಗಾಮ್ ಅಣ್ಣ. ಸರಿ ಸರಿ ಸರಿ. ಫ್ಲಾಗ್ ದ ರನ್ ಟು ಯರ್ ಟರ್ನ್. ರಾಜಕೆರೆಯಲ್ಲಿ ಮಂಗಳೂರು ಅಶೋಕನಗರ, ಮಹಾರಾಜಕೆರೆಯಲ್ಲಿ ಹರೇಕಳ ಕೈಡೇಲುಗುತ್ತು. ಹಗ್ಗ ಹಿರಿಯ ವಿಭಾಗ ಕ್ವಾರ್ಟರ್ ಫೈನಲ್ನ ಸ್ಪರ್ಧೆ. ಸೆಮಿಫೈನಲ್ ಪ್ರವೇಶಕ್ಕೆ ತೀವ್ರವಾದ ಸೆಣಸಾಟ, ತೀವ್ರವಾದ ತಯಾರಿ. ಮಂಗಳೂರು ನಗರ, ಮಂಗಳೂರು ಅಶೋಕ್ ನಗರ ಮತ್ತು ಹರೇಕಳ ಕೈಡೇಲುಗುತ್ತು. ರಾಜಕೆರೆಯಲ್ಲಿ ಮಂಗಳೂರು ಅಶೋಕ್ ನಗರ ತಿಲಕ್ ರಾಜ್ ಪೂಜಾರಿ ಅವರ 2ನೇ ನಂಬರದ ಓಟದ ಕೋಣಗಳು. ಮಹಾರಾಜಕೆರೆಯಲ್ಲಿ ಹರೇಕಳ ಕೈಡೇಲುಗುತ್ತು ಮಿಥುನ್ ಎಂ ರೈ ಅವರ 2ನೇ ನಂಬರದ ಓಟದ ಕೋಣಗಳು. ಹಗ್ಗ ಹಿರಿಯ ವಿಭಾಗ 2ನೇ ನಂಬರ್ ಬಿ ಕೋಣಗಳು. ಸೆಮಿಫೈನಲ್ ಪ್ರವೇಶಕ್ಕಾಗಿ ತೀವ್ರವಾದ ಸ್ಪರ್ಧೆ. ತೀವ್ರವಾದ ತಯಾರಿ, ತೀವ್ರವಾದ ಕುತೂಹಲ. ಯಾರು ಗೆಲ್ಬಹುದು? ಮಂಗಳೂರು ಮತ್ತು ಹರೇಕಳ. ವಿಜಯಣ್ಣ ಈಗ ಬಿಡುವೆ ಅಲ್ವಾ? ಬಿಡಪ್ಪ 1 minute.
ನಾಲ್ಕು ಬಹಳ ಪ್ರಯತ್ನದಲ್ಲಿದ್ದಾರೆ. ಆಗಿಲ್ಲ. ಸ್ಪರ್ಧೆ ತೀವ್ರತೆ ನಮ್ಗೆ ಅರ್ಥ ಆಗ್ತಾರೆ. ಅದು ಇಷ್ಟೊತ್ತು ಬೇಕಾ? ಏನ್ ಕತೆ ಇದೆ? ಎಂತ ಕತೆ ಮಾಡ್ರೆ ನಿಮ್ದು? ಸ್ವಲ್ಪ ಜಲ್ದಿ ಮಾಡ್ರಿ. ನೋಡೋರು ತುಂಬಾ ಕಾತ್ರದಲ್ಲಿದ್ದಾರೆ. ಕೆಲವ್ರದ್ದು ಬ್ಯಾಟ್ರಿ ಮುಗ್ದೋಯ್ತು ಅಲ್ವಾ? ಮೊಬೈಲ್ ಆನ್ ಮಾಡ್ಬಿಟ್ಟು. ಆದ್ರೂ ಸ್ಪರ್ಧೆ ತುಂಬಾ ತೀವ್ರತೆ ಇದೆ. 0.03 ಪಾಯಿಂಟ್ ಸ್ಪರ್ಧೆ ಇದೆ. 365 ಕಿಲೋಮೀಟರ್ ಟ್ರಾವೆಲ್ ಬಂದಿದ್ದೀವಿ. ಒಂದೇ ಒಂದು ಸ್ಪರ್ಧೆಯಲ್ಲಿ ಡಿಸೈಡ್ ಆಗುತ್ತೆ. ಅದರಿಂದ ಸ್ವಲ್ಪ ಪೇಷನ್ಸ್ ತಗೊಳ್ಳಿ. ಬನ್ನಿ, ಇವಾಗ ಬಿಡ್ಬೇಕು. ಅನೈತೆ ಬಿಡೋಡವೇ ಗಡಿ ಬಲ್ಲಾಗಿಲ್ಲ. ಗಡಿ ಮಲ್ಪಿಲೆ ಇವ್ರು ಗಟ್ಟಿ ಮಲ್ಪಿಲೆ. ಅಣ್ಣ ಕಂಬಳ 8 ಗಂಟೆ ಮುಗಿನ ಅಂದಾಜು ಒಂಚೂರು ಹಲೋ ಸರ್. ಅಣ್ಣ ಒಂದು ತಪ್ಪಿರ. ಅಣ್ಣ ಸೈಲೆಂಟ್ ಪ್ಲೀಸ್. ಇದು ಯಾಕ್ರಿ ಹಿಂಗ್ ಮಾಡ್ತೀರಾ ನೀವು? ಯಾವುದೇ ಒಂದು ಸಂದರ್ಭದಲ್ಲಿ ಒಂದು ಸಮ ಕೈಗೆ ಬಂದು ಕೋಣ ಬಿಡ್ಲೇಬೇಕು ತಾನೆ ಅಲ್ವಾ? ಇಷ್ಟು ಚೆನ್ನಾಗಿರೋ ಕಂಬಳ ಇಷ್ಟೆಲ್ಲ ಜನ ಒಂದು ಕಾಲಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಅವರವರ ಮೊಬೈಲಲ್ಲಿ ಫೋಟೋ ತೆಗಿಲಿಕ್ಕೆ ಆಸಕ್ತಿಯಲ್ಲಿದ್ದಾರೆ. ಕಂಬಳದ ಸ್ಪರ್ಧೆ ಅಂದ್ರೆ ನಮ್ಗೆ ಖುಷಿ ಕೊಡುತ್ತೆ ನಿಜ. ಆದ್ರೆ ಇಷ್ಟೊತ್ತು ಬೇಕಾ? ನಾನು ಅಡ್ಬಲ್ಲಾಗಿಲ್ಲ.
ಸೇರ್ಕೊಂಡಂತಹ ಶ್ರೀ ರಾಕುಂ ಗುರೂಜಿ ಅವರು ಇಂಟರ್ನ್ಯಾಷನಲ್ ಕರಾಟೆ ಪಟು, ಅದೇ ರೀತಿಯಲ್ಲಿ ಗಿನ್ನಿಸ್ ರೆಕಾರ್ಡ್ ಅನ್ನ ಪಡೆದುಕೊಂಡಿದ್ದಾರೆ. ಅವರನ್ನ ಗೌರವದಿಂದ ಈ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ನಿಮ್ಮ ಉಪಸ್ಥಿತಿಯನ್ನ ಗುರುತಿಸಿ ಗೌರವಿಸ್ತಾ ಇದ್ದೇವೆ. ಶ್ರೀ ರಾಕುಂ ಗುರೂಜಿ ಅವರು ನಮ್ಮ ಬೆಂಗಳೂರು ಕಂಬಳಕ್ಕೆ ಬಂದದಕ್ಕಾಗಿ ಬಹಳ ಬಹಳ ಧನ್ಯವಾದಗಳು. ವಾರ್ಮ್ ವೆಲ್ಕಮ್ ಟು ಯು ಸರ್. ಅದೇ ರೀತಿಯಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ವೇದಿಕೆ, ಬೆಂಗಳೂರು ಕಂಬಳ, ನಮ್ಮ ಕಂಬಳಕ್ಕೆ ಬಂದಂತಹ ಮತ್ತೊಂದು ಮಂಗಳೂರಿನ ಹುಡುಗಿ, ಇದೀಗ ಸ್ಯಾಂಡಲ್ವುಡ್ನಲ್ಲಿ ಹಾಗೂ ನಮ್ಮ ಕೋಸ್ಟಲ್ವುಡ್ನಲ್ಲಿ ಆಲ್ರೆಡಿ ಹೆಸರನ್ನ ಮಾಡಿದಂತಹ ಬೆಡಗಿ ಅಂತ ಹೇಳ್ಬೋದು. ಬೆಂಗಳೂರಿನ ಚೆಲುವೆ, ನಮ್ಮ ಮಂಗಳೂರಿನ ಹುಡುಗಿ ಸೋನಲ್ ಮಂತರೆ ಅವರು ನಮ್ಮ ಜೊತೆ ಇದ್ದಾರೆ. ಈಗ ತಾನೇ ಬಿಡುಗಡೆ ಆದಂತಹ ಶುಗರ್ ಫ್ಯಾಕ್ಟರಿ, ಗರಡಿ ಚಲನಚಿತ್ರಗಳಲ್ಲಿ ನೋಡಿದಂತಹ ಒಂದು ಸುಂದರ ನಾಯಕಿ ಇದೀಗ ನಮ್ಮ ಜೊತೆ ಇದ್ದಾರೆ. ವಾರ್ಮ್ ವೆಲ್ಕಮ್ ಟು ಯು ಸೋನಲ್. ಅಣ್ಣ ಮಾಡದಕ್ಲು ಬಲೆ ಮಾಡದಕ್ಲು. ಈ ವೇದಿಕೆಯಲ್ಲಿ ಶ್ರೀ ಲಕ್ಷ್ಮೀ ವೆಂಕಟೇಶ್ ಅವರು ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ. ಮತ್ತೊಬ್ಬ ನಾಯಕರು, ನಮ್ಗೆಲ್ರಿಗೂ ಇನ್ಸ್ಪಿರೇಷನ್ ಕೊಡುವಂತಹ ವ್ಯಕ್ತಿ ಈ ವೇದಿಕೆಯಲ್ಲಿ ನಮ್ಮ ಜೊತೆ ಇದ್ದಾರೆ. ಶ್ರೀ ಲಕ್ಷ್ಮೀ ವೆಂಕಟೇಶ್ ಅವರಿಗೆ ಪ್ರೀತಿಪೂರ್ವಕವಾದಂತಹ ಸ್ವಾಗತ ಹಾಗೂ ನಿಮ್ಮ ಉಪಸ್ಥಿತಿಯನ್ನ ಗುರುತಿಸಿ ಗೌರವಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಇನ್ ಬೆಂಗಳೂರು ಕಂಬಳ. ಯಾರು ಮೊಬೈಲ್ ಅನ್ನ ಫ್ಲಾಶ್ ಮಾಡಬಾರ್ದು, ದಯವಿಟ್ಟು ಫ್ಲಾಶ್ ಅನ್ನ ಮಾಡಬಾರ್ದು. ಆನಂದ ಕರೆದೆ ಪೆರೆ ಬರೋಣ ಎರಮಾಳದಕ್ಕಲು ಕಾತೊಂದು ಮಾಡದಕ್ಕಲು ಗಡ್ಡ ಪಾಲ್ ತಕ್ಕಲ್ಲ ಇತ್ತೆ ಬುಡಿಯರ್ನಿ, ಗಡ್ಡ ಪಾಲ್ ತಕ್ಕಲ ಬರೋಣ ಇತ್ತೆ ಬುಡಿಯರ್ನಿ. ಬುಡುಪೇರು. ಹಲೋ ಹಲೋ ದಾದಾ ಕತೆ ಟುಲ್ಲರು ಇತ್ತೆ ಬುಡಿಯರ್ನಿ ರಾಜು ಅಣ್ಣ ಉಡುಪುನ ಅಂದಾಜಿದೆ ಉಳ್ಳೇರು. ಬನ್ನಿ ಒಂದು ನಿಮಿಷ. ಕಂಬಳ ಬರ್ಪುಲ್ಲೆ ವೈಟ್ ಶರ್ಟ್, ವೈಟ್ ಡ್ರೆಸ್. ಅಲ್ಲಿ ನಾನು ಹೋಗ್ತೀನಿ, ಸ್ವಲ್ಪ ಹೊತ್ತು ಬಿಟ್ಟು ಆಯ್ತಾ? ಜಪ್ಪು ಮನ್ಕು ತೋಟ ಗುತ್ತು ಸಾರಿ ಸಾಚಿ ಅನಿಲ್ ಶೆಟ್ರ ಹಿರಿಯ ನೇಗಿಲು ಹಿರಿಯ ವಿಭಾಗದ ಕೋಣಗಳು ಮಹಾರಾಜ ಕರೆಯಲ್ಲಿ, ರಾಜಕರೆಯಲ್ಲಿ ಬೋಳದು ಗುತ್ತು ಸತೀಶ್ ಶೆಟ್ಟಿಯ ಬಿ ಕೋಣಗಳು. ಕ್ವಾರ್ಟರ್ ಫೈನಲ್ ಹಂತದಿಂದ ಸೆಮಿಫೈನಲ್ ಹಂತಕ್ಕೆ ತೇರ್ಗಡೆಗೊಳ್ಳುವುದಕ್ಕೆ ಸ್ಪರ್ಧೆ. ಬೋಳದು ಗುತ್ತು ಮತ್ತು ಜಪ್ಪು ಮನ್ಕು ತೋಟ ಗುತ್ತಿಗೆ ரெண்டு பால் தக்கல சரி எனக்கு பிடிப்புனியே வேற அது போடு. ಸರಿ ಮಲ್ತು ನೋಡು ಈಗಲೂ
ಅಲ್ಲಿ ಸೌಂಡ್ ಸ್ಪೀಕರ್ಗೆ ಪವರ್ ಸಪ್ಲೈ ಇದೆ, ದಯವಿಟ್ಟು ಅದ್ರ ಮೇಲೆ ನಿಂತ್ಕೋಬೇಡಿ. ಅಲ್ಲಿ ಸೌಂಡ್ ಸ್ಪೀಕರ್ ಮೇಲೆ ನಿಂತಿರೋರು ಮಕ್ಕಳು ದಯವಿಟ್ಟು ಇಳಿಬೇಕಲ್ಲಿ ಮಕ್ಕಳೆಲ್ಲ. ಹಲೋ ಹಲೋ ಅಲ್ಪ ಮಾಳದ ಕುಳಿತಿರಡ ಸೆಮಿಫೈನಲ್ ಕರೆದ ಪೆರ ಈ ತರ ಕೊಂಚ ಕಳಪ ಓಡಾಗ್ಲೇನು ಕಡಪಡು ಮಾಳದಕಲು ಸೆಮಿಫೈನಲ್ದ ಕರೆ ನಿರ್ಣಯ ಮಾಡಲಿಕ್ಕೆ ರೆಫ್ರಿ ಕೌಂಟರ್ಗೆ ಹೋಗ್ಬೇಕು. ಹೌದಾ? ಅಣ್ಣ ಬುಡ್ಪೇರು ಈಗ ಬಿಡ್ಲಿಕ್ಕೆ ನಿಲ್ಬೇಕು. ಫೋರ್ತ್ ಬೆಟಾಲಿಯನ್ KSRP ಎಲ್ಲಿದ್ದೀರಪ್ಪ? ಫೋರ್ತ್ ಬೆಟಾಲಿಯನ್ ಎಲ್ಲ ಈ ಕಡೆ ಬರ್ರಿ, ಇಲ್ಲಿ ಈ ಟ್ರ್ಯಾಕಿಗೆ ಬನ್ನಿ. ಈ ಟ್ರ್ಯಾಕಿಗೆ ಅಣ್ಣ ಭಾರಿ ಪೊಡ್ತಾಂಡ್ ரெண்டு பால் தக்கல்ல இத்த புடுப்புனி நீங்க தயாராது போடு ನನ್ನ ಪೊಡ್ತು ಮಲ್ ಪೆರಿಜ್ಜಿ. ಫೋರ್ತ್ ಬೆಟಾಲಿಯನ್ ಬರ್ರಿ, ಈ ಕಡೆ ಒಳಗಡೆ ಬರ್ರಿ, ಈ ಟ್ರ್ಯಾಕಿಗೆ ಬನ್ನಿ. ಫೋರ್ತ್ ಬೆಟಾಲಿಯನ್ ಭಾರಿ ಅತಿಥಿಗಳು ಕೂಡ ಸ್ಪರ್ಧೆಯನ್ನ ನೋಡ್ಲಿಕ್ಕೆ ಬೇರೆ ಬೇರೆ ದೇಶ ವಿದೇಶಗಳಿಂದ ಕೂಡ ಬಂದಿದ್ದಾರೆ. ಬಲ್ಲೇನು ತುಂಬಲ್ಲಿ ಎಲ್ಲ KSRP ಏನು ಫೋರ್ತ್ ಬೆಟಾಲಿಯನ್ KSRP ಸಿಬ್ಬಂದಿ ಎಲ್ಲ ಹೊರಗಡೆ ಬನ್ನಿ, ಈ ಕಡೆ ಟ್ರ್ಯಾಕಿಗೆ ಬನ್ನಿ. ಇತ್ತ ಬುಡಿಯನ್ನೇ ಎರಡು ಬಾಲ್ ತಕ್ಕಲು ಗಮನದಿ ಹೊಡಿತ ಬುಡಿಯನ್ನೇ ಈಗ ಬಿಡ್ಲಿಕ್ಕೆ. ಮಹಾರಾಜ ಕರೆಯ ಬದಿಯಲ್ಲಿ ಪೈಪ್ ಹೊಡೆದಿದೆ, ದಯವಿಟ್ಟು ಆ ಜವಾಬ್ದಾರಿಯವರು ಅಲ್ಲಿಗೆ ಹೋಗಿ ಅದನ್ನು ಸರಿಪಡಿಸಬೇಕು. ನಮ್ಮ ಬೆಂಗಳೂರು ಕಂಬಳಕ್ಕೆ ಈಗ ತಾನೇ ಮಂಡ್ಯದ ಶಾಸಕರು ರವಿ ಸರ್ ಅವರು ಬಂದಿದ್ದಾರೆ. ಶ್ರೀ ರವಿ ಅವರಿಗೆ ಪ್ರೀತಿಪೂರ್ವಕವಾದಂಥ ಸ್ವಾಗತ. ನಮ್ಮ ಬೆಂಗಳೂರಿನಲ್ಲಿ ಪ್ರಪ್ರಥಮ ಬಾರಿಗೆ ಆಗ್ತಾ ಇರುವಂತಹ ಬೆಂಗಳೂರು ಕಂಬಳ ನಮ್ಮ ಕಂಬಳ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ವೇದಿಕೆಗೆ ಇದೀಗ ಶ್ರೀ ರವಿ ಅವರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ವಾರ್ಮ್ ವೆಲ್ಕಮ್ ಟು ಯು ಸರ್. ಸ್ವಲ್ಪ ಎಲ್ಲ ಹಿಂದೆ ಹೋಗ್ಬೇಕು, ದಯಮಾಡಿ ಬ್ಯಾರಿಕೇಡ್ ಇದಾಗ್ತಾ ಇದೆ, ಎಲ್ಲ ಹಿಂದೆ ಹೋಗಿ. ಇಬ್ಬರು ಕಾಲು ಇದಾಗಿದೆ. ಎರಡು ಬಾಲ್ ತಕ್ಕಲು ಇಂಚುತೂಲೆ ಇಟ್ಟ ಬಿಡುಪೇರು ನಮಗೂ ಸಾಕಾಗೋಗಿದೆ. ಹೇಳಿ ಹೇಳಿ ಈ ವೇದಿಕೆಯಲ್ಲಿ ಈಗ ತಾನೇ ಸೇರ್ಕೊಂಡಂತಹ ನಮ್ಮ ಅತಿಥಿ ಶಾಸಕರಾದಂತಹ ರವಿ ಅವರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದೀಗ ಬೆಂಗಳೂರು ಕಂಬಳ ಸಮಿತಿಯ ವತಿಯಿಂದ ನಿಮಗೆ ಚಿಕ್ಕ ಗೌರವ, ನಿಮ್ಮ ಉಪಸ್ಥಿತಿಯನ್ನ ಗೌರವಿಸಿ ಸ್ವಾಗತಿಸ್ತಾ ಸ್ವಲ್ಪ ಬೇಗ ಬೇಗ ಬರಬೇಕು ರವಿ ಅವರು. ಆ ಕಡೆ ಕಳಿಸಿದ್ದು ಅಲ್ಲಿ ಬರ್ತಾರೆ. ಅದೇ ರೀತಿಯಲ್ಲಿ ನಮ್ಮ ಜೊತೆ ಇರುವಂತಹ ನಟಿ ಸಂಜನಾ ಅವರು ಕೂಡ ಗೌರವಾರ್ಪಣೆಯನ್ನ ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. KSRP ನಮ್ಮ ಕಂಬಳಕ್ಕೆ ಬಂದ ಅದೇ ರೀತಿ ಸೋನಲ್ ಮೊಂತೇರು ಆ ಬಸ್ ಹತ್ರ ಯಾರು ಕೂತಿದಾರ ಬನ್ನಿ. ಆ KSRP ಬಸ್ ಹತ್ರ ಕೂತಿರೋರು ಎದಳಿ ಬಾಲ್ ತಕ್ಕಲಿಲ್ಲ. ನಮ್ಮ ಸಮಯ ಬಾರಿ ಆಂಡ್ ಎರಡು ವಿಭಾಗದವರಿಗೆ ಕೂಡ ನಿಮ್ಮ ಸಮಯ ಬಾರಿ ತೆಗೆದುಕೊಂಡಿದ್ದೀರಿ. ತಾವು ದಯವಿಟ್ಟು ಕೋಣಗಳನ್ನು ಸರಿಪಡಿಸಿಕೊಳ್ಳಿ. ಬರ್ರಿ, ಎಲ್ಲ ಹೊರಗಡೆ ಬರ್ರಿ. ಅದನ್ನ KSRP ಪ್ಲಾಟೂನ್ ಇನ್ಚಾರ್ಜ್ ನಾಗರಾಜ್ ಅವರು ಸಿಬ್ಬಂದಿ ಟ್ರ್ಯಾಕಿಗೆ ಈಗ ಬಿಡ್ತಾರೆ. ಅಣ್ಣ ಇತ್ತೂರು
ತೆರೆ ಜಪ್ಪ ಒಂದು ತೋಟ ಗುತ್ತು ತಟ್ಟು ಮಹಾರಾಜ ಕರೆಕ್ಟ್ ರಾಜ ಕರೆಕ್ಟ್ ಬೋಳ ಗುತ್ತು ಬಿ ರಾಜ ಕರೆಕ್ಟ್ ಓಯ್ ರಾಜ ಕರೆಕ್ಟ್ ಶಾಸಕರಾದಂತಹ ಭರತ್ ಶೆಟ್ಟಿ ಅವರು ದಯಮಾಡಿ 982 ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಕೇಳ್ಕೊಳ್ತಾ ಇದೆ. ಭರತ್ ಶೆಟ್ಟಿ ಅವರು ಬೋಳದ ಗೊತ್ತು 2 ಸತೀಶ್ ಶೆಟ್ಟರ 2ನೇ ನಂಬರ್ದೆರಳು. ಇದೀಗ ತಾನೇ ರಾಜಕೆರೆಯಿಂದ ಅಖಾಡಕ್ಕೆ ಇಳಿದಂತ ಕೋಣಗಳ ಪೈಕಿ ಸತೀಶ್ ಶೆಟ್ಟರ ಕೋಣಗಳು 9.82 ಸೆಕೆಂಡ್ಗಳಲ್ಲಿ ತಮ್ಮ ಓಟವನ್ನು ಪೂರ್ಣಗೊಳಿಸಿರುತ್ತೆ. ಹಾಗೇನೆ ಹಣ ಅಪೋಸಿಟ್ ಆಗಿ ಬಂದಿರುವಂತಹ ಕೋಣಗಳು 10.92 ಸೆಕೆಂಡ್ಗಳಲ್ಲಿ ತಮ್ಮ ಓಟವನ್ನು ಕಂಪ್ಲೀಟ್ ಮಾಡಿರುತ್ತೆ. ನಿಜವಾಗ್ಲೂ ಇದೊಂದು ರೋಚಕವಾದ ಓಟ ಅಂತ ನೋಡಬಹುದು. ರಾಜಕೆರೆಯಲ್ಲಿ ಕೊಳಕ್ಕಿರುವತ್ತೂರು ಭಾಸ್ಕರ ಸುಬ್ಬಯ್ಯ ಕೋಟ್ಯಾಂಡ್ರವರ ಕೋಣಗಳು. ಹಿಂದೆ ಹೋಗ್ರಿ ಎಲ್ಲರೂ, ಹಿಂದೆ ಹೋಗಿ, ಬ್ಯಾರಿಕೇಡ್ ಕಟ್ ಆಗ್ತಾ ಇದೆ, ಹಿಂದೆ ಹೋಗಿ. ಸ್ವಲ್ಪ ಹಿಂದೆ ಹೋಗಿ, ಹಿಂದೆ ಹೋಗಿ. ಅಲ್ಲಿ ನೋಡಿ, ಸ್ಕ್ರೀನ್ ಅಲ್ಲಿ ನೋಡಿ, ಸ್ಕ್ರೀನ್ ಅಲ್ಲಿ ಚೆನ್ನಾಗಿ ಕಾಣ್ತದೆ ನೋಡಿ, ಹಿಂದೆ ನೋಡಿ. ಸಾಲು ಸಿದ್ದಕಟ್ಟೆ ಪಡುವ ಸಮನೆ ಸರೋಜಿನಿ ಸಂಜು ಸೆಟ್ರಿಗಳ ಮಂಜೇಶ್ವರ ಸ್ನೇಹಿತರೆ, ದಯಮಾಡಿ ನಿಮ್ಮ ಸಹಕಾರ ಬೇಕೇ ಬೇಕು. ಈ ಕಂಬಳ ಯಶಸ್ವಿ ಆಗಬೇಕು ಅಂತ ಹೇಳಿದ್ರೆ ಅಲ್ಲಿ ಬ್ಯಾರಿಗೇಡ್ ನ ಎದುರುಗಡೆ ಇರುವವರು ವಾಲಂಟಿಯರ್ಸ್ ತುಂಬಾ ಪ್ರಯತ್ನ ಪಡ್ತಾ ಇದ್ದಾರೆ, ತುಂಬಾ ಪ್ರೆಷರ್ ಬೀಳ್ತಾ ಇದೆ. ಅಲ್ಲಿ ಏನಾದ್ರೂ ಗೊಂದಲ ಆದರೆ ಈ ಕಂಬಳ ಸುಸೂತ್ರವಾಗಿ ನಡೆಯೋದು ಕಷ್ಟ ಆಗುತ್ತೆ. ನಿಮ್ಮ ಸಹಕಾರ ಬೇಕು ಪ್ಲೀಸ್, ನೀವೆಲ್ಲರೂ ಸಹಕರಿಸಬೇಕು. ವಿನಂತಿಯಿಂದ ರಿಕ್ವೆಸ್ಟ್ ಮಾಡ್ತಾ ಇರುವಂತದ್ದು. ಅಲ್ಲಿ ಬ್ಯಾರಿಗೇಡ್ಸ್ ಇದೆ ನಮ್ಮ ರೈಟ್ ಸೈಡ್ ಅಲ್ಲಿ, ವಾಲಂಟಿಯರ್ಸ್ ಆದಷ್ಟು ಹೆಲ್ಪ್ ಮಾಡ್ತಾ ಇದ್ದಾರೆ, ಸಪೋರ್ಟ್ ಮಾಡ್ತಾ ಇದ್ದಾರೆ. ನೀವಷ್ಟು ಪ್ರೆಷರ್ ಹಾಕಿದ್ರೆ ಅಲ್ಲಿ ತುಂಬಾ ಗೊಂದಲ ಆಗ್ಲಿಕ್ಕಿದೆ. ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಾ ಇದೀವಿ, ಸ್ವಲ್ಪ ಪ್ರೆಷರ್ ಅನ್ನ ಕಡಿಮೆ ಮಾಡ್ಕೊಳ್ಳಿ, ಆರಾಮದಲ್ಲಿ ನಿಂತ್ಕೊಳ್ಳಿ. ಅಡ್ಡಫಲಯದಲ್ಲಿನ ರಡ್ಡು ಸಾಲದ ಬೆರೀಕ್ ನಾವಿಡ್ದಲ್ಲಿ ವಿಭಾಗದಲ್ಲಿನ ಪಲ್ಲದಲ್ಲಿ ವಿಭಾಗದಲ್ಲಿನ ಕ್ವಾರ್ಟರ್ ಫೈನಲ್ ಸಾಲು ಪಲ್ಲದ ಎಲ್ಲಿ ವಿಭಾಗದ ಕ್ವಾರ್ಟರ್ ಫೈನಲ್ ಸಾಲದ ಬೆರೀಕ್ ನಾವಿಡ್ದಲ್ಲಿ ವಿಭಾಗದಲ್ಲಿನ ಕ್ವಾರ್ಟರ್ ಫೈನಲ್ ಸಾಲು ದಯವಿಟ್ಟು ಗಮನಿಸಬೇಕು. ಈಗಲೂ ಹಿರಿಯ ವಿಭಾಗದ ಇನ್ನು 3 ಸ್ಪರ್ಧೆಗಳು ಬಾಕಿ ಇದೆ. ನಟಿ ಸಂಜನಾ ಅವರು ನಮ್ಮ ಜೊತೆ ಇದ್ದಾರೆ. ಬಹಳ ಪ್ರೀತಿಯಿಂದ ಬೆಂಗಳೂರು ಕಂಬಳ ನಮ್ಮ ಕಂಬಳ ಅಂತ ಹೇಳಿ ಬಂದಿದ್ದಾರೆ. ನಮ್ಮ ಪ್ರೀತಿಯ ಸಾರ್ವಜನಿಕರು ಕಲಾಭಿಮಾನಿಗಳನ್ನು ಉದ್ದೇಶಿಸಿ ಕಂಬಳಕ್ಕೆ ಶುಭ ಹಾರೈಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಸಂಜನಾ ಟು ಕೈಂಡ್ಲಿ ಕ್ವಾರ್ಟರ್ ಫೈನಲ್ ನ ಸಾಲು ಹಗ್ಗ ಹಿರಿಯ ವಿಭಾಗದ ಕ್ವಾರ್ಟರ್ ಫೈನಲ್ ನ ಸ್ಪರ್ಧೆಯ ಕೂಡಲೇ ನೇಗಿಲು ಕಿರಿಯ ವಿಭಾಗದ ಕ್ವಾರ್ಟರ್ ಫೈನಲ್ ನ ಸ್ಪರ್ಧೆ. KSRP ಅವರು ಯಾರು ಇನ್ಚಾರ್ಜ್ ಇದ್ದೀರಾ ಆ ಲಾಠಿಗಳು ತಮ್ಮನೆ, ಸ್ವಲ್ಪ ಇದ್ರಾಗಿರೋ ಲಾಠಿಗಳು ತಮ್ಮನೆ. ಎಲ್ಲರಿಗೂ ನಮಸ್ಕಾರ. ತುಂಬಾ ಖುಷಿ ಆಗ್ತದೆ ಇಷ್ಟು ಜನ ಒಂದ್ ಕಡೆ ನೀರಿನ ವಿಚಾರ ಆಡು, ಸೌಂಡ್ ವಿಚಾರ ಆಡು, ಕರೆಂಟ್ ವಿಚಾರ ಆಡು, ಬೇರೆ ಬೇರೆ ಜವಾಬ್ದಾರಿ ಕೊಡ್ತಾನು ಅಕ್ಲೇನು ಮಾತ್ರ ನಿಖಲ್ ಸಂಪರ್ಕ ಮಾಡ್ಕೊಂಡು ಬೇತೆ ಏರ್ಲೈನ್ ಆಪರೇಟ್ ಮಾಡ್ಪೇರೋ ಎಂದು ವಿನಂತಿ ಮಾಡ್ತಂದ್ರಲ್ಲ. ಅಂಚನೆ ಸುನಿಲ್ ರೈಕಲು ದಯಮಲ್ತ ನೀರ್ ಅಲ್ಪತ್ತಲೆ ವಾಪಸ್ ಲೀಕ್ ಆಗ್ತದೆ ಸುಧಾರಣೆಲ್ಲ ಸುನಿಲ್ ರೈಕಲು ತಕ್ಷಣ ಇನ್ನ ಬಗ್ಗೆ ತೋಡು ಸುನಿಲ್ ರೈ ದಯಮಲ್ತದ ಗಂತು ದಾಡಿ ಬರೋಡು. ಅಂಚನೆ ಕೋಣೇರು ಜಪ್ಪಪ್ಪ ಅಂಚನ ಜಾಗೆ ಗಂತು ಅಲ್ಪ ಎಡತ ಮೈಟ್ ಒಂಜಿ ಆತ ಐಸ್ ಕ್ರೀಮ್ ಅಂಗಡಿಯಲ್ಲಿ ಒಂಜಿ ಆತ ಮಾರ್ನ ಅಂದು ಬರೋಂಡ ಇನ್ನು ತಕ್ಷಣ ತರುವನ್ಸೋಡು. ಇನ್ನೊಮ್ಮೆ ಮನವಿ ಮಾಡ್ತಾ ಇದ್ದೇನೆ ಸ್ವಯಂ ಸೇವಕರಿಗೆ, ಗಂತು ಕಡೆಯಲ್ಲಿ ಅಂದ್ರೆ ಕೋಣಗಳು ಬಿಡುವಂತ ಜಾಗದಲ್ಲಿ ಎಡಗಡೆಗೆ ಒಂದಷ್ಟು ಐಸ್ ಕ್ರೀಮ್ ಅಂಗಡಿಗಳು, ಒಂದಷ್ಟು ಮಾರುವವರು ಕೂತಿದ್ದಾರೆ, ಜನರಿಗೆ ನಿಂತುಕೊಳ್ಳೋಕೆ ತೊಂದರೆ ಆಗ್ತಾ ಇದೆ. ದಯವಿಟ್ಟು ಅದನ್ನು ತೆರವುಗೊಳಿಸಬೇಕು ತಕ್ಷಣ. ಎಲ್ಲರಿಗೂ ನಮಸ್ಕಾರ. ವೆರಿ ಗುಡ್ ಈವ್ನಿಂಗ್. ಬಂಜಾರ ಪ್ರಕಾಶ್ ಶೆಟ್ಟಿ ಸರ್, ಅಶೋಕ್ ಕುಮಾರ್ ರಾಯ್ ಸರ್, ಗುರುಕಿರಣ್ ಸರ್ ಹಾಗೂ ಗುಣರಂಜನ್ ಶೆಟ್ಟಿ ಅವರು ತುಂಬಾ ಒಳ್ಳೆ ಕಾರ್ಯಕ್ರಮ ಬೆಂಗಳೂರಲ್ಲೇ ಅರೇಂಜ್ ಮಾಡಿದ್ದಾರೆ. ಎಲ್ಲರೂ ತುಂಬಾ ತುಂಬಾ ಎಂಜಾಯ್ ಮಾಡ್ತಾ ಇದ್ದಾರೆ. ಈ ತರ ಒಂದು ಕಾರ್ಯಕ್ರಮ ನನ್ನ ಜೀವನದಲ್ಲಿ ಬೆಂಗಳೂರಲ್ಲಿ ಇಷ್ಟು ಶಾರ್ಟ್ ಟೈಮಲ್ಲಿ ಆರ್ಗನೈಸ್ ಮಾಡಿದ್ದು ನೋಡಿಲ್ಲ. ಬಹುಶಃ ನನಗೆ ಎಂತ ಫೀಲಿಂಗ್ ಬರ್ತಾ ಇದೆ ಅಂದ್ರೆ, ಏನೋ ಒಂದು ವರ್ಲ್ಡ್ ಕಪ್ ಕ್ರಿಕೆಟ್ ಮ್ಯಾಚ್ ಹೋದ್ರೆ ಇಷ್ಟು ಜನ ಸೇರೋ ಒಂದು ಜಾಗ ಅಂದ್ರೆ ವರ್ಲ್ಡ್ ಕಪ್ ಕ್ರಿಕೆಟ್ ಮ್ಯಾಚ್. ಅದಾದ್ಮೇಲೆ ಬೆಂಗಳೂರು ಕಂಬಳ ಇಷ್ಟು ಯಶಸ್ವಿಯಾಗಿ ಇಷ್ಟು ಸಕ್ಸಸ್ ಆಗಿ ಅರೇಂಜ್ ಮಾಡಿದ್ದಾರೆ.
ನಿಜಕ್ಕೂ ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಇದು ಈ ಒಂದು ಕಾರ್ಯಕ್ರಮ ನಾನು ನೆನ್ನೆನೂ ಹೇಳಿದೆ, ಈ ಒಂದು ಕಾರ್ಯಕ್ರಮ ಖಂಡಿತವಾಗ್ಲೂ ಪ್ರತಿ ವರ್ಷ ಮಾಡಿ ಆ್ಯಂಡ್ ತುಂಬ ಮನೋರಂಜನೆಯಲ್ಲಿ ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ದಾರೆ. ಸೊ ಎಲ್ಲರೂ ಎಂಜಾಯ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ದಯಮಾಲ್ತು ನಿಖಿಲ್ ಸಹಕಾರ ಕೊರಡೊಂದು ಬೆಂಗಳೂರು ಕಂಬಳ ಸಮಿತಿ ಪರವಾದ ನಿಖಿಲ ವಿನಂತಿ ಮಾಡ್ತೊಂದಲ್ಲ. ನಮ್ಮ ಕಂಬಳ ಬೆಂಗಳೂರು ಕಂಬಳ ಭಾರಿ ಸಂಖ್ಯೆದ ಜನಸಂಖ್ಯೆ ಪುನಃ ಬೆಂಗಳೂರು ಕಂಬಳ. ಹಲೋ ಹಲೋ ಬಲ್ಲುವ ಮಲ್ಲ ವಿಭಾಗದ ಸೆಮಿಫೈನಲ್ ದ ಸ್ಪರ್ಧೆ ನಂದಳಿಕೆ ಶ್ರೀಕಾಂತ್ ಭಟ್ರನ 3ನೇ ನಂಬರ್ ಇರ್ಲಿಲ್ಲ, ಮಂಗಳೂರು ಅಶೋಕನಗರ ತಿಲಕ್ ರಾಜ್ ಪೂಜಾರ 2ನೇ ನಂಬರ್ ಇರ್ಲಿಲ್ಲ, ಎರ್ಮಾಳ್ ರೋಹಿತ್ ಹೆಗ್ಡೆರೆಗ್ಲ, ಮಾಳ ಆನಂದ ನಿಲಯ ಶೇಖರ ಶೆಟ್ರಿಗ್ಲ, ರಾಜಕರೆ ನಂದಳಿಕೆ ಸೀಗ್, ಮಹಾರಾಜಕರೆ ಮಂಗಳೂರು ಅಶೋಕನಗರ, ರಾಜಕರೆ ಎರ್ಮಾಳ್ಗೆ, ಮಹಾರಾಜಕರೆ ಮಾಳ ಆನಂದ ನಿಲಯ. ಹಲೋ ಹಲೋ ಅಣ್ಣ ಬಂಗಾಡಿ ದಕ್ಲು ಬರ್ತೀರಿ ಗಂತುಳ್ಳಿರಿ ಕೊಳಕ್ಕಿ ಹೊತ್ತೂರು ದಕ್ಲು ಬೈದ್ಯರಿ ಅಂದು ಕರಾವಳಿ ಕಂಬಳ, ಈ ಒಂದು ಕಂಬಳ ಬೆಂಗಳೂರು ನಗರದಲ್ಲಿ ಆಗ್ತಾ ಇದ್ದು, ಈ ಕಂಬಳದ ಓವರಾಲ್ ಒಂದು ಪಕ್ಷಿ ನೋಟವನ್ನು ನೀವಿಲ್ಲಿ ನೋಡ್ತಾ ಇರ್ಬೋದು. ಕರೆ ಇರ್ಬೋದು, ಆ ಕಡೆ ಬದಿ ಈ ಕಡೆ ಬದಿ ಎಷ್ಟು ಕಣ್ಣು ಸಾಗಿದಷ್ಟು ಜನರು ಸಾಕ್ತಾ ಇದ್ದಾರೆ. ಯಾಕಂದರೆ ಇಲ್ಲಿ ಒಂದು ಸಮುದ್ರ ಒಂದಿಲ್ಲ ಬಿಟ್ಟರೆ ಮಿಕ್ಕಿದ್ದು ಕರಾವಳಿನೇ ಟೋಟಲ್ ಆಗಿ ರೀಕ್ರಿಯೇಟ್ ಮಾಡಿದಂಥ ಫೀಲು ಇಲ್ಲಿ ಕೊಡ್ತಾ ಇದೆ. ಇದು ಕರೆ ಅಂತ ಹೇಳ್ತೀವಿ. ಇದು ಸಾಕಷ್ಟು ಕರಾವಳಿಯವರ ಹೊರತಾಗಿ ತುಂಬ ಜನ ಕಂಬಳವನ್ನು ನೋಡ್ತಾ ಲೈವ್ನಲ್ಲಿ ಟಿವಿನಲ್ಲಿ ವೀಕ್ಷಿಸ್ತಾ ಇರೋದ್ರಿಂದ ಅವರ ಒಂದು ಗಮನಕ್ಕೆ ಕರೆ ಅಂತ ಹೇಳಿದರೆ ಅದಕ್ಕೆ ಅಖಾಡ ಅಂತ ಹೇಳ್ತೀವಿ. ಏನು ಉದ್ದ ಒಂದು ಟ್ರ್ಯಾಕ್ ಥರ ಇದೆ, ಇದಕ್ಕೆ ಅಖಾಡ ಅಂದರೆ ಕರೆ. ಅದು ಶುರು ಮಾಡ್ತೀವಿ, ಅದರ ಕೋಣಗಳು ಓಡುವಂಥ ಜಾಗ, ಶುರುವಿನ ಜಾಗ, ಅದಕ್ಕೆ ಗಂತು ಅಂತ ಹೇಳ್ತೀವಿ. ಹಾಗೆ ಎಂಡ್ ಆಗುವಂಥ ಜಾಗ ಅದಕ್ಕೆ ರಾಜವನ್ನ ನಿರಂಜನ್ ರೈಕಲ್ ರೆಡಿ ಇದ್ದೀರಾ? ಸುದ್ದಿಲಜ್ಜಿ ಸುಲಕಿರಾಜಿ ಮಕ್ಕಳು ಮತ್ತೆ ಬಿನ್ನೇರ್ ಮತ್ತೆ ಬರ್ತಾರ. ನೀವು ಕಮೆಂಟ್ರಿ ಸ್ವಲ್ಪ ಕನ್ನಡದಲ್ಲಿ ಹೇಳಿ, ಎಲ್ರಿಗೂ ಅರ್ಥ ಆಗುವಂಗೆ. ಕನ್ನಡದಲ್ಲೇ ಕಮೆಂಟ್ರಿ ಮಾತಾಡ್ತೀವಿ, ಕನ್ನಡದಲ್ಲೇ ಕಮೆಂಟ್ರಿ ಹೇಳಬೇಕು. ಕನ್ನಡದಲ್ಲೇ ಹೇಳ್ತಾ ಇದೀವಿ. ರಾತ್ರಿ 8 ಗಂಟೆಗೆ ಆದ್ರೂ ಮುಗಿಸ್ಬೇಕು, ಜನ ಕಾಯ್ತಾ ಇದ್ದಾರೆ. ಕೋಣಗಳು ಬಾರಿ ತಿರುಗಿಸ್ತಾ ಇದ್ದೀರಿ, ಬಾರಿ ಸಮಯ ಹೋಗ್ತಾ ಇದೆ. ಖಂಡಿತವಾಗಿ ದಯಮಾಡಿ ಸ್ವಲ್ಪ ಅಲ್ಲಿ ಯಾರು ಕೋಣ ಬಿಡಿಸುವವರು ಇದ್ದಾರೆ, ಆದಷ್ಟು ಬೇಗ ಕೋಣ ಬಿಡಿಸುವಂತ ಕೆಲಸಗಳನ್ನು ಮಾಡಬೇಕು. ಅಶೋಕಣ್ಣ, ಕೋಣ ಬಿಡಿಸೋರು ತಯಾರಿದ್ದಾರೆ, ಕೋಣಗಳಿಗೆ ಬರ್ತಾ ಇಲ್ಲ. ಈಗ ಬಂದ್ರು ಕೋಣಗಳು ಸರಿ ಇದ್ದಾರೆ, ಕೋಣಗಳು ಬಿಡಿಸುವವರು ಸರಿ ಇರ್ಬೇಕಲ್ಲ. ಅದು ಕೋಣಗಳ ಜೊತೆಗೆ ಇರೋದಲ್ವಾ? ಕೋಣಗಳು ಬಿಡಿಸುವವರು ಸರಿ ಇದ್ರೆ ಕೋಣ ಓಡುತ್ತದೆ. ಅದಕ್ಕೆ ಕೊಳಕಿರುವತ್ತೂರು ಭಾಸ್ಕರ ಸುಬ್ಬಯ್ಯಕೋಟೆ ಅವರಿಗೆ ಮಹಾರಾಜಕರೆ, ಬಂಗಾಡಿ ಪರಂಬೇಳು ನಾರಾಯಣ ಮಳೆಕುಡಿಯರವರಿಗೆ ರಾಜಕರೆ. ಇದರ ನಂತರದ ಸಾಲು ಬಾಳ ಆನಂದಲ್ಲಿ ಶೇಖರೇ ಶೆಟ್ಟಿ ಅವರಿಗೆ ಮಹಾರಾಜಕರೆ, ಕಕ್ಕೆವತವ ಪೆರುಗಾಳು ಬಾಬು ವೆಂಕಪ್ಪಗೌಡರವರ ಕೋಣಗಳಿಗೆ ರಾಜಕರೆ. ಅದರ ನಂತರ ಸಿದ್ದಕಟ್ಟೆ ಕುಟುಂಬ ಹೊಸಮನೆ ಸರೋಜಿನಿ ಸಂಜು ಶೆಟ್ಟಿಯವರ ಕೋಣಗಳು, ಮಂಜೇಶ್ವರ ಕೌಡೂರು ಬೀಡು ಬ್ಯಾರಿಕೇಡ್ ಹತ್ರ ಆರಪ್ಪ ಭಂಡಾರಿ ಅವರ ಕೋಣಗಳು. ಬ್ಯಾರಿಕೇಡ್ಗೆ ಹೊರಗೆ ನಿಂತವರು ಇಲ್ಲಿ ಸ್ಟೇಜ್ ನ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಹೇಳಿ ವಿಚಾರವನ್ನು ಹೇಳಿದ್ರೆ ಆಗುದಿಲ್ಲ. ಸ್ವಲ್ಪ ಜಾಗ್ರತೆ ಮಾಡ್ಕೊಳ್ಳಿ. ಬ್ಯಾರಿಕೇಡ್ ಎಲ್ಲಾದ್ರೂ ಬಿದ್ದರೆ ಅದು ಬ್ಯಾರಿಕೇಡ್ ಮೇಲೆ ಕಾಲಿಟ್ಟು ನಿಂತಿದ್ದೀರಾ, ಬ್ಯಾರಿಕೇಡ್ ಮೇಲೆ ಕಾಲು ಯಾರು ನಿಂತಿದ್ರಿ, ಕಾಲು ಎಲ್ಲಾದ್ರೂ ಬಿದ್ದ್ಬಿಟ್ರೆ ಡ್ಯಾಮೇಜ್ ಆಗ್ತದೆ. ದಯಮಾಡಿ ತಿಳ್ಕೊಳ್ಳಿ, ಬ್ಯಾರಿಕೇಡ್ ಮೇಲೆ ಕಾಲಿಟ್ಟು ನಿಲ್ಬೇಡಿ. ಆನಂತರ ಹಿಂದುಗಡೆ ಒತ್ತಡ ಕೊಡಬೇಡಿ. ಆದಷ್ಟು ಮುಂದುಗಡೆ ಹೋಗಿ ಅಲ್ಲಿ ಜಾಗ ಇದೆ, ಕಮಲ ವೀಕ್ಷಣೆ ಮಾಡಬಹುದು. ಈ ಕಡೆ ಮಾತ್ರ ಕಮಲ ವೀಕ್ಷಣೆ ಮಾಡುವುದಲ್ಲ, ಮಧ್ಯದಲ್ಲೂ ಕೂಡ ವೀಕ್ಷಣೆ ಮಾಡುವ ಅವಕಾಶ ಇದೆ.
ದಯಮಾಡಿ ಇಲ್ಲಿ ಜನಜಂಗುಳಿ ಇದು ಮಾಡ್ಕೋಬೇಡಿ. ನಿಮ್ಮ ಪ್ಯಾಂಟಿನಲ್ಲಿರುವ ಪರ್ಸ್ಗಳನ್ನು ನೋಡ್ಕೊಳ್ಳಿ, ಚೈನ್ಗಳಿದ್ರೆ ನೋಡ್ಕೊಳ್ಳಿ. ಜಾಗ್ರತೆ, ಜನ ಜಾಸ್ತಿ ಇದ್ದಾರೆ. ವಾಲಂಟಿಯರ್ಸು ಯಾರು ಕಾರ್ಯಕರ್ತರಿದ್ದಾರೆ ಅಲ್ಲಿ ಯುವಕರು, ಸ್ವಲ್ಪ ಅವರಿಗೆ ಹೇಳಿ, ನೀವು ಒತ್ತಿ ಹಿಡಿದ್ರೆ ಆಗೋಲ್ಲ, ಸ್ವಲ್ಪ ಜನರಿಗೆ ಮೂವಗಳಿಗೆ ಹೇಳಿ ಆ ಕಡೆಯಿಂದ. ಆಗ ನಿಂತವ್ರು ಇಲ್ಲೇ ನಿಂತು ಬಿಟ್ಟಿದ್ದಾರೆ ಯುವಕರು. ನಿರೀಕ್ಷೆಗೆ ಮೀರಿದಂತ ಜನಸ್ತೋಮ. ಹಾಗೆ ಮಾಜಿ ಸಚಿವರು, ಕರ್ನಾಟಕ ರಾಜ್ಯ ಹಿಂದುಳಿದ ಆಯೋಗದ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ಕೆ ಜಯಪ್ರಕಾಶ್ ಹೆಗಡೆ ಅವರು ಆಗಮಿಸ್ತಾ ಇದ್ದಾರೆ. ಈ ಕಂಬಳದ ಪರವಾದ ಹೋರಾಟದಲ್ಲಿ ಮಂಚೂಣಿಯಲ್ಲಿ ನಿಂತು ಹೋರಾಡಿದ ಅಗ್ರಗಣ್ಯರಲ್ಲಿ ಜಯಪ್ರಕಾಶ್ ಹೆಗಡೆಯವರು ಕೂಡ ಒಬ್ಬರು. ಅವರ ಆಗಮಿಕೆಯನ್ನ ಬಹಳ ಗೌರವಪೂರ್ಣವಾಗಿ ಸ್ವಾಗತಿಸಿಕೊಳ್ತೇವೆ ವೇದಿಕೆ ಮೇಲ್ಭಾಗದಲ್ಲಿ. ಸನ್ಮಾನ್ಯ ಶ್ರೀ ಕೆ ಜಯಪ್ರಕಾಶ್ ಹೆಗಡೆ ಅವರು ಮನೆತನದ ಸಾಂಪ್ರದಾಯಿಕ ಕಂಬಳ ಬಹಳ ಯಶಸ್ವಿಯಾಗಿ ಇವತ್ತು ಕೂಡ ನಡೆಸಿಕೊಂಡು ಬರ್ತಾ ಇದ್ದಾರೆ ಜಯಪ್ರಕಾಶ್ ಹೆಗಡೆ ಅವರು. ನಿರೀಕ್ಷೆಗೂ ಮೀರಿದಂತಹ ಕೋಣಗಳು, ನಿರೀಕ್ಷೆಗೂ ಮೀರಿದಂತಹ ಜನಗಳು, ನಿರೀಕ್ಷೆಗೂ ಮೀರಿದಂತಹ ಅತಿಥಿ ಜನಸ್ತೋಮ. ಅಣ್ಣ ಮೈಕಿನವರಿಗೆ ಒಂದು ನಾವು ವಿನಂತಿ ಮಾಡ್ತಾ ಇದ್ದೇವೆ. ಬೆಂಗಳೂರು ಕಂಬಳ ನಮ್ಮ ಕಂಬಳಕ್ಕೆ ಬಂದಂತ ಜಯಪ್ರಕಾಶ್ ಹೆಗಡೆ ಅವರಿಗೆ ಮತ್ತೊಮ್ಮೆ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಖಂಡಿತವಾಗಿಯೂ ಈ ಒಂದು ಕಾರ್ಯಕ್ರಮಕ್ಕೆ ಅವರ ಉಪಸ್ಥಿತಿ ಇನ್ನಷ್ಟು ಮೆರುಗನ್ನ ತಂದಿದೆ. ನಿಮ್ಮ ಉಪಸ್ಥಿತಿಯನ್ನ ಗೌರವದಿಂದ ಸ್ವಾಗತಿಸ್ತಾ ಇದ್ದೇವೆ. ಮತ್ತೊಮ್ಮೆ ಈ ವೇದಿಕೆಗೆ ನಿಮಗೆ ಸ್ವಾಗತ ಸರ್. ಅಶೋಕ್ ರೈಗಳೇ, ಒಂದು ವಿನಂತಿ, ಸ್ಟೇಜಿನ ಮೈಕ್ ಸ್ವಲ್ಪ ವಾಲ್ಯೂಮ್ ಕಡಿಮೆ ಮಾಡ್ಲಿಕ್ಕೆ ಸಾಧ್ಯ. ಸಾರ್ವಜನಿಕರಿಗೆ ರಿಕ್ವೆಸ್ಟ್ ಮಾಡಿ, ಜಾಸ್ತಿ ಆದ್ರೆ ಬಿದ್ರೆ ಎಲ್ಲಿಯಾದ್ರೂ ಮಕ್ಕಳಿಗೂ ತಾಗಬಹುದು. ಹಾಗಾಗಿ ನಿಮ್ಮೆಲ್ಲರ ಸುಸೂತ್ರವಾಗಿ ನಡೆಯಲಿ ಅನ್ನುವಂತ ನಿಟ್ಟಿನಲ್ಲಿ ಬ್ಯಾರಿಗೇಟ್ ಹತ್ರ ಸ್ವಲ್ಪ ಪ್ರೆಷರ್ ಅನ್ನ ಕಡಿಮೆ ಮಾಡಿ, ಸ್ವಲ್ಪ ಒತ್ತಡ ಹಾಕಬೇಡಿ, ಗೊಂದಲವನ್ನ ಕಡಿಮೆ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದೀವಿ. ನಾವು ನಿಮ್ಮ ಹತ್ರ ಕೇಳ್ತಾ ಇರೋದು ರಿಕ್ವೆಸ್ಟ್ ಏನಂದ್ರೆ ಸ್ಟೇಜಿನ ಮೈಕಿನ ವಾಲ್ಯೂಮ್ ಸ್ವಲ್ಪ ಕಡಿಮೆ ಮಾಡಿ, ಇಲ್ಲದ್ರೆ ಕೋಣಗಳನ್ನು ಬಿಡಿಸ್ಲಿಕ್ಕೆ ಆಗುದಿಲ್ಲ. ರಾಜಕೆರೆಯಲ್ಲಿ ಬಂಗಾಡಿ ಪರಂಬೇಲು ನಾರಾಯಣ ಮಲೆಕೋಟೆಯ ಕೋಣಗಳು, ಮಹಾರಾಜ ಕೆರೆಯಲ್ಲಿ ಕೊಳಕೇರು ಹೊತ್ತವರು ಭಾಸ್ಕರ ಸುಬ್ಬಾಯಿ ಕೋಟ್ಯಾಂಡ್ರ ಕೋಣಗಳು. ಫ್ಲಾಗ್ ಡೇರ್ವೇರಣ್ಣ, ನಿರಂಜನ್ ರೈಕಲೆ ಕಡಂಬೆರ ಹೇಳಿ ಹೇಳಿ ಸರಿ ಹೇಳಿ. ಪಾಂಡು ಉಂಡ ಪಾಂಡು ಉಂಡು ಬತ್ತಿರದಾನ ಇತ್ತೇನೆ ಸನ್ಮಾನದ ಬಂಡ ಸನ್ಮಾನನು ಇತ್ತೆ ನಮ್ಮ ಸಭಾ ಕಾರ್ಯಕ್ರಮ ದುಂಬ ಆಪಣೆಗೆ ದುಂಬೆ ಪಾಂಡು ನೀಡೆ ಬತ್ತಿಂದಾನ ಒಂಜಿ ಸನ್ಮಾನದ ಕೆಲಸ ಮುಗಿಪೋಳಿ ನಮ್ಮ ಒಂದು ತಯಾರು ಮಾಡ್ತಾರೆ. ನೀವು ಹೇಳಿದ್ರೆ ಅವ್ರ ಹತ್ರ ಪಾಂಡು ಕೋಣನನ್ನು ಇಲ್ಲಿ ಕರ್ಕೊಂಡು ಬಂದ್ರೆ ಇಲ್ಲಿ ಸನ್ಮಾನ ಮಾಡುವಂತ ಕಾರ್ಯಕ್ರಮವನ್ನು ಮುಗಿಸಬಹುದು. ಖಂಡಿತ ಖಂಡಿತ. ನಮ್ಮ ಹಿರಿಯರು ಕಡಂಬರು ಗುರು ಹಿರಿಯರು ಮಾಡ್ತಾರೆ. ನಂದಳಿಕೆ ಶ್ರೀಕಾಂತ ಭಟ್ರ ನಾಯರ್ ಪಗರ್ಲೆ ಪಾಂಡು ಕೋಣಕ್ಕೆ ದಾಖಲೆ ಸಂಖ್ಯೆಯಲ್ಲಿ ಬಹುಮಾನವನ್ನು ಪಡೆದಂತಹ ವಯಸ್ಸಿನಲ್ಲಿ ಅತ್ಯಂತ ಹಿರಿಯ ವಯಸ್ಸಿನ ಕೋಣ ಪಾಂಡು ಕೋಣಕ್ಕೆ ಇವತ್ತು ಬೆಂಗಳೂರು ಕಂಬಳದ ಈ ಭವ್ಯ ವೇದಿಕೆಯ ಮುಂಭಾಗದಲ್ಲಿ ಸಮಸ್ತ ಗೌರವಾನ್ವಿತ ಅತಿಥಿ ಪ್ರಮುಖರ ಹಿರಿತನದಲ್ಲಿ ಗೌರವ ಸನ್ಮಾನ. ಈ ಸನ್ಮಾನ ಒಂದು ಕೋಣಕ್ಕೆ ಪ್ರಾರಂಭ ಆದದ್ದು ಬಜಗೋಳಿಯ ಕಂಬಳದ ದಶಮಾನೋತ್ಸವದ ಸಂದರ್ಭದಲ್ಲಿ ನಿಡ್ಪಳ್ಳಿ ಚಿಕ್ಕ ಮಗು ಕಾಣೆ ಆಡಿಗರ ಜಯ ಗೋಪಾಲ ಕೋಣಗಳಿಗೆ ಚಿಕ್ಕ ಮಗು. ನಂತರ ನಂದಳಿಕೆ ಸಿಕ್ಕಿದ್ರೆ ವೇದಿಕೆ ಹತ್ರ ಅಥವಾ ಎಲ್ಲಾದ್ರೂ ವಾಲಂಟಿಯರ್ಸ್ ಹತ್ರ ಕರ್ಕೊಂಡು ಹೋಗ್ಬೇಕು. ರೆಡ್ ಪಾಲಕರ ಗಂತಲು ಉಂಟೋಡು ಪೂಜ ಕಾರ್ಕಳ ನಂದಳಿಕೆಯ ಶ್ರೀಕಾಂತ ಭಟ್ಟರ ಪಾಂಡು ಕೋಣವನ್ನು ದಯವಿಟ್ಟು ಅಲಂಕರಿಸಿ ಗುರುಕಿರಣ್ ಅವರು ಇದರ ನೇತೃತ್ವವನ್ನು ವಹಿಸ್ತಾರೆ, ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ. ದಯವಿಟ್ಟು ನಾವು ಫೋನ್ ಮಾಡಿದರೆ ಇಲ್ಲಿ ಫೋನ್ ಯಾವುದು ಹೋಗ್ತಾ ಇಲ್ಲ ಯಾರಿಗೂ ಕೂಡ ಈಗ. ಹಾಗಾಗಿ ಒಳ್ಳೆ ಒಟ್ಟಿಗೆ ಗಂತಕ್ಕೆ ಬರ್ಕ ಅಣ್ಣ, ನೀವು ಕೂಡ ಹಿಂದೆ ಬರಬೇಕು. ಬಂಗಾಡಿ ಪರಮೇಲ್ನವರು ಎರಡು ಪಾಲಿನ ಕೋಣಗಳು ಕೂಡ ಒಟ್ಟಿಗೆ ಬರುವಂತದ್ದು. ವಿಶೇಷ ಸಂದರ್ಭ.
ಬಂಗಾಡಿ ಪರಂಬೇಲು ನಾರಾಯಣ ಮಲಕುಡಿಯರ್ನ ಹಲೋ ಅಂದು ಪುರ್ತಾಯ್ತಾ ಪುರ್ತಾಂಡ್ ಪಂಡನು ವಿಶೇಷ ಸಂದರ್ಭ ಬೇಗ ಬಿಡ್ಪೇರು ಸರ್ ನನ್ನ ಬೇರೆ ಮಾಳ ಆನಂದನಲ್ಲ ಶೇಖರ ಶೆಟ್ಟರ್ನಲ್ಲ ಕಕ್ಕೆಬದ ಪೆರಂಗಾಲು ಬಾಬು ವೆಂಕಪ್ಪಗೌಡರು ನೆರಳುತ್ತಾರೆ ಅವರು ಬಹುತರ ಗೆದ್ದಲೆ ಎರಡೂ ಪಾಲಿನ ಕೋಣಗಳು ಕೂಡ ಸರಿಯಾಗಿ ಬಂದು ನಿಂತುಕೊಂಡ ಕೂಡಲೇ ಗುಡಿ ಅಂತಾರೆ ಈಗ ಅಲ್ಲ ಕೋಣಗಳು ನಿಲ್ತವೆ ಹೌದು ಅವರಿಗೆ ಕೂಡ ಸೂಚನೆಯನ್ನು ಹೇಳಿದ್ದೇವೆ ಕೋಣಗಳನ್ನು ನಿಲ್ಲಿಸಬೇಕಾದ್ದು ಧರ್ಮ ಹೌದು ಸ್ವಲ್ಪ ಮುಂದೆ ಹಿಂದೆ ಇದ್ರೂ ಕೂಡ ಈ ಕಂಬಳ ಇಲ್ಲಿ ಸೇರಿದ ಜನಸ್ತೋಮ ಮುಗಿಸಬೇಕಾದಂತ ಅವಧಿ ಎಲ್ಲವನ್ನು ಗಮನದಲ್ಲಿಟ್ಟುಕೊಂಡು ನಾವು ಕಂಬಳೋತ್ಸವವನ್ನು ಯಶಸ್ವಿಯಾಗಿ ಮುನ್ನಡೆಸಿಕೊಡುವಲ್ಲಿ ಕೋಣಗಳ ಯಜಮಾನರ ಜವಾಬ್ದಾರಿ ಕೂಡ ಬಹಳ ದೊಡ್ಡದು. ಕೊಳಕ್ಕೆ 20 ಭಾಸ್ಕರ ಸುಬ್ಬಯ್ಯ ಕೋಟ್ಯಾನರ ಹೆಸರಿನ ನೇಗಿಲ್ ಹಿರಿಯ ಕೋಣ ಕಂಬಳ ಕ್ಷೇತ್ರದಲ್ಲಿ ಸುಮಾರು 5.5 ದಶಕಗಳ ಇತಿಹಾಸ ಇರುವವರು ಕೊಳಕ್ಕೆ 20 ಭಾಸ್ಕರ ಸುಬ್ಬಯ್ಯ ಕೋಟ್ಯಾನವರು. ನಿರಂಜನ್ ರೈಗಲ ಹಲೋ ಏನು ಕೋಣ ಬಿಡ್ತಾರಾ? ಈಗ ಬಿಡುವ ಲಕ್ಷಣ ಉಂಟು. ಒಂದು ಇಲ್ಲದ್ರೆ ಒಬ್ರು ಮಾತಾಡೋರು ಇದ್ದಾರೆ. ಹಲೋ ಬಿಡ್ಬೇರತ್ತ ಆ ಕಡೆ ಕೋಣ ಬಿಡುವ ಕಡೆ ಅವರು ಬಿಡ್ತಾರೆ ಈಗ ಬಿಡ್ತಾರೆ ಹೇಳಿದ್ರು ಬಿಡ್ತೇವೆ ಕಡಂಬರ ಓ ಏನು ಕೋಣ ಬಿಡುವ ಅಂದಾಜಲ್ಲಿ ಇದ್ದಾರೆ ಈಗ ಬಿಡ್ತಾರೆ. ನೀವು ಮಾತಾಡುದಿಲ್ಲ, ಜನ ನೋಡ್ತಾ ಇದ್ದಾರೆ. ಕೋಣ ಬಿಡುವುದು ಕಾಣೋಲ್ಲ. ನೋಡು ಎರಡೂ ಪಾಲಿನವರು ಕೂಡ ಗಟ್ಟಿ ಮಾಡಿಕೊಳ್ಬೇಕು. ಹಲೋ ಎಲ್ಲ ರಾಜೀವ್ ಶೆಟ್ರು ಇಲ್ವಾ ಅಲ್ಲಿ? ರಾಜೀವ್ ಶೆಟ್ರು ಇದ್ದಾರೆ. ಮುರಳೀಧರ್ ರೈಗಳು ಮುರಳೀಧರ್ ರೈಗಳು ಇಲ್ಲಿ ಹಾಕಿರ್ತಾರೆ. ಅವರ ಜವಾಬ್ದಾರಿ ಇಲ್ಲಿಲ್ಲ. ಇಡೀ ದೊಡ್ಡ ತಂಡವೇ ಉಂಟು. 4 ಕಂಬಳವನ್ನು ಒಂದೇ ಸಲ ಮುಗಿಸುವಷ್ಟು ದೊಡ್ಡ 27 ಜನರ ತೀರ್ಪುಗಾರರ ತಂಡ ಉಂಟು ನಮ್ಮ ಹತ್ರ. ಆದ್ರೆ ಕೋಣ ಬಿಡ್ಬೇಕಲ್ಲ, ಅದಕ್ಕಿಂತ ಹೆಚ್ಚಾಗಿ ನಿನ್ನೆಯಿಂದ ಕೂಡ ಈಗ ಬಿಡ್ತಾರೆ, ಬಿಡುವುದಕ್ಕೆ ತಯಾರಾಗಿದ್ದಾರೆ. ನಿಖರವಾದ ಸ್ಪರ್ಧೆ. ಎರಡೂ ಪಾಲಿನವರು ಕೂಡ ಫ್ಲಾಗ್ನ ರೆಫ್ರಿ ಅವರನ್ನ ಗಮನಿಸಬೇಕು. ಬಿಡುವಂತಹ ಸಂದರ್ಭ ನಿಲ್ಬೇಕು. ಗಂತಿನಲ್ಲಿ ನಿಲ್ಲಿಸುವಂಥದ್ದು ನಮ್ಮ ಧರ್ಮ. ನಮ್ಮ ಸಮಯ ಮುಗಿದಿದೆ, ದಯವಿಟ್ಟು ಗಮನಿಸಬೇಕು. ಎರಡು ಕೋಣಗಳ ಜವಾಬ್ದಾರಿಯವರು. ನೀವಲ್ಲಿ ನಿಂತೀರಾ? ಹಲೋ, ಇಲ್ಲ ಇದ್ರೆ ಭಾಷಣ ವೇದಿಕೆಯಲ್ಲಿ ಗಣ್ಯರು ಭಾಷಣ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಎರಡೂ ಪಾಲಿನ ಕೋಣಗಳು ಕೂಡ ಒಟ್ಟಿಗೆ ಬರಬೇಕು. ಅಣ್ಣ ಬಂಗಾಡಿಯವರು ಕೂಡ ಯರ್ಮಾಲ್ ರೋಹಿತ್ ಹೆಗಡೆ ಅವರು ಕರೆಯಲಿಲ್ವಾ? ನಾನು ಆಗ್ಲೇ ನೆನಪು ಮಾಡಿದ್ದೇನೆ. ನೇಗಿಲ ವಿಭಾಗದಲ್ಲಿ ಹಲೋ ದಾದಣ್ಣ ಲಕ್ಷಣ ಇಂಚಿನ ಉಂಡು ಬನ್ನೆ. ಒಟ್ಟು ತಿರ್ಗಾವಣೆ ಸುಮಾರು ಅರ್ಧ ಗಂಟೆ ಅಣ್ಣಗಳು ಬರ್ತದೆ ಕರೆಕ್ಕೆ. ಪಂತನು ಹೇಳಿದ್ದೇವೆ, ಈ ಕೂಡಲೇ ಬಿಡ್ತೇವೆ. ಎರಡು ಪಾಲಿನವರು ಕೂಡ ಅರ್ಥ ಮಾಡಿಕೊಳ್ಬೇಕು. 8 ವರ್ಷದ ಮಗು ಒಂದು ರಾಜಧಾನಿಯಲ್ಲಿ ಕೂಡ ನಡೆಯುವ ಸ್ಥಳೀಯ ಪೊಲೀಸ್ ಸಹಸ್ರಾರು ಸಂಖ್ಯೆಯಲ್ಲಿ ಜನಮಾನಸವರು ಸೇರಿಕೊಂಡಿರುವ ರಿಪೋರ್ಟ್ ಮಾಡಿ ಎಲ್ಲರೂ ಜವಾಬ್ದಾರಿಯಲ್ಲಿರುವ ಈ ಸ್ಪರ್ಧೆಗಳಿಗೆ
ನಾವು ತಯಾರಾಗಿರ್ಬೇಕು. ಬಂಗಡಿಯವರು ಬರ್ಬೇಕಣ್ಣ, ಮುಂದೆ ಬರಬೇಕು. ರಾಜಕೆರೆಯಲ್ಲಿ ಬಂಗಾಡಿ ಪರಂಬೇಲು, ಮಹಾರಾಜ ಕೆರೆಯಲ್ಲಿ ಕೊಳಕೆ ಇರುವತ್ತೂರು. ಏನ ನಾವು ಮಿತುಂತನೇ ದಂಡೆದ ಯಾರೋದು ಫೋಟೋಗ್ರಾಫರ್? ಹಲೋ ಫೋಟೋಗ್ರಾಫರ ವಯರ ಎಂತ ಎಂತ ಹೇಳಿ ಫೋಟೋಗ್ರಾಫರ್ ಮೇಲೆ ಏನಾಗಿದೆ ನೋಡಿ. ಫೋಟೋಗ್ರಾಫರ್ ಯಾರು ಅಲ್ಲಿ ಟ್ರ್ಯಾಕಿನ ಬದಿಯಲ್ಲಿ? ಫೋಟೋಗ್ರಾಫರ್ ಯಾರ ಮೇಲೆ ಹತ್ತಿದ್ದು? ವಯರ ಬೋಳದಾಗ ಅವರು ಕೇಳ್ತಾ ಇದ್ದಾರೆ, ನಕ್ರೆ ಹರೀಶ್ ಅವರು ಬರ್ಬೇಕಂತೆ. ಹಲೋ ಹಲೋ ದಾದನ ಒಂದು ದಾದ ವೇದಿಕೆಯಲ್ಲಿ ಇದೀಗ ಇರುವವರು ಈಗ ಬಿಡುವ ಹಂತದಲ್ಲಿತ್ತು, ಅಲ್ಲಿ ವೈರ್ ಬಿತ್ತಲ್ಲ. ಸಾಲಿನ ಕಂಬಳ ಕ್ಷೇತ್ರದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರಾದಂತಹ ಮಾಣಿಸಾಗು ಹೊಸಮನೆ ಉಮೇಶ್ ಮಾಬಲ್ ಶೆಟ್ರು ಎರಡು ಪಾಲಿನ ಕೋಣಗಳಿಗೆ ಒಂದು ಸೂಚನೆ ನೀಡ್ತಿದ್ದೇವೆ ಯಜಮಾನರುಗಳಿಗೆ. ದಯವಿಟ್ಟು ಈ ಸಂದರ್ಭ ಬಿಡುವ ಸಂದರ್ಭ 23ನೇ ಸಾಲಿನ ಕಂಬಳ ಕ್ಷೇತ್ರದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರಾದಂತಹ ಹೊಸಮನೆ ಉಮೇಶ್ ಮಹಾಬಲ್ ಶೆಟ್ರು ವೇದಿಕೆಯಲ್ಲಿ ಸ್ಮರಣಿಕೆಯನ್ನ ಸ್ವೀಕರಿಸ್ತಾ ಇರುವಂತದ್ದು. ಮತ್ತೊಮ್ಮೆ ರಾಜ ಕೆರೆಟ ಬಂಗಾಡಿದಾಗಲೇ ಮಹಾರಾಜ ಕೆರೆಟ ಕೊಳಕೆ ಇರುವತ್ತೂರ್ದಾಗಲಿ ನಿಕಟವಾದ ಸ್ಪರ್ಧೆ. ರಾಜ ಕರೆತ್ತ 9:55 10:34 ರಾಜ ಕರೆತ್ತ ಬಂಗಾಡಿ ಪರಂಬೇಲು ಮಹಾರಾಜ ಕೆರೆಯಲ್ಲಿ ನೋಡ್ತಾ ಇರುವಂತಹ ಕಂಬಳವನ್ನು ಮತ್ತೊಮ್ಮೆ ಆತ್ಮೀಯವಾದಂತಹ ಅಭಿನಂದನೆಗಳು. ಪರಂಬೇಲು ಬೆಂಗಳೂರಿನಲ್ಲಿ ನಡೀತಾ ಇರುವಂತಹ ಎಲ್ಲರ ಸಹಕಾರದಿಂದ ಕೋಣಗಳು ಮಹಾರಾಜ ಕರೆಯಲ್ಲಿ ಬಾಬು ವೆಂಕಪ್ಪಗೌಡರವರ ನೇಗಿಲು ಹಿರಿಯ ವಿಭಾಗದ ಕೋಣಗಳು ರಾಜಕೆರೆಯಲ್ಲಿ ರಾಜಕೆರೆ ಆನಂದ ದಕ್ಕಲಿಗೆ ರಾಜಕೆರೆ ಪೆರುಗಾಲ್ ದಕ್ಕಲಿಗೆ ಬೆರೀತ ಸಾಲ್ ದಕ್ಕಲ ಸಿದ್ದಕಟ್ಟೆ ಕುಟುಂಬ ದಕ್ಕಲ್ಲ ಮಂಜೇಶ್ವರ ಕೌಡೂರು ಬೀಡ್ ದಕ್ಕಲ್ಲ ಯಾರದು ಪಡೋಣ. ಇದೀಗ ವೇದಿಕೆಯಲ್ಲಿ ನಮ್ಮ ಜೊತೆ ಮಂಡ್ಯದ ಶಾಸಕರು ಶ್ರೀ ರವಿ ಅವರು ವೇದಿಕೆಯನ್ನ ಶ್ರೀ ರವಿ ಅವರಿಗೆ ಬಿಟ್ಕೊಡ್ತಾ ಇದ್ದೀವಿ. ಮಹಾರಾಜ ಕರೆಯಲ್ಲಿ ಓಡಾರ ವಿಶಾಲ್ ಕೆ ಪೂಜಾರಿ ಅವರ ಅಡ್ಡಹಲಗೆಯ ಒತ್ತೆ ನಮಸ್ಕಾರ ಓಡಿಸಿಕೊಂಡು ಬರ್ತಾರೆ. ಇವತ್ತು ಬೆಂಗಳೂರಿನಲ್ಲಿ ನಡೀತಾ ಇರುವಂತಹ ಈ ಒಂದು ಕಂಬಳ ಮಂಡ್ಯ ಕಂಬಳದ ವೈಭವಕ್ಕೆ ಮೂಲೆ ಮೂಲೆಯಿಂದ ಹೇಳ್ತಾನೆ ಇದೀವಿ. ಇಷ್ಟೊತ್ತಿಗೆ ನಿಜವಾಗ್ಲೂ ಇಷ್ಟು ಕ್ರೌಡ್ ಇತ್ತು ಗೊತ್ತಿಲ್ಲ, ಆದ್ರೆ ಇವತ್ತು ಮಾತ್ರ ಕಣ್ಣು ಹಾಯಿಸಿದಷ್ಟು ಜನ ಕರಾವಳಿಯ ನೆಲದಲ್ಲಿ ಕರಾವಳಿಯ ಕಂಪ್ಲೀಟ್ ಕಂಬಳವನ್ನು ಮಾಡಿದೀವಿ. ಆದ್ರೆ ಸಾಗರ ಬಂದಿಲ್ಲ, ಮಂಗಳೂರನ್ನೇ ಬೆಂಗಳೂರು ಹಾಯಿಸಿದಷ್ಟು ಜನ ಕಾಣ್ತಾ ಇದ್ದಾರೆ ಇಲ್ಲಿ. ಅಶೋಕಣ್ಣನಿಗೆ ಹೇಳಿದೆ ಮಂಡ್ಯದಲ್ಲಿ ಯಾವಾಗ ನೀವು ಕಂಬಳವನ್ನ ಮಾಡೋದು ಇದು ನೋಡಿದ ಮೇಲೆ ನಮಗೆ ಹೊಟ್ಟೆ ಕಿಚ್ಚು ಬಂದಿದೆ. ನಮ್ಮಲ್ಲಿ ಎತ್ತಿನ ಗಾಡಿ ರೇಸ್ಗೆ ಇಷ್ಟು ಜನ ಸೇರ್ತಾ ಇದ್ರು. ಇಡೀ ಬೆಂಗಳೂರಿನ ಅರ್ಧ ಜನವನ್ನ ಅಶೋಕ್ ರೈ ಅವರು ಅರಮನೆ ಮೈದಾನಕ್ಕೆ ತಂದು ಒಂದು ಮ್ಯಾಜಿಕ್ ಅನ್ನೇ ಸೃಷ್ಟಿ ಮಾಡಿ ಇದೊಂದು ಅದ್ಭುತ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅವರಿಗೆ ಹೃದಯಪೂರ್ವಕವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಆದಷ್ಟು ಬೇಗ ಇದನ್ನು ಮಂಡ್ಯದಲ್ಲೂ ಮಾಡಿ ಅಂತ ಅವ್ರ ಹತ್ರ ಅಪ್ಲಿಕೇಶನ್ ಹಾಕಿದ್ದೀನಿ. ಯಾವಾಗ ಮಾಡ್ತಾರೆ ನೋಡೋಣ. ಎಲ್ಲರಿಗೂ ಒಳ್ಳೇದಾಗಲಿ, ಎಂಜಾಯ್ ಮಾಡಿ ಅಂತೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ನಮಸ್ಕಾರ. ಅಂದಾಗಲ ಪಂತನೆ ಬಿಡ್ಪೇರು ನಗರದ ಮಲ್ಲ ವಿಭಾಗದ ಕುಣಿಕೋಟ ಸ್ಪರ್ಧೆಗೆ
ಕರಾವಳಿಯ ಜನಪದ ಕ್ರೀಡೆ ಕಂಬಳ ಇವತ್ತು ಕರ್ನಾಟಕದ ರಾಜಧಾನಿ ಬೆಂಗಳೂರಲ್ಲಿ ಇದೆ ಅಂತ ಹೇಳಿದ್ರೆ ಅದಕ್ಕೆ ಒಂದು ಬೆಂಗಳೂರು ಸಮಿತಿ ಬಹಳ ಶ್ರಮವನ್ನ ವಹಿಸಿದೆ. ಗೌರವಾಧ್ಯಕ್ಷರಾದಂತಹ ಬಂಜಾರ ಪ್ರಕಾಶ್ ಶೆಟ್ಟಿ, ಅಧ್ಯಕ್ಷತೆಯನ್ನು ವಹಿಸಿದಂತಹ ಅಶೋಕ್ ಕುಮಾರ್ ರೈ, ಕಾರ್ಯಾಧ್ಯಕ್ಷರು ಗುರುಕಿರಣ್ ಹಾಗೂ ಉಪಾಧ್ಯಕ್ಷರು ಗುಣರಂಜನ್ ಶೆಟ್ಟಿ ಅವರ ಜೊತೆಗೆ ಕೂಡಿಕೊಂಡಂತಹ ಇಡೀ ಸಮಿತಿ ಈ ಒಂದು ಕಾರ್ಯಕ್ರಮಕ್ಕೆ ಶ್ರಮ ಪಟ್ಟು ಇದನ್ನು ಯಶಸ್ವಿಯಾಗಿ ಮಾಡಿದೆ. ಇವತ್ತು ನಮ್ಮ ವೇದಿಕೆಯಲ್ಲಿರುವಂತಹ ಇನ್ನೋರ್ವ ಅತಿಥಿ ಕಂಬಳಕ್ಕೋಸ್ಕರ ಅವರ ಮಾತನ್ನ ಸ್ವರವನ್ನ ಏರಿಸಿ ಕಂಬಳಗೋಸ್ಕರ ಹೋರಾಟವನ್ನ ಮಾಡಿದವರು, ಖಂಡಿತವಾಗಿಯೂ ಮನೆಯಲ್ಲಿ ಕಂಬಳದ ಒಂದು ಅಂಕಣವನ್ನ ಇಟ್ಕೊಂಡು ಬಹಳಷ್ಟು ಅನುಭವ ಇದ್ದಂತಹ ಜಯಪ್ರಕಾಶ್ ಹೆಗಡೆ ಅವರು ನಮ್ಮ ಜೊತೆ ಇದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ನಮ್ಮ ಅಭಿನಂದನೆ ಅಭಿಮಾನವನ್ನ ಅವ್ರಿಗೆ ಕೊಡ್ತಾ ಈ ವೇದಿಕೆಯಲ್ಲಿ ಅವರಿಂದ 2 ಶುಭ ನುಡಿಗಳನ್ನ ಕೇಳಲಿಕ್ಕೆ ಕಾಯ್ತಾ ಇದ್ದೇವೆ. ಇದೀಗ ವೇದಿಕೆ ಶ್ರೀ ಜಯಪ್ರಕಾಶ್ ಹೆಗಡೆ ಅವರಿಗೆ. ಪ್ರಕಾಶ್ ಶೆಟ್ಟರಿಗೆ, ಗುರುಕಿರಣ್, ಉಮೇಶ್ ಶೆಟ್ಟರು, ಎಲ್ಲ ಸ್ನೇಹಿತರು ಇದನ್ನು ಏನು ಈ ವ್ಯವಸ್ಥೆಯನ್ನು ಮಾಡಿದ್ದಾರೆ, ಉಪೇಂದ್ರ ಅವರೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತಾ, ನಾವು ಒಂದು ಕಂಬಳದ ಮನೆಯವರು. ನಮ್ಮ ಮನೆ ಕಂಬಳ ಸಹ ಡಿಸೆಂಬರ್ 10ನೇ ತಾರೀಕಿಗೆ ಕೊರ್ಗಿ ಮನೆ ಕಂಬಳ ಅಂತವು ಕುಂದಾಪುರದಲ್ಲಿ. ಆದರೆ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಅಂದರೆ ಅದು ಸಾಂಪ್ರದಾಯಿಕ ಕಂಬಳ, ಇದು ಜೋಡುಕೆರೆ ಕಂಬಳ, ಇದು ಸ್ಪರ್ಧೆ, ಅದು ಧಾರ್ಮಿಕ ಕಾರ್ಯಕ್ರಮ. ಅದಕ್ಕೋಸ್ಕರ ನಾವು 10ನೇ ತಾರೀಕಿಗೆ ಮಾಡ್ತೀವಿ. ಯಾರಾದರೂ ಕುಂದಾಪುರದ ಭಾಗದಲ್ಲಿದ್ದರೆ ಬನ್ನಿ ಅಂತ ನಾನು ತಮ್ಮೆಲ್ಲರಿಗೂ ಕೇಳಲಿಕ್ಕೆ ಇಚ್ಛೆಯನ್ನು ಪಡ್ತೇನೆ. ಆದರೆ ಕರಾವಳಿಯ ಈ ಕ್ರೀಡೆ, ಸಾಂಪ್ರದಾಯಿಕ ಮತ್ತು ಕ್ರೀಡೆ ಎರಡನ್ನು ಬೆಂಗಳೂರಿನಲ್ಲಿ ತೋರಿಸುವಂಥ ವ್ಯವಸ್ಥೆಯನ್ನು ಏನು ನಮ್ಮ ಸ್ನೇಹಿತರು ಮಾಡಿದರೆ, ಪ್ರಾಯಶಃ ಮುಂದಿನ ದಿನಗಳಿಗೆ ಕೇವಲ ಕರಾವಳಿಯ ಕಂಬಳ ಮಾತ್ರ ಅಲ್ಲ, ಉಳಿದ ಜಾನಪದ ಕ್ರೀಡೆಗಳನ್ನು, ಕಲೆಗಳನ್ನು ತೋರಿಸುವಂಥ ವ್ಯವಸ್ಥೆ ಈ ವೇದಿಕೆಯಲ್ಲಿ ಆಗಲಿ ಅಂತ ನಾನು ಹಾರೈಸ್ತೇನೆ. ತಾವೆಲ್ಲರೂ ಇಷ್ಟೊಂದು ಈ ಕಂಬಳವನ್ನು ವೀಕ್ಷಿಸಿ ಸಂತೋಷ ಪಡ್ತಾ ಇದ್ದೀರಿ. ತಮ್ಮೆಲ್ಲರಿಗೂ ಶುಭವನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಜೈ ಕನ್ನಡ. ಜನಸ್ತೋಮ ನಮ್ಮೂರಿನ ತುಳುನಾಡಿನ ಕರಾವಳಿಯ ಕಂಬಳವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ನಾವು ಹಲೋ ರಂಜನ್ರೆ, ಓ ಒತ್ತೇ ಇರ್ಲತ್ತ ಪಂಡೆ ಬುಡ್ಪೇರು ಅನ್ನ ಬೋಲಾರ ತಕ್ಲು ಬುಡೊಡಿತ್ತೆ ಬೇತೆ ಬೇತೆ ಕಾರಣ ಕಂಬಳ ತಡಾವಣ ಉಂಟು ರಂಜನ್ರೆ. ವೇದಿಕೆಯಲ್ಲಿ ಸಾಧಾರಣ ಅವರ ಗೌರವ ಉಪಸ್ಥಿತಿಯನ್ನು ಈ ಸಂದರ್ಭದಲ್ಲಿ ಗುರುತಿಸಿಕೊಳ್ತಾ ಇದ್ದೇವೆ. ಅಣ್ಣ ಚೋರ್ ಸಹಕಾರ ಕೊರಡಣ್ಣ. ಪೊರ್ತು ಮಲ್ಪೆರ ಬಲ್ಲಿ ಸಮಯದ ತುರ್ತುಡು ನಮ್ಮ ತಿರಿಯ ನೋಡು ದಯ ಮಲ್ತದೆ. ಬೋಳಾರ ತ್ರಿಶಾಲ್ ಕೆ ಪೂಜಾರಣ, ಬೋಳಾರ ತ್ರಿಶಾಲ್ ಕೆ ಪೂಜಾರಣ ಅಡ್ಡಬಲದ ಹೋಗ್ತಾರಲ್ಲ ರಾಜಗಾಡಿ ಬಂದಿಪ್ಪನ ಬೋಳಾರ ಬೋಳಾರ ತ್ರಿಶಾಲ್ ಕೆ ಪೂಜಾರನ 2 ಪಾಲ್ತಕಲ ಬಲಿ ತುಕ ಬಾಳದಕಲ್ಲ ಕಕ್ಕಬದವನವರು ಬಹಳ ಆನಂದ ನಿಲಯ ಶೇಖರ ಶೆಟ್ಟಿ ಅವರ ಹಿರಿಯ ವಿಭಾಗದ ಕೋಣಗಳು ಮಹಾರಾಜ ಕರೆಯಲ್ಲಿ, ಕಕ್ಕೆ ಪದವು ಪೆರಂಗಾಳು ಬಾಬು ವೆಂಕಪ್ಪ ಗೌಡ್ರವರ ನೇಗಿಲು ಹಿರಿಯ ವಿಭಾಗದ ಕೋಣಗಳು ರಾಜಕರೆಯಲ್ಲಿ, ಕೊಡಂಜಿ ನಾಗರದ ಮಲ್ಲ ವಿಭಾಗದ ಸ್ಪರ್ಧೆಗೆ ಕರೆಡ್ತಾರ ಅನ್ನುಲ್ಲದೆ ಕಕ್ಕೆ ಪದವು ಪೆರಂಗಾಳು ಬಾಬು ವೆಂಕಪ್ಪ ಗೌಡರನಲ್ಲೂ ರಾಜ ಕರೆಟ್, ಮಾಳ ಆನಂದ ನಿಲಯ ಶೇಖರಯ್ಯ ಶೆಟ್ಟರ್ನಲ್ಲೂ ಮಹಾರಾಜ ಕರೆಟ್. ಈ ಸಾಲವರಿಗೆ ಸಿದ್ಧಗಟ್ಟ ಬೊಡಮದಾಗಲ್ಲ ಮಂಜೇಶ್ವರ ಕೌಡೂರು ಬೀಡದಾಗಲ್ಲ ತಯಾರಿ ಪಡ ಅದು ಬರೋಡು. ಯಾವುದೇ ಕಾರಣಕ್ಕೂ ಇನ್ನು ಸಮಯದ ವಿಳಂಬಕ್ಕೆ ಅವಕಾಶವಿಲ್ಲ. ವಿಳಂಬ ಮಾಡುವಷ್ಟು ನಮ್ಮ ಕರ್ತವ್ಯ, ನಮ್ಮ ಜವಾಬ್ದಾರಿ. ದಯವಿಟ್ಟು ಎಲ್ಲರೂ ತಿಳಿದುಕೊಳ್ಬೇಕು. ಬಹಳಷ್ಟು ದೂರದಿಂದ ಬಂದು ಒಂದು ಕ್ರೀಡಾಕೂಟದಲ್ಲಿ ಪಾಲ್ಪಡುತ್ತಾ ಇದ್ದೇವೆ. ಅದು ನಿನ್ನೆ ಪ್ರಾರಂಭವಾಗಿದೆ. ಹೌದು, ನಮಗಿನ್ನು ಬಹಳಷ್ಟು ದೂರ ಕ್ರಮಿಸ್ಲಿಕ್ಕಿದೆ. ಹೌದು, ಆದಷ್ಟು ಬೇಗ ಈ ಸ್ಪರ್ಧೆಯನ್ನು ಮುಗಿಸಿದ್ರೆ ನಮಗೆ ಕೂಡ ಒಳ್ಳೇದು. ಹೌದು, ಬಿಡ್ತಾರೆ 2 ಬಾಲ್ತಗಳು ನಾರು ಬರ್ತದೆ ಪೊರ್ತು ಮಲ್ಪನ ಬೊಡ್ಚಿ ನಮ್ಮ ಮಾಳ ಆನಂದ ನಿಲಯದಾಗಲೇ ಮಹಾರಾಜ ಕರಿಟ್, ಕಕ್ಕೆ ಪದವು ಪೆರಂಗಾಲ್ದಾಗಲೇ ರಾಜ ಕರಿಟ್. ಅದು
ದಯವಿಟ್ಟು ಪ್ರೇಕ್ಷಕರು ಆ ಗ್ಯಾಲರಿಯ ಮೇಲೆ ನಿಮ್ಮ ತೂಕವನ್ನು ಹಾಕಿದ್ದೀರಿ. ಅದು ಬೀಳುವ ಸಂದರ್ಭ ಭಾರಿ ಜನಸಂದಣಿ ಇದೆ. ನಿರಂಜನ್ ರೈಗಳೇ ಹೇಳಿ ಅಣ್ಣ. ಕಂಬಳ ಕ್ಷೇತ್ರದ ಅತ್ಯಂತ ಹಿರಿಯ ಕೋಣ ಯಾವುದು? ಅತಿ ಹೆಚ್ಚು 200ಕ್ಕಿಂತಲೂ ಹೆಚ್ಚು ಬಹುಮಾನ ಪಡೆದಂತಹ ಕೋಣ. ಹೌದು. ಪ್ರಸ್ತುತ ನಂದಳಿಕೆ ಶ್ರೀಕಾಂತ ಭಟ್ಟರ ಪಾಂಡು ಕೋಣಕ್ಕೆ ಬೆಂಗಳೂರಿನ ಕಂಬಳದ ಈ ಕಂಬಳೋತ್ಸವದ ಸಂಭ್ರಮದಲ್ಲಿ ಗೌರವಾದರ ಪೂರ್ವಕ ಸನ್ಮಾನ ಮಾಡುವಂತಹ ಒಂದು ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ಸಂತೋಷದ ವಿಚಾರ. ಹೌದು. ಈ ಸನ್ಮಾನಗಳು ನಾನು ಆಗ್ಲೇ ಹಲವು ಬುಡ್ಪೇಟೆ ಬಲ್ಲೆ ಬಜಗೋಳಿಯ ಕಂಬಳದ ದಶಮಾನೋತ್ಸವದ ಸಂದರ್ಭದಲ್ಲಿ ಎಂಪೈರ್ ಹೋಟೆಲ್ನ ಸಮೂಹದ ಮಾಲಕರು ಜೀವಂದರಾರಿಗರ ಜಯಗೋಪಾಲ ಕೋಣಗಳಿಗೆ ಹಕ್ರವರು ಸನ್ಮಾನ ವೇದಿಕೆಗೆ ಆಗಮಿಸಿದ್ದಾರೆ. ಅವರಿಗೆ ಸ್ವಾಗತ. ನಂತರದ ದಿನಗಳಲ್ಲಿ ಬೋಳಂತೂರಿನ ಕಾಟಿಗೆ ಸನ್ಮಾನ ಆಯಿತು. ನಂತರದ ದಿನಗಳಲ್ಲಿ ಮುಲ್ಕಿಯಪ್ಪಯ್ಯಟ್ಟು ಶಾಲೆ ನಾಗರಾಜ ಕೋಣಕ್ಕೆ ವೇದಿಕೆ ರಾಜಣ್ಣ. ಹಲೋ ಹಲೋ ಬನ್ನಿ ಸರ್ ಹೇಳಿ. ನಂದರಿಕೆ ಪಾಂಡು ಸನ್ಮಾನ ಆರೋಣ ವೇದಿಕೆ ಎದುರು ಅಂದು ಗಮನಗು ಅವನೇ ಪನ್ಯ ಅನಿತ್ತೆ ಇತ ಅನೌನ್ಸ್ ಮಾಡ್ತಾನೆ ಅದೇನೆ. ಈಗ ನಾನು ಪ್ರಕಟಣೆ ಮಾಡಿದ್ದೆ ಅದನ್ನು. ಪಾಂಡುರನ್ನು ತರ್ತಾ ಇದ್ದಾರೆ ಬಂತ ನಾವಿರ್ದೆ ಮಲ್ಲಕ್ಕೆಲ್ಲ ನನ್ನ ಸಾಲು ಬಾಕಿ ಪುಣೆ ಕ್ವಾರ್ಟರ್ ಫೈನಲ್ ಅಡ್ಡಪಲ ಇದ್ದಕಲು రెండు సార్లు దగ్గర తయారదు ఇప్పుడు ನನಗೆ ಬರೋಡು ಅಡ್ಡಪಲ ಇದೆ ಒಸ್ಮಾರು ಸೂರ್ಯಶ್ರೀ ಇದಕ್ಕೆಲ್ಲ ಆಳದ ಮದು ಮೇಗಿನ ಮನೆ ತಾಕಲ್ಲ ಫೈಲ್ ಮುತ್ತೂರ್ದ ಅಡಕೇನು ಸ್ಟೇಜಿಗೆ ಅಂಜನ ದಾದ ಪನ್ನಡು ನಿಕ್ಕಲ ಪಿರ ಬರೋಡು ಒಟ್ಟಿ ಎರಡು ಪನ್ನು ಎರಡು ಪಾಲ್ದಗಳು ಒಟ್ಟಿಗೆ ಪಿರಬಲೆ ಒಟ್ಟಿಗೆ ಮುತ್ತು ಹೋಗಿ ಲೇನ್ ಕೇಂದ್ರ ಆ ರಿಲೇ ತೂದು ಒಂದು ಅಯೋಜನೆ ಫೋನ್ ಮಾಡ್ತೇನೆ ಕೂಡಲೇ ಪೆರುಗಾಲದಕಲೆ ಒಟ್ಟಿಗೆ ಪಿರ ಬರಿಯಾರ ಗಮನಗು ಪಾಂಡು ಕೂಡಲೇ ಪತಮಲೆ ಸನ್ಮಾನ రెండు పాల్దకలు ಒಂದು ಪಿರ ಬರೋಡು ಅಪ್ಪನ ಸೊರಣೆ పోతుండు ಪತ್ತೊಂಬರೊಂದು ಉಳ್ಳರಿ ಗುರು ಕಿರಣ ನೀಡ್ಬೇಕು ಎಕಾಡು ಬಕ್ಕ ಸಮಯ ಪಂತೇರೆ ಅವ್ರು ಪಂತಿಗ್ಯರು ಮೂಲ್ಕಿ ಪೈಯಟ್ಟದ ವೇದಿಕೆಯಲ್ಲಿರುವವರು ನಾಗರಾಜ ವೇದಿಕೆಯಲ್ಲಿರುವವರ ಗಮನಕ್ಕೆ ಸನ್ಮಾನ ಅಗತ್ಯ ಇದ್ದವರು ಮಾತ್ರ ನಿಲ್ಲತಕ್ಕದ್ದು. ವೇದಿಕೆಯಲ್ಲಿರುವ ಗಮನಕ್ಕೆ ಅಗತ್ಯ ಇರುವವರು ಮಾತ್ರ ನಿಂತ್ಕೊಳ್ಳಿ ದಯವಿಟ್ಟು ವೇದಿಕೆಯಲ್ಲಿ ಜಾಸ್ತಿ ಜನ ನಿಲ್ಲೋಕೆ ಬಿಡಬೇಡಿ. ಇದೀಗ ಕೋಣವನ್ನು ಆದಷ್ಟು ಬೇಗ ದಯವಿಟ್ಟು ವೇದಿಕೆ ಮುಂಭಾಗಕ್ಕೆ ಕರ್ಕೊಂಡು ಬರಬೇಕು. ಪೆರುಗಾಲದಕಲು ಒಂದು ಪಿರ ಬರೋಡು రెండు ಪಾಲ್ದಕಲ ಪಿರ ಬತ್ತು ಒಟ್ಟಿಗೆ ಪಾರ ನಂತರ ಬರ್ಪುಣಿ ಅಂಚ ಹಲೋ ಪೆರುಗಾಲದಕಲು ಒಂಚೂರು ಪಿರ ಬೋಡಣ್ಣ ಇತ್ತಾಗಲೇ ಬಿಡ್ಪ ಬರ ಕೇನುಡ ಮೈಕೇನುಡ ಕೇನುಡು ಮೂಲು ಇಂಚು ಸ್ಟೇಜ್ಗೆ ಕೇನುಜಿಗೆ ನಿಖಿಲ ಒಟ್ಟಿಗೆ ಇತ್ತನಕ್ಲ ಪೂರ ಪಿರ ಬೋಡಣ್ಣ ಪ್ರಾಯಶಃ ಇಂತಹ ಜನಸ್ತೋಮದ ಮಧ್ಯೆ ಇಂತಹ ಭವ್ಯ ವೇದಿಕೆಯಲ್ಲಿ ಇರುವಂತಹ ಗೌರವಾನ್ವಿತ ಅತಿಥಿ ಪ್ರಮುಖರ ಸಮಕ್ಷಮದಲ್ಲಿ ಪಿರವರಡು రెండు ಪಾಲ್ದಗಳ ಪರಸ್ಪರ ಓಟದ ಕೋಣ ದಾಖಲೆ ಮಾಡಬೇಕು. ಸನ್ಮಾನ ಕೇನುಜ ಕೇನುಜಿಗೆ ಹಲೋ ಹಲೋ ಎಲೆಕ್ಟ್ರಿಷಿಯನ್ಸ್ ಗಮನಿಸಬೇಕು. ಒಂದು ಅಣ್ಣ ಒಂಜಿ ಟ್ಯೂಬ್ ಲೈಟ್ ಹಾಕೊಂಡಲ್ಲ ಗಿಡಪುಜ್ಜರಂಗಿಲ್ಲ ಜವನಿಯರು ಇಂಚ ಅಲ್ಪ ಒಂಜಿ ಸೈಡ್ ಲೈಟೇ ಬತ್ತೊಂದಿಜ್ಜಿ ಯಾರು ಎಲೆಕ್ಟ್ರಿಷಿಯನ್ಸ್ ಲೈಟ್ ಅವರು ಯಾರು
ಏರ್ಗೆ ಮತ್ತಣ್ಣ ತಿಕ್ಕಣ ಸಿಕ್ಕಿಣ ಇಲ್ಲಿ ಒಂದು ಮಗು ಇತ್ತು, ನಾವು ಆಗ ಸೇಫ್ ಕಳಿಸಿಕೊಟ್ಟಿದ್ದೇವೆ. ವೇದಿಕೆ ಒಂತ ಜನ ಇತ್ತು ನಾವು ಒಂದು ಸ್ವಯಂ ಸೇವಕರನ್ನ ಇದು ದಂಡೆ ಉಂಡು ಅಗತ್ಯತೆ ಮಾತ್ರ ಒಂತಲೇ ಅಲ್ಪ ಸ್ವಯಂ ಸೇವಕರನ್ನ ದಂಡುಂಡು ಈತ ಬಿಡ್ಪೇರೆ ಬಂದಾಗ ಅತಿಥಿಗಳು ಬರುವಾಗ ಇಲ್ಲಿ ಡಿಸ್ಟರ್ಬ್ ಆಗುತ್ತೆ. ದಯವಿಟ್ಟು ವೇದಿಕೆಯಲ್ಲಿ ಎರಡು ಕಡೆ ಹಲೋ ಮಾತ್ರ ನಿಂತ್ಕೊಳ್ಳಿ. ಬಿಡ್ತಾರ ಆಗ ಬಿಡ್ತಾರೆ. ಲೈಟ್ ಮತ್ತೊಂದು ಬಿಡ್ತಾರತ್ತ ಬಿಡ್ಪೇರೆ. ಎರಡು ತೀವ್ರ ತರದ ಸ್ಪರ್ಧೆಯ ಕೋಣಗಳು, ಹಾಗಾಗಿ ಯಾಕೆ ಲೈಟ್ ಉರಿಸಲಿಲ್ಲ ಈ ಬದಿದ್ದು? ಈ ಸಾಲು ಬಿಡುಪಂಕಲು, ಈ ಸಾಲು ಬಿಡುಪವ ಅక్కడ 2 ಜನ ಒಪ್ಕೊಂಡು ಹೆಂಗ್ ಆಕ್ಷೇಪ ಇಜ್ಜಿ ಬಿಡುಪೇರಿ ತೋಜುಂಡುಗೆ ಬಿಡುಪೇರಿ. ರಾಜ ಕರೆಟ್ಟಿ ಕಕ್ಕೆ ಪದವು ಪೆಂಗಾಲಿ ಬಾಬು ವೆಂಕಪ್ಪ ಗೌಡರ್ನೆರ್ಲು ಮಹಾರಾಜ ಕೆರೆಟ್ಟಿ ಮಾಳ ಆನಂದರ್ಲ ಶೇಖರ್ ಶೆಟ್ಟರ್ನೆರ್ಲು Event electricians, please note. Event electricians. ಹತ್ತು ಸಲ ಹೇಳಿದ್ದೇವೆ ಸ್ವಾಮಿ. ಕರಿನ ಕಂಬಳಡಿ ಹೈಕೋರ್ಟಿನ ಜಡ್ಜಿ ಆಗಮಿಸಿದ್ದಾರೆ. ದೇಶಾನಂದ ಪ್ರಭಾಕರ್ ಶಾಸ್ತ್ರಿ ಅವರು ನಮ್ಮ ಈ ಬೆಂಗಳೂರಿನ ರಾಜಧಾನಿಯ ಕಂಬಳಕೂಟಕ್ಕೆ ಆಗಮಿಸಿದ್ದಾರೆ. ಪ್ರೀತಿಯಿಂದ ಎಲ್ಲರ ಪರವಾಗಿ ಕಂಬಳ ಸಮಿತಿಯ ಪರವಾಗಿ ಅವರನ್ನು ಸ್ವಾಗತಿಸಿದ್ದೇವೆ. ದಯವಿಟ್ಟು ಅವರು ವೇದಿಕೆಗೆ ಹೋಗಬೇಕು. ಇಲ್ಲಿ ಕಂಬಳದ ವೀಕ್ಷಣೆಯನ್ನ ಮಾಡ್ತಾ ಇದ್ದಾರೆ. ಹಲೋ, ಪಾಂಡು ಬಂದ್ರ? ಪಾಂಡವನ್ ಕರ್ಕೊಂಡು ಬಂದ್ರ ಕೋಣವನ್ನು? ಸಾಲಿನ ವೀಕ್ಷಣೆ ಮಲ್ತೊಂದುಲ್ಲೇರು ಸಾರು ಸಂಕುಡು ಪ್ರೇಕ್ಷಕರ್ಲ ಈ ತೀವ್ರ ಸ್ಪರ್ಧೆ ಬಾಳ ದಕ್ಕಲನಲ್ಲ ಪೆರಂಗಾಲ್ ದಕ್ಕಲಲ್ಲ ನಾವಿಡ್ದ ಮಲ್ಲ ವಿಭಾಗದ ಭಾರಿ ಸ್ಪರ್ಧೆದ ಸಾಲು ಬಲೆ ಗಂತು ಬಲೆ ಬಂತಿಗೆ ಬನ್ನಿ. ಎಂತಾಗಬೇಕಣ್ಣ? ಹೈಕೋರ್ಟ್ನ ಜಡ್ಜಿಯವರು ವೀಕ್ಷಣೆ ಮಾಡುವುದು ಗಮನ ಇರಲಿ. ಒಂದು ಗೌರವಯುತವಾದ ಸ್ಪರ್ಧೆ ಈಗ ನಡೀತಾ ಇದೆ. ಅವು ನಮ್ಮ ಇಜ್ಜಾವೆ ಹಾಕುನ ಇಜ್ಜಿ ಲಡ್ಡ ಪಾಸಲ್ಲಿ ಗಮನ ದಿತ್ತಾಲೆ ಬೊಟ್ಟ ಬರಬಲ್ಲೆ. ಅಣ್ಣ ದಯವಿಟ್ಟು ಎರಡು ಕೋಣಗಳು ಕೂಡ ಜೋಡಿ ಕೋಣಗಳು ಕೂಡ ಹಿಂದೆ ಬರಬೇಕು. ಒಂದೇ ನೊಗ ಸರಿಯಾದ್ರೆ ಮಾತ್ರ ಬಿಡಿಸ್ಲಿಕ್ಕೆ ಆಗ್ತದೆ. ನೊಗ ಸರಿ ಇರಬೇಕಾದ್ರೆ ತಾವುಗಳು ಸರಿಯಾಗಿ ನಿಲ್ಲಿಸಬೇಕು. ಕಂಬಳ ಕ್ಷೇತ್ರದಲ್ಲಿ ದೊಡ್ಡ ಸಾಧನೆ ಮಾಡಿದವರು, ಸುಮಾರು 3 ದಶಕಗಳಿಗಿಂತಲೂ ಹೆಚ್ಚು ಇತಿಹಾಸವುಳ್ಳವರು ಕಂಬಳ ಕ್ಷೇತ್ರದಲ್ಲಿ ಕಕ್ಕೆಬದವು ಪೆರಂಗಾಲ್ ಬಾಬು ವೆಂಕಪ್ಪ ಗೌಡರು. ಹಗ್ಗದ ವಿಭಾಗದಲ್ಲಿ ಅನೇಕ ಪ್ರತಿಷ್ಠಿತ ಬಹುಮಾನಗಳನ್ನು ಪಡೆದು ನೇಗಿಲ ವಿಭಾಗದಲ್ಲಿಯೂ ಕೂಡ ಮೊನ್ನೆಯ ಕಂಬಳದಲ್ಲಿ ದ್ವಿತೀಯ ಬಹುಮಾನವನ್ನು ಪಡೆದಂತಹ
ಮಾಳ ಆನಂದ ನಿಲಯ ಶೇಖರಾನಂದ ಶೆಟ್ಟರ ಕೋಣಗಳು ನನ್ನ ಬಲೆ ನಮ್ಮ ತಾಯಿ ಮುಗಿದರೆ ಮಹಾರಾಜ ಕೆರೆಯಲ್ಲಿ ಸ್ಪರ್ಧೆಗಾಗಿ ಅಭಿಮಾನಿ ಹಾಗೆ ನಮ್ಮ ಹಿತೈಷಿಗಳಾಗಿರುವಂಥ ಚಂದ್ರ ಶೆಟ್ಟಿ ರಂಗೋಲಿ ನಮ್ಮ ಬೆಂಗಳೂರು ಕಂಬಳ ನಮ್ಮ ಕಂಬಳಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಕಂಬಳ ಸಮಿತಿಯ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಈ ಮಕ್ಕಳೆಲ್ಲ ಎಲ್ಲಿಂದ ಬಂದದ್ದು ಮಾರಾರೆ? ಅಲ್ಲ, ಈ ಮಕ್ಕಳು ಯಾರ್ದು? ನಿಮ್ದೇ? ಇಲ್ಲ ಅಡ್ಡಿಲ್ಲ ಅಷ್ಟಿದ್ರೆ ಸಾಕು. ಕಡಪುಡ್ತನಾಗಿಲ್ಲ ಜವಾಬ್ದಾರಿ. ಕಂಬದಲ್ಪ ಈಗ ಬಿಡುವ ಹಂತ ಒಳ್ಳೇದು. ಲೈಟಿಂಗ್ ದಾರ ಉಡುಪೇರಿ ತಕ್ಷಣ ಅಲ್ಲಿಂದ ಮುಂದೆ ಹೋಗ್ಬೇಕು. ಲೈಟಿಂಗ್ ದಾರ ಹೊರಗೆ ಹೋಗ್ಬೇಕು. ಉಡುಪೇರಿ ಓಡಿಕೊಂಡು ಬರುವಾಗ ಈಗ ಆದ್ರೆ ಬಹಳ ಕಷ್ಟ ಆಗಿತ್ತು. ಇನ್ನು ಹೊತ್ತು ಮಾಡಲಿಕ್ಕಿಲ್ಲ. ಈಗಾಗಲೇ ಕರೆಯ ಅಂತ ಹೇಳಿದ್ರೆ ಈಗ ಅಖಾಡದಲ್ಲಿ ಈಗಾಗಲೇ 2 ಜೊತೆ ಕೋಣಗಳು ಓಟಕ್ಕೆ ಸಜ್ಜಾಗಿವೆ. ಅವು ನಿಂತಿರುವಂತ ಜಾಗ ಬಂದು ಗಂತ್ ಅಂತ ಹೇಳಿದ್ರೆ ತುಳುವಿನಲ್ಲಿ ಗಂತ್ ಅಂತ ಹೇಳ್ತಾರೆ, ಕನ್ನಡದಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್. ಕೋಣಗಳು ತಮ್ಮ ಓಟವನ್ನು ಶುರು ಮಾಡೋದಕ್ಕೆ ಅದಕ್ಕೆ ಗಂತ್ ಅಂತ ಹೇಳ್ತಾರೆ. ಹಾಗೇನೆ ಅದು ಕೊನೆಯದಾಗಿ ಮುಟ್ಟುವಂತ ಜಾಗಕ್ಕೆ ಅದಕ್ಕೆ ಮಂಜೊಟ್ಟಿ ಅಂತ ಹೇಳ್ತಾರೆ. ಮಂಜೊಟ್ಟಿ ಅಂತ ಹೇಳಿದ್ರೆ ಎಂಡಿಂಗ್ ಪಾಯಿಂಟ್. ಗಂತು ಹಾಗೂ ಮಂಜೊಟ್ಟಿ ಈ 2 ಅಂತರದಲ್ಲಿ ಎಷ್ಟು ಬೇಗ ಎಷ್ಟು ಕಡಿಮೆ ಸೆಕೆಂಡ್ ನಲ್ಲಿ ಪ್ರವೇಶ ಮಾಡ್ತವೆ ಅನ್ನೋದ್ರ ಮೇಲೂ ಕೂಡ ಕೆಲವೊಂದು ಸ್ಪರ್ಧೆ. ಬೆಂಗಳೂರು ಕಂಬಳ ಸಮಿತಿಯ ವತಿಯಿಂದ ಬಂದಂತ ಎಲ್ಲ ಕಲಾಭಿಮಾನಿಗಳಿಗೂ ಸಾರ್ವಜನಿಕರಿಗೂ ಮತ್ತೊಮ್ಮೆ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಈಗ ಸದ್ಯಕ್ಕೆ ಬೆಂಗಳೂರು ಕಂಬಳ ನಮ್ಮ ಕಂಬಳ ಈ ವೇದಿಕೆಯಲ್ಲಿ ಓಡುವಂತ ಜಾಗ ಅದಕ್ಕೆ ಕರೆ ಅಂತ ಹೇಳ್ತೀವಿ. ಕರೆ ಅಂತ ಹೇಳಿದ್ರೆ ಅಖಾಡ. ನೀವು ಅಖಾಡದ ಪಕ್ಷಿ ಮಾಳಾನಂದ ನಿಲಯ ಶೇಖರ ಶೆಟ್ಟರ ಮಹಾರಾಜ ಕರೆಕ್ಟ್. ಸಚಿವ ಬಾಬು ವೆಂಕಪ್ಪಗೌಡರನ್ನು ರಾಜ ಕರೆಕ್ಟ್. ಅಲ್ಲ ಬಿಡಿಯಾರು ಮಹಾರಾಜ ಕರೆಕ್ಟ. ಭಾರಿ ಬಡ್ತಿರ್ಬೇಕ ಬಿಡಿಯಾರ. ಮಹಾರಾಜ ಕರೆಕ್ಟ್ ಬತ್ತನ ಮಾಳ ಆನಂದ ನಿಲಯ ಶೇಖರ ಶೆಟ್ಟನ ಮಹಾರಾಜ ಕರೆಕ್ಟ್ ಬತ್ತನ 9:16 9:65 ಚಿತ್ತಕಟ್ಟೆ ಪೊಡಮು ಹೊಸಮನೆ ಸರೋಜಿನಿ ಸಂಜೀವ ಶೆಟ್ಟನರ್ಲು ಮಹಾರಾಜ ಕರೆಕ್ಟ್. ಮಂಜೇಶ್ವರ ಕೌಡೂರು ಬೀಡು ಅಣ್ಣ ಏತ್ ಟೈಮಿಂಗ್ಸ್ ನೀವಿಲ್ಲಿ ನೋಡ್ತಾ ಇರ್ಬೋದು. ಮಾಳ ಮಹಾರಾಜ ಕರೆಯಿಂದ ಲಗೈಟಂತ ಮಾಳ ಆನಂದ ನಿಲಯ ಶೇಖರ ಎ ಶೆಟ್ಟಿ ಅವರ ಕೋಣಗಳು 9.16 ಸೆಕೆಂಡ್ಗಳಲ್ಲಿ ತಮ್ಮ ಓಟವನ್ನು ಪೂರ್ಣಗೊಳಿಸಿರುತ್ತೆ. 9.16 155 ಮೀಟರ್ನ ಕೇವಲ 9.16 ಸೆಕೆಂಡ್ಗಳಲ್ಲಿ ಮಾಳ ಆನಂದ ನಿಲಯ ಶೇಖರಾನಂದ ಶೆಟ್ಟರ ಕೋಣಗಳು 9.16 ಇವತ್ತಿನ ಬೆಂಗಳೂರು ಕಂಬಳ ಈಗ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ವೇದಿಕೆಯಲ್ಲಿ ಸಭಾ ಕಾರ್ಯಕ್ರಮ ನಡೀಲಿಕ್ಕಿದೆ. ವೇದಿಕೆಯಲ್ಲಿರುವಂತಹ ಅತಿಥಿಗಳಿಗೆ ವಿನಂತಿ ಪೂರ್ವಕವಾಗಿ ಮಾಡ್ತಾ ಇದ್ದೇವೆ. ಸಭಾ ಕಾರ್ಯಕ್ರಮದ ಅತಿಥಿಗಳು ಅಲ್ಲದೆ ಇದ್ದಲ್ಲಿ ಗ್ಯಾಲರಿ ಅಥವಾ ಡೈಮಂಡ್ ಗ್ಯಾಲರಿಯಲ್ಲಿ ಹೋಗಿ ಆ ವೇದಿಕೆಯಲ್ಲಿ ಕೂತ್ಕೊಂಡು ಕಂಬಳದ ಸೊಬಗನ್ನ ಅನುಭವಿಸಬೇಕು. ಸಂತೋಷದಿಂದ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು. ವಿನಯಪೂರ್ವಕವಾದಂತಹ ಒಂದು ರಿಕ್ವೆಸ್ಟ್, ಯಾರೆಲ್ಲ ವೇದಿಕೆಯಲ್ಲಿ ಸಭಾ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿರುವುದಿಲ್ವೋ ಅವರೆಲ್ಲರೂ ನಮಗೆ ಸಭಾ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ಬೇಕಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ. ವೇದಿಕೆಯಲ್ಲಿರುವಂತಹ ಅತಿಥಿಗಳು ದಯಮಾಡಿ ಗ್ಯಾಲರಿ ಅಥವಾ ಡೈಮಂಡ್ ಗ್ಯಾಲರಿಗೆ ಹೋಗಿ ಈ ಕಾರ್ಯಕ್ರಮವನ್ನು ವೀಕ್ಷಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ.
ಶೇಖರ್ ಆನಂದ ಶೆಟ್ರ ಕೋಣಗಳು. ಒಂದ್ಸಲ ಎಲ್ಲ ಚಪ್ಪಾಳೆ ತಟ್ಟಿ ಅಭಿನಂದಿಸೋಣ. ಅದರೊಂದಿಗೆ ದಯವಿಟ್ಟು ಸಭೆ ವೇದಿಕೆ ಮೇಲೆ ಕುಳಿತಂತ ಎಲ್ಲ ಗಣ್ಯರಲ್ಲಿ ವಿನಂತಿ ಆಹ್ವಾನ ಅಭಿವೃದ್ಧಿ ಮಾಡಿಕೊಳ್ಳಿ ಅಥವಾ ಕೂತ್ಕೊಳ್ಬೇಕು. ದಯವಿಟ್ಟು ನಿಮ್ಮ ಮಾಡಲಿ. ಮಹಾರಾಜ ಕರೆಕ್ಟ್. SMS ಫ್ಯಾಮಿಲಿ ಬೆಂಗಳೂರು ಅಡ್ಡಹಲಗೆಯ ಒತ್ತೆ ಕೋಣಗಳು. ಹಲೋ ಹಲೋ, ಈಗ ಅಡ್ಡಹಲಗೆಯ ಒತ್ತೆ ಕೋಣಗಳು ಬರ್ತದೆ. SMS ಫ್ಯಾಮಿಲಿ ಬೆಂಗಳೂರಿನ ಕೋಣಗಳು. ನೇಗಿಲ ಹಿರಿಯ ವಿಭಾಗದಲ್ಲಿ 31 ಜೊತೆ ಕೋಣಗಳು ಭಾಗವಹಿಸಿ ಈಗಾಗಲೇ 3 ಜೊತೆ ಕೋಣಗಳು ಸೆಮಿಫೈನಲ್ ಪ್ರವೇಶ ಆಗಿದೆ. ಬೋಳಗುತ್ತಿನವರು, ಬಂಗಾಡಿ ಪರಮೇಲ್ನವರು ಕೆಲವು ಗಣ್ಯಾತಿ ಗಣ್ಯರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಪ್ರವೇಶ ಮಾಡಲಿಕ್ಕೆ ಉಳಿದವರೆಲ್ಲರೂ ಕೂಡ ಮುಖ್ಯ ವೇದಿಕೆಯಿಂದ ನಿರ್ಗಮನ ಮಾಡಬೇಕು. ಪಕ್ಕದಲ್ಲಿ ಬೇರೆ ವೇದಿಕೆ ಇದೆ, ನಿಮಗೆ ಕಂಬಳ ವೀಕ್ಷಣೆಗೆ ಆ ವೇದಿಕೆಗೆ ತೆರಳಬೇಕಾಗಿ ವಿನಂತಿ ಮಾಡ್ತೇವೆ. ಅತಿಥಿಗಳನ್ನು ಹೊರತುಪಡಿಸಿ ಮುಖ್ಯ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಗಣ್ಯರು ಕೂಡ ವೇದಿಕೆಯನ್ನು ತೆರವು ಮಾಡಬೇಕು. ನಮ್ಮ ಅತಿಥಿಗಳನ್ನು ಹೊರತುಪಡಿಸಿ ಉಳಿದವರೆಲ್ಲ ಕೂಡ ಮುಖ್ಯ ವೇದಿಕೆಯನ್ನು ತೆರವು ಮಾಡಿ ಪಕ್ಕದ ವೇದಿಕೆಯಲ್ಲಿ ಆಸೀನರಾಗಬೇಕು. ದಯವಿಟ್ಟು ಇನ್ನು ಕೆಲವೇ ಕ್ಷಣಗಳಲ್ಲಿ ಸಂಜೆಯ ಕಾರ್ಯಕ್ರಮದ ಅತಿಥಿಗಳು ಬರಲಿಕ್ಕಿದ್ದಾರೆ. ಕೊನೆಯ 2 ಸಾಲುಗಳಿಗೆ ಕುಳಿತಂಥ ಎಲ್ಲ ಗಣ್ಯರಲ್ಲಿ ವಿನಂತಿಯನ್ನು ಮಾಡ್ತೇನೆ ನಾನು. SMS ಫ್ಯಾಮಿಲಿ ಬೆಂಗಳೂರು ಅಡ್ಡಪಲಾಯ್ದ ಒತ್ತೇರ್ಲು. SMS ಫ್ಯಾಮಿಲಿ ಬೆಂಗಳೂರು, SMS ಫ್ಯಾಮಿಲಿ, SMS ಬೆಂಗಳೂರು ಫ್ಯಾಮಿಲಿ ಅಡ್ಡಹಲಗೆ ವಿಭಾಗದ ಕೋಣಗಳು. ಮೂಲೊಂಜಿ ಇಲ್ಲಿ ಒಂದು ಸಣ್ಣ ಹುಡುಗ ತಪ್ಪಿಸಿಕೊಂಡಿದ್ದಾನೆ, ಇಲ್ಲಿದ್ದಾನೆ. ಅವರ ತಂದೆಯವರ ಗಮನಕ್ಕೆ ಇವನ ಹೆಸರು ವಾಜಿದ್ ಖಾನ್, ಇವನ ತಂದೆ ಹೆಸರು ವೇದಿಕೆಯಲ್ಲಿರುವಂತಹ ಅತಿಥಿಗಳಲ್ಲಿ ವಿನಯಪೂರ್ವಕವಾದಂತಹ ರಿಕ್ವೆಸ್ಟ್ ಇದೆ. ಇದೀಗ ಸಭಾ ಕಾರ್ಯಕ್ರಮ ಆಗ್ಲಿಕ್ಕೆ ವೇದಿಕೆಯಲ್ಲಿ. ಹಾಗಾಗಿ ಯಾರೆಲ್ಲ ಸಭಾ ಕಾರ್ಯಕ್ರಮದ ಅತಿಥಿಗಳಲ್ಲೂ ಸಭಾ ಕಾರ್ಯಕ್ರಮಕ್ಕೆ ನಮಗೆ ಸ್ವಲ್ಪ ಅನುವು ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಇಟ್ಸ್ ಅ ಹಂಬಲ್ ರಿಕ್ವೆಸ್ಟ್. ನಮ್ಗೆ ಗೊತ್ತಿದೆ ಎಲ್ಲರೂ ಪ್ರೀತಿಯಿಂದ ಈ ಕಂಬಳವನ್ನ ನೋಡ್ಲಿಕ್ಕೆ ಬಂದಿದ್ದೀರಾ. ಡೈಮಂಡ್ ಗ್ಯಾಲರಿ ಅಥವಾ ಇನ್ನೊಂದು ಗ್ಯಾಲರಿಯಲ್ಲಿ ನಿಮಗೆ ಅವಕಾಶವನ್ನು ಮಾಡಿಕೊಡ್ತಾರೆ. ಕಾರ್ಯಕ್ರಮವನ್ನ ವೀಕ್ಷಿಸಬಹುದು. ವೇದಿಕೆಯಲ್ಲಿರುವಂತಹ ಅತಿಥಿಗಳಲ್ಲಿ ಮಂಜೇಶ್ವರ ಕೌಡೂರು ಬೀಡು ತುಷಾರ್ ಮಾರಪ್ಪ ಭಂಡಾರನರು ರಾಜಕರೆಟ್ಟು. ರಾಜಕರೆಯಲ್ಲಿ ಮಂಜೇಶ್ವರ ಕೌಡೂರು ಬೀಡು ತುಷಾರ್ ಮಾರಪ್ಪ ಭಂಡಾರಿ ಅವರ ನೇಗಿಲು ಹಿರಿಯ ವಿಭಾಗದ ಕೋಣಗಳು ಸ್ಪರ್ಧೆಯಲ್ಲಿ. ಮಹಾರಾಜ ಕರೆಯಲ್ಲಿ ಸಿದ್ದಕಟ್ಟೆ ಪಡುವ ಹೊಸಮನೆ ಸರೋಜಿನಿ ಇದೀಗ ಸಭಾ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ಪ್ರಾರಂಭ ಆಗ್ಲಿಕ್ಕಿದೆ. ಸಭಾ ಕಾರ್ಯಕ್ರಮದ ಅತಿಥಿಗಳಲ್ಲದೆ ಇದ್ರೆ ದಯಮಾಡಿ ಕಾರ್ಯಕ್ರಮವನ್ನ ಮಾಡಿಕೊಡ್ಬೇಕು. ಪೂರ್ವಕವಾಗಿ ಈ ಸಾಲದ ಬರೀಕೆ ಅಡ್ಡಪಲಾಯ್ದರಲು ಅವಕಾಶ ಮಾಡಿಕೊಡ್ಬೇಕು. ಹಾಗಾಗಿ ಸಾಂಸ್ಕೃತಿಕ ವೇದಿಕೆ ಅಥವಾ ಇನ್ನೊಂದು ಕಾರ್ಯಕ್ರಮವನ್ನ ಈ ಸಾಲದ ಬರೀ ಅಡ್ಡಪಲಾಯ್ದಗಳು ತಾರಾದ ಪೋಡನ್ನ ಅಡ್ಡಹಲಗೆ ಸ್ಪರ್ಧೆಗೆ ನಂತರದ ಸಾಲುಗಳು ಯಜಮಾನರುಗಳು 2 ಸ್ಪರ್ಧೆಗಳು. ಕರೆಯಲ್ಲಿರುವವರು ಸಿದ್ದಕಟ್ಟೆ ಪಡುವ ಹೊಸಮನೆ ಸರೋಜಿನಿ ಅಡ್ಡಪಲಾಯ್ದ ಸ್ಪರ್ಧೆ ಕೋಣಗಳು ಮಹಾರಾಜ ಕರೆಯಲ್ಲಿ ಕಲ್ಲುದೇಲಿಯ ಕೂಡಲೇ ನಾವಿಡದಲ್ಲಿ ಭಾಗದಲ್ಲಿನ ಸ್ಪರ್ಧೆ. ರಾಜಕರೆಯಲ್ಲಿ ಮಂಜೇಶ್ವರ ಕೌಡೂರು ಬೀಡು ತುಷಾರ ಮಾರಪ್ಪ ಭಂಡಾರಿಯವರ ಕೋಣಗಳು. ಹೌದು. ನೇಗಿಲು ಹಿರಿಯ ವಿಭಾಗದಲ್ಲಿ ಸೆಮಿಫೈನಲ್ ಪ್ರವೇಶ ಮಾಡಲಿಕ್ಕೆ ಅಂತಿಮ ಸ್ಪರ್ಧೆ. ಸಿದ್ದಕಟ್ಟೆಯವರು ಮಹಾರಾಜ ಕರೆಯಲ್ಲಿ, ರಾಜಕರೆಯಲ್ಲಿ ಮಂಜೇಶ್ವರ ಕೌಡೂರಿನವರು. ನಾವೇರ್ದ ಮಲ್ಲ ವಿಭಾಗದ ಇರ್ಲಿನ ಸಾಲದ ಬೆರಿಕ್ ಅಡ್ಡಪಲಾಯ್ದ ವಿಭಾಗದ ಇರ್ಲಿನ ಸಾಲನ್ನ ಅಂದೆ ಅಡ್ಡಪಲಾಯ್ದ ವಿಭಾಗದ ಇರ್ಲಿನ ಯಜಮಾನರಾಗೂ ದಯದಿದ್ದು ಗಮನಿಸವರು ತಡಮಲ್ಪನ್ನ ಇರ್ಲಿನ 11 ಆ ತಾರೀಕು ಪೋಡು ಅಡ್ಡಪಲಾಯ್ದ ಗಡ್ಡಿ ಜೊತೆ ಇರಲಿಲ್ಲ ಉಲಾಯ್ ಬೈದ ಬಾರಿ ಸಂತೋಷದ ಹೌದೇರಾ ಹೌದೇ ನನ್ನ ಪೊರ್ಲುದ ಸಹಕಾರ ಅರೆಮಂಡ ಬೆಂಗಳೂರು ದುಮ್ಮು ಕಮ್ಮಿ ಅದೇ ನಿರಂಜನ್ರೆ ಎರ್ಲೆಗಳ ಸಾಕಾಪುಜಿ ನರಮಣಿಗಳ ಸಾಕಾಪುಜಿ ಒಂಜಿ ರೀತಿ ತಂಪುದ ವಾತಾವರಣ ಅಂಚಾದು ಒಂಜಿ ಪೊರ್ತುಗು ಸರಿಯಾದ ಕರೆಕ್ ಬರ್ತೇರಂಡ ಆ ಪೊರ್ತುಗು ಮುಗಿಪಡಿಪರ ಒಂಜಿ ನಿರೀಕ್ಷೆ ಉಂಡ ಆ ಪೊರ್ತುಗು ಒಂಜಿ ಕಂಬಳನ ಮುಗಿಪರ ಸಾಧ್ಯ ಅವು ವಿಶೇಷವಾದ ವೇದಿಕೆ ದಲ್ಪ ಕಾರ್ಕಳ ನಂದಲಿಕೆ ಶ್ರೀಕಾಂತ್ ಭಟ್ರನ ಪಾಂಡು ಎರುಕು ಸನ್ಮಾನದ ಪೊರ್ತು. ಹಲೋ ಓ ಬೆಂಗಳೂರು ಕಂಬಳ ನಮ್ಮ ಕಂಬಳದಲ್ಲಿ ಪಾಲ್ಗೊಂಡಂತ
ಎಲ್ಲ ಕೋಣಗಳ ಯಜಮಾನರಿಗೆ ಕೂಡ ಕಂಬಳದ ಭಾಗವಹಿಸುವಿಕೆ ಸವಿನೆನಪಿಗೋಸ್ಕರ ಒಂದು ಸ್ಮರಣಿಕೆ ಮತ್ತು ಪ್ರಶಂಸಾ ಪತ್ರವನ್ನು ನೀಡ್ತಾ ಇದ್ದಾರೆ. ಭಾಗವಹಿಸಿದ ಎಲ್ಲ ಕೋಣಗಳ ಯಜಮಾನರು ಪ್ರಶಸ್ತಿ ಪತ್ರವನ್ನು ಪಡೆಯುವುದರ ಜೊತೆ ಸ್ಮರಣಿಕೆಯನ್ನು ಪಡ್ಕೊಳ್ಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಇದೀಗ ಬೆಳ್ಳಿಪ್ಪಾಡಿ ಕೈಪ ಕೇಶವ ಮಾಂಕುಬಂಡಾರಿ ನೇಗಿಲು ಹಿರಿಯ ವಿಭಾಗದಲ್ಲಿ ಪಾಲ್ಗೊಂಡಂತ ಬೆಳ್ಳಿಪ್ಪಾಡಿ ಕೈಪ ಕೇಶವ ಮಾಂಕುಬಂಡಾರಿ ಅವರಿಗೆ ಕಂಬಳ ಸಮಿತಿ ಅಧ್ಯಕ್ಷರಾದ ಅಶೋಕ್ ಕುಮಾರ್ ರೈ ಅವರು ಆ ಸ್ಮರಣಿಕೆಯನ್ನು ನೀಡಿ ಎರಡೂ ಕಡೆಯವರಿಗೆ ನಮ್ಮ ಸಮಯಕ್ಕೆ ಸರಿಯಾಗಿ ನಾವು ಬಿಟ್ಟರೆ ಈ ಸಂಜೆಯ ಅಥವಾ ಈ ಕಂಬಳದ ಒಂದು ಸವಿ ಖಂಡಿತವಾಗಿ ಉಳಿತದೆ. ಇದನ್ನು ನಾವು ಗಮನಿಸಬೇಕು. ಎರಡೂ ಸ್ಪರ್ಧೆಯ ಕೋಣಗಳು ಕೂಡ ಬೆಳ್ಳಿಪ್ಪಾಡಿ ಗಂತಿನಲ್ಲಿ ನಿಲ್ಲಬೇಕು. ಭಂಡಾರಿ ಅವರಿಗೆ ಕಂಬಳ ಭಾಗವಹಿಸುವುದ ರಾಜಧಾನಿಯ ಕಂಬಳದಲ್ಲಿ ನಾವು ಪಾಲ್ಗೊಂಡಿದ್ದೇವೆ. ಆ ನೆನಪಿಗೋಸ್ಕರ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಗಂಟೆ ಬೆಲೆ ತುಕ ಗಟ್ಟಿ ಬಂತು ನೋಡು. ಬಂಟ್ವಾಳ ಮಣಿಹಳ್ಳ ಎಂ ಕೊರಗಪ್ಪ ಪಿರಬರೋಡು ಅಣ್ಣ ಕೌಡೂರು ಬಿಡುದಕ್ಲೆ ಮಂಜೇಶ್ವರ ಕೌಡೂರು ಬಿಡುದಕ್ಲೆ ಹಿಂದೆ ಬರಬೇಕು. ರಾಜ್ಯ ಮಟ್ಟದ ಕ್ರೀಡಾಕೂಟಗಳಲ್ಲಿ ಭಾಗವಹಿಸುವವರಿಗೆ ರಾಷ್ಟ್ರೀಯ ಮಟ್ಟದ ಕ್ರೀಡಾಕೂಟಗಳಿಗೆ ಗಂತಿನಲ್ಲಿ ತಯಾರಾಗಿ ಸರ್ಟಿಫಿಕೇಟ್ ಅನ್ನು ನೀಡುವ ಸಂಪ್ರದಾಯದಂತೆ ಬೆಂಗಳೂರಿನ ರಾಜ್ಯ ರಾಜಧಾನಿ ನಮ್ಮ ಕಂಬಳ ಬೆಂಗಳೂರು ಕಂಬಳದಲ್ಲಿ ನೀಡ್ತಾ ಇದ್ದಾರೆ. ನಿರಂಜನ್ ಕಾರ್ಯಾಧ್ಯಕ್ಷರಾದಂತ ಗುರುಕಿರಣ್ ಹಾಗೂ ಅಧ್ಯಕ್ಷರಾದಂತ ಶಾಸಕರಾದಂತ ಅಶೋಕ್ ಕುಮಾರ್ ರೈ ಅವರು ಕೋಣಗಳ ಯಜಮಾನರಿಗೆ ಗೌರವವನ್ನ ನೀಡ್ತಾ ಇದ್ದಾರೆ. ಪಾಂಡುಗೂ ಸನ್ಮಾನ ನಂದು ಈ ಕಂಬಳದ ಕೋಣಗಳ ಐತ ಪ್ರತಿಷ್ಠೆ ಅವು ಮಲ್ತನ ಬಹುಮಾನ ಅವು ಪಡೆಯ ಮರ್ಯಾದಿ ಪತ್ತೊನಿ ಅಣ್ಣ ಪತ್ತೊನಿ ಗಟ್ಟಿ ಹಿಡ್ಕೊಳ್ಬೇಕಣ್ಣ. ಹಾಲ್ ಕಂಬಳ ಕ್ಷೇತ್ರದಲ್ಲಿ ಬಹುಶಃ ಹಲವಾರು ಸಂದರ್ಭದಲ್ಲಿ ಹಲವಾರು ಜನರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಕ್ರೀಡಾರತ್ನ ಪ್ರಶಸ್ತಿಯನ್ನು ಪಡೆದದ್ದನ್ನು ನಾವು ನೋಡಿದೀವಿ. ಕಂಬಳ ಕ್ಷೇತ್ರದ ಸಾಧಕನಿಗೆ ಕೋಣಕ್ಕೆ ಕೂಡ ಸನ್ಮಾನವನ್ನು ಮಾಡಬೇಕು. ಬೆಂಗಳೂರು ಕಂಬಳ ನಮ್ಮ ಕಂಬಳದಲ್ಲಿ ಕಂಬಳ ಕ್ಷೇತ್ರದ ಸಾಧಕ ಪಾಂಡು ಎಂಬ ಕೋಣಕ್ಕೆ ಸನ್ಮಾನದ ಕಾರ್ಯಕ್ರಮ ನಡೀತಾ ಇದೆ. ಕಾರ್ಕಳದ ಜೀವನ್ದಾಸ್ ಅಡ್ಡಂತಾರ ಮನೆಗೆ ಬಂದಂತಹ ಕೋಣ ಹತ್ತೂರು ಮನ್ಮಥ ಜೆ ಶೆಟ್ಟಿ ಅವರಿಗೆ ಜೂನಿಯರ್ ವಿಭಾಗದಲ್ಲಿ ಸರಣಿ ಶ್ರೇಷ್ಠ ಬಹುಮಾನವನ್ನು ಪಡೆದಂತಹ ಕೋಣ ಸೀನಿಯರ್ ವಿಭಾಗಕ್ಕೆ ಬಂದಂತಹ ಕರಿಂಗೆ ವಿಶ್ವನಾಥ್ ಶೆಟ್ಟಿ ಅವರಿಗೆ 3 ವರ್ಷ ಸರಣಿ ಶ್ರೇಷ್ಠ ಬಹುಮಾನವನ್ನು ಪಡೆಕೊಟ್ಟಂತ ಅಲ್ಲಿನ ತಂದಳಿಕೆ ಶ್ರೀಕಾಂತ ಭಟ್ರ ಮನೆಗೆ ಬಂದು ಸತತವಾಗಿ ಅವರನ್ನ ಕಂಬಳ ಕ್ಷೇತ್ರದಲ್ಲಿ ಶ್ರೀಕಾಂತ ಭಟ್ರನ್ನ ಬೆಳೆಯುವಂತೆ ಮಾಡಿದ ಸರಣಿ ಶ್ರೇಷ್ಠ ಬಹುಮಾನವನ್ನ ಕೊಟ್ಟಂತ ಪಾಂಡು ಹಲವು ಜೊತೆಗಾರರಿಗೆ ಜೋಡಿಯಾದ್ರೂ ಕೂಡ ತಮ್ಮತನವನ್ನ ತೋರಿಸುತ್ತಾ ಕಂಬಳ ಕ್ಷೇತ್ರದ ಅಭಿಮಾನಿಗಳ ಪಾಂಡು ಎನ್ನುವಂತ ಹೆಸರಿನೊಂದಿಗೆ ಹೆಸರುಗೊಳಿಸಿದಂತ ಪಾಂಡುಗೆ ಬೆಂಗಳೂರಿನಲ್ಲಿ ಕರ್ನಾಟಕದ ರಾಜ್ಯದ ರಾಜಧಾನಿಯಲ್ಲಿ ನಮ್ಮ ಕಂಬಳದ ತುಳುನಾಡಿನ ಹೆಮ್ಮೆಯ ಪಾಂಡು ಅವರಿಗೆ ಪಾಂಡು ಕೋಣಕ್ಕೆ ನಿಮ್ಮೆಲ್ಲರ ಚಪ್ಪಾಳೆಯ ಅಭಿನಂದನೆಯ ಜೊತೆ ಸನ್ಮಾನವನ್ನು ನೀಡ್ತಾ ಇದ್ದೇವೆ. ತನ್ನನ್ನ ಸಾಕಿ ಸಲಹಿದ ಯಜಮಾನನಿಗೆ ಅತ್ಯದ್ಭುತ ಗೌರವವನ್ನು ತಂದುಕೊಟ್ಟಂತಹ ಕೋಣ ಪಾಂಡು ತನ್ನ ಮೇಲೆ ಇಟ್ಟಂತಹ ನಂಬಿಕೆಯನ್ನ ವಿಶ್ವಾಸವನ್ನ ಆ ಪ್ರತಿಫಲವಾಗಿ ತನ್ನ ಯಜಮಾನಿಗೆ ಗೌರವವನ್ನು ತಂದುಕೊಟ್ಟಂತಹ ಕೋಣ ಪಾಂಡು. ದಯವಿಟ್ಟು ಎಲ್ಲರೂ ಮತ್ತೊಮ್ಮೆ ಎಲ್ಲ ಸಭಿಕರು ಕೂಡ ಜೋರಾದ ಚಪ್ಪಾಳೆಯೊಂದಿಗೆ ಈ ಒಂದು ಅದ್ಭುತ ಸಂಭ್ರಮಕ್ಕೆ ಸಾಕ್ಷಿ ಆಗಬೇಕು ವಿನಂತಿಸ್ತೇವೆ. ಬಹುಶಃ ಕಂಬಳದ ಇತಿಹಾಸದಲ್ಲೇ ಐತಿಹಾಸಿಕ ಕ್ಷಣ ಈ ಬೆಂಗಳೂರು ಕಂಬಳದ ಎಲ್ಲ ಕಂಬಳ ಸಮಿತಿಯವರು ಗೌರವಾಧ್ಯಕ್ಷರು ಅಧ್ಯಕ್ಷರು ನಮ್ಮೆಲ್ಲ ಅತಿಥಿಗಳು ಬಹುಶಃ ಒಂದು ಕೋಣವನ್ನು ಈ ಒಂದು ಗೌರವಪೂರ್ವಕವಾಗಿ ತನ್ನ ಯಜಮಾನಿಗೆ ತಂದುಕೊಟ್ಟಂತಹ ಗೌರವಕ್ಕೆ ಪ್ರತಿಫಲವಾಗಿ ಇವತ್ತು ರಾಜ್ಯ ರಾಜಧಾನಿಯಲ್ಲಿ ಸನ್ಮಾನಿಸುತ್ತಿದ್ದೇವೆ ಅಂದರೆ ಇದನ್ನು ಇವತ್ತು ಎಲ್ಲರೂ ಕೂಡ ಗಮನಿಸಬೇಕಾಗಿದೆ, ಗೌರವಿಸಬೇಕಾಗಿದೆ. ನಮ್ಮ ಕಂಬಳ ಬೆಂಗಳೂರು ಕಂಬಳ, ನಮ್ಮ ಪಾಂಡು ನಂದಳಿಕೆ ಪಾಂಡು, ಪಾಂಡುಗೆ ಸನ್ಮಾನ ಆಗ್ತಾ ಇದೆ. ಇದು ಕಂಬಳ ಕ್ಷೇತ್ರಕ್ಕೆ ಸಂದಂತಹ ಗೌರವ, ಒಂದು ಸಾಕು ಪ್ರಾಣಿಗೆ ಪ್ರೀತಿಗೆ ಸಿಕ್ಕಂತ ಗೌರವ.
ಹಲವಾರು ಜನರ ಓಟಗಾರರಿಗೆ ಕೂಡ ಪ್ರಶಸ್ತಿಯನ್ನು ತಂದುಕೊಟ್ಟ ನಕ್ರೆ ಜಯಕರ ಮಡಿವಾಳರವರಿಗೆ ಅತ್ಯಂತ ಪ್ರೀತಿಯ ಕೋಣ ನಕ್ರೆ ಜಯಕರ ಮಡಿವಾಳ ಕೂಡ ಕ್ರೀಡಾರತ್ನ ಪ್ರಶಸ್ತಿಯನ್ನು ಪಡೆದಂತಹ ಓಟಗಾರ ಇದ್ರೆ ಅದು ಪಾಂಡುನ ಸಹಾಯದ ಅಂತ ಹೇಳಿಕೆ ಈ ಸಂದರ್ಭದಲ್ಲಿ ಸಂತೋಷ ಪಡ್ತಾ ಇದ್ದೀವಿ. ಒಂದು ಕಂಬಳದ ಕೋಣವನ್ನು ಎಷ್ಟು ಪ್ರೀತಿಸ್ತೀವಿ, ಒಂದು ಕೋಣವನ್ನು ಎಷ್ಟು ಗೌರವಿಸ್ತೀವಿ. ಲಕ್ಷಾಂತರ ಮಂದಿಯ ವೀಕ್ಷಣೆಗೆ ಪ್ರೋತ್ಸಾಹಕವಾಗಿ ಕಂಬಳದ ಕೋಣವನ್ನು ಕೂಡ ನಮ್ಮ ಬೆಂಗಳೂರಿನಲ್ಲಿ ಸನ್ಮಾನ ಮಾಡ್ತಾ ಇದ್ದೀವಿ. ಹಿಂಸೆ ಆಗ್ತದೆ ಅಂತ ಹೇಳುವವರಿಗೆ ಇದು ಈ ಹೊತ್ತಿನಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಆಗಮಿಸ್ತಾ ಇದ್ದಾರೆ. ಕರ್ನಾಟಕ ಸರ್ಕಾರದ ಘನ ಸರ್ಕಾರದ ಮಾಜಿ ಮುಖ್ಯಮಂತ್ರಿಗಳು ಈ ಹೊತ್ತಿನಲ್ಲಿ ಈ ಸಂದರ್ಭದಲ್ಲಿ ಕಂಬಳದ ಕೋಣಕ್ಕೆ ಸನ್ಮಾನ ಮಾಡುವ ಹೊತ್ತಿನಲ್ಲಿ ನಮ್ಮೊಂದಿಗೆ ಜೊತೆಯಾಗಿದ್ದಾರೆ. ಮಾಜಿ ಮುಖ್ಯಮಂತ್ರಿಗಳು, ನಮ್ಮ ಬೆಂಗಳೂರು, ನಮ್ಮ ಕಂಬಳ, ನಮ್ಮ ಕೋಣ, ನಮ್ಮ ಪ್ರೀತಿಯ ಆ ಜೀವನ ಪದ್ಧತಿಗೆ ಹೊಂದಿಕೊಂಡಂತಹ ಕೋಣವನ್ನ ಎಷ್ಟು ಪ್ರೀತಿಯಿಂದ ಸಾಕ್ತಾ ಇದ್ದೀವಿ, ಅಷ್ಟೇ ಗೌರವಿಸ್ತಾ ಇದ್ದೀವಿ. ಎಲ್ಲರೂ ಕೂಡ ಚಪ್ಪಾಳೆ ತಟ್ಟಿ ಅಭಿನಂದಿಸಬೇಕು ಅಂತ ಮತ್ತೊಮ್ಮೆ ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಬನ್ನಿ. ಬೆಂಗಳೂರಿನ ಕಂಬಳಕ್ಕೆ ಕರಾವಳಿ ಜಿಲ್ಲೆಗಳಿಂದ ಕೋಣಗಳನ್ನು ತರುವಂಥ ಸಂದರ್ಭದಲ್ಲಿ ಸ್ವಲ್ಪ ಗೊಂದಲದ ಸ್ಥಿತಿ ಇದ್ದ ಸಂದರ್ಭದಲ್ಲಿ ಮಂಗಳೂರಿನ ಮೀಟಿಂಗಿನಲ್ಲಿ ನನ್ನ 3 ಜೊತೆ ಕೋಣಗಳನ್ನು ಬೆಂಗಳೂರಿನ ಕಂಬಳಕ್ಕೆ ಕೊಂಡೋಗ್ತೇನೆ ಅಂತ ಮೊದಲು ಘೋಷಣೆ ಮಾಡಿದವರು ನಂದಲಿಕೆ ಶ್ರೀಕಾಂತ ಭಟ್ ಅವರು. ಅವರ ಈ ಕೋಣಕ್ಕೆ ಇವತ್ತು ಈ ವೇದಿಕೆಯಲ್ಲಿ ಗೌರವ ಸನ್ಮಾನ ನಡೀತಾ ಇದೆ. ಬಂಧುಗಳೇ, ಒಂದು ರೀತಿಯಲ್ಲಿ ಎಲ್ಲ ಕೋಣಗಳವರೆಗೆ ಸ್ಫೂರ್ತಿ ನೀಡಿದ್ದು ನನ್ನ 3 ಜೊತೆ ಕೋಣಗಳನ್ನು ಮಂಗಳೂರಿನ ಕಂಬಳಕ್ಕೆ ಕೊಂಡೋಗ್ತೇನೆ ಅನ್ನುವಂಥ ಘೋಷಣೆಯನ್ನು ನಮ್ಮ ಶ್ರೀಕಾಂತ ಭಟ್ ಹೇಳಿದ ನಂತರ ಕೋಣಗಳ ಸಂಖ್ಯೆ 200ಕ್ಕೂ ಹೆಚ್ಚು ದಾಟಿತು. ಮಾಧ್ಯಮದ ಮಿತ್ರರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಮಾಧ್ಯಮದ ಮಿತ್ರರು ಗಮನಿಸಿ, ಕಾರ್ಯಕ್ರಮ ನಡೆಸುವುದಕ್ಕೆ ಮಾಡಿಕೊಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಮಾಧ್ಯಮ ಮಿತ್ರರಲ್ಲಿ ವಿನಂತಿ. ಕರಿಬೇಡಿ. ಒಂದು ನಮಕ್ಕೆ ಕರಾವಳಿದ ಜನಕ್ಕೆ ಕರಾವಳಿದ ಕಂಬಳ ಒಂದೊಂದು ಬಾರಿ ಗೌರವ ಸನ್ಮಾನ. ಹಲೋ ಈ ಪೊರ್ತೂರನ್ ಜೊತೆ ಇರ್ಲೇನು ಬಿಡ್ನೇಟ ಓ ಸಾಲದಲ್ಲಿತ್ತ ಬತ್ತನ ಬರ್ಲತ್ತ ತೊಂದ್ರೆ ಜನ ಏನು ಜಿ ರವೀಂದ್ರಣ್ಣ. ಕಂಬಳ ಕ್ಷೇತ್ರದಲ್ಲಿ ಇದೀಗ ತಾನೇ ಕಂಬಳದ ದಶಮಾನೋತ್ಸವದ ಸಂದರ್ಭದಲ್ಲಿ ಎಂಬ ಕೋಣಕ್ಕೆ ಆ ದಿನಗಳಲ್ಲಿ ನಿಡ್ಪಳ್ಳಿ ಜೀವಂದರಾರಿಗರ ಪಾಂಡು ಎಂಬ ಕೋಣಕ್ಕೆ ಎಲ್ಲ ರೀತಿಯ ಒಂದು ಜಯ ವಿಜಯ ಕೋಣಗಳಿಗೆ ಗೌರವ ಸನ್ಮಾನ ನಡೆಯಿತು. ವಿಚಾರ ಅಂತ ಹೇಳಿದ್ರೆ ನಂತರದ ದಿನಗಳಲ್ಲಿ 3 ಗೊತ್ತು ಗಂಗಾಧರಿಗಳ ಕಾಟಿಗೆ ಸನ್ಮಾನ ನಡೆಯಿತು. ಸೇರಿರುವಂತಹ ಈ ನಂತರದ ದಿನಗಳಲ್ಲಿ ಮೂಲ್ಕಿ ಪಯ್ಯಟ್ಟು ಸಾಲಿಯಾನ್ರ ನಾಗರಾಜ ಕಾಣಕ್ಕೆ ಅತಿ ಹೆಚ್ಚು ಕಂಬಳಕ್ಕೆ ಸನ್ಮಾನ ಮಾತ್ರವಲ್ಲ ಕೇಂದ್ರ ಸರ್ಕಾರ ಸ್ಟ್ಯಾಂಪ್ ಅನ್ನು ಕೂಡ ಕೋಣದ ಹೆಸರಿನಲ್ಲಿ ತಂದಿತು. ನಂತರ ದಿನಗಳಲ್ಲಿ ಕೊಳಚೂರು ಕೊಂಡೊಟ್ಟು ಸುಕುಮಾರ್ ಶೆಟ್ಟರ್ ಚೆನ್ನ ಕೋಣಕ್ಕೆ ಸನ್ಮಾನ ನಡೆಯಿತು. ಸೃಷ್ಟಿ ಮಾಡುವಂತ ಇದೀಗ ಇದೆ ಅವೆಲ್ಲವನ್ನು ರಾಜಧಾನಿ ಬೆಂಗಳೂರಿನಲ್ಲಿ ನಡೆಯುತ್ತಿರುವಂತಹ ಕಂಬಳದ ಹೆಮ್ಮೆ ರಾಜ ಮಹಾರಾಜ ಜೋಡುಕರೆ ಕಂಬಳದ ಭವ್ಯ ವೇದಿಕೆಯ ಸಮಕ್ಷಮದಲ್ಲಿ ಗಣ್ಯಾತಿ ಗಣ್ಯರ ಶುಭ ಹಾರೈಕೆಗಳೊಂದಿಗೆ ಗೌರವ ಸನ್ಮಾನ ಕಾರ್ಯಕ್ರಮ ಇವತ್ತು ನಡೀತಾ ಇದೆ. ನಂದಲಿಕೆ ಶ್ರೀಕಾಂತ ಭಟ್ರ ಕೋಣಗಳಿಗೆ ಎರಡು ಪಾಲಿನವರು ಕೂಡ ಸೌಮ್ಯವಾಗಿ ಪ್ರೀತಿಯಿಂದ ಈ ಸ್ಪರ್ಧೆಯನ್ನು ಆಸ್ವಾದಿಸಬೇಕು. ಆತ್ಮೀಯರೇ, ಕಂಬಳ ಲೋಕದಲ್ಲಿ ಕರ್ನಾಟಕದ ಇತಿಹಾಸದಲ್ಲಿ ಕರಾವಳಿ ಭಾಗದಲ್ಲಿ ನಡೆಯುತ್ತಿದ್ದ ಕಂಬಳ ಇವತ್ತು ರಾಜ್ಯದ ರಾಜಧಾನಿಗೆ ಬಂದಿರೋದು ಬೆಂಗಳೂರಿನ ಮಹಾಜನತೆಗೆ ಒಂದು ಹಬ್ಬದ ವಾತಾವರಣವನ್ನು ಸೃಷ್ಟಿ ಮಾಡಿದೆ. ಇತಿಹಾಸದಲ್ಲಿ
ಮೊದಲನೇ ಬಾರಿ ಕರಾವಳಿ ಕಂಬಳ ಅನ್ನುವುದು ಸೀಮಿತವಾಗಿದ್ದ ಒಂದು ಕಂಬಳ ಉತ್ಸವ ಇವತ್ತು ಬೆಂಗಳೂರು ನಗರಕ್ಕೆ ಪ್ರಥಮ ಬಾರಿಗೆ ಬೆಂಗಳೂರಿನ ರಾಜಧಾನಿ, ಕರ್ನಾಟಕದ ರಾಜಧಾನಿ ಬೆಂಗಳೂರಿಗೆ ಆಗಮಿಸಿರಿ. ಬೆಂಗಳೂರಿನ ಮಹಾಜನತೆ ಜೊತೆಗೆ ಕರಾವಳಿ ಭಾಗದ ಎಲ್ಲ ಜನತೆಗೆ ಇವತ್ತು ಅದರ ಸವಿಯನ್ನು ಉಣ್ಣಬಡಿಸ್ತಾ ಇದ್ದಾರೆ. ಇಂಥ ಒಂದು ಸುಸಂದರ್ಭದಲ್ಲಿ ಕರ್ನಾಟಕ ಕಂಡಂತಹ ರೈತ ನಾಯಕ, ಇಡೀ ರೈತರ ಪರ ಹೋರಾಟವನ್ನು ಮಾಡಿದಂತಹ ಸರೋಜಿನಿ ಸಂಜೆ ಸಚಿವರು ಮಹಾರಾಜ ಕರಟ್ ಮಂಜೇಶ್ವರ ಕಾಳೂರು ಬಿಡುತ್ತು ಸರ್ ಮಾರಪ್ಪ ಭಂಡಾರ ರಾಜ ಕರಟ್ ರಾಜ ಕರಟ್ಟ ಹೋರಾಟ ಮಾಡಿ ಮಂಜೇಶ್ವರ ಕಾಳೂರು ಬಿಡುತ್ತು ಸರ್ ನಿರಂತರವಾಗಿ ರೈತರಿಗೆ ನ್ಯಾಯವನ್ನು ಕೊಟ್ಟಂತ ಕರ್ನಾಟಕ ರಾಜ್ಯದ ಜನಪ್ರಿಯ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತ ಸನ್ಮಾನ್ಯ ಯಡಿಯೂರಪ್ಪರವರು ನಿನ್ನೆ ಕಾರ್ಯಕ್ರಮವನ್ನು ಉದ್ಘಾಟಿಸುವ ಜೊತೆಗೆ ಇವತ್ತಿನ ಕಾರ್ಯಕ್ರಮದ ಸಮಾರೋಪದಲ್ಲಿ ಭಾಗಿಯಾಗಿರುವುದು ನನ್ನೆಲ್ಲರ ಸುದಿನ ಅಂತ ನಾನು ಹೇಳಕ್ಕೆ ಹೆಮ್ಮೆ ಬರ್ತೇನೆ. ಈ ಸಂದರ್ಭದಲ್ಲಿ ಸನ್ಮಾನ್ಯ ಯಡಿಯೂರಪ್ಪರವರನ್ನು ಬೆಂಗಳೂರು ಕಂಬಳ ಸಮಿತಿಯ ಪರವಾಗಿ ನಾನು ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ಮತ್ತೊಬ್ಬರು ನಮ್ಮೆಲ್ಲರ ಪ್ರೀತಿಯ ರವಿ ಅಣ್ಣವರು, ಕರ್ನಾಟಕ ಸರ್ಕಾರದ ಮಾಜಿ ಸಚಿವರಾಗಿರುವ ಸನ್ಮಾನ್ಯ ಸಿ.ಟಿ. ರವಿ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಸಹ ನಾನು ಈ ಕಂಬಳ ಸಮಿತಿಯ ಪರವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ನಮ್ಮೆಲ್ಲರ ಪ್ರೀತಿಯ ಅವರಿಗೂ ಸಹ ನಾನು ಸಂಘದ ಪರವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಬಾಬು ರಾಜೇಂದ್ರ ಪ್ರಸಾದ್ ಅವರ ಇನ್ನು ಕೆಲವೇ ಹೊತ್ತಲ್ಲಿ ಮಹಾರಾಜ ಕರೆಂಟ್ ಒಸ್ಮಾರು ಕರ್ನಾಟಕದ ಜನಪ್ರಿಯ ಯುವ ನೇತಾರ, ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರಾಗಿರುವ ಸನ್ಮಾನ್ಯ ಬಿ.ವೈ. ವಿಜೇಂದ್ರ ಅವರು ಬರ್ತಾ ಇದ್ದಾರೆ. ಕೆಲವೇ ಹೊತ್ತಲ್ಲಿ ಅವರು ಸಹ ಬರ್ತಾ ಇದ್ದಾರೆ. ಅವರಿಗೂ ಸಹ ನಮ್ಮವರೆಲ್ಲ ಸೇರಿ ಸ್ವಾಗತವನ್ನು ಮಾಡಬೇಕಂತ ಹೇಳ್ತಾ ಕಂಬಳ ಇತಿಹಾಸವನ್ನು ಸೃಷ್ಟಿ ಮಾಡಿದೆ. ಮತ್ತು ಕರ್ನಾಟಕದ ಇತಿಹಾಸದಲ್ಲಿ ಒಂದು ದಾಖಲೆಗೆ ಹೆಸರನ್ನು ಮಾಡಿರುವುದು ಬೆಂಗಳೂರು ಕಂಬಳ. ಮೊದಲನೇ ಬಾರಿ ಕಂಬಳದ ಎಂಆರ್ಟಿ ಗ್ರೂಪಿನ ಚೇರ್ಮನ್ ಆಗಿರುವ ಸನ್ಮಾನ್ಯ ಪ್ರಕಾಶ್ ಅಣ್ಣವರು ಹಾಗೂ ಪುತ್ತೂರಿನ ಶಾಸಕರಾಗಿರುವ ಈ ಕಂಬಳಕ್ಕೋಸ್ಕರ ಬಹಳಷ್ಟು ಹೋರಾಟವನ್ನು ಮಾಡಿದಂತಹ ಅಶೋಕ್ ರೈ ಅವರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಪಲ್ಲದಲ್ಲಿ ಭಾಗದ ಕ್ವಾರ್ಟರ್ ಫೈನಲ್ ಸಾಲದ ಬೆರೀಕು ನಾವೆಲ್ಲಿ ಭಾಗದ ಕ್ವಾರ್ಟರ್ ಫೈನಲ್ ಸಾಲು ನಾವಿರ್ದ ಇಲ್ಲಿ ಭಾಗದ ಕ್ವಾರ್ಟರ್ ಫೈನಲ್ ಸಾಲದ ಬೆರೀಕು ಪಲ್ಲದ ಮಲ್ಲ ಸೆಮಿಫೈನಲ್ ಸಾಲು ಇತ್ತ ಅಡ್ಡಬಲ ಬರ್ತಾರೆ ತಾನ ಓ ಅಡ್ಡಬಲ ಇದಾಗಲ್ಲ ಅಡ್ಡಬಲ ಇದ ಮಹಾರಾಜ ಕರೆಕ್ಟ್ ಹೊಸಮಾರು ಸೂರ್ಯಶ್ರೀ ಸುರೇಶ್ ಶೆಟ್ಟನೇರ್ಲು ಅಂದು ರಾಜ ಆತ ಅಂದಂದು ರಾಜ ಕರೆಕ್ಟ್ ಆಳದ ಮೇಗಿನ ಮನೆ ಅಜ್ಜಾಡಿ ಬಾಬು ರಾಜೇಂದ್ರ ಶೆಟ್ಟನ ಅಡ್ಡಬಲಾಯ್ದ ವಿಭಾಗದ ಏರ್ಲು ಆಜಿ ಜೊತೆ ಅಡ್ಡಬಲಾಯ್ದ ವಿಭಾಗದ ಏರ್ಲು ಪಾಲ್ಪಡೆಯುತ್ತೀರಿ. ಸುರೂತ ಸುತ್ತದ ಸಾಲಡು ರಡ್ಡು ಜೊತೆ ಇರ್ಲಿಕ್ಕೆ ಒತ್ತೆ 4 ಜೊತೆ ಇರ್ಲಿಕ್ಕೆ ರಡ್ಡು ಸಾಲು ಇಂದು ರಡ್ಡು ಸಾಲ ಆನಂದಾಂಡ ನೇರವಾದ ಸೆಮಿಫೈನಲ್ ಪ್ರವೇಶ ಮಲ್ಪೂರು ಅಡ್ಡಬಲಾಯ್ದ ವಿಭಾಗದ ಏರ್ಲು ಹಲಗೆ ವಿಭಾಗದ ಕೋಣಗಳ ಭಾಗವಹಿಸಿಯಲ್ಲಿ 6 ಜೊತೆ ಕೋಣಗಳು ಭಾಗವಹಿಸಿತ್ತು. ಪ್ರಥಮ ಸುತ್ತಿನ ಸ್ಪರ್ಧೆಯಲ್ಲಿ ಹೊಸಮಾರು ಸೂರ್ಯಶ್ರೀ ಸುರೇಶ್ ಶೆಟ್ಟರ ಕೋಣಗಳು ಮಹಾರಾಜ ಕರೆಯಲ್ಲಿ ರಾಜಕರೆಯಲ್ಲಿ ಆಳತಪದ ಮೇಗಿನ ಮನೆ ಅಜ್ಜಾಡಿ ಬಾಬು ರಾಜೇಂದ್ರ ಶೆಟ್ಟಿ ಅವರ ಅಡ್ಡಲಗೆ ವಿಭಾಗದ ಕೋಣಗಳು ಸ್ಪರ್ಧೆ ಮಾಡ್ತಾ ಇದೆ. ಕರ್ಪು ಜನಾರ್ದನ್ ನಾಯ್ಕ ಬ್ಲಾಕ್ ಉಳ್ಳೇರಿ ಗಂತಗಿರಿ ಒತ್ತಿ ಕೂಡಲೇ ಲಕ್ವೆ ನಾವೇರ್ದ ಮಲ್ಲ ವಿಭಾಗಡು 31 ಜೊತೆಯಲ್ಲಿ ಕೂಟೋಡು ಪಾಲ್ಪಡೆದಿತ್ತ 4 ಜೊತೆಯಲ್ಲಿ ಕೂಟೋಡು ಬರಿದ ಸೆಮಿಫೈನಲ್ ಪ್ರವೇಶ ಮಲ್ತನ ಬಂಗಾಡಿ ಪರಂಬೇರು ನಾರಾಯಣ ಮಲೆಕುಡಿಯ ನೇರ್ಲು ಇರ್ಲನ ಪರವಾದ ಮಾಳ ಆನಂದಲಿಯ ಶೇಖರಿಯ ಶೆಟ್ಟರ್ ಇರ್ಲನ ಪರವಾದ ಮಂಜೇಶ್ವರಕ ಕೌಡೂರು ಬೀಡು ತುಷಾರ್ ಮರಪ್ಪ ಬಂಡರ ಇರ್ಲನ ಪರವಾದ
ಸೆಮಿಫೈನಲ್ನ ಕರ ನಿರ್ಣಯ ಮಲ್ಪರ ಬರೋಡು ಬಂಗಾಡಿ ಪರಂಬೇರು, ಬೋಳದಗುತ್ತು ಸತೀಶ್ ಶೆಟ್ರು, ಮಾಳ ಆನಂದ ನಿಲಯದಕ್ಕಳು, ಮಂಜೇಶ್ವರ ಕೌಡೂರು ಬಿಡುವಗಳು. ಬೋಳದಗುತ್ತು ಬಿ, ಬಂಗಾಡಿ ಪರಂಬೇರು, ಮಾಳ ಆನಂದ ನಿಲಯ, ಮಂಜೇಶ್ವರ ಕೌಡೂರು ಬೀಡು ದಯದೀದು ಬರೋಡು. ಗಂತು ಬಲ್ಲಿ 2 ಪಾಲ್ ತಕ್ಕಲ್ಲ. ಹಲೋ ಹಲೋ ಗುಡೋರ್ ಚಾವೆ ಪಾಂಡೂರು ಒಂದು ಕರೆಗೆ ತಪ್ಪಡೊಂದು ಅಂದ ತೋಜನತೆ ಭಾರಿ ಸಂತೋಷ. ಸನ್ಮಾನ ಪಡೆಯಿನ ಪಾಂಡೂರು ಕರೆಗೆ ಜೊತೆ ಸಂಭ್ರಮ ಪಡೋದಿಲ್ಲ. ಕಾರ್ಕಳ ನಂದಳಿಕೆ ಶ್ರೀಕಾಂತ ಭಟ್ರನ ಇಲ್ಲಾಡು ಇಪ್ಪುನಂಚಿನ ಬರ್ಯಾತ ಬಹುಮಾನ ಪಡೆಯಿನ ಅತ್ಯಂತ ಹಿರಿಯ ಪ್ರಾಯದಯರು ಇನ್ನು ಪಾಂಡು ಕರಾವಳಿ ಭಾಗದ ಮಾತ ಕಮಲ ಪಾಲ್ಪಡೆದು ಬರ್ಯಾತ ಬಹುಮಾನ ಪಡೆಯಿನ ಇನಿ ರಾಜಧಾನಿ ಬೆಂಗಳೂರಿನಲ್ಲಿ ರಾಜ ಮಹಾರಾಜ ಜೋಡುಕರೆ ಕಮಲಕೂಟದಲ್ಲಿ ಸನ್ಮಾನಗೊಂಡು ಇವತ್ತು ಪವಿತ್ರವಾದ ಕರೆಯನ್ನು ನೀರನ್ನು ಸಂಪ್ರೋಕ್ಷಣೆ ಮಾಡುವ ಮುಖಾಂತರ ಪಾಂಡುವನ್ನು ಕರೆಗೆ ಇಳಿಸಿ ವಿಶೇಷವಾದ ಒಂದು ಈ ಸಂದರ್ಭದಲ್ಲಿ ಬೆಂಗಳೂರು ತಂಡದವರು ಸಂಭ್ರಮ ಪಡ್ತಾ ಇದ್ದಾರೆ. ಅತ್ಯಂತ ಅಭೂತಪೂರ್ವವಾಗಿ ವ್ಯವಸ್ಥಿತವಾಗಿ ರಾಜಧಾನಿ ಬೆಂಗಳೂರಿನಂತಹ ಬೆಂಗಳೂರು ಕಂಬಳದ ವೇದಿಕೆಗೆ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರು, ಯುವ ನೇತಾರರು ಸದಾ ಹಸನ್ಮುಖಿ, ಅದರ ಜೊತೆಗೆ ಬೆರೆತುಕೊಳ್ಳುವಂತ ನಮ್ಮೆಲ್ಲರ ನೆಚ್ಚಿನ ನಾಯಕರು ಶ್ರೀ ಬಿ.ವೈ. ರಾಜೇಂದ್ರ ಅವರಿಗೆ ಸ್ವಾಗತವನ್ನು ವೇದಿಕೆ ಕೋರ್ತಾ ಇದೀವಿ. ತಮ್ಮ ಚಪ್ಪಾಳೆಯ ಸ್ವಾಗತ ಅವರ ಜೊತೆಗೆ ಇರಬೇಕು. ಹೊಸಮಾರು ಸೂರ್ಯಶ್ರೀ ಸುರೇಶ್ ಶೆಟ್ಟರ್ ಕೋಣಗಳು ಮಹಾರಾಜ ಕರೆಯಲ್ಲಿ, ಆಲನಪದ ಮೇಗಿನ ಮನೆ ಅಜ್ಜಾರಿ ಬಾಬು ರಾಜೇಂದ್ರ ಶೆಟ್ಟರ್ ಕೋಣಗಳು ರಾಜಕರೆಯಲ್ಲಿ, ಅಡ್ಡಪಳ ವಿಭಾಗದ ಕೋಣಗಳ ಸೆಮಿಫೈನಲ್ ಪ್ರವೇಶ ಮಾಡಲಿಕ್ಕೆ ಪ್ರಥಮ ಸುತ್ತಿನ ಸ್ಪರ್ಧೆ. ನಂತರ ಮೋರ್ಲ ಪ್ರಾಪ್ತಿ ಗಿರೀಶ್ ಗೊರಟೆ ಬಡ್ಕಳ ಕುಪ್ಪಯ್ಯ ನಾಯಕರ ಕೋಣಗಳು ತಾರಿರ್ಬೇಕು. ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ಬಿ.ವೈ. ವಿಜೇಂದ್ರ ಅವರು ಆಗಮಿಸಿದ್ದಾರೆ. ನಿಮ್ಮೆಲ್ಲರ ಕರತಾಳದೊಂದಿಗೆ ಅವರಿಗೆ ನಾವು ಸ್ವಾಗತವನ್ನು ಮಾಡ್ತಾ ಇದ್ದೇವೆ ಬೆಂಗಳೂರು ಕಂಬಳ ಸಮಿತಿಯ ಪರವಾಗಿ. ಹೊರಗಂತು ಮತ್ತು ಉಂಟಾಳೆ 2 ಪಾಲ್ ತಕ್ಕಲ. ಎರಡೂ ಕಡೆಯ ಕೋಣಗಳು ಒಮ್ಮೆ ಗಂತಿಗೆ ಬಂದು ನಿಲ್ಲಬೇಕು. ಗಂತು ಅಂತ ಬೆಂಗಳೂರು ಕಂಬಳ ನಮ್ಮ ಕಂಬಳ. ಈ ಕಂಬಳಕ್ಕೆ ಬಂದಂತಹ ನಮ್ಮ ಇಂದಿನ ಅತಿಥಿ ಬಿ.ವೈ. ವಿಜಯೇಂದ್ರ ಅವರಿಗೆ ಅಧ್ಯಕ್ಷತೆಯನ್ನು ವಹಿಸಿದಂತಹ ಅಶೋಕ್ ಕುಮಾರ್ ರೈ ಅವರು ಶಾಲನ್ನು ಹೊದಿಸಿ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನ ಕೋರಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಅಧ್ಯಕ್ಷರಾದಂತಹ ಅಶೋಕ್ ಕುಮಾರ್ ರೈ ಅವರು ಹಾಗೂ ಗೌರವಾಧ್ಯಕ್ಷರಾದಂತಹ ಬಂಜಾರ ಪ್ರಕಾಶ್ ಶೆಟ್ಟಿ ಹಾಗೂ ಸಮಿತಿಯ ವತಿಯಿಂದ ನಿಮ್ಮ ಉಪಸ್ಥಿತಿಯನ್ನ ಗುರುತಿಸಿ ಗೌರವಿಸ್ತಾ ಈ ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ವೇದಿಕೆ, ಆಭರಣ ಬೆಂಗಳೂರು ಕಂಬಳ ನಮ್ಮ ಕಂಬಳ. ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸಮಿತಿಯ ಪರವಾಗಿ ನಿಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಶಾಸಕರಾದಂತಹ ಸುರೇಶ್ ಗೌಡ ನಮ್ಮ ಜೊತೆ ಇದ್ದಾರೆ. ಅವ್ರಿಗೂ ಕೂಡ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಸೆಂಟ್ರಲ್ ಪ್ರಾಜೆಕ್ಟ್ ಕೋಆರ್ಡಿನೇಟರ್ ಆದಂತಹ ಅಡ್ವೊಕೇಟ್ ಜಯಪ್ರಕಾಶ್ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಗೂ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ನಿಮ್ಮ ಉಪಸ್ಥಿತಿಯನ್ನ ಪ್ರೀತಿಯಿಂದ ಗುರುತಿಸಿ ಗೌರವಿಸ್ತಾ ಇದ್ದೇವೆ. ಹೊಸಮಾರು ಸೂರ್ಯಶ್ರೀ ತಗಲು ಮಹಾರಾಜ ಕರಟೆ ರಾಜಕರಟೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಶ್ರೀ ಹರೀಶ್ ಪೂಂಜಾ ಅವರು ಕೂಡ ವೇದಿಕೆಯಲ್ಲಿ ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಕೂಡ ಆತ್ಮೀಯತೆಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀವಿ.
ಗ್ರೌಂಡ್ ಇತ್ತೆ ಅತಿ ಉಡುಪಿ ತುಂಬಾ ಜನ ಅತಿಥಿ ಗಣ್ಯರು ಬಂದಿದ್ದಾರೆ. ಬಂದಂಥ ಎಲ್ಲ ಅತಿಥಿ ಗಣ್ಯರಿಗೆ ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ಮೊದಲಿಗೆ ಪ್ರಾಸ್ತಾವಿಕ ಭಾಷಣವನ್ನು ಮಾಡಲಿಕ್ಕಿದ್ದಾರೆ ನಮ್ಮೆಲ್ಲರ ಪ್ರೀತಿಯ ಅಶೋಕಣ್ಣ. ಅಶೋಕ ಅಂತ ಹೇಳಿದರೆ ಶೋಕ ಇಲ್ಲದವರು ಅಂತ ಅರ್ಥ ಸಂಸ್ಕೃತದಲ್ಲಿ. ಖಂಡಿತವಾಗಿಯೂ ಒಂದಾನೊಂದು ಕಾಲದಲ್ಲಿ ಅಶೋಕ ಚಕ್ರವರ್ತಿ ಇತಿಹಾಸವನ್ನು ಬರೆದಂತೆ ಇವತ್ತು ಪುತ್ತೂರಿನಿಂದ ಬಂದಂತಹ ಅಶೋಕಣ್ಣ ಮತ್ತೊಂದು ಇತಿಹಾಸವನ್ನು ಬರೆದಿದ್ದಾರೆ. ಜನಪದ ಕ್ರೀಡೆಯಾಗಿರುವಂತಹ ನಮ್ಮ ಕಂಬಳವನ್ನ ಕರ್ನಾಟಕದ ರಾಜಧಾನಿ ಬೆಂಗಳೂರಿಗೆ ತಂದಿದ್ದಾರೆ. ಅದನ್ನು ಕೂಡ ಲಕ್ಷಾಂತರ ಜನಗಳು ನೋಡಿ ಬಹಳ ಸಂತೋಷದಿಂದ ಶುಭ ಕೋರುವಂತೆ ಮಾಡಿದಂತಹ ಯಶಸ್ವಿ ಕಾರ್ಯಕ್ರಮವನ್ನ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದರ ಶ್ರೇಯಸ್ಸು ಬೆಂಗಳೂರು ಕಂಬಳ ಸಮಿತಿಗೆ ಹೋಗುತ್ತೆ. ಇದರ ಅಧ್ಯಕ್ಷತೆಯನ್ನು ವಹಿಸಿದಂತಹ ಪುತ್ತೂರಿನ ಶಾಸಕರಾದಂತಹ ಅಶೋಕಣ್ಣ, ನಮ್ಮೆಲ್ಲರ ಪ್ರೀತಿಯ ನಾಯಕರು ಅಶೋಕ್ ಕುಮಾರ್ ರೈ ಅವರಿಂದ ಇದೀಗ ಈ ವೇದಿಕೆಯಲ್ಲಿ ಪ್ರಾಸ್ತಾವಿಕ ಮಾತು, ಜೋರಾದ ಚಪ್ಪಾಳೆ, ನಮ್ಮೆಲ್ಲರ ಶುಭ ಹಾರೈಕೆ ಅಶೋಕಣ್ಣನಿಗೆ ಕೊಡ್ತಾ ಈ ವೇದಿಕೆಯನ್ನ ಪ್ರಾಸ್ತಾವಿಕ ಮಾತಿಗಾಗಿ ಅವರಿಗೆ ಬಿಟ್ಕೊಡ್ತಾ ಇದ್ದೀವಿ. ಸರಿಯಾಗಿ ಕೂಡ್ಲೆ ಬಿಡ್ಪವನಿಯೇ ಬಿಡ್ಪಲೆ ಮುಂದೆ ಹೋಗ್ಲಿಕ್ಕಿಲ್ಲ, ಅಲ್ಲಿ ನಿಲ್ಲಿಸ್ಬೇಕಲ್ಲ. ಬೆಂಗಳೂರು ಕಂಬಳ ನಮ್ಮ ಕಂಬಳ. ಇವತ್ತಿನ ಸಾಯಂಕಾಲದ ಸಭಾ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂಥ ಈ ಕಂಬಳ ಸಮಿತಿಯ ಗೌರವಾಧ್ಯಕ್ಷರಾದಂಥ ಪ್ರಕಾಶ್ ಶೆಟ್ರೆ, ಕರ್ನಾಟಕ ಸರ್ಕಾರದ ಮಾಜಿ ಮುಖ್ಯಮಂತ್ರಿಗಳು ಹಿರಿಯರು ಆಗಿರುವಂಥ BS ಯಡಿಯೂರಪ್ಪನವರೇ, ಭಾರತೀಯ ಜನತಾ ಪಕ್ಷದ ರಾಜ್ಯ ಅಧ್ಯಕ್ಷರಾಗಿರುವಂಥ BY ವಿಜಯೇಂದ್ರ ಅವರೇ, ಕರ್ನಾಟಕ ರಾಜ್ಯದ ಮಾಜಿ ಮಂತ್ರಿಗಳು ಆಗಿರುವಂಥ CT ರವಿ ಅವರೇ, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂಥ ಸಮಿತ್ರರು ಆಗಿರುವಂಥ ಹರೀಶ್ ಪೂಂಜಾ ಅವರೇ, BJP ಪಕ್ಷದ ಸಂಘಟನಾ ಕಾರ್ಯದರ್ಶಿ ಆಗಿರುವಂಥ ರಾಜೇಶ್ ಅವರೇ, ಆಭರಣ ಜುವೆಲ್ಲರಿನ ಮಾಲಕರಾಗಿರುವಂಥ ಪ್ರತಾಪ್ ಕಾಮತ್ ಅವರೇ, ಅವರ ಅಮ್ಮ ಈ ವೇದಿಕೆಯಲ್ಲಿದ್ದಾರೆ ಲಕ್ಷ್ಮೀ ಅಮ್ಮನವರೇ, ಶಾಸಕರಾದ ರಘು ಅವರೇ, ವೇದಿಕೆಯ ಮೇಲಿರುವಂಥ ಗುರುಕಿರಣ್ ಅವರೇ, ಗುಣವರ್ಧನ್ ಅವರೇ, ಭಾರಿ ಗೊತ್ತಿರೋದು ಕಬಡ್ಡಿಯರು ಬಾಬು ರಾಜೇಂದ್ರ ಶೆಟ್ಟಿ ಅವರು ರಾಜ ಕರೆಕ್ಟ್. ರಾಜಕರತ್ತ ಆಲದ ಮತ ಮೇಗಿನ ಅಜ್ಜಾಡಿ ಬಾಬು ರಾಜೇಂದ್ರ ಶೆಟ್ಟರು ರಾಜಕಟ್ಟ ರತ್ನ 10:51 10:88 ಓಕರ ರಾಜಕರೆ ಆಲದ ಮತ ಮೇಗಿನ ಮನೆ ಅಜ್ಜಾಡಿ ರಾಜಕರತ್ತ ಕೋಣಗಳು 10:51 10:88 ವೇದಿಕೆಯ ಮೇಲಿರುವಂತ ಶಾಸಕರಾದ ಸುರೇಶನ್ ಅವರೇ, ವೇದಿಕೆಯ ಮೇಲಿರುವಂತ ಎಲ್ಲ ಗಣ್ಯಾದಿ ಗಣ್ಯರೇ, ಎಲ್ಲರ ಹೆಸರನ್ನು ಉಲ್ಲೇಖ ಮಾಡುವುದಿಲ್ಲ, ಎಲ್ಲ ತಪ್ಪು ತಿಳ್ಕೊಳ್ಬೇಡಿ. ಎಲ್ಲ ಇಲ್ಲಿ ಸೇರುವಂತ ಕರ್ನಾಟಕದ ಕಮಲಾಭಿಮಾನಿಗಳೇ, ಮಾಧ್ಯಮದ ಮಿತ್ರರೇ, ಇವತ್ತು ನಾವು ಸುಮಾರು 3 ತಿಂಗಳ ಹಿಂದೆ ಈ ಕರಾವಳಿ ಭಾಗದ ಕಂಬಳವನ್ನು ಬೆಂಗಳೂರಿನಲ್ಲಿ ಆಯೋಜನೆ ಮಾಡಬೇಕಂತ ಕನಸನ್ನು ಹೊತ್ತಿದ್ದೆವು. ಆನಂತರ ನಿರಂತರ ನಮ್ಮ ವಿಧಾನಸಭೆಯಲ್ಲಿ ನಾನು ತುಳುವಿನಲ್ಲಿ ಮಾತಾಡಿ, ತುಳುವಿನನ್ನು ಪ್ರಸ್ತಾವನೆ ಮಾಡಿ, ತುಳುವನ್ನು ಹೆಚ್ಚುವರಿ ಕರ್ನಾಟಕದ ಭಾಷೆಯಾಗಿ ತಗೊಳ್ಬೇಕು ಅನ್ನೋ ವಿನಂತಿ ಮಾಡಿದ ಮೇರೆಗೆ ಬೆಂಗಳೂರಿನ
ತುಳು ಸಂಘಟನೆಯವರು, ಬೆಂಗಳೂರಿನ ತುಳು ಸಂಘಟನೆಯವರು ನನ್ನ ಹತ್ರ ಈ ವಿನಂತಿಯನ್ನು ಮಾಡಿಕೊಂಡಿದ್ರು. ನಾವು ಬೆಂಗಳೂರಿನಲ್ಲಿ ಕಂಬಳ ಮಾಡಬೇಕು ಅನ್ನುವ ವಿನಂತಿಯನ್ನು ಮಾಡಿಕೊಂಡ ಮೇರೆಗೆ ನಾವೆಲ್ಲ ಒಂದು ಒಮ್ಮತದಲ್ಲಿ ಸೇರಿ ಇವತ್ತು ಗುಣರಂಜನ್ ಶೆಟ್ಟಿ ಮತ್ತು ಗುರು ಕಿರಣ್, ನಾವು 3 ಜನ, ಮತ್ತು ಸುಂದರಾಜ್ ರೈಗಳು ಮತ್ತು ಅವರ ತಂಡ ಸೇರಿ ಒಂದು ಆಲೋಚನೆ ಮಾಡಿ ಕಂಬಳವನ್ನು ಬೆಂಗಳೂರಿನಲ್ಲಿ ಮಾಡಬೇಕು ಅನ್ನೋ ಒಂದು ಆಲೋಚನೆ ಮಾಡಿದಾಗ ನಮಗೆ ಮನಸ್ಸಿನಲ್ಲಿ ಬಂದವರು ಪ್ರಕಾಶ್ ಶೆಟ್ಟಿಯವರು. ಅವರ ಹತ್ರ ವಿನಂತಿ ಮಾಡಿಕೊಂಡ ಮೇರೆಗೆ ನಾವೆಲ್ಲ ಸೇರಿ ಎಲ್ಲ ಕರಾವಳಿ ಭಾಗದ ಸಂಘಟನೆಗಳು ಮತ್ತು ಬೆಂಗಳೂರಿನ ಎಲ್ಲ ಸಂಘಟನೆಗಳ ಮೇಲೆ ಜೊತೆಯಲ್ಲಿ ಚರ್ಚೆ ಮಾಡಿ ಈ ಕಂಬಳವನ್ನು ಮಾಡಲಿಕ್ಕೆ, ಇಲ್ಲಿ ಆಯೋಜನೆ ಮಾಡಲಿಕ್ಕೆ ಒಂದು ಕಾರ್ಯಕ್ರಮವನ್ನು ರೂಪಿಸಿ ಇವತ್ತು ಇಲ್ಲಿ ಬೆಂಗಳೂರು ಅರಮನೆ ಮೈದಾನದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಯಶಸ್ವಿಯಾಗಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ನಾವು ಕಂಬಳವನ್ನು ಯಾವತ್ತು ಆಯೋಜನೆ ಮಾಡಿದೀವ ಅವತ್ತಿನ ಇವತ್ತಿನವರೆಗೆ ಯಾವ ವಿಘ್ನವೂ ಇಲ್ಲದೆ, ಯಾಕಂದರೆ ನೀನು ಉಲ್ಲೇಖ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಇಲ್ಲಿ ಈ ಕಂಬಳದಲ್ಲಿ ಎಲ್ಲ ಜಾತಿ ಧರ್ಮದವರು ಕೂಡ ಭಾಗವಹಿಸ್ತಾರೆ. ಇದರಲ್ಲಿ ಕೋಣಗಳ ಯಜಮಾನರುಗಳು ಮುಸ್ಲಿಮರಿದ್ದಾರೆ, ಕ್ರಿಶ್ಚಿಯನ್ ಇದ್ದಾರೆ, ಹಿಂದೂಗಳಿದ್ದಾರೆ, ಜೈನರಿದ್ದಾರೆ. ನಮ್ಮ ದೇಶದ ಎಲ್ಲ ಜಾತಿ ಧರ್ಮದವರು ಸೇರಿ ಮಾಡಿರುವಂಥ ಒಂದು ಕ್ರೀಡೆ ಇದ್ದರೆ ಬಹುಶಃ ಅದು ಕಂಬಳ ಅನ್ನೋ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಇವತ್ತು ಸುಮಾರು 150ಕ್ಕಿಂತ ಹೆಚ್ಚು ಜೊತೆ ಕೋಣಗಳು ಇಲ್ಲಿ ಭಾಗವಹಿಸುವಂಥ ಕಾರ್ಯಕ್ರಮ ಆಗಿದೆ. ಬಹುಶಃ ಇದಕ್ಕೆ ಪೇಟದವರು ಇದನ್ನು ನಿಷೇಧ ಮಾಡಬೇಕಂತ ಸುಮಾರು 12 ವರ್ಷಗಳ ನಿರಂತರ ಹೋರಾಟದ ಮೇರೆಗೂ ಆಗ ಇಲ್ಲಿ ಸರ್ಕಾರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ಇಲ್ಲಿ ಸುಗ್ರೀವಾಜ್ಞೆ ಮಾಡುವ ಮುಖಾಂತರ ಈ ಕಂಬಳವನ್ನು ಉಳಿಸುವಲ್ಲಿ ಪ್ರಯತ್ನವನ್ನು ಮಾಡಿದರು. ಆಮೇಲೆ ಕೇಂದ್ರದಲ್ಲಿ ಮಾನ್ಯ ನರೇಂದ್ರ ಮೋದಿ ಅವರ ಸರ್ಕಾರ ಕೂಡ ಇದಕ್ಕೆ ಮಾನ್ಯತೆಯನ್ನು ಕೊಟ್ಟು ಇದಕ್ಕೆ ಪಕ್ಷಾತೀತವಾಗಿ ಇವತ್ತು ಬೆಳೆಸಿದ ಒಂದು ಕ್ರೀಡೆ ಇದ್ರೆ ಅದು ಕಂಬಳ ಅಂತ ಹೇಳಿಕೆ ಇಚ್ಛೆ ಪಡ್ತಾ ಇದ್ದಾನೆ. ಯಾವುದೇ ರಾಜಕೀಯ ವ್ಯಕ್ತಿ ಇದ್ರು, ಇವತ್ತಿನವರೆಗೆ ಸಿನಿಮಾ ನಟರು ಇದ್ರು, ಯಾವ ಪ್ರತಿನಿಧಿಗಳು ಇದ್ರು, ಕಂಬಳಕ್ಕೆ ವಿರೋಧವಿಲ್ಲದೆ ಅಪ್ಪರ್ ಹೌಸ್, ಲೋವರ್ ಹೌಸ್, ಕೇಂದ್ರದಲ್ಲಿ ರಾಜ್ಯದಲ್ಲಿ ಅಧಿಕಾರಿ ವರ್ಗ ಕೂಡ ಸಹಕಾರ ಮಾಡಿ ಇವತ್ತು ಸುಪ್ರೀಂ ಕೋರ್ಟಿನಲ್ಲಿ ಕೂಡ ನಮ್ಮ ಪರವಾಗಿ ಆ ಆದೇಶ ಬಂದಿದೆ ಅಂತ ಹೇಳಿದ್ರೆ ಅದು ಒಂದೇ ಒಂದು ಕ್ರೀಡೆ ಕಂಬಳ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಇವತ್ತು ಲಕ್ಷಾದಿಲಕ್ಷ ಜನರು ಈ ಕಂಬಳವನ್ನು ವೀಕ್ಷಣೆ ಮಾಡಲಿಕ್ಕೆ ನಾವು ಹೊರಟಾಗ ಒಂದಷ್ಟು ಜನರ ಮನಸ್ಸಿನಲ್ಲಿ ಇತ್ತು ಈ ಕಂಬಳ ನಡೀತದ ಇಲ್ವಾ ಅನ್ನೋ ವೇದನೆಗಳಿತ್ತು. ನಮಗೂ ಕೂಡ ಬೇರೆ ಬೇರೆ ರೀತಿಯಿಂದ ಒತ್ತಡಗಳು ಬಂದರೂ ಕೂಡ ಇವತ್ತು ದೇವರ ಅನುಗ್ರಹದಿಂದ ಇಲ್ಲಿ ಕಂಬಳ ಮಾಡುವಂಥ ವ್ಯವಸ್ಥೆಗಳಾಗಿದೆ. ನಾನು ಒಂದು ವಿಚಾರವನ್ನು ಇಲ್ಲಿ ಉಲ್ಲೇಖ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ಭಾಗದಲ್ಲಿ ಎಲ್ಲಿ ನೋಡಿದ್ರು ನೀರಿನ ವ್ಯವಸ್ಥೆಗಳಿಲ್ಲ. ಆದರೆ ನಾವು ಈ ಕಂಬಳ ಗದ್ದೆಯಲ್ಲಿ ಎಲ್ಲ ದೇವರುಗಳ ಪ್ರಸಾದವನ್ನು ತಂದು ಇಲ್ಲಿ ಬೋರ್ವೆಲ್ ಕೊಡದಾಗ 350 ಫೀಟಿನಲ್ಲಿ ನಮಗೆ ಬೇಕಾದಷ್ಟು ನೀರು ಸಿಗುವಂತ ಕೆಲಸ ಆಗಿದೆ. ಇದೊಂದು ವಿಸ್ಮಯ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನಾವು ಕಂಬಳದ ಜೊತೆಗೆ ದೈವಾರಾಧನೆ ನಾಗಾರಾಧನೆ ಕೂಡ ಇಲ್ಲಿ ಆರಂಭ ಮಾಡಿದ್ದೇವೆ. ಇಲ್ಲಿ ಒಂದು ಹುತ್ತ ಇದೆ. ಈ ಹುತ್ತವನ್ನು ಇಲ್ಲಿ ಬೇಕಾದಷ್ಟು ನಾವು ಇದರಲ್ಲಿ ಈ ಗ್ರೌಂಡ್ ಪೂರ್ತಿ ಬೇಕಾದ ವೇಸ್ಟ್ ಮೆಟೀರಿಯಲ್ ಇದೆ ತುಂಬಿತ್ತು. ನಾವು ಸುಮಾರು 1,000 ಲೋಡು ಇಲ್ಲಿಂದ ಮೆಟೀರಿಯಲ್ಗಳನ್ನು ಹೊರಗೆ ಹಾಕುವಾಗ ಸುಮಾರು ನಮಗೆ 100 ನಾಗರ ಹಾವುಗಳು ಇಲ್ಲಿ ಸಿಕ್ಕಿದ್ದಾವೆ. ಒಂದು ಯಾವುದಕ್ಕೂ ತೊಂದರೆ ಆಗದ ರೀತಿಯಲ್ಲಿ ಈ ಒಂದು ಹುತ್ತವನ್ನು ಇಟ್ಟುಕೊಂಡು ಅದರ ಪೂಜೆಯನ್ನು ಮಾಡುವ ಮುಖಾಂತರ ಇವತ್ತು ಕಂಬಳ ಮಾಡಿದ ರೀತಿಯಲ್ಲಿ ಇವತ್ತು 2 ದಿವಸದಲ್ಲಿ ಯಾವುದೇ ತೊಂದರೆಗಳು ಇಲ್ಲದ ರೀತಿಯಲ್ಲಿ ಇಷ್ಟೊಂದು ಜನ ಬಂದು ವೀಕ್ಷಣೆ ಮಾಡಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಎಲ್ಲ ಬೆಂಗಳೂರು ಜನತೆಗೆ ತಲೆ ತಗ್ಗಿಸಿ ವಂದಿಸಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಮಹಾರಾಜ ಕರಟ್ ಅಡಬಲ ವಿಭಾಗದ ಸ್ಪರ್ಧೆ ರಾಜಕರತ್ತ ಮೋರ್ನ ಪ್ರಾಪ್ತಿ ಗಿರಿಸಾಳುವರ ರಾಜಕರತ್ರ 10:56 12:35 ರಾಜಕರಲ್ಲಿ ಬಂದಂತ ಕೋಣಗಳು ಮೋರ್ನ ಪ್ರಾಪ್ತಿ ಗಿರೀಶಾಳುವರ ಅಡ್ಡಾಲಗಿ ವಿಭಾಗದ ಕೋಣಗಳು 10:56 ಇವತ್ತು ಕಂಬಳವನ್ನು ಯಶಸ್ವಿಯಾಗಿ ನಡೀಬೇಕಾದ್ರೆ ಇವತ್ತು ಕೋಣಗಳ ಯಜಮಾನರುಗಳಿಗೆ ನಾವೊಂದು ಅಭಿನಂದನೆಯನ್ನು ಹೇಳಲೇಬೇಕಾಗ್ತದೆ. ನಾವು ಇವತ್ತು ಕಂಬಳವನ್ನು ಆಯೋಜನೆ ಮಾಡಿದ್ರು 80 ಒಂದು 2 ನಿಮಿಷ ಪ್ರಾಸ್ತಾವಿಕ ಉಂಟಾವೆ 2 ನಿಮಿಷ 2 ನಿಮಿಷ ಮಾತಾಡ್ತೀವಿ. ಸ್ವಲ್ಪ ಅವಕಾಶ ಕೊಡಿ, ಇನ್ನೊಂದು ಕೋಣ ಬಿಡುವವರೆಗೆ.
ನಾವು ಇವತ್ತು ಕಮಲವನ್ನು ಇಲ್ಲಿ ಮಾಡಲಿಕ್ಕೆ ಆಯೋಜನೆ ಮಾಡಿದ್ದಕ್ಕೆ ನಮಗೆ ಸಹಕಾರ ಕೊಟ್ಟವರು. ಇವತ್ತು ಕೋಣೆಗಳ ಯಜಮಾನರುಗಳು ಇಲ್ಲಿ ಕೋಣೆಗಳನ್ನು ತರಬೇಕಿದ್ರೆ ನಾವು ಕೊಡುವಂಥ ಬಹುಮಾನ ಅತಿ ಕಡಿಮೆ, ಸುಮಾರು 3-4 ಲಕ್ಷ ಖರ್ಚು ಮಾಡಿಕೊಂಡು ಇವತ್ತು ಎಲ್ಲ ಕೋಣೆಗಳ ಯಜಮಾನರುಗಳು ಸುಮಾರು 150 ಜೊತೆ ಕೋಣೆಗಳು ಇವತ್ತು ಭಾಗಿಯಾಗಿದ್ದಾವೆ. ಗಣ್ಯರು ಇದನ್ನು ನೋಡುವಂಥ ಕೆಲಸಗಳಾಗಿದೆ. ಸಿನಿಮಾ ನಟರು ಕೂಡ ಇಲ್ಲಿ ಬರುವಂಥ ಕೆಲಸಗಳಾಗಿದೆ. ಇಡೀ ಕರ್ನಾಟಕದ ಜನತೆಗೆ, ಸಂಘಟನೆಗಳಿಗೆ, ನಮ್ಮೆಲ್ಲ ಕಮಲಾಭಿಮಾನಿಗಳ ಪರವಾಗಿ, ನಮ್ಮ ಕಮಲ ಸಮಿತಿಯಾಗಲಿ ನಿಮಗೆಲ್ಲರಿಗೂ ತಲೆ ತಗ್ಗಿಸಿ ವಂದಿಸಿ ಅಭಿನಂದನೆಗಳನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಇವತ್ತು ಕರ್ನಾಟಕದ ಮುಖ್ಯಮಂತ್ರಿಗಳು ನಿನ್ನೆ ಬಂದವರು ನಮ್ಮ ಕರಾವಳಿ ಭಾಗದ ಈ ಕಂಬಳ ಸಮಿತಿಗೆ 2 ಎಕರೆ ಜಾಗವನ್ನು ಕೂಡ ಕೊಡ್ತೀನಿ ಅಂತ ಹೇಳಿದ್ದಾರೆ. ಜೊತೆಯಲ್ಲಿ ಪ್ರತಿ ವರ್ಷ ಈ ಕಂಬಳವನ್ನು ಮಾಡಬೇಕು ಅನ್ನೋ ವಿಚಾರವನ್ನು ನಮ್ಮ ಗಮನಕ್ಕೆ ತಂದಿದ್ದಾರೆ. ಇವಾಗಲೇ ಮಂಡ್ಯದ ಶಾಸಕರು ಕೂಡ ನಾವು ಮಂಡ್ಯದಲ್ಲಿ ನೀವು ಕಂಬಳ ಮಾಡುವುದ್ರ ನಿಮ್ಮ ಜೊತೆಯಲ್ಲಿ ನಾವಿದ್ದೇವೆ ಅನ್ನೋ ವಿಚಾರವನ್ನು ಹೇಳಿದ್ದಾರೆ. ಮೊನ್ನೆ ಹಾಸನದಲ್ಲಿ ರೇವಣ್ಣ ಅವರು ಕೂಡ ನಾವು ಕೂಡ ನಿಮ್ಮ ಕಂಬಳ ಜೊತೆ ಕೈ ಜೋಡಿಸುವ ಅನ್ನೋ ವಿಚಾರವನ್ನು ಹೇಳಿದ್ದಾರೆ. ನಮ್ಮ ವಿಚಾರ ಒಂದೇ ಇದ್ದದ್ದು, ಇಡೀ ಕಂಬಳ ರಾಜ್ಯಕ್ಕೆ, ರಾಷ್ಟ್ರಕ್ಕೆ, ಇಡೀ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇದು ಹೋಗಬೇಕಾಗಿದೆ. ಮುಂದಿನ ದಿವಸಗಳಲ್ಲಿ IPL ಮಾದರಿಯಲ್ಲಿ ಯಾವ ರೀತಿ ಕ್ರೀಡೆಗಳು ನಡೀತದೋ ಆ ಮೂಲಕ ಇದು ನಡೆಯುವಂಥ ವ್ಯವಸ್ಥೆಗಳು ಆಗ್ತದೆ. ಇವತ್ತು ಕಂಬಳದ ಕೋಣದ ಯಜಮಾನರುಗಳು ಇರುವವರು ಎಲ್ಲ ರೈತಾಪಿ ವರ್ಗದವರು ಬಂಧುಗಳ ನೀವು ನೋಡಿರ್ಬೋದು. ಇಲ್ಲಿ ಬಂದಿರುವಂಥ ಕೋಣಗಳ ಯಜಮಾನರುಗಳು ಅವರ ಏನು ಪ್ರೈಸ್ಗಳು ಅವರಿಗೊಂದು ನಾವು ಏನು ಪತ್ರಿಕೆ ಅವರಿಗೊಂದು ಸರ್ಟಿಫಿಕೇಟ್ ಕೊಡ್ತಾ ಇದ್ದೇವೆ. ಎಲ್ಲರೂ ರೈತಾಪಿ ವರ್ಗದವರು. ಅವರು ಈ ಕ್ರೀಡೆಗೆ ಅವರು ಸ್ವಂತ ಉದ್ದಿಮೆ ಮಾಡಿ ಅವರ ರೈತಾಪಿ ವರ್ಗದಿಂದ ರೈತರು ಏನು ಕೃಷಿ ಮಾಡಿದ್ರು ಬಂದ ಆದಾಯದಿಂದ ಈ ಕೆಲಸವನ್ನು ಮಾಡಿ ಈ ಕೋಣೆಗಳನ್ನು ಸಾಕುವಂಥ ಕೆಲಸ ಮಾಡ್ತಾ ಇದ್ದಾರೆ. ಸರ್ಕಾರ ಕೂಡ ಇದಕ್ಕೆ ಸಹಕಾರ ಮಾಡುವಂಥ ಕೆಲಸವನ್ನು ಆಗಬೇಕಿದೆ. ತುಂಬ ಜನರು ನಮ್ಮ ಜನಪ್ರತಿನಿಧಿಗಳು ಉಲ್ಲೇಖ ಮಾಡಿದರು. ಕರ್ನಾಟಕ ರಾಜ್ಯದಲ್ಲಿ ಸುಮಾರು 35 ಎಕರೆ ಜಾಗವನ್ನು ಕಂಬಳಕ್ಕಾಗಿ ನಿಗದಿ ಮಾಡಬೇಕು. ಅಲ್ಲಿ ವರ್ಷಂಪ್ರತಿ ಕಂಬಳ ಆಗಬೇಕು. ಈ ಬೇಡಿಕೆಯನ್ನು ಕೂಡ ನಾವೆಲ್ಲ ಕರ್ನಾಟಕದ ಜನತೆ ಸರ್ಕಾರದ ಮುಂದೆ ಇಡಬೇಕು. ಮುಂದಿನ ದಿವಸಗಳಲ್ಲಿ 35-40 ಎಕರೆ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ಮುಖಾಂತರ ಬ್ಯಾಂಗ್ಳೂರಿನಲ್ಲಿ ಅದಕ್ಕೆ ಇಡುವಂಥ ಕೆಲಸಗಳಾಗಲಿ, ಕಂಬಳ ನಿರಂತರ ನಡೆಯುವಂಥ ಕೆಲಸಗಳಾಗಲಿ. ಇವತ್ತು ಎಲ್ಲ ಕಂಬಳಾಭಿಮಾನಿಗಳು ಇವತ್ತು ಬಂದಿದ್ದೀರಾ. ನಿಮ್ಮೆಲ್ಲ ಮಹಾರಾಣಿ ಕುಟುಂಬದವರು ನಮಗೆ ಜಾಗವನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ನಾವು ಮೊದಲಿಗೆ ಮಹಾರಾಣಿ ಕುಟುಂಬದವರ ಈ ಜಾಗವನ್ನು ಕೇಳುವಾಗ ಅವರು ರಾಜಪುರೋಹಿತರ ಅನುಮತಿಯನ್ನು ಕೇಳಿ ಈ ಕಂಬಳಕ್ಕೆ ಅನುಮತಿ ಕೊಡ್ತಾ ಅನ್ನೋ ವಿಚಾರ ಉಲ್ಲೇಖ ಮಾಡಿದರು. ಬಹುಶಃ ರಾಜಪುರೋಹಿತರು ಕೂಡ ಈಗ ಅನುಮತಿಯನ್ನು ಕೊಟ್ಟು ಇವತ್ತು ಯಶಸ್ವಿಯಾಗಿ ಕಂಬಳ ನಡೆಯುವಂಥ ಕೆಲಸಗಳಾಗಿದೆ. ನಿಮ್ಮೆಲ್ಲ ಸಹಕಾರದಿಂದ ಇವತ್ತು ಕರ್ನಾಟಕದ ಭಾಗದ ಎಲ್ಲ ಭಾಗದಿಂದ ಕೂಡ ಈ ಜನರುಗಳು ಬಂದು ಈ ಕಂಬಳವನ್ನು ಒಳ್ಳೆಯ ರೀತಿಯಲ್ಲಿ ವೀಕ್ಷಣೆ ಮಾಡುವ ಮುಖಾಂತರ ಜೊತೆಯಲ್ಲಿ ಕರಾವಳಿ ಭಾಗದ ಸುಮಾರು 180 ಸ್ಟಾಲ್ಗಳನ್ನು ಹಾಕಿದ್ದಾವೆ. ಆ ಸ್ಟಾಲುಗಳಲ್ಲಿ ಕೂಡ ಕರಾವಳಿ ಭಾಗದ ತಿಂಡಿ ತಿನಿಸುಗಳನ್ನು ತೆಗೆಯುವಂಥ ವ್ಯವಸ್ಥೆಗಳಾಗಿದೆ. ನಾವೆಲ್ಲ ಕರಾವಳಿ ಭಾಗದ ಜನರು ಇವತ್ತು ಮನಸ್ಸು ಮಾಡಿ ಈ ಕಂಬಳವನ್ನು ಇಲ್ಲಿ ಮಾಡಿದ್ದೇವೆ. ಇಡೀ ಕರ್ನಾಟಕದ ಜನತೆ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಬಹುಶಃ ಕರಾವಳಿ ಮತ್ತು ಇಡೀ ಕರ್ನಾಟಕಕ್ಕೆ ಈ ಕಂಬಳ ಒಂದು ಕೊಂಡಿಯಂತೆ ಕೆಲಸ ಮಾಡಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಬಂಧುಗಳೇ. ಇಡೀ ನಮ್ಮ ತುಳುನಾಡದ ಜನಕುಲ ಮುಲ್ಪ ಉಳ್ಳಾರೆ ಮಾತ ಪ್ರೀತಿದ ಬಂಧುಳೆ ನಿಖಿಲ ಮಾತರ್ನ ಸಾಕಾಡಿನಿ ಕಂಬಳ ಮುಲ್ಪ ಬಾರಿ ಪೊಲ್ಲು ನಡಪುವಂಚಿನ ಕೆಲಸ ಆತನಿ ನಿಖಿಲ ಮಾತರ್ಲದಟ್ಟೆ ಭಾಗಿಯಾತಾರೆ. ನಮ್ಮ ಆಶೆ ಇದ್ದದ್ದು ಒಂದೇ, ಇಡೀ ಕರ್ನಾಟಕದ ಜನ ಇಲ್ಲಿ ಬರ್ತಾರೆ, ಅವರನ್ನು ಒಳ್ಳೆ ರೀತಿಯ ಅತಿಥಿ ಸತ್ಕಾರ ಮಾಡಿ ಕಲಿಸ್ಕೊಡ್ಬೇಕು. ನಮಗೆ ಶಕ್ತಿ ಮೀರಿ ನಮ್ಮ ಅತಿಥಿ ಸತ್ಕಾರವನ್ನು ಒಳ್ಳೆ ರೀತಿಯ ಆಯೋಜನೆಯನ್ನು ನಾವು ಮಾಡಿದ್ದೇವೆ. ಬಂಧುಗಳೇ, ನಿಮ್ಮ ಹತ್ರ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ, ನೀವು ಬರುವಾಗ ನಿಮಗೆ ಏನಾದರೂ ತೊಂದರೆಗಳಾಗಿದ್ದರೆ, ಚಿಕ್ಕ ಪುಟ್ಟ ತೊಂದರೆಗಳಾಗಿದ್ದರೆ ದಯವಿಟ್ಟು ನಮ್ಮನ್ನು ಕ್ಷಮಿಸಿ ಒಳ್ಳೆಯ ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ಮುಖಾಂತರ ನಮಗೆ ನೀವೆಲ್ಲ ಸಹಕಾರ ಕೊಟ್ಟಿದ್ರಿ. ನಿಮಗೆ ಎಲ್ಲರಿಗೂ ಅಭಿನಂದನೆ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಪೂರ ಊಟದ ಬಂದಳು ನಿಗಲಿ ಪೂರ ಬತ್ತಿದ್ದಾರೆ, ಕಂಬಳನ್ನು ತೂತಾರೆ, ಕಂಬಳನ್ನು ಯಶಸ್ವಿ ಮಲ್ಪರ ನಿಗಲಿ ಕಾರಣೀಭೂತರಾದರೆ ದುಂಬದ ನಿಖಿಲ ನಮಗೆ ಸಹಕಾರ ಇತ್ತಂದ ಖಂಡಿತ ಕಂಬಳನ್ನು ಮಲ್ಪಣಂಚಿನ ವ್ಯವಸ್ಥೆ ಐದು ತುಳುಕು ಕರ್ನಾಟಕಡು ಹೆಚ್ಚುವರಿ ಭಾಷೆ ಆದಲ ಬಲ್ಪಡಂಚಿನ ವ್ಯವಸ್ಥೆ ದುಮ್ಗ ಆಪುಡು ಬನ್ಪಡ ಬಾತರ ಬಂಡೊಂದು ಎಂಕಲ್ ನಡೆದ ದಾದಾಲ್ಲ ಎಂಕಲ್ನ ಮಾತ ಕಂಬಳ ಸಮಿತಿ ಇಪ್ಪು ಏನಿಪ್ಪು ಪ್ರಕಾಶ್ ಶೆಟ್ಟಿ ಇಪ್ಪು ಗುಣರಂಜನ್ ಇಪ್ಪರು ಗುರುವಣ್ಣ ಇಪ್ಪರು ಕಂಬಳ ಸಮಿತಿಯ ಮಾತ ಸದಸ್ಯರಿಪ್ಪರು. ಎಷ್ಟ ಜನ ಪದಾಧಿಕಾರಿಗಳು ಕಾರ್ಯಕರ್ತರು
ದಿನ ರಾತ್ರಿ ಈಗಡಿ ಕೆಲಸ ಮಾಡಿದ್ದಾರೆ. ನಾವು ಒಂದು 10 ದಿವಸದಿಂದ ಬರೀ 2 ಗಂಟೆ ಮಾತ್ರ ನಿದ್ದೆ ಮಾಡಿರುವಂಥದ್ದು. ಎಲ್ಲ ಕಾರ್ಯಕರ್ತರು ಇದಕ್ಕೆ ರಾತ್ರಿ ಹಗಲು ಕೆಲಸ ಮಾಡುವಂತಹ ಕಾರ್ಯಕರ್ತರಿಗೆ ನಿಮಗೆ ತಲೆ ತಗ್ಗಿಸಿ ವಂದಿಸಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಲು ಸಹಕರಿಸಿದಂಥ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೇನೆ. ಎಲ್ಲ ರೀತಿಯ ಕಾರ್ಯಕ್ರಮವನ್ನು ನಾವು ಮಾಡುವಲ್ಲಿ ಯಶಸ್ವಿಯಾಗಿದ್ದೇವೆ. ಈಗ ನಮ್ಮ ಗಣ್ಯರು ಈ ವೇದಿಕೆಯಲ್ಲಿದ್ದಾರೆ, ಅವರು ಮಾತಾಡ್ತಾರೆ. ಈಗ ನಾವು ಒಮ್ಮೆ ಜೈಕಾರ ಹಾಕಬೇಕು. 2 ಕೈಗಳನ್ನು ಮೇಲೆ ಎತ್ತಿ ನಾವು ಜೈಕಾರ ಹಾಕುವ. ನಿಮ್ಮ ಶಬ್ದ ಆ ಕಡಲು ನದಿ ಕಡಲು ತೀರಕ್ಕೆ ಮುಟ್ಟಬೇಕು, ಮಂಗಳೂರಿಗೆ ಮುಟ್ಟಬೇಕು. ಬೆಂಗಳೂರಿನ ಕಬ್ಬಳ ಶಬ್ದ ಎಲ್ಲ ಬೆಂಗಳೂರಿನವರು ಮಂಗಳೂರಿನವರು ಕರ್ನಾಟಕದ ಜನತೆ 2 ಕೈಯನ್ನು ಎತ್ತಿ ನಾನು ಬೆಂಗಳೂರು ಕಂಬಳ ಅಂತ ಹೇಳ್ತೇನೆ, ನೀವೆಲ್ಲ ನಮ್ಮ ಕಂಬಳ ಅಂತ ಹೇಳಬೇಕು. ನೋಡೋ ನಿಮ್ಮ ದಮ್ಮೆ ಎಷ್ಟಿದೆ ಅಂತ ನೋಡುವ. ಹೇಳೋಣ ಏನು ಇಷ್ಟೇ ಜನ, ನಾವು 5 ಜನ ಇರೋದು, ನೀವು ಬೊಬ್ಬೆನೆ ಕೇಳೋದಿಲ್ಲಲ್ಲ ದೇವ್ರೆ. ಈಗ ಚಪ್ಪಳ ತಟ್ಟುವುದನ್ನೆಲ್ಲ ಮಾಡ್ತಿದಾರ ಅಂತ. ಸ್ವಲ್ಪ ಚಪ್ಪಳ ತಟ್ಟಿದ್ರೆ ಆರೋಗ್ಯಕ್ಕೂ ಒಳ್ಳೇದು, ಬೊಬ್ಬೆ ಹೊಡೆದ್ರೆ ಬಾಯಿಗೂ ಒಳ್ಳೇದು. ಅದು ಯೋಗನೇ ಅದು. ಆ ರೀತಿ ಬೊಬ್ಬೆ ಹೊಡಿಬೇಕು, ಚಪ್ಪಳ ತಟ್ಟಬೇಕು, ಎಲ್ಲ ಎಕ್ಸಸೈಸು ಆದಾಗೆ ಆಗ್ತದೆ. ನೋಡೋ ಈಗ ನಾನು ನಮ್ಮ ಬೆಂಗಳೂರು ಕಂಬಳ ಅಂತ ಹೇಳ್ತೇವೆ, ನೀವೆಲ್ಲ ಕೈ ಎತ್ತಿ ನಮ್ಮ ಕಂಬಳ ಅಂತ ಹೇಳಬೇಕು. ಬೆಂಗಳೂರು ಕಂಬಳ ಇಷ್ಟೇನಾ? ಬೆಂಗಳೂರು ಕಂಬಳ ಸಾಕಾ? ಕೊನೆಯದಾಗಿ 1 ರೌಂಡು ಎಲ್ಲರೂ ಕೈ ಎತ್ತಿ. ಬೆಂಗಳೂರು ಕಂಬಳ ನಮ್ಮ ಕಂಬಳ. बोला भारत माता के, बोला भारत माता के, बोला भारत माता के. ಅದೇ ರೀತಿಯಲ್ಲಿ ಅಶೋಕ್ ಕಣ್ಣಯ್ಯನಿಗೆ ಪುತ್ತೂರದ ಮುತ್ತು, ನಮ್ಮ ಕರ್ನಾಟಕದ ಹೆಮ್ಮೆ. ಖಂಡಿತವಾಗಿಯೂ 2 ಗಂಟೆ ಚಿತ್ರ ಮಾಡಿದ್ರು ಕೂಡ ಇಷ್ಟು ಹುಮ್ಮಸ್ಸಿಂದ ಮಾತಾಡಿದ್ದಾರೆ ಅಂತ ಹೇಳಿದ್ರೆ ಅದು ನೀವು ನೀಡಿದಂತಹ ಶಕ್ತಿಯಿಂದಾಗಿ. ಇನ್ನೊಂದ್ಸಲ ಜೋರಾದ ಚಪ್ಪಾಳೆ. ಈ ಬೆಂಗಳೂರು ಕಂಬಳದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಅಶೋಕ್ ಕುಮಾರ್ ರೈ ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ನಿಮ್ಮ ಶುಭ ಹಾರೈಕೆಯನ್ನು ನೀಡಬೇಕು ಅಂತ ಕೇಳ್ತಾ ಇದ್ದೀವಿ. ಉಡುಪಿ 80 ಒಳಗಬಿಟ್ಟು ಕಳಪಾಪದಾಗಲೇ ಬಲ್ಲದ ಎಲ್ಲ ವಿಭಾಗದ ಸಾಲದಿಲ್ಲ. ಅದೇ ರೀತಿಯಲ್ಲಿ ಈ ವೇದಿಕೆಯಲ್ಲಿ ಇನ್ನೊಂದು ಹೆಸರನ್ನ ಖಂಡಿತವಾಗಿಯೂ ಹೇಳಲೇಬೇಕು. ಬಂಜಾರ ಪ್ರಕಾಶ್ ಶೆಟ್ರು, ಕೊಡುಗೈ ದಾನಿ. ಯಾವುದೇ ಕಾರ್ಯಕ್ರಮ ಮಾಡಿದ್ರು ಕೂಡ ಅವರ ಒಂದು ಕಿಂಚಿತ್ ಸೇವೆ ಇದ್ದೇ ಇರುತ್ತೆ. ಅದು ಸಾಂಸ್ಕೃತಿಕ ವೇದಿಕೆ ಆಗಿರ್ಲಿ ಅಥವಾ ಧಾರ್ಮಿಕ ಕ್ಷೇತ್ರ ಆಗಿರ್ಲಿ. ಸ್ವತಃ ಗೋಲ್ಡ್ ಫಿಂಚ್ ಸಿಟಿಯಲ್ಲಿ ಕಂಬಳವನ್ನ ಮಾಡಿದಂತಹ ಒಂದು ಇತಿಹಾಸವನ್ನು ಮಾಡಿದಂತಹ ಇವರು ಇಂದಿಗೆ ಈ ಬೆಂಗಳೂರು ಕಂಬಳದ ಗೌರವಾಧ್ಯಕ್ಷರಾಗಿದ್ದಾರೆ. ಅವರ ಗೌರವಾಧ್ಯಕ್ಷತೆಯಲ್ಲಿ ಇಡೀ ತಂಡ ಇಷ್ಟು ಸುಂದರವಾದಂತಹ ಕಾರ್ಯಕ್ರಮವನ್ನ ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಜವಾಗಿಯೂ ಶ್ಲಾಘನೀಯ. ಇನ್ನೊಂದ್ಸಲ ಜೋರಾದ ಚಪ್ಪಾಳೆ. ಈ ಬೆಂಗಳೂರು ಕಂಬಳದ ಗೌರವಾಧ್ಯಕ್ಷರಾದಂತಹ ಬಂಜಾರ ಪ್ರಕಾಶ್ ಶೆಟ್ಟಿ ಅವರಿಗೆ ಅನಂತ ಧನ್ಯವಾದಗಳು ಹಾಗೂ ಅಭಿನಂದನೆಗಳನ್ನ ಕೊಡ್ತಾ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದ್ದೇವೆ. ಈ ವೇದಿಕೆಯಲ್ಲಿ ಹಲವಾರು ಅತಿಥಿ ಗಣ್ಯರಿದ್ದಾರೆ, ಎಲ್ಲರಿಗೂ ನಮಿಸ್ತಾ ಮೊದಲಾಗಿ ಈ ವೇದಿಕೆಯಲ್ಲಿ ನಮ್ಮ ಜೊತೆ ಇರುವಂತಹ ಮಾಜಿ ಸಚಿವರು, ಉತ್ತಮವಾದಂತಹ ವಾಗ್ಮಿ, ಎಲ್ಲರಿಗೂ ಶುಭ ಹಾರೈಕೆಯನ್ನ ಅವರ ಮಾತಿನಿಂದ ಕೊಡಬೇಕು ಅಂತ ಕೇಳ್ಕೊಳ್ತಾ ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೇವೆ ಶ್ರೀ ಸಿ.ಟಿ. ರವಿ ಅವರನ್ನ. ಸ್ನೇಹಿತರೆ, ನಮ್ಮ ಬೆಂಗಳೂರು ಕಂಬಳ ನಮ್ಮ ಕಂಬಳಕ್ಕೆ ಬಂದಂತಹ ಶ್ರೀ ಸಿ.ಟಿ. ರವಿ ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಬೇಕು. बोलो भारत माता की, हेलो हेलो कೈ ಎತ್ತಿ ಹೇಳಿ ಭಾರತ್ ಮಾತಾ ಕಿ, ಸನಾತನ ಹಿಂದೂ ಧರ್ಮ ಕಿ, ಸನಾತನ ಹಿಂದೂ ಧರ್ಮ ಕಿ. ತುಳುನಾಡು ಸಂಸ್ಕೃತಿಗೆ, ತುಳುನಾಡು ಸಂಸ್ಕೃತಿಗೆ. ಎಲ್ರಿಗೂ ನಮಸ್ಕಾರ. ಮಾತರಿಗೆಲ್ಲ ಎನ್ನ ಮೊಗೆದ ನಮಸ್ಕಾರ. ಎಂಚವಲ್ಲರ ಮಾತಾ. ಈ ಸಭೆಯ ಗೌರವಾಧ್ಯಕ್ಷರು ನನ್ನ ಸಹೋದರ ಸಮಾನರಾದ ಪ್ರಕಾಶ್ ಶೆಟ್ರೆ, ಕರ್ನಾಟಕ ಸರ್ಕಾರದ ಮಾಜಿ ಮುಖ್ಯಮಂತ್ರಿಗಳು, ನಮ್ಮ ನಾಯಕರು ಆದಂಥ ಶ್ರೀ ಬಿ.ಎಸ್. ಯಡಿಯೂರಪ್ಪನವರೇ, ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಘಟಕದ ಅಧ್ಯಕ್ಷರು, ಶಾಸಕ ಮಿತ್ರರೂ ಆದಂಥ ವಿಜೇಂದ್ರರವರೇ,
ಈ ಕಾರ್ಯಕ್ರಮದ ಅಧ್ಯಕ್ಷರು ಶಾಸಕರು ಆದಂಥ ಅಶೋಕ್ ರೈ ಅವರೇ, ಶಾಸಕ ಮಿತ್ರರುಗಳಾದ ರಘು ಅವರೇ, ಹರೀಶ್ ಪೂಂಜಾ ಅವರೇ, ಸುರೇಶ್ ಗೌಡ್ರೆ, ಭಾರತಿ ಶೆಟ್ರೆ, ಒಂದು ನಿಮಿಷ ದಯವಿಟ್ಟು ಸಭಾ ಕಾರ್ಯಕ್ರಮ ಮುಗಿಯುವವರೆಗೆ ಒಂದು 10 ನಿಮಿಷ ಮೈಕನ್ನು ಸಮಯಾವಕಾಶ ಕೊಡಬೇಕು. ದಯವಿಟ್ಟು ಕಂಬಳ ಸಮಿತಿಯವರು. ಭಾರತೀಯ ಜನತಾ ಪಾರ್ಟಿಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳಾದಂಥ ರಾಜೇಶ್ ಅವರೇ, ಪ್ರತಾಪ್ ನಾಯಕ್ ಅವರೇ, ಉಮೇಶ್ ಶೆಟ್ರೆ, ಈ ಒಂದು ಕಂಬಳದ ವಿವಿಧ ಜವಾಬ್ದಾರಿಯನ್ನು ಹೊತ್ತು ನಿರಂತರವಾಗಿ ಶ್ರಮಿಸಿರ್ತಕ್ಕಂಥ ಎಲ್ಲ ಹಿರಿಯ ಕಿರಿಯ ಬಂಧುಗಳೇ, ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಆಗಮಿಸಿರ್ತಕ್ಕಂಥ ನನ್ನೆಲ್ಲ ಅನ್ನದಾತ ಬಂಧುಗಳೇ, ತಾಯಂದಿರೇ, ಮಾಧ್ಯಮ ಮಿತ್ರರೇ, ತುಳುನಾಡ ಸಂಸ್ಕೃತಿ ಅತ್ಯಂತ ಶ್ರೀಮಂತ ಸಂಸ್ಕೃತಿಯಲ್ಲಿ ಒಂದು. ನಮ್ಮ ಸನಾತನ ಧರ್ಮ ಇಂತಹ ಸಾವಿರಾರು ಉನ್ನತ ಸಂಸ್ಕೃತಿಗೆ, ಆ ಸಂಸ್ಕೃತಿಯ ಬೆಳವಣಿಗೆಗೆ ಕಾರಣೀಭೂತವಾಗಿದೆ ಅನ್ನೋದು ನಮಗೊಂದು ಹೆಮ್ಮೆಯ ವಿಷಯ. ಅಷ್ಟು ಮಾತ್ರ ಅಲ್ಲ, ಸನಾತನ ಧರ್ಮ ಸಂಸ್ಕೃತಿಯ ಕಾರಣದಿಂದಲೇ ದೇಶದ ಉದ್ದಗಲಕ್ಕೆ ಸಾವಿರಾರು ಭಾಷೆ, ಸಾವಿರಾರು ವೈವಿಧ್ಯಮಯವಾಗಿರ್ತಕ್ಕಂಥ ಸಂಸ್ಕೃತಿ ಬೆಳೆದು ಬಂದು ನಿಂತಿದೆ. ನಾನು ಹಾಗೇ ಯೋಚನೆ ಮಾಡ್ತಾ ಇದ್ದೆ, ಒಂದು ವೇಳೆ ಕೆಲವರು ಬಯಸ್ತಾ ಇದ್ದಾರಲ್ಲ ಸನಾತನ ಧರ್ಮ ನಾಶ ಆಗಬೇಕು ಅಂಥೇಳಿ, ಅಕಸ್ಮಾತ್ ಅದಾಗಿಬಿಟ್ರೆ, ಅಕಸ್ಮಾತ್ ಅದೇನಾದರೂ ಆಗಿಬಿಟ್ರೆ ನನ್ನ ದೈವ ಇಲ್ಲ, ಗುಳಿಕವೂ ಇಲ್ಲ, ಪಂಜರುಲಿಯೂ ಇಲ್ಲ, ನಾಗರಾಧನೆಯೂ ಇಲ್ಲ, ದೈವವೇ ಇಲ್ಲದಿದ್ದರೆ ನಮ್ಮ ಕಂಬಳವೂ ಇರಲಿಕ್ಕೆ ಸಾಧ್ಯನಾ? ಸನಾತನ ಧರ್ಮದ ಕಾರಣದಿಂದಲೇ ದೈವವೂ ಉಳಿದಿದೆ, ಸನಾತನ ಧರ್ಮದ ಕಾರಣದಿಂದಲೇ ಕಂಬಳದಂಥ ಶ್ರೇಷ್ಠ ಸಂಸ್ಕೃತಿಯೂ ಕೂಡ ಬೆಳೆದು ಬಂದಿದೆ. ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಈ ತುಳುನಾಡಿನ ಶ್ರೀಮಂತ ಸಂಸ್ಕೃತಿಯನ್ನು ರಾಜಧಾನಿ ಬೆಂಗಳೂರಿನಲ್ಲೇ ಆಯೋಜಿಸೋದ್ರ ಮೂಲಕ ಈ ತುಳುನಾಡಿನ ಶ್ರೇಷ್ಠ ಸಂಸ್ಕೃತಿಯನ್ನು ಪರಿಚಯಿಸ್ತಕ್ಕಂಥ ಕೆಲಸವನ್ನು ಪ್ರಕಾಶ್ ಶೆಟ್ಟರು ಮತ್ತು ಅವರ ತಂಡ ಮಾಡಿದೆ. ತಮ್ಮೆಲ್ಲರ ಜೋರಾದ ಚಪ್ಪಾಳೆಯ ಮೂಲಕ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು ಅಂತ ಬಯಸ್ತೇನೆ. ನಮ್ಮ ಕಾಂತಾರದ ಋಷಭ್ ಶೆಟ್ಟರು ಆ ಕಾಂತಾರ ಚಲನಚಿತ್ರದ ಮೂಲಕ ನಮ್ಮ ದೈವದ ಸಾಮರ್ಥ್ಯವನ್ನು ಚಲನಚಿತ್ರ ಮಾಧ್ಯಮದ ಮೂಲಕ ಜಗತ್ತಿಗೆ ಪರಿಚಯಿಸುವ ಕೆಲಸ ಮಾಡಿದ್ರು. ನಿಮಗೆ ಗೊತ್ತಿರಬೇಕು, ಒಂದು ಕಾಲದಲ್ಲಿ ಇದೇ ಚಲನಚಿತ್ರಗಳ ಮೂಲಕ ನಮ್ಮ ದೈವಾರಾಧನೆಯ ಬಗ್ಗೆ ನಕಾರಾತ್ಮಕವಾಗಿರುವಂಥ ಸಂದೇಶ ಕೊಡೋ ಕೆಲಸ ನಡೀತಿತ್ತು. ಈಗ ಕಾಲ ಬದಲಾಗಿದೆ. ಈಗೇನಿದ್ರು ಈ ಮಣ್ಣಿನ ಮಕ್ಕಳ ಸಂಸ್ಕೃತಿಯ ಬಗ್ಗೆ ನಿಜ ಸಂದೇಶವನ್ನು ಕೊಡುವ ಮತ್ತು ಕೊಡದೇ ಇದ್ದರೆ ಪರಿಣಾಮವನ್ನು ಎದುರಿಸಬೇಕಾಗಿರುವಂಥ ಒತ್ತಡದಲ್ಲಿರೋ ಕಾರಣಕ್ಕೋಸ್ಕರ ಅನಿವಾರ್ಯವಾಗಿ ಎಲ್ಲರೂ ಸಕಾರಾತ್ಮಕವಾಗಿರೋ ಸಂದೇಶವನ್ನು ಕೊಡಲೇಬೇಕಾಗಿದೆ. ಕಾಂತಾರ ಚಲನಚಿತ್ರದ ಮೂಲಕ ತುಳುನಾಡಿನ ಸಂಸ್ಕೃತಿಯನ್ನು ಜಗತ್ತಿಗೆ ಎತ್ತಿ ಹಿಡಿಯುವಂಥ ಕೆಲಸವನ್ನು ಋಷಭ್ ಶೆಟ್ಟರು ಅವ್ರ ತಂಡ ಮಾಡ್ತು. ಅದನ್ನು ಪ್ರಧಾನಮಂತ್ರಿಗಳಾದಿಯಾಗಿ ಅಭಿನಂದಿಸಿದ್ರು ಅನ್ನೋದನ್ನು ಈ ಸಂದರ್ಭದಲ್ಲಿ ನಾನು ನೆನಪಿಸಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ಒಂದು ವಿನಂತಿ ನಾನು ನಿಮ್ಮಲ್ಲಿ ಮಾಡಿಕೊಳ್ಳಿಕ್ಕೆ ಬಯಸೋದೇನು ಅಂತ ಹೇಳಿದ್ರೆ, ನೋಡಿ, ನನಗೆ ಕೆಲವು ಸರಿ ಆಶ್ಚರ್ಯ ಮತ್ತು ಆಘಾತ ಅಂತ ಅನಿಸುತ್ತೆ. ಈ ಕಂಬಳ ಆಗಿರಲಿ, ಜಲ್ಲಿಕಟ್ಟಿರಲಿ, ಜೋಡೆತ್ತಿನ ಬಂಡಿ ಓಟ ಇರಲಿ, ಇವೆಲ್ಲ ಮಣ್ಣಿನ ಮಕ್ಕಳ ಸಂಸ್ಕೃತಿಯನ್ನು ಪ್ರತಿಬಿಂಬಿಸ್ತವೆ. ಇವುಗಳು ಪ್ರಾಣಿ ಹಿಂಸೆ ಮಾಡುತ್ತೆ ಅಂತ ಕೆಲವರು ಇದನ್ನು ನಿಷೇಧಿಸಬೇಕು ಅಂತೇಳಿ ನ್ಯಾಯಾಲಯದವರೆಗೂ ಹೋದರು. ಅದೇ ಜನ
ಪ್ರಾಣಿ ಹತ್ಯೆ ಮಾಡಬೇಕಾದ್ರೆ ಮೂಕವಾಗಿರ್ತಾರೆ. ಅದೇ ಜನ ಯಾವಾಗ ಪ್ರಾಣಿ ಹತ್ಯೆ ಆಗುತ್ತಲ್ಲ ಆ ಸಂದರ್ಭದಲ್ಲಿ ಮೂಕ ಪ್ರೇಕ್ಷಕರಾಗ್ತಾರೆ. ಆದರೆ ನಮ್ಮ ಸನಾತನ ಸಂಸ್ಕೃತಿ ಸಾವಿರಾರು ವರ್ಷಗಳಿಂದ ಬೆಳೆದು ಬಂದಿರೋ ಸಂಸ್ಕೃತಿ, ಅಂಥ ಸಂಸ್ಕೃತಿಯನ್ನು ಪರಿಚಯಿಸುವಂಥ ನಮ್ಮ ಜನಪದ ಸಂಸ್ಕೃತಿಯನ್ನು ಪರಿಚಯಿಸುವ ಸಂದರ್ಭದಲ್ಲಿ ಸಕ್ರಿಯರಾಗ್ತಾರೆ. ನನಗನ್ಸುತ್ತೆ ಇದು ಹಿಂದ್ಗಡೆ ಒಂದು ಪಿತೂರಿ ಇದೆ. ಈ ಪಿತೂರಿಯ ಭಾಗವಾಗಿಯೇ ನಮ್ಮ ಕರುಳು ಬಳ್ಳಿಯ ಸಂಬಂಧವನ್ನು ಕಡಿದು ಹಾಕಬೇಕು ಅನ್ನೋವಂಥ ಸಂಚು ಮಾಡ್ತಾರೆ ಅನ್ನುವಂಥ ಭಾವನೆ ನನಗೆ ಬರುತ್ತೆ. ಆದರೆ ಏನಿದ್ರೂ ಸತ್ಯಕ್ಕೆ ಜಯ ಆಗಬೇಕು. ನಾಶ ಮಾಡಬೇಕು ಅಂತ ಭಾಳ ಜನ ಪ್ರಯತ್ನ ಪಟ್ಟರು. ನಾಶ ಮಾಡಬೇಕು ಅಂತ ಪ್ರಯತ್ನ ಪಟ್ಟವರು ನಾಶವಾದರು. ನಮ್ಮ ಸಂಸ್ಕೃತಿ ತುಳುನಾಡಿನಿಂದ ರಾಜಧಾನಿಯವರೆಗೆ ಬಂದು ಜನಮನದ ಪ್ರೀತಿಯನ್ನು ಸಂಪಾದನೆ ಮಾಡ್ತು. ಅದಕ್ಕಾಗಿ ನಾಶ ಮಾಡುವವರು, ನಾಶ ಮಾಡಬೇಕು ಅಂತ ಬಯಸೋರು ನಾಶವಾಗ್ತಾರೆ ಹೊರತು ನಮ್ಮ ಸಂಸ್ಕೃತಿ ಯಾವತ್ತಿಗೂ ನಾಶ ಆಗೋದಿಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನಾನು ನಿಮ್ಮನ್ನು ಒಂದು ಪ್ರಶ್ನೆ ಕೇಳಿ ನಾನು ಮಾತನ್ನು ಮುಗಿಸ್ಲಿಕ್ಕೆ ಬಯಸ್ತೇನೆ. ನಾಶ ಮಾಡಲಿಕ್ಕೆ ನೀವು ಬಿಡ್ತೀರಾ? ಕೈ ಎತ್ತಿ ಹೇಳಿ, ಬಿಡ್ತೀರಾ? ಹಾಗೆ ಬಿಡದಂತೆ ನೋಡಿಕೊಳ್ಳುವ ಜವಾಬ್ದಾರಿ ನಿಮ್ಮ ಮೇಲಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದ. ಪಾಂಚಜನ್ಯ ಯೋಗೀಶ್ ಕರಿಯಪ್ಪುಜಾರ್ ಜೋರಾದ ಚಪ್ಪಾಳೆಯೊಂದಿಗೆ ನಮ್ಮ ಅಭಿಮಾನವನ್ನ ಸಿಟಿ ರವಿ ಅವರಿಗೆ ಕೊಡ್ತಾ ಇದ್ದೀವಿ. ಸಂದೀಪ್ ಶೆಟ್ಟರ್ನ ಒಂಜಿನ ಮಧ್ಯದಲ್ಲಿ ಮಹಾರಾಜ ಕರೆಟುಳ್ಳ ಹಗ್ಗ ಕಿರಿಯ ವಿಭಾಗದ ಕೋಣಗಳ ಸ್ಪರ್ಧೆ. ಈ ವೇದಿಕೆಯಲ್ಲಿ ಸಿಟಿ ರವಿ ಸರ್ ಅವರಿಗೆ ಗೌರವಾರ್ಪಣೆಯನ್ನ ನೀಡಬೇಕು ಅಂತ ಗೌರವಾಧ್ಯಕ್ಷರ ಹತ್ರ ಕೇಳ್ಕೊಳ್ತಾ ಇದ್ದೇವೆ. ಈ ರೀತಿಯಲ್ಲಿ ಕಂಬಳದಲ್ಲಿ ಒಂದು ಓಟವನ್ನ ಶುರು ಮಾಡಬೇಕು ಅಂತ ವಿನಂತಿಯಿಂದ ಕೇಳ್ಕೊಳ್ತಾ ಇದ್ದೇವೆ. ಕಂಬಳದ ಓಟವನ್ನ ಮುಂದುವರಿಸ್ತಾ ವೇದಿಕೆಯಲ್ಲಿ ವಿಭಾಗದ ಮೋರ್ಲಾ ಗಿರೀಶ್ ಅವರು ಬೆಂಗಳೂರು ಕಂಬಳ ನಮ್ಮ ಕಂಬಳ ಪ್ರಾಪ್ತಿ ಈ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಬಂದಿರುವಂತಹ ಮಾಜಿ ಸಚಿವರು ಸಿಟಿ ರವಿ ಅವರಿಗೆ ಅಭಿನಂದನೆಯನ್ನು ಗೌರವಾಧ್ಯಕ್ಷರಾದಂತಹ ಬಂಜಾರ ಪ್ರಕಾಶ್ ಶೆಟ್ಟಿ, ಅಧ್ಯಕ್ಷರು ಅಶೋಕ್ ಕುಮಾರ್ ರೈ, ಕಾರ್ಯಾಧ್ಯಕ್ಷರಾದಂತಹ ಗುರುಕಿರಣ್ ಹಾಗೂ ಉಪಾಧ್ಯಕ್ಷರಾದಂತಹ ಗುಣರಂಜನ್ ಶೆಟ್ಟಿ, ಬೆಂಗಳೂರು ಕಂಬಳ ಸಮಿತಿಯ ವತಿಯಿಂದ ಅಭಿನಂದನೆಗಳು. 159 ಜೊತೆ ಕೋಣಗಳ ಭಾಗವಹಿಸುವೊಂದಿಗೆ ನಿನ್ನೆ ಪ್ರಾರಂಭವಾದಂಥ ಕಂಬಳಕೂಟ ಇವತ್ತು ಎಲ್ಲ ವಿಭಾಗಗಳ ಕೋಣಗಳು ಸೆಮಿಫೈನಲ್ ಪ್ರವೇಶ ಮಾಡುವ ಹಂತದಲ್ಲಿದೆ. ವಿಶೇಷವಾಗಿ ಹಗ್ಗ ಕಿರಿಯ ವಿಭಾಗದ ಕೋಣಗಳು ಬುಡ್ಪೇರ್ ರಾಜಕರೆಯಲ್ಲಿ ಸೋತ್ಕಲ್ ಪಾಂಚಜನ್ಯ ಯೋಗೀಶ್ ಕರಿಯಪ್ಪುಜಾರಿ ಅವರ ಕೋಣಗಳು, ಮಹಾರಾಜ ಕರೆಯಲ್ಲಿ ಉಡುಪಿ 80 ಬಡಗು ಬಿಟ್ಟು ಕಲ್ಲಪಾಪು ಸಂದೀಪ್ ಶೆಟ್ಟರ 1ನೇ ನಂಬರ್ದ ಕೋಣಗಳು. ಹಗ್ಗ ಕಿರಿಯ ವಿಭಾಗದಲ್ಲಿ 3ನೇ ಸುತ್ತಿನಲ್ಲಿ ಸೆಮಿಫೈನಲ್ ಪ್ರವೇಶ ಮಾಡುವ ಹಂತದಲ್ಲಿ ಸೋತ್ಕಲ್ ಅವರು ರಾಜಕರೆಯಲ್ಲಿ, ಮಹಾರಾಜ ಕರೆಯಲ್ಲಿ ಉಡುಪಿ 80 ಬಡಗು ಬಿಟ್ಟು ಕಲ್ಲಪಾಪನವರು. ಹಲೋ ಬುಡ್ಪುನ ಲಕ್ಷಣ ಉಂಡೆ ಉಡುಪುನವೇ ಓ ಉಡುಪುನೇ ಅತಿ ಬಾರಿ ಜಿಂಜಿ ಕೊಡ್ತು ಉಂತಾರ ಪಂಡಿರತ್ತೆ ಬಿರಬೋಂಡು ಬಿಡೋಲಿ ವೇದಿಕೆ ಹಿಡಿತನಾಗಲೆಲ್ಲ ಕಂಬಳದ ಸ್ಪರ್ಧೆ ತೂಪುನಂಚಿನ ಅವಕಾಶ ಆಪಡು ಅಂದು ಬಾರಿ ಆತ ಸಭೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ನಿರೀಕ್ಷೆಯಲ್ಲಿ ನಿಂತು ಕಾಯ್ತಾ ಇದ್ದಾರೆ. ನಿರಂಜನ್ ರೈಗಲ ಓ ಹಲೋ ಬಿಡ್ರೆ ಬರೋದಿಲ್ಲ ತಾರಾಗ್ತಾ ಇದ್ದಾರೆ. ಸುರತ್ಕಲ್ನವರು ರಾಜಕರೆಯಲ್ಲಿ, ಮಹಾರಾಜ ಕರೆಯಲ್ಲಿ ಉಡುಪಿ 80 ಬಡಗು ಬೆಟ್ಟನವರು. ಒಂತ ಜಲ್ದಿ ಮಾಡ್ಬೋಣ ಕಾರ್ಯಕ್ರಮ ಸುಮಾರು ಬರ್ತಾನೆ. ವೇದಿಕೆದ ಕಾರ್ಯಕ್ರಮಕ್ಕೋಸ್ಕರ ಒಂತ ವಿರಾಮ ಇರ್ತಾನಮ್ಮ ಎಂಚಿನ ನಡಪೋಣಿ ಮುಂತಾಜ ಬಿಡ್ಬೋಣಿ ಎಂಚ ಓ 10 ಮಕ್ಕಳು ಇವರು ನಿಲ್ಲಿಸದಿದ್ರೆ ಯಾವ ರೀತಿ ಕೊಂಡ್ಕೊಂಡು ಬಿಡಿಸೋದು? ದಯವಿಟ್ಟು ಸಹಕಾರ ನೀಡಬೇಕು. ಹೌದೌದು ಅಣ್ಣ ಮೋರ್ಲಾ ಗಿರೀಶ್ ಆಳ್ವರ ಪರವಾದು
ಅಡ್ಡಬಲಾದ ವಿಭಾಗದಾಗಲು ಕರಣೀರಿನ ಮಲ್ಪರ ಬರ್ತಿದ್ದಾರೆ, ಬಾಕಿದಾಗಲು ಬತ್ತೇರಣ್ಣ. ಸೆಮಿಫೈನಲ್ದ ಕರಣೀರಿನ ಮಲ್ಪರೆ ಮೋರ್ಲ ಪ್ರಾಪ್ತಿ ಗಿರೀಶಾಳಿಯರ್ನ ಇರ್ಲಿನ ಪರವಾದ ಧೈರ್ಯದ ಬರಡು. ಬಲೆ ಬಲೆ ಬನ್ನಿ, ಎಂತಿಗೆ ಬನ್ನಿ ಅಣ್ಣ. ರಾಜಕರೆಯಲ್ಲಿ ಸುರತ್ಕಲ್ ಪಾಂಚಜನ್ಯ ಯೋಗೀಶ್ ಕರಿಯ ಪೂಜಾರ್ಯ ಕೋಣಗಳು, ಮಹಾರಾಜ ಕರೆಯಲ್ಲಿ ಉಡುಪಿ 80 ಬಡಗು ಬಿಟ್ಟು ಕಲ್ಲಪಾಪು ಶ್ರೀಕಾಂತ್ ಸಂದೀಪ್ ಶೆಟ್ರ ಬೆಂಗಳೂರು ಕಂಬಳ ನಮ್ಮ ಕಂಬಳ. ಬೆಂಗಳೂರಿನಲ್ಲಿ ಪ್ರಪ್ರಥಮ ಬಾರಿಗೆ ಲಕ್ಷಾಂತರ ಜನರ ಒಂದು ಸಮಕ್ಷಮದಲ್ಲಿ ಆಗ್ತಾ ಇರುವಂತಹ ಈ ಕಂಬಳ ಬಂದಂತ ಎಲ್ರಿಗೂ ಆತ್ಮೀಯವಾದಂತಹ ಸ್ವಾಗತವನ್ನ ಮತ್ತೊಂದ್ಸಲ ಕೋರ್ತಾ, ಇದೀಗ ಕಂಬಳದಲ್ಲಿ ಆಗುವಂತಹ ಕ್ರೀಡೆಯನ್ನ ನೋಡ್ತಾ ಎಲ್ಲ ಸಾರ್ವಜನಿಕರಿಗೂ ಕೂಡ ಅಭಿನಂದನೆಯನ್ನ ಕೋರ್ತಾ ಇದ್ದೇವೆ. ನಿನ್ನೆ ಹಾಗೂ ಇವತ್ತು ಲಕ್ಷಾಂತರ ಜನಗಳು ಬಂದು ನಿಮ್ಮ ಶುಭ ಹಾರೈಕೆಯಿಂದ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಆಗ್ತಾ ಇದೆ. ಎಲ್ರಿಗೂ ಅಭಿನಂದನೆಯನ್ನ ಕೋರ್ತಾ ಮತ್ತೊಮ್ಮೆ ಬೆಂಗಳೂರು ಕಂಬಳ ಸಮಿತಿಗೆ ಅಭಿನಂದನೆಯನ್ನ ಕೋರ್ತಾ ಇದ್ದೇವೆ. ಈಗ ತಾರಿ ಮಾಲ್ತೋಳು ಬಿಡ್ಬಾರ್ನಿ ಬಾರಿ ಬರ್ತಾನಂತೆ ಅಂದಪ್ಪ ಜನ ಕಾತೊಂದುಲ್ಲಿರಿ. ಭಾನುವಾರದ ರಜೆ ಬಾರ್ಯಾತ್ ಜನ ವಿಶೇಷವಾಯಿನ ಒಂದು ನಿರೀಕ್ಷೆ ಬೆಂಗಳೂರು ನಡಪುನಂಚಿನ ಕರಾವಳಿ ಭಾಗಕ್ಕೆ ಹೋಗು ಸೀಮಿತವಾಯಿನ ಅಂಚಿನ ಕಂಬಳಕೂಟ ಇನ್ನು ಬೆಂಗಳೂರಿಗೂ ರಾಜಧಾನಿ ಬತ್ತದ ಕ್ರೀಡೆ ಆವೊಂದುಂಡು. ಬೇತೆ ಬೇತೆ ವಾಹಿನಿದ ಮುಖಾಂತರ ಕಂಬಳ ತಗೊಂಡಿತ್ತೀರು. ಬಹುಶಃ ಇನಿ ನೇರವಾದ ಕಂಬಳ ವಿಶೇಷ ಅವಕಾಶನು ಬೆಂಗಳೂರದ ಕಂಬಳ ಸಮಿತಿ ಮಲ್ತು ಕೊಡ್ತೀರಿ. ಬುಡಿಯರ್ನಿ ಫೈನಲ್ ಬಿಡೋಡು ಸ್ವಲ್ಪ ಬೇಗ ಬಿಡುವಂತ ವ್ಯವಸ್ಥೆ ಆಗಬೇಕು. ಹಗ್ಗ ಕಿರಿಯ ವಿಭಾಗದ ಸ್ಪರ್ಧೆ ಸುರತ್ಕಲ್ ಪಾಂಚಜನ್ಯ ಯೋಗೀಶ್ ಕರಿಯ ಪೂಜಾರ್ಯರು ರಾಜ ಕರಟ್, ಉಡುಪಿ 80 ಬಡಗು ಮತ್ತು ಕಲ್ಲಪಾಪು ಶ್ರೀಕಾಂತ್ ಸಂದೀಪ್ ಶೆಟ್ಟರ ಓಜಿನ ನಮಗರು ಮಹಾರಾಜ ಕರಟ್. ರಾಜ ಕರಟ್ ಬರ್ತನ ಸುರತ್ಕಲ್ ಪಾಂಚಜನ್ಯ ಯೋಗೀಶ್ ಕರಿಯ ಪೂಜಾರನ ರಾಜ ಕರಟ್ ಬರ್ತನರು 10-13 10-16 0.03 ಅತ್ಯಂತ ನಿಕಟವಾದ ಸ್ಪರ್ಧೆ. ಒಂದು ಸಲ ಎಲ್ಲರೂ ಚಪ್ಪಾಳೆ ತಟ್ಟಬೇಕು. ಸೆಮಿಫೈನಲ್ಸ್ ಕ್ವಾಲಿಫೈ ಆಗುವಂತ ಈ ಒಂದು ಓಟದಲ್ಲಿ ನಮ್ಮ ರಾಜಕರೆಯಿಂದ ಎಂಟ್ರಿ ಕೊಟ್ಟಂತಹ ಸುರತ್ಕಲ್ ಪಾಂಚಜನ್ಯ ಯೋಗೀಶ್ ಅವರ ಓಟದ ಕೋಣಗಳು ಕೇವಲ 10.13 ಸೆಕೆಂಡ್ಗಳಲ್ಲಿ ತನ್ನ ಓಟವನ್ನ ಪೂರ್ಣಗೊಳಿಸಿದ್ರೆ ಅದಕ್ಕೆ ಎದುರಾಳಿಯಾಗಿ ಬಂದಂತಹ ಉಡುಪಿ 80 ಬಡಗಬೆಟ್ಟು ಸಂದೀಪ್ ಶೆಟ್ಟರ ಕೋಣಗಳು ಮಹಾರಾಜ ಕರೆಯಲ್ಲಿ ಓಡ್ತಾ ಬಂದಂತಹ ಕಂಬಳದ ಕೋಣಗಳು ಬಹಳ ಉತ್ತಮವಾದಂತಹ ಕ್ರೀಡೆ. ಅಂತರ ಕೇವಲ ದಕ್ಷಿಣ ಕನ್ನಡ ಉಡುಪಿಯಲ್ಲಿ ಜನಪದ ಕ್ರೀಡೆಯಾಗಿ ಪ್ರಾರಂಭಗೊಂಡಂತಹ ಈ ಒಂದು ರೋಚಕತೆಯನ್ನು ಸೊಗಸನ್ನ ಇವತ್ತು ಬೆಂಗಳೂರಿನಲ್ಲಿ ಎಲ್ಲರೂ ನಿಜವಾದ ರೂಪದಲ್ಲಿ ಅನುಭವಿಸುವ ಒಂದು ಅವಕಾಶವನ್ನು ಮಾಡಿಕೊಂಡ ಬೆಂಗಳೂರು ಕಂಬಳ ಸಮಿತಿಗೆ ಮತ್ತೊಮ್ಮೆ ಅಭಿನಂದನೆಯನ್ನು ಕೋರ್ತಾ ಈ ವೇದಿಕೆಯಲ್ಲಿ ನಮ್ಮ ಜೊತೆ ಇದ್ದಾರೆ ಇನ್ನೋರ್ವ ಯುವ ನಾಯಕರು, ಸನ್ಮಾನ್ಯ ಶಾಸಕರು, ಅದೇ ರೀತಿ ಬಿಜೆಪಿ ಕರ್ನಾಟಕದ ರಾಜ್ಯಾಧ್ಯಕ್ಷರಾದಂತಹ ಶ್ರೀ ಬಿ.ವೈ. ವಿಜಯೇಂದ್ರ ಅವರು ಇನ್ನೊಂದ್ಸಲ ಜೋರಾದ ಚಪ್ಪಾಳೆಯೊಂದಿಗೆ ನಮ್ಮೆಲ್ಲರ ಗೌರವ, ಅಭಿಮಾನ, ಪ್ರೀತಿಯನ್ನ ಈ ಯುವ ನಾಯಕರಿಗೆ ಕೋರ್ತಾ ಇದೀಗ ಬೆಂಗಳೂರು ಕಂಬಳ ನಮ್ಮ ಕಂಬಳದ ವೇದಿಕೆಯಲ್ಲಿ ಅವರ ಮಾತು. ಮಹಾರಾಜ ಕರೆಯಲ್ಲಿ ಸುರಭಿ ಗ್ರೂಪ್ ತುಳುನಾಡಿನವರು, ರಾಜಕರೆಯಲ್ಲಿ ನಲ್ಲೂರು ಬಜಗೋಳಿ ಶಿವಪ್ರಸಾದ್ ನಿಲಯ ದಿನೇಶ್ ಭಂಡಾರ ಕೋಣಗಳು. ರಾಜಕರೆ ನಲ್ಲೂರು ಬಜಗೋಳಿ ತಕ್ಕಲಿಗೆ, ಮಹಾರಾಜ ಕರೆ ಸುರಭಿ ಗ್ರೂಪ್ ತಕ್ಕಲಿಗೆ. ಮಾತೆರೆಗ್ಲ ನಮಸ್ಕಾರ. ಬೆಂಗಳೂರು ಕಂಬಳ ಬೆಂಗಳೂರು ಮಹಾನಗರದಲ್ಲಿ ನಡೀತಾ ಇರತಕ್ಕಂಥ ಡಾಕ್ಟರ್
ಐದು ನಿಮಿಷ ದಯದೀದು ವಿಜೇಂದ್ರ ಪಾತ್ರರೊಂದೆಲ್ಲರೂ 5 ನಿಮಿಷ ದಯದೀದು ಕಂಬಳದಾಗಲು 5 ನಿಮಿಷ. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಈ ಒಂದು ಭವ್ಯ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳು, ರೈತ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪನವರೇ, ಮಾಜಿ ಸಚಿವರು ಹಿರಿಯರಾಗಿರ್ತಕ್ಕಂಥ ಮಾನ್ಯ ಶ್ರೀ CT ರವಿ ಅವರೇ, ಎಲ್ಲ ಶಾಸಕ ಮಿತ್ರರೇ, ಬೆಂಗಳೂರು ಕಂಬಳದ ಆಯೋಜಕರಾಗಿರ್ತಕ್ಕಂಥ ಅಧ್ಯಕ್ಷ ಇರ್ತಕ್ಕಂಥ ಸನ್ಮಾನ್ಯ ಶ್ರೀ ಪ್ರಕಾಶ್ ಶೆಟ್ರೆ, ಆತ್ಮೀಯರಾಗಿರ್ತಕ್ಕಂಥ ಪ್ರಕಾಶ್ ರೈರವರೇ, ಉಮೇಶ್ ಶೆಟ್ಟಿ ಅವರೇ, ಗುರುರಂಜನ್ ಶೆಟ್ಟಿ ಅವರೇ, ಗುರುಕಿರಣ್ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಮಹಾಜನತೆಗಳಿಗೆ ಮತ್ತೊಮ್ಮೆ ನಮಸ್ಕಾರವನ್ನು ಸಲ್ಲಿಸ್ತಾ, ಇವತ್ತು ಬೆಂಗಳೂರಿನಲ್ಲಿ ಹಬ್ಬದ ವಾತಾವರಣ. ಬಹುಶಃ ಮೊಟ್ಟ ಮೊದಲ ಬಾರಿಗೆ ಬೆಂಗಳೂರು ಮಹಾನಗರದಲ್ಲಿ ಕಂಬಳವನ್ನು ಆಚರಣೆ ಮಾಡೋದ್ರ ಮೂಲಕ ಇಡೀ ಬೆಂಗಳೂರು ಮಹಾನಗರ ಜನತೆಗೆ ಒಂದು ರಸದೌತಣ, ಒಂದು ಹಬ್ಬದ ವಾತಾವರಣ ಇವತ್ತು ನಿರ್ಮಾಣ ಆಗಿದೆ. ತುಳುವರು ಅಂತ ಹೇಳಿದ್ರೆ ಸಾಂಸ್ಕೃತಿಕ ಸಂಕೇತ, ತುಳುವರು ಅಂತ ಹೇಳಿದ್ರೆ ಸಾಹಸದ ಸಂಕೇತ, ತುಳುವರು ಅಂತ ಹೇಳಿದ್ರೆ ಧಾರ್ಮಿಕ ಶ್ರದ್ಧೆಯ ಸಂಕೇತ. ಇದೆಲ್ಲದಕ್ಕಿಂತ ಮಿಗಿಲಾಗಿ ವಿಶ್ವ ಮಟ್ಟದಲ್ಲಿ ಸ್ನೇಹದ ಸಾಮ್ರಾಜ್ಯವನ್ನು ಸ್ಥಾಪಿಸಿರ್ತಕ್ಕಂಥ ಕೀರ್ತಿ ಯಾರಿಗಾರ ಸಲ್ಲುತ್ತದೆ ಅಂತ ಹೇಳಿದ್ರೆ ಅದು ನಮ್ಮ ತುಳುವರಿಗೆ ಸಲ್ತದೆ ಅಂತೇಳಿ ಭಾಳ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛಪಡ್ತೇನೆ. ಇವತ್ತು ಕಂಬಳವನ್ನು ಬೆಂಗಳೂರು ಮಹಾನಗರದಲ್ಲಿ ಆಯೋಜಿಸುವ ಮೂಲಕ ಇದಕ್ಕೆ ಒಂದು, ಈ ಕಂಬಳಕ್ಕೆ ಒಂದು ರಾಜಧಾನಿಯ ರಾಜ ಗೌರವ ಇವತ್ತು ಕಂಬಳಕ್ಕೆ ಸಮರ್ಪಣೆ ಆಗಿದೆ ಅಂತ ಹೇಳೋದಕ್ಕೆ ನನಗೆ ತುಂಬ ಸಂತೋಷ ಆಗ್ತದೆ. ಇವತ್ತು ನಮ್ಮ ಕರಾವಳಿಯ ಪ್ರದೇಶದ ಒಂದು ಗ್ರಾಮೀಣ ಭಾಗದ ಜನರ ಒಂದು ಸ್ವಾಭಿಮಾನದ ಸಂಕೇತ ಆಗಿರ್ತಕ್ಕಂಥ ಕಂಬಳ ಮುಂದಿನ ವರ್ಷ ಇನ್ನೂ ಹೆಚ್ಚು ಯಶಸ್ವಿಯಾಗಿ ನಡೆಯಲಿ ಅಂತೇಳಿ ಶುಭವನ್ನು ಹಾರೈಸ್ತಾ, ಮತ್ತೊಮ್ಮೆ ಇಷ್ಟೊಂದು ಸುಂದರವಾಗಿ ನಮ್ಮ ಕರಾವಳಿ ಭಾಗದ ಸಂಸ್ಕೃತಿಯನ್ನು ಬೆಂಗಳೂರು ಮಹಾನಗರ ಜನತೆಗೆ ಒಂದು ಪರಿಚಯನ ಮಾಡಿಕೊಡ್ತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಬೆಂಗಳೂರು ಕಂಬಳವನ್ನು ಆಯೋಜನೆ ಮಾಡಿರ್ತಕ್ಕಂಥ ನಮ್ಮ ಸಮಿತಿ ಅಧ್ಯಕ್ಷ ಇರ್ತಕ್ಕಂಥ ಪ್ರಕಾಶ್ ಶೆಟ್ಟರ್ ಅವರಿಗೆ, ಅದೇ ರೀತಿ ಅಶೋಕ್ ರೈ ಅವರಿಗೆ, ಗುರುಕಿರಣ್ ಅವರಿಗೆ ಮತ್ತೊಮ್ಮೆ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತಾ, ನಾನು ಕೂಡ ನಿಮ್ಮ ಜೊತೆಲಿ ಇರ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಏಪ್ಲ ನಿಕ್ಲೇನ ಒಟ್ಟಿಗೆ ನಿಲ್ಲೇ ನಾನು ಉಲ್ಲೆ ಅಂಥೇಳಿ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ನಮ್ಮ ಕರಾವಳಿ ಭಾಗದ ಜನರಿಗೆ ಬೆಂಬಲವಾಗಿ ನಾನು ಇರ್ತೇನೆ ಅಂತ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಕರಾವಳಿ ಭಾಗಕ್ಕೂ ಮತ್ತು ಸನ್ಮಾನ್ಯ BS ಯಡಿಯೂರಪ್ಪನವ್ರಿಗೊಂದು ಅವಿನಾಭಾವ ಸಂಬಂಧ ಇರ್ತಕ್ಕಂಥದ್ದು. ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಯಾವ ರೀತಿ ಕರಾವಳಿ ಭಾಗಕ್ಕೆ ಒಂದು ಶಕ್ತಿನ ತುಂಬತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ, ಕರಾವಳಿ ಭಾಗದ ಸಂಸ್ಕೃತಿಯನ್ನು ಉಳಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ ಅಂತ ತಮಗೆಲ್ಲ ಗೊತ್ತಿದೆ. ಹಾಗಾಗಿ ಈ ಸಂದರ್ಭದಲ್ಲಿ ನಿನ್ನೆ ದಿನ ಸನ್ಮಾನ್ಯ ಯಡಿಯೂರಪ್ಪನವರು ಕಂಬಳಕ್ಕೆ ಬಂದು ಉದ್ಘಾಟನೆಯನ್ನು ಮಾಡಿದರು. ನೋಡಿ ಯಾವ ರೀತಿ ಒಂದು ಪ್ರೀತಿ ವಿಶ್ವಾಸನ ಇಟ್ಕೊಂಡಿದ್ದಾರೆ ಕರಾವಳಿ ಭಾಗದ ಜನತೆಯ ಬಗ್ಗೆ ಅಂತ ಹೇಳಿದ್ರೆ, ಸಂಸ್ಕೃತಿಯ ಬಗ್ಗೆ, ಕರಾವಳಿ ಸಂಸ್ಕೃತಿಯ ಬಗ್ಗೆ ಅಭಿಮಾನ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಯಡಿಯೂರಪ್ಪನವರು ಇವತ್ತು ಕೂಡ 2ನೇ ಬಾರಿಗೆ ಇವತ್ತು ಕಂಬಳವನ್ನು ನೋಡೋದಕ್ಕೋಸ್ಕರ ಬಂದಿದ್ದಾರೆ. ಹಾಗಾಗಿ ತಮ್ಮೆಲ್ಲರ ಪರವಾಗಿ ಅವರಿಗೆ ಮತ್ತೊಮ್ಮೆ ಸಂದರ್ಭದಲ್ಲಿ ಸ್ವಾಗತನ ಕೋರ್ತಾ ತಮ್ಮೆಲ್ಲರೂ ಕೂಡ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮಹಾರಾಜ ಕರಟೋಳರು ನಲ್ಲೂರು ಪಜಗಳಿ ಶಿವಪ್ರಸಾದ್ ನಿಲಯ ದಿನೇಶ್ ಭಂಡಾರ ನೆಲ್ಲೂರು ರಾಜ ಕರಟೋಳರತೆ ಹಲೋ ಹಲೋ ಕಲ್ಲದ ಮಲ್ಲ ಸಾಲ ಬಿರಿಕ್ ಅಡ್ಡಬಲ ಸಾಲ ಮಂಪಡು ಮತ್ತೆ ಬಿರಿಕ್ ನಾಯರದ ಮಲ್ಲ ಸಾಲ ಮಂಪಡು ಸರಿ BY ವಿಜೇಂದ್ರ ಅವರಿಗೆ ಗೌರವಾರ್ಪಣೆಯನ್ನ ಮಾಡಬೇಕು ಅಂತ ಸಮಿತಿಯ ಸದಸ್ಯರೊಂದಿಗೆ ಕೇಳ್ಕೊಳ್ತಾ ಇದ್ದೇನೆ.
ಗೌರವ ಅಧ್ಯಕ್ಷರಾದಂತಹ ಬಂಜಾರ ಪ್ರಕಾಶ್ ಶೆಟ್ರು, ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ಅಶೋಕ್ ಕುಮಾರ್ ರೈ, ಕಾರ್ಯಾಧ್ಯಕ್ಷರು ಗುರುಕಿರಣ್, ಹಾಗೆ ಉಪಾಧ್ಯಕ್ಷರಾದಂತಹ ಗುಣರಂಜನ್ ಶೆಟ್ಟಿ, ಸನ್ಮಾನ್ಯ ವಿಜಯೇಂದ್ರ ಅವರಿಗೆ ಕೊಡ್ತಾ ನಮ್ಮ ಶುಭ ಹಾರೈಕೆಯನ್ನ ನೀಡ್ತಾ ಅವರ ಭವಿಷ್ಯ ಇನ್ನಷ್ಟು ಉಜ್ವಲವಾಗ್ಲಿ ಅಂತ ಆಶಿಸ್ತಾ ಈ ಕಾರ್ಯಕ್ರಮಕ್ಕೆ ಬಂದದ್ದಕ್ಕಾಗಿ ಅಭಿನಂದನೆಯನ್ನ ಕೋರ್ತಾ ಇದ್ದೇವೆ. ಬೆಂಗಳೂರು ಕಂಬಳ ಕೇಳಲಿಲ್ಲ, ಬೆಂಗಳೂರು ಕಂಬಳ ನಮ್ಮ ಕಂಬಳ ಅಂತ ನೀವು ಹೇಳಬೇಕು. ಬೆಂಗಳೂರು ಕಂಬಳ, ಇನ್ನೊಂದ್ಸಲ ಬೆಂಗಳೂರು ಕಂಬಳ. ಇತಿಹಾಸವನ್ನ ರಚಿಸಿದಂತಹ ಬೆಂಗಳೂರು ಕಂಬಳ, ಬೆಂಗಳೂರು ಕಂಬಳ ನಮ್ಮ ಕಂಬಳ. ಈ ವಿಶೇಷವಾದಂತಹ ಕಾರ್ಯಕ್ರಮಕ್ಕೆ ವಿಜಯವಾಣಿ ದಿನಪತ್ರಿಕೆಯವರು ಇಂದು ಕಂಬಳದ ವಿಶೇಷ ಒಂದು ಸಂಚಿಕೆಯನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಇವತ್ತು ಈ ವೇದಿಕೆಯಲ್ಲಿ ಅದರ ಉದ್ಘಾಟನೆ ಆಗಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಅತಿಥಿಗಳು ದಯಮಾಡಿ ಈ ಒಂದು ವಿಶೇಷ ಸಂಚಿಕೆಯನ್ನ ಈ ವೇದಿಕೆಯಲ್ಲಿ ಉದ್ಘಾಟಿಸಬೇಕು. ವಿಜಯವಾಣಿ ದಿನಪತ್ರಿಕೆಯವರು ಬಿಡುಗಡೆಗೊಳಿಸುತ್ತಿರುವಂತಹ ಕಂಬಳದ ವಿಶೇಷ ಸಂಚಿಕೆ ಇದೀಗ ಬೆಂಗಳೂರು ಕಂಬಳ ನಮ್ಮ ಕಂಬಳ. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ವೇದಿಕೆಯಲ್ಲಿ ಆಗ್ತಾ ಇರುವಂತಹ ಸಭಾ ಕಾರ್ಯಕ್ರಮದ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಆಗ್ತಾ ಇರುವಂತದ್ದು. ಬೆಂಗಳೂರು ಕಂಬಳ ಸಮಿತಿಯ ಗೌರವಾಧ್ಯಕ್ಷರು ಬಂಜಾರ ಪ್ರಕಾಶ್ ಶೆಟ್ರು, ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ಅಶೋಕ್ ಕುಮಾರ್ ರೈ, ಕಾರ್ಯಾಧ್ಯಕ್ಷರು ಗುರುಕಿರಣ್, ಉಪಾಧ್ಯಕ್ಷರು ಗುಣರಂಜನ್ ಶೆಟ್ಟಿ, ಇಂದಿನ ಅತಿಥಿಗಳು, ಇಲ್ಲಿರುವಂತಹ ಎಲ್ಲ ಅತಿಥಿ ಗಣ್ಯರ ಸಮ್ಮುಖದಲ್ಲಿ ಆಗ್ತಾ ಇರುವಂತಹ ಒಂದು ಉದ್ಘಾಟನಾ ಸಮಾರಂಭ. ವಿಜಯವಾಣಿ ದಿನಪತ್ರಿಕೆ ಅವರಿಂದ ಆಗ್ತಾ ಇರುವಂತಹ ಕಂಬಳದ ವಿಶೇಷ ಸಂಚಿಕೆಯ ಬಿಡುಗಡೆ ಈ ವೇದಿಕೆಯಲ್ಲಿ. ಬೆಂಗಳೂರು ಕಂಬಳ, ಬೆಂಗಳೂರು ಕಂಬಳ. ಪ್ರಕಾಶರ ಹಲೋ, ಊಟನೇ ಬರ್ರ ಹೊರಗಂತೂ ನುಂಗ್ತೇರಿ ಇತ್ತ ಸರಿ ತನ್ನ ಬಿಡ್ರ ನೇತೆ ನಲ್ಲೂರು ಬುಜಗುಡಿ ಶಿವಪ್ರಸಾದ್ ನಗರ ದಿನೇಶ್ ಭಂಡಾರ ನೆರೂರು ರಾಜ್ಯ ಕರೆಕ್ಟಾರ ಒಂದಲೇ ಬೆಂಗಳೂರಿನಲ್ಲಿ ಪ್ರಥಮ ಬಾರಿಗೆ ಆಗ್ತಾ ಇರುವಂತಹ ಈ ಬೆಂಗಳೂರು ಕಂಬಳ ಗೌರವಾಧ್ಯಕ್ಷತೆಯನ್ನು ವಹಿಸಿದಂತಹ ಬಂಜಾರ ಪ್ರಕಾಶ್ ಶೆಟ್ರು, ಅದರ ಜೊತೆಯಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ಅಶೋಕ್ ಕುಮಾರ್ ರೈ. ಆಚೆ ಈಚೆಗೆ ಬಲ ಬೇಕು ಅಂತ ಹೇಳಿ ಒಂದು ಕಡೆಯಲ್ಲಿ ಗುರು, ಇನ್ನೊಂದು ಕಡೆಯಲ್ಲಿ ಗುಣ. ಆದ್ರೆ ಒಂದು ಸ್ವಲ್ಪ ವಿಚಿತ್ರ ಏನು ಅಂತ ಹೇಳಿದ್ರೆ ಗುರು ಅಣ್ಣನ ಗುಣ, ಗುಣ ಅಣ್ಣನ ಗಾತ್ರ ಅಂತದನ್ನ ಸೇರಿಸಿಕೊಂಡು ಯಶಸ್ವಿಯಾಗಿ ಆಗಿರುವಂತಹ ನಮ್ಮ ಈ ಬೆಂಗಳೂರು ಕಂಬಳ ಖಂಡಿತವಾಗಿಯೂ ಎಲ್ಲರೂ ನೆನಪಿನಲ್ಲಿ ಇಟ್ಕೊಳ್ಳುವಂಥದ್ದು. ನಗುಮುಖದಿಂದ ಎಲ್ಲರ ಪ್ರೀತಿಗೆ ಪಾತ್ರರಾದಂತಹ ಕಲಾವಿದರು, ಮಂಗಳೂರಿಂದ ಬಂದಂತಹ ಇವರು ಇವತ್ತು ಪ್ರಪಂಚದಾದ್ಯಂತ ಒಂದು ರಾಕ್ ಸ್ಟಾರ್ ಅಂತ ಹೇಳಿದ್ರೆ ನಮ್ಗೆಲ್ರಿಗೂ ಹೆಮ್ಮೆ. ನಮ್ಮೆಲ್ಲರ ಪ್ರೀತಿಯ ಸೂಪರ್ ರಾಕ್ ಸ್ಟಾರ್ ಗುರುಕಿರಣ್ ಅವರು ಇದೀಗ ವೇದಿಕೆಯಲ್ಲಿ ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಚಪ್ಪಾಳೆಯ ಸದ್ದಿನಿಂದ ನಮ್ಮೆಲ್ಲರ ಶುಭ ಹಾರೈಕೆಯನ್ನ ಕೊಡ್ತಾ ಇಟ್ ಇಸ್ ಓವರ್ ಟು ಗುರುಕಿರಣ್. ಎಲ್ರಿಗೂ ನಮಸ್ಕಾರ. ಸೌಂಡ್ ಇಲ್ವಾ? ಎಲ್ರಿಗೂ ನಮಸ್ಕಾರ. ಬೆಂಗಳೂರು ಕಂಬಳ, ಬೆಂಗಳೂರು ಕಂಬಳ ಕರಾವಳಿ ಭಾಗದ, ಕರ್ನಾಟಕ ಕರಾವಳಿ ಭಾಗದ ಕ್ರೀಡೆ, ಸಂಪ್ರದಾಯ, ನಮ್ಮ ಜನಪದ ಸಂಸ್ಕೃತಿ, ಇದು ನಾನು ಹೇಳಬೇಕಂದ್ರೆ ಈ ಇತಿಹಾಸದ ಒಂದು ಭಾಗ ನಾವಾಗಿದ್ದೀವಿ ನಾವೆಲ್ಲರೂ. ಮೊದಲ ಬಾರಿಗೆ ನಡೀತಾ ಇರೋದು ಬೆಂಗಳೂರಲ್ಲಿ. ಮಂಗಳೂರಿಂದ ಕೋಣ ಬಂದು 300 ಕೋಣಗಳು ಸರ್ದಿಯಲ್ಲಿ ಹಂಗೆ ಸಾಲಲ್ಲಿ ಬಂದು ಇಲ್ಲಿ ಬಂದು ಓಟ ಓಡೋದು, ಇದು ಇತಿಹಾಸಕ್ಕೆ ನಾವು ಅದಕ್ಕೆ ವಿಟ್ನೆಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಮೊದಲಿಗೆ ನಿಮ್ಗೆ ಎಲ್ರಿಗೂ ಅಭಿನಂದನೆಗಳು ಈ ಇತಿಹಾಸದಲ್ಲಿ ಭಾಗಿಯಾಗಿದ್ದಕ್ಕೆ. ಇನ್ನೊಂದು, ಯಾವತ್ತೂ ಹೇಳ್ತಾರೆ ಇಲ್ಲ ಸಂಸ್ಕೃತಿ ನಮ್ಮದು ಹಳೆ ಕಲೆಯೆಲ್ಲ ನಶಿಸಿ ಹೋಗ್ತಾ ಇದೆ, ನಾವು ಬೇರೆ ಪಾಶ್ಚಾತ್ಯ ಶೈಲಿಯನ್ನು ನಾವು ಅನುಕರಿಸ್ತೀವಿ ಅಂತ. ಬಟ್ ಇದು ತೋರಿಸುತ್ತೆ ಇವತ್ತು ಬೆಂಗಳೂರಿಗರ
ಕರ್ನಾಟಕದವರ ಕರಾವಳಿಗರ ಎಲ್ಲರ ಪ್ರೀತಿ, ಅಂದರೆ ಎಲ್ಲ ಕರ್ನಾಟಕದವರು ಇವತ್ತು ಬಂದು ಇದನ್ನು ಇಷ್ಟು ಸಕ್ಸಸ್ ಮಾಡಿಕೊಂಡಿದ್ದು ನಿಜವಾಗಿ ನಾವು ಅಂದ್ಕೊಳ್ಳೋದಕ್ಕಿಂತ ಒಂದು 2 ಪಟ್ಟು ಜಾಸ್ತಿ ಜನ ಬಂದಿದ್ದಾರೆ. ಸೊ ಅದಕ್ಕೆ ಮತ್ತೆ ನಿಮಗೆ ಅಭಿನಂದನೆಗಳು. ಇದು ಇತಿಹಾಸನ ಒಂದು ಹೇಳ್ತೀನಿ, ಒಂದೇ ಅಂದರೆ ಇಷ್ಟು ಟರ್ನ್ಔಟ್, ನನ್ನ ಲೆಕ್ಕದಲ್ಲಿ ಒಂದು 6 ಲಕ್ಷ ಜನ ಟರ್ನ್ಔಟ್ ಆಗಿದ್ದಾರೆ. ಫುಟ್ಬಾಲ್ ಇದೆ ಈ ಇವೆಂಟಿಗೆ. ಇದು ತೋರಿಸುತ್ತೆ ನಮ್ಮ ಸಂಸ್ಕೃತಿ. ದಿನೇಶ್ ಭಂಡಾರಡವರು ರಾಜಕರಟ್ಟೆ ಬತ್ತನ ನಲ್ಲೂರು ಬಜಗೋಳಿ ಶಿವಪ್ರಸಾದ್ ನಿಲಯ ದಿನೇಶ್ ಭಂಡಾರನೆಲ್ಲು 10.44 ಜಗತ್ತಿನಲ್ಲಿ ಅತ್ಯಂತ ಲೇಜಿ ಅಂದರೆ, ಉದಾಸೀನ ಅಂದರೆ ಕೋಣ ಅಂತಾರೆ. ಓದದಿದ್ದರೆ ಶಾಲೆಯಲ್ಲಿ ನಮಗೆಲ್ಲ ಕರಿತಾ ಇದ್ದಿದ್ದು ಕೋಣ ಅಂತ. ಎಲ್ಲ ಭಾಷೆಗಳಲ್ಲಿ, ಕನ್ನಡದಲ್ಲಿ, ತುಳುವಲ್ಲಿ, ತೆಲುಗಲ್ಲಿ ಎಲ್ಲ ಕಡೆ ಕೋಣ ಅಂತಾರೆ. ಅಂಥ ಕೋಣಗಳನ್ನು ಇಲ್ಲಿ ಇಷ್ಟು ಸ್ಪೀಡಾಗಿ ಓಡೋದು, ಇದು ಒಂದು ಕಾಂಟ್ರಾಸ್ಟು, ಇದು ಒಂದು ಸಾಧನೆ ಅಂತ ಹೇಳಬೇಕು. ಓಕೆ, ಪಾತೆರೋಲಿಯೇ ಓಕೆ. ಇದು ನಮಗೆ ನಿಜವಾಗಿ ತುಂಬ ಇಮೋಷನಲ್ ಮೂಮೆಂಟು. ಕಾರಣ ಒಂದು ಐಕ್ಯ ಪಣ್ಣೆയാണ് ಮೈಕ್ ಅಡ್ಜಸ್ಟ್ಮೆಂಟ್ ಆವಡುಂದು ಐಕ್ ಪಣ್ಣೆയാണ് ಒಂದೇ ಪ್ರಾಬ್ಲಮ್ ಆಗಿ ಏರ್ ಬಾತ್ ನಿಖಲ್ ಪಾತಿರ್ನಲ್ಲ ಕೇಂಜಿ ಎಂಕುಲ್ ಪಾತಿರ್ನಲ್ಲ ಕೇಂಜಿ ದಾದ ಇಂಪಾರ್ಟೆಂಟ್ ಉಂಡ ಪಾತಿರ್ಲಿ ಪ್ಲೀಸ್ ದಯದೀದ್ ಮೂಲು ಒಂಜಿ ನಮ್ಮ ಬಿನ್ನೆರೇನು ಲೆತ್ತದು ಅಕ್ಕುಲ್ ಪಾತಿರ್ನಾಗ ನಮ್ಮ ಮಧ್ಯ ಪಾತಿರ್ ಅಕ್ಕಲಿಗೆ ಇನ್ಸಲ್ಟ್ ಮಲ್ತಿಲ್ಲ ಕಾಪುಂಡು ನಮ್ಮ ಊರ್ದಕ್ಕಲು ನಮ್ಮ ಕರೆಕ್ಟ್ ನಮ್ಮ ಸಂಪ್ರದಾಯ ನಮ್ಮ ಸ್ಟೈಲ್ ಬತ್ತಿನ ಬಿನ್ನೆರೆಗೆ ಒಂಜಿ ಮರ್ಯಾದೆ ಕೊರ್ರ ಕಲ್ಪಕ ನಮ್ಮ ಸುರುಕು ದಯದೀದ್ ಓಕೆ 2 ನಿಮಿಷ ಉಂತಾವ ಓಕೆ ಸಾರಿ ಬೇಜಾರು ಮಲ್ಪೋಡ್ಸಿ ಬಿನ್ನೆರ್ ಬೈದಾರೆ ಅಕ್ಲಿಗೆ ಅಭ್ಯಾಸ ಇಜ್ಜಿ ಎಂಕ್ಲಿಗೆ ಅಭ್ಯಾಸ ಉಂಟು ಊರುಡು ಬರ್ತದೆ ಇಲ್ಲಿ ನಾವ್ರಿಗೆ ಅಭ್ಯಾಸ ಇಲ್ಲ ಸರ್. ಇಲ್ಲಿ ಮಂಗಳೂರಲ್ಲಿ ಕೋಣ ಸ್ಪೀಚ್ ಮಾಡ್ತಾನೆ ಇರ್ತಾರೆ, ಕೋಣದವ್ರು ಮಾತಾಡ್ತಾನೆ ಇರ್ತಾರೆ. ಇಲ್ಲಿ ಅವ್ರಿಗೆ ಗೊತ್ತಿಲ್ಲ, ಈಗ ಬರುವಾಗ ಅವರಿಗೆ ಬೇಸರ ಆಗಬಾರ್ದು ಅಂತ ಹೇಳಿದ್ದು. ಸಾರಿ, ನಾನು ಮಾತಾಡಬೇಕು. ಓಕೆ, ಒಂದು ಇಮೋಷನಲ್ ಮೂಮೆಂಟ್ ಅಂದರೆ ಈ ಜಾಗನೇ ಇರಲಿಲ್ಲ. ಇದನ್ನು ನಾವು ನೋಡುವಾಗ ಎಲ್ಲ ನಮ್ಮ ಕಮಲ ಸಮಿತಿ ಕೆಲಸ ಮಾಡುವಾಗ ಈ ಜಾಗನೇ ಇರಲಿಲ್ಲ. ಎಲ್ಲ ಕಸದ ಕೊಂಪೆ ಇತ್ತು, ಒಂದಷ್ಟು ಹಾವುಗಳಿದ್ವು ಇಲ್ಲಿ. ಇದನ್ನು ಇವತ್ತು ನಾವು ನೋಡುವಾಗ, ಇಷ್ಟು ಜನ ನೋಡುವಾಗ ಖುಷಿನೇ ಬೇರೆ. ಈ ಜಾಗನೇ ಟೋಟಲ್ ಇರಲಿಲ್ಲ. ಇದನ್ನು ಕಟ್ಟಿದವರು, ನಾನು ಹೇಳೋದು ಪ್ರತಿಯೊಬ್ಬರು ಕೆಲಸ ಮಾಡಿದವರಿಗೆ ಫಸ್ಟ್ ಅಬ್ಬಾಸ್ ಅವ್ರು ಇಲ್ದಿದ್ರೆ ಕೆಲಸ ಆಗ್ತಾನೆ ಇರಲಿಲ್ಲ ಅಷ್ಟು ಫಾಸ್ಟಾಗಿ. ನಮ್ಮ ಕರೆ ಅವರು ಅಪ್ಪಣ್ಣ ಆಗಲಿ ಸುದರ್ಶನ್ ಆಗಲಿ ತುಂಬ ಒಂದೂವರೆ ತಿಂಗಳಿಂದ ಕೆಲಸ ಮಾಡ್ತಾಯಿದ್ರು. ಜೊತೆಗೆ ಹೋಲ್ ಟೀಮ್, ನಾನು ಹೇಳೋದು ಕಾರ್ಯಕಾರಿ ಸಮಿತಿ ಇಡೀ ತಂಡ ಅಷ್ಟು ಅಂದರೆ ಕೆಲಸ ಬಿಟ್ಟು ಯಾರು ಪ್ರೊಫೆಷನ್ಸ್ ಅಲ್ಲ, ಎಲ್ಲ ಕೂಟದವರು. ಈ ಒಂದು ಕಂಬಳ ಎಲ್ಲರನ್ನು ಒಂದು ಮಾಡಿದೆ. ಒಂದು ಕಾರಣ, ಎಲ್ಲ ತುಳು ಕೂಟಗಳು, ತುಳು ಆರ್ಗನೈಸೇಷನ್ಗಳು, ಎಲ್ಲ ಜಾತಿ ಸಂಘಟನೆಗಳನ್ನು ಈ ಒಂದು ಕಂಬಳ ಎಲ್ಲವನ್ನು ಜೊತೆ ಮಾಡಿದೆ. ಇದೇ ಥರ ಎಲ್ಲರೂ ನಾವು ಹೇಳೋದು ಯಾವತ್ತೂ ಒಂದಾಗಿ ಹೋಗಬೇಕು, ಸ್ಪ್ಲಿಟ್ಟಾಗಿ ಹೋಗೋದಲ್ಲ. ಇದು ಒಂದು ನಾನು ಹೇಳಬೇಕಾದ್ರೆ ಕಂಬಳ ಒಂದು ಮಾದರಿ ಆಗಬೇಕು ಎಲ್ರಿಗೂ. ಒಂದು ಕಂಬಳದಲ್ಲಿ ಇಷ್ಟು ಜನ ಎಲ್ಲ ಜೊತೆಗೆ ಸೇರಿದ್ದಾರೆ, ಇಷ್ಟು ಸಂಘಟನೆ ಜೊತೆ ಸೇರಿದ್ದಾರೆ. ಇದೇ ಥರ ಮುಂದೆನೂ ಎಲ್ಲ ನಮ್ಮ ಸಂಸ್ಕೃತಿ ಕಲೆ ಆಕಾರಗಳು ಇದೇ ಥರ ಆಗಲಿ ಅಂತ ನನ್ನ ಹಾರೈಕೆ. ಧನ್ಯವಾದಗಳು. ಥ್ಯಾಂಕ್ ಯು. ಸೋಲ್ಬೆಲ್ಲು ಗುರುವಣ್ಣ, ಗುರುಕಿರಣ್ ಅವರು ಎಷ್ಟೊಂದು ಎನರ್ಜಿಯನ್ನ ಹಾಕಿ ಒಂದು ಕಂಬಳವನ್ನು ಯಶಸ್ವಿಯಾಗುವಲ್ಲಿ ಪ್ರಯತ್ನವನ್ನು ಪಟ್ಟಿದ್ದಾರೆ. ಜಾಸ್ತಿ ಗುರುಕಿರಣ್ ನೈಟ್ ಅಲ್ಲಿ ಅವರನ್ನ ನೋಡ್ಲಿಕ್ಕೆ ಬಂದಂತ ಫ್ಯಾನ್ ಫಾಲೋಯಿಂಗ್ ಅಷ್ಟಿತ್ತು. ಮತ್ತೊಮ್ಮೆ ಅಭಿನಂದನೆಯನ್ನ ಕೋರ್ತಾ ಇದ್ದೇವೆ. ಇದೀಗ ಈ ವೇದಿಕೆಯಲ್ಲಿ ಶ್ರೀ ಅಶ್ವಥ್ ನಾರಾಯಣ್ ಅವರು ಬಂದಿದ್ದಾರೆ. ಮಾಜಿ ಉಪಮುಖ್ಯಮಂತ್ರಿಗಳಾಗಿರುವ ಇವರು ಇದೀಗ ಪ್ರಸಕ್ತ ಶಾಸಕರಾಗಿದ್ದಾರೆ. ಈ ವೇದಿಕೆಗೆ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೇವೆ.
ಬಲ್ಲುದಲ್ಲಿ ಕಂಬಳ ಸಮಿತಿಯ ಗೌರವಾಧ್ಯಕ್ಷರು ಹಾಗೂ ಅಧ್ಯಕ್ಷರು ಅವರಿಗೆ ಸ್ವಾಗತವನ್ನ ಕೋರಬೇಕು ಅಂತ ಕೇಳ್ತಾ, ಅದೇ ರೀತಿಯಲ್ಲಿ ಇನ್ನೋರ್ವ ಅತಿಥಿ ಮಂಜುನಾಥ್ ಭಂಡಾರಿ ಅವರು ಬಂದಿದ್ದಾರೆ. ನಮ್ಮ ಕುಡ್ಲಾಡ್ದ ಬಾರಿ ಪೆರ್ಮೆದ ಭಂಡಾರಲು ಎಂಕಲ್ನ ಬೆಂಗಳೂರು ಕಂಬಳದ ವರವೈದರೆ ಜೋರಾಯಿನ ತಾಟಿ ದೊಟ್ಟಿಗೆ ಈ ಕಾರ್ಯಕ್ರಮಕ್ಕೂ ಎತ್ಕೊಳ್ಳೋದಿಲ್ಲ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಯಾವುದೇ ಒಂದು ಕಾರ್ಯಕ್ರಮ ಆಗ್ತಾ ಇದೆ ಅಂತ ಹೇಳಿದ್ರೆ ಎಲ್ರಿಗೂ ಖುಷಿ, ಆದ್ರೆ ತಮ್ಮ ಏರಿಯಾದಲ್ಲಿ ಆಗ್ತಾ ಇದೆ ಅಂತ ಹೇಳಿದ್ರೆ ಶಾಸಕರಿಗೆ ಇನ್ನಷ್ಟು ಜಾಸ್ತಿ ಖುಷಿ. ಈ ಬೆಂಗಳೂರು ಕಂಬಳ ಅರಮನೆಯ ಈ ಮೈದಾನದಲ್ಲಿ ಇಷ್ಟು ವಿಜೃಂಭಣೆಯಿಂದ ಲಕ್ಷಾಂತರ ಜನರನ್ನ ಒಗ್ಗೂಡಿಸಿಕೊಂಡು ಯಶಸ್ವಿಯಾಗಿ ಆಗ್ತಾ ಇದೆ ಅಂತ ಹೇಳಿದ್ರೆ ಇನ್ನಷ್ಟು ಜಾಸ್ತಿ ಖುಷಿ ಪಡ್ತಾ ಇರುವವರು ಈಗಿನ ಶಾಸಕರಾದಂತಹ ಅಶ್ವಥ್ ನಾರಾಯಣ ಅವರು. ಖಂಡಿತವಾಗಿಯೂ ಈ ಒಂದು ಖುಷಿಯ ಜೊತೆಗೆ ಹೆಮ್ಮೆಯ ಒಂದು ಮಾತನ್ನ ಹಾಗೂ ಇಡೀ ತಂಡಕ್ಕೆ ಶುಭವನ್ನ ಕೋರ್ಲಿಕ್ಕೆ ನಮ್ಮ ಎದುರು ಬರ್ತಾ ಇದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಅವರ ಶುಭ ಮಾತಿಗಾಗಿ ನಾವು ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದ್ದೇವೆ ಶ್ರೀ ಅಶ್ವಥ್ ನಾರಾಯಣ ಅವರನ್ನ. ಆತ್ಮೀಯರೇ, ಈ ದಿನ ನಿನ್ನೆಯಿಂದಲೂ ಏನೊಂದು ನಮ್ಮ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಅದ್ಭುತವಾಗಿ ನಡೀತಿರುವಂಥ ಕಂಬಳ, ಬೆಂಗಳೂರಿನ ಕಂಬಳ ನಿಜಕ್ಕೂ ನಮ್ಮೆಲ್ಲರ ಹೆಮ್ಮೆಯ ಕಂಬಳ. ಏನೊಂದು ಜನಸಾಗರ ಇಲ್ಲಿ ನೆರೆದಿರುವಂಥದ್ದು ನೋಡಿದ್ರೆ ಇಡೀ ಕರ್ನಾಟಕದಲ್ಲಿ ಒಂದು ಹೊಸ ಇತಿಹಾಸ ನಿರ್ಮಾಣ ಮಾಡಿರೋಂಥ ಒಂದು ಕಂಬಳ ಅಂದರೆ ಅದು ನಮ್ಮ ಬೆಂಗಳೂರಿನ ಕಂಬಳ. ಪಕ್ಷಾತೀತವಾಗಿ ಇವತ್ತೆಲ್ಲ ನಾಯಕರು ಒಂದಾಗಿ ಈ ಒಂದು ಅರಮನೆ ಮೈದಾನದಲ್ಲಿ ನಮ್ಮ ಸನ್ಮಾನ್ಯ ಪ್ರಕಾಶ್ ಶೆಟ್ಟರು, ಗುರುಕಿರಣ್ ಅವರು, ಗುಣ ಶೆಟ್ಟಿಯವರು, ಉಮೇಶ್ ಶೆಟ್ಟರು, ನಮ್ಮ ಅಶೋಕ್ ರಾಯ್ ಅವರು, ಇನ್ನೆಲ್ಲ ಗಣ್ಯಮಾನ್ಯರು ಇಡೀ ತಂಡ ಒಂದಾಗಿ ಈ ಅದ್ಭುತವಾಗಿರುವಂಥ ಕಂಬಳವನ್ನು ಇಷ್ಟು ದೊಡ್ಡ ಮಟ್ಟದಲ್ಲಿ ಯಾರ ಕಲ್ಪನೆಯಲ್ಲೂ ಇರಲಿಲ್ಲ, ಇಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ಹಾಗಾಗಿ ಅವ್ರಿಗೆ ಮೊದಲನೇದಾಗಿ ಎಲ್ಲರ ಪರವಾಗಿ ಹೃದಯಪೂರ್ವಕವಾಗಿ ತಮಗೆಲ್ಲ ಅಭಿನಂದನೆಗಳು. ನನ್ನ ಕ್ಷೇತ್ರದಲ್ಲಿ ನಡೀತಿರೋದು ನನಗೆ ಇನ್ನೂ ವಿಶೇಷ. ಇವತ್ತು ಇಲ್ಲಿ ಬಂದು ಉಪಸ್ಥಿತಿ ಕರೆ ಪೂಜೆಯಲ್ಲಿ ಬಂದಿದೆ. ತದನಂತರ ಇವತ್ತು ಅದರ ಮಧ್ಯದಲ್ಲಿ ಬಂದು ಹೋಗಿದ್ದೀನಿ. ಇವತ್ತು ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರುವಂಥ ರೈತ ನಾಯಕರು, ಜನಮೆಚ್ಚಿದ ನಾಯಕರಾಗಿರುವಂಥ ಸನ್ಮಾನ್ಯ ಯಡಿಯೂರಪ್ಪನವರು ನಿನ್ನೆನೂ ಬಂದಿರು, ಇವತ್ತು ನಾನು ಪ್ರತಿದಿನವೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀನಿ ಅಂತ ಹೇಳಿ ಈಗ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದೇ ರೀತಿ ಸನ್ಮಾನ್ಯ ವಿಜೇಂದ್ರ ಅವರು ಮತ್ತು ಸಿ ಟಿ ರವಿ ಅವರು, ಎಲ್ಲರೂ, ಸನ್ಮಾನ್ಯ ಮಂಜುನಾಥ್ ಭಂಡಾರಿಯವರು, ನಮ್ಮ ಸಂಘಟನಾ ಕಾರ್ಯದರ್ಶಿಗಳಾದಂಥ ರಾಜೇಶ್ ಅವರು, ಎಲ್ಲ ಗಣ್ಯಮಾನ್ಯರು ಇದ್ದಾರೆ. ಇವತ್ತಿನ ಈ ಕಂಬಳ ನಮ್ಮ ನಿಜಕ್ಕೂ ಬೆಂಗಳೂರಿನಲ್ಲಿ ತುಂಬ ಜನ ನೋಡಿರಲಿಲ್ಲ. ಇವತ್ತೆಲ್ಲರೂ ಇದನ್ನು ನೋಡೋವಂಥ ಭಾಗ್ಯವನ್ನು ತಾವೆಲ್ಲ ಕಲ್ಪಿಸ್ಕೊಟ್ಟಿದ್ದೀರಾ. ಹಾಗಾಗಿ ಮತ್ತೊಮ್ಮೆ ಧನ್ಯವಾದ. ಊಟ, ಸಂಗೀತ, ನೃತ್ಯ, ಎಲ್ಲವೂ ಏನಿಲ್ಲ ಅಂತಿಲ್ಲ, ಎಲ್ಲವೂ ಇಲ್ಲಿ ಕಾಣುವಂಥದ್ದಾಗಿದೆ. ಮತ್ತೊಮ್ಮೆ ನನಗೆ ಇಲ್ಲಿ ಮಾತಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀರಾ. ಇಲ್ಲಿ ಆ್ಯಕ್ಷನ್ ನಡೀತಿದೆ, ಮಾತು ಕೇಳೋಕ್ಕೆ ಯಾರೂ ತಯಾರಿಲ್ಲ. ಇವತ್ತು ಆ್ಯಕ್ಷನ್ ಕಣ್ಣು ಮುಂದೆ ಇದೆ. ಹಾಗಾಗಿ ಇವತ್ತು ಈ ಅದ್ಭುತವಾಗಿರುವಂಥ ಈ ಕಾರ್ಯಕ್ರಮ ನೋಡುವಂಥ ಭಾಗ್ಯ ನಮ್ಮದಾಗಿದೆ. ಇನ್ನು ದೊಡ್ಡ ಮಟ್ಟದಲ್ಲಿ ನಡೀಲಿ, ಪ್ರತಿ ವರ್ಷವೂ ಇಲ್ಲಿ ಕಾರ್ಯಕ್ರಮ ನಡೀಲಿ. ಮೊದಲೇ ನಿಶ್ಚಯ ಮಾಡಿ ಕ್ಯಾಲೆಂಡರ್ಗಳು ಸುತ್ತಮುತ್ತ ಯಾವುದು ಮದುವೆ ಆಗದ ರೀತಿಯಲ್ಲಿ ನೋಡ್ಕೊಳ್ಬೋದು ನಾವಾಗ. ಬೇರೆ ಬೇರೆ ಕಾರ್ಯಕ್ರಮ, ಯಾವ ಕಾರ್ಯಕ್ರಮ ಇರಲ್ಲ ಗುಂಡರಂಜನ್ ಅವರೇ. ಹಾಗಾಗಿ ಒಂದೇ ಕಾರ್ಯಕ್ರಮ ಆಗಲಿ, ಬರೀ ಕಂಬಳ ಆಗೋ ರೀತಿಯಲ್ಲಿ ಮೈದಾನದಲ್ಲಿ, ಅರಮನೆ ಮೈದಾನದಲ್ಲಿ ಒಂದೇ ಕಾರ್ಯಕ್ರಮ ಇರಬೇಕು, ಅದು ಕಂಬಳ ಕಾರ್ಯಕ್ರಮ ಆಗಿರಬೇಕು. ಬೇರೆ ಬೇರೆ ಕಾರ್ಯಕ್ರಮ ಆದಾಗ ರಸ್ತೆ ಜಾಮ್ ಆಗಲಿಕ್ಕೂ ಏನು ಸಮಸ್ಯೆ ಆಗಲ್ಲ. ಈ ರೀತಿ ಎಲ್ಲ ಒಂದಾಗಿ ಮಾಡೋಣ. ಮತ್ತೊಮ್ಮೆ ಎಲ್ಲ ನಮ್ಮ ಕೋಣಗಳು 200ಕ್ಕಿಂತ ಹೆಚ್ಚು ಜೋಡಿಗಳು, 200-300 ಜೋಡಿಗಳು ಬಂದಿದ್ದಾವೆ. ಅವ್ರಿಗೆಲ್ಲರಿಗೂ, ಸಾಹುಕಾರರಿಗೂ, ಮಾಲೀಕರಿಗೆ, ಓಡಿಸುವಂಥವ್ರಿಗೆಲ್ಲರಿಗೂ ಶುಭಾಶಯಗಳು. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಅಭಿನಂದನೆಗಳು ಶ್ರೀ ಅಶ್ವಥ್ ನಾರಾಯಣ ಅವರಿಗೆ. ಬೆಂಗಳೂರು ಕಂಬಳ ಸಮಿತಿಯ ವತಿಯಿಂದ ಒಂದು ಚಿಕ್ಕ ಗೌರವವನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಬೆಂಗಳೂರು ಕಂಬಳ ನಮ್ಮ ಕಂಬಳ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ವೇದಿಕೆಯಲ್ಲಿ ಆಗ್ತಾ ಇರುವಂತಹ ಈ ಸಭಾ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿರುವಂತಹ ಶ್ರೀ ಅಶ್ವಥ್ ನಾರಾಯಣ ಅವರಿಗೆ ಅಭಿನಂದನೆಯನ್ನ ಕೋರ್ತಾ ಮತ್ತೊಮ್ಮೆ ನಿಮ್ಮ ಉಪಸ್ಥಿತಿಯನ್ನ ಗೌರವದಿಂದ ಸ್ವಾಗತಿಸ್ತಾ ನಿಮ್ಮ ಉಪಸ್ಥಿತಿಗೆ ಗೌರವವನ್ನು ನೀಡ್ತಾ ಇದ್ದೇವೆ. ಧನ್ಯವಾದಗಳು ಸರ್. ರಾಜ್ಯ ಕರೆಕ್ಟ್ ಗಾಂಧಿ ಮೈದಾನ ಪೇಟೆ ಮನೆ ತಗಲು ಮಹಾರಾಜ ಕರೆಕ್ಟ್ ಅಲ್ಲಿ ಪದ್ಯ ದೇವಸ್ಥೆ ಪಡುವುದಾಗಲೇ ಕಾಪು ಶಾಸಕರಾದಂತಹ ಗುರ್ಮೆ
ಸುರೇಶ್ ಅಣ್ಣನವರು ಬಂದಿದ್ದಾರೆ. ಮತ್ತೊಮ್ಮೆ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಈ ವೇದಿಕೆಗೆ ನಿಮಗೆ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಆಯ್ತಾ? ಹಲೋ, ಅಲ್ಲಿಪ್ಪಾದ ದೇವಸ್ಥೆ ಪಡೆಯುವ ವಿಜಯ ಕೋಟೆ ಅಂಡಿನ ಬಲ್ಲದಲ್ಲಿ 2ನೇ ನಂಬರ್ದಲ್ಲಿ ಮಹಾರಾಜ ಕರೆಡ್ತಾರ ಇದೀಗ ವೇದಿಕೆಯಲ್ಲಿ ಕಾರ್ಕಳ ಗಾಂಧಿ ಮೈದಾನ ಪೇಟೆ ರಾಜ ಮಂಗಳೂರಿನಿಂದ ಬಂದಂತಹ ನಮ್ಮ ಪ್ರೀತಿಯ ಮಂಜುನಾಥ್ ಭಂಡಾರಿ ಅವರು ಸಹ್ಯಾದ್ರಿ ಕಾಲೇಜ್ ಆಫ್ ಎಜುಕೇಶನ್ ಗ್ರೂಪ್ ಅನ್ನ ಪ್ರಾರಂಭ ಮಾಡಿಕೊಂಡು ರಾಜಕೀಯ ಕ್ಷೇತ್ರ ಇರಲಿ, ವಿದ್ಯೆಯ ಕ್ಷೇತ್ರ ಇರಲಿ, ಸಾಂಸ್ಕೃತಿಕ ಕ್ಷೇತ್ರ ಇರಲಿ, ಎಲ್ಲ ಕಡೆಯಲ್ಲೂ ಅವರ ನಗುಮುಖದ ಉಪಸ್ಥಿತಿ ಹಾಗೂ ಅವರ ಒಂದು ಕೊಡುಗೆಯನ್ನು ಕೊಡ್ತಾ ಇರುವವರು. ಮತ್ತೊಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ಈಗ ವೇದಿಕೆಯಲ್ಲಿ ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತಾಡಲಿಕ್ಕೆ ಬರ್ತಾ ಇದ್ದಾರೆ ಮಂಜುನಾಥ್ ಭಂಡಾರಿ ಅವರು. ನೆರೆದಿರುವಂಥ ಎಲ್ಲ ಆತ್ಮೀಯರೇ, ಬಹುಶಃ ತಮಗೆಲ್ಲ ನೆನಪಿರ್ಬೋದು, ಜಲ್ಲಿಕಟ್ಟನ್ನು ಈ ದೇಶದಲ್ಲಿ ನಿಷೇಧವನ್ನು ಮಾಡಿದಾಗ ಕಂಬಳವನ್ನು ಸಹ ನಿಷೇಧವನ್ನು ಮಾಡಿದರು. ಆಗ ಇವತ್ತಿನ ನಮ್ಮ ಕಂಬಳ ಸಮಿತಿ ಅಧ್ಯಕ್ಷರಂಥ ಅಶೋಕ್ ರೈ ಅವರು ಮಂಗಳೂರಿನ ಎಲ್ಲ ನಮ್ಮ ಕಂಬಳದ ಸಮಿತಿಯವರು ಅಂದಿನ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯ ಅವ್ರನ್ನ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಸುಗ್ರೀವಾಜ್ಞೆಯ ಮೂಲಕ ಈ ಕಂಬಳವನ್ನು ನಡೆಸಲು ಒಂದು ಅನುಮತಿಯನ್ನು ಮಾಡಿಕೊಟ್ಟಿದ್ರು. ನಾವು ಮೊನ್ನೆ ಮಾನ್ಯ ಮುಖ್ಯಮಂತ್ರಿಗಳನ್ನು ಈ ಒಂದು ಸಮಾರಂಭಕ್ಕೆ ಆಹ್ವಾನ ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಅವರು ಒಂದು ಮಾತನ್ನು ನಮ್ಮ ಹತ್ರ ಕೇಳಿದ್ರು. ಹೌದು, ನೀವು ನಿಮ್ಮ ಕರಾವಳಿಯ ನಿಮ್ಮ ತುಳುನಾಡಿನ ಈ ಕಂಬಳವನ್ನು ನೀವು ಬೆಂಗಳೂರಿಗೆ ಮಾಡೋದಾದರೆ ಎಷ್ಟು ಜನ ಬರ್ತಾರೆ, ಎಷ್ಟು ಜನ ನೋಡ್ತಾರೆ ಅಂತ ಹೇಳಿಬಿಟ್ಟು ನಾವು ಆವಾಗ ಅವ್ರಿಗೆ ಹೇಳಿದ್ದೀವಿ, ಇಲ್ಲ ಸರ್, ಸುಮಾರು ಜನ ಬಂದೇ ಬರ್ತಾರೆ, ಒಳ್ಳೆ ರೀತಿಯಲ್ಲಿ ನಡೆಯುತ್ತೆ, ನೀವು ಇದಕ್ಕೆ ಬರಬೇಕು ಹಾಗೂ ಸಹಕಾರವನ್ನು ಕೊಡಬೇಕು ಅಂತ ನಾವು ಅವ್ರನ್ನ ಕೇಳ್ಕೊಂಡಿದ್ವಿ. ನಿನ್ನೆ ಮುಖ್ಯಮಂತ್ರಿಗಳು ಬಂದಿದ್ದರು. ಬಂದಾಗ ಈ ಜನಸ್ತೋಮವನ್ನು ನೋಡಿ ಅವ್ರು ತನ್ನ ಭಾಷಣದಲ್ಲಿ ಉಲ್ಲೇಖವನ್ನು ಮಾಡಿದ್ರು. ಇಷ್ಟೊಂದು ಜನ ಈ ಕಂಬಳಕ್ಕೆ ಬರ್ತಾರೆ ಅಂತೇಳಿ ನನ್ನ ಕನಸಲ್ಲೂ ನೆನೆಸಿರಲಿಲ್ಲ. ಅಶೋಕ್ ರೈ ಮತ್ತು ಎಲ್ಲ ಸಂಪೂರ್ಣದ ಅವರ ತಂಡಕ್ಕೆ ನಾನು ಶುಭಾಶಯವನ್ನು ಕೊಡುತ್ತಾ, ಪ್ರತಿ ವರ್ಷ ಈ ಕಂಬಳವನ್ನು ನಡೆಸಬೇಕು. ನಾನೇನು ಈ ಸರ್ಕಾರದಿಂದ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದೀನಿ, ಆ ಹಣವನ್ನು ಕೂಡಲೇ ಬಿಡುಗಡೆಯನ್ನು ಮಾಡ್ತೇನೆ. ಅದಲ್ಲದೆ ಇನ್ನೊಂದು ಬೇಡಿಕೆಯನ್ನು, ಇನ್ನೆರಡು ಬೇಡಿಕೆಗಳನ್ನು ಅಶೋಕ್ ರೈ ಅವರು ಮತ್ತು ನಮ್ಮ ಎಲ್ಲ ತುಳುನಾಡಿನ ಹಲವಾರು ಸಂಘ ಸಂಸ್ಥೆಗಳು ಹೇಳಿದರು. ಅದೇನಂತ ಹೇಳಿದ್ರೆ, ನಮ್ಮ ಈ ಬೆಂಗಳೂರಿನಲ್ಲಿ ನಮಗೆ ಒಂದು ತುಳು ಭವನ, ತುಳುನಾಡಿನ ಒಂದು ಭವನವನ್ನು ಕೊಡಲಿಕ್ಕೆ ನಮಗೆ CA ಸೈಟನ್ನು ಕೊಡಬೇಕು, ಅದಕ್ಕೆ ಅನುದಾನವನ್ನು ಕೊಡಬೇಕು ಅಂತ ಹೇಳಿದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ತನ್ನ ಭಾಷಣದಲ್ಲಿ ನಮಗೆಲ್ಲರಿಗೂ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ನೀವು ಯಾವ CA ಸೈಟನ್ನು ಗುರುತಿಸಿ ನನಗೆ ಕೊಡ್ತೀರೋ ಅದನ್ನು ನಾನು ಮುಂದಿನ ಸಚಿವ ಸಂಪುಟದಲ್ಲಿ ಅನುಮೋದನೆಯನ್ನು ನೀಡಿ ಅದಕ್ಕೆ ಬೇಕಾಗುವಂಥ ಅನುದಾನವನ್ನು ಸಹ ನಾನು ಕೊಡ್ತೇನೆ ಎಂಬ ಒಂದು ಆಶ್ವಾಸನೆಯನ್ನು ಇವತ್ತು ನಮಗೆ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಈ ಮುಖ್ಯಮಂತ್ರಿಗಳು ಕೊಡಲಿಕ್ಕೆ ಕಾರಣ ಏನಂತ ಹೇಳಿದ್ರೆ, ಬಹುಶಃ ಯಾರೂ ಇವತ್ತು ಊಹಿಸಿರ್ಲಿಕ್ಕಿಲ್ಲ ಈ ಕಂಬಳಕ್ಕೆ ಬೆಂಗಳೂರಿನಲ್ಲಿ ಇಷ್ಟು ಒಂದು ಒಳ್ಳೆಯ ಮಹಾರಾಜ ಕರಡಿ ಅಲ್ಲಿಪಾದ ದೇವಸ್ಥಾನ ಪಡೆಯುವ ವಿಜಯ ಕೋಟೆ ಅಂಡ್ರಲ್ಲೇನು ರಾಜ ಕರಡಿ ಕಾರ್ಕಳ ಗಾಂಧಿ ಮೈದಾನ ಪೇಟೆ ಮನೆ ಶ್ರೀಧರ್ ಬೈಲರ್ನೇನು ರಾಜ ಕರೆತ್ತ ಬತ್ತ ಕಾರ್ಕಳ ಗಾಂಧಿ ಮೈದಾನ ಪೇಟೆ ಮನೆ ಶ್ರೀಧರ್ ಮೈಲರ್ನರು 9.78 10.06 ಇಷ್ಟೊಂದು ಬೆಂಗಳೂರಿನಲ್ಲಿ ಇಷ್ಟೊಂದು ಜನರು ಇದಕ್ಕೆ ಒಂದು ಪ್ರೋತ್ಸಾಹವನ್ನು ಕೊಡ್ತಾರೆ ಅಂತ ಹೇಳಿದಾಗ ಮುಖ್ಯಮಂತ್ರಿಗಳು ನಮ್ಮ ಮನವಿಗೆ ಒಪ್ಪಲೇಬೇಕಾಯಿತು. ಹಾಗಾಗಿ ಅದರ ಸಂಪೂರ್ಣ ಇವತ್ತು ಯಾರಿಗೆ ಸಲ್ಲುತ್ತೆ ಅಂತ ಹೇಳಿದ್ರೆ, ಇಲ್ಲಿ ನೆರೆದು ಬಂದಿರುವಂಥ ತಮ್ಮೆಲ್ಲರ ಒಂದು ಈ ಉತ್ಸವವನ್ನು ನೋಡಿ ಮುಖ್ಯಮಂತ್ರಿಗಳು ಒಪ್ಪಿದ್ದಾರೆ. ಅದಲ್ಲದೆ ಇನ್ನೊಂದು ಬೇಡಿಕೆ ನಮ್ಮದೇನಪ್ಪ ಇತ್ತು ಅಂತ ಹೇಳಿದ್ರೆ, ತುಳುವನ್ನು ಹೆಚ್ಚುವರಿ ಭಾಷೆಯಾಗಿ ಕರ್ನಾಟಕ ರಾಜ್ಯದಲ್ಲಿ ಅಳವಡಿಸ್ಕೊಳ್ಬೇಕು ಅಂತೇಳಿ. ಅದಕ್ಕೆ ಸಹ ಮುಖ್ಯಮಂತ್ರಿಗಳು ನಾನು ಮುಂದಿನ ಅಧಿವೇಶನದಲ್ಲಿ ಅದಕ್ಕೆ ಬೇಕಾಗುವಂಥ ಎಲ್ಲ ಕಾನೂನಿನ ತೊಡಕಿದ್ರೆ ಅದೆಲ್ಲದನ್ನು ಸರಿ ಮಾಡಿ ತುಳುವನ್ನು ಹೆಚ್ಚುವರಿ ಭಾಷೆಯಾಗಿ ಕೊಡ್ತೇನೆ ಎಂಬ ಮಾತನ್ನು ಸಹ ಹೇಳಿದ್ದಾರೆ.
ಇದನ್ನು ಯಾಕೆ ಉಲ್ಲೇಖ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಮ್ಮ ತುಳುನಾಡಿನ ಈ ಏನು ತುಳುನಾಡಿ ಮಣ್ಣಿನ ನಮ್ಮ ಈ ಜಾನಪದ ಕ್ರೀಡೆ ಇತ್ತೋ ಅಥವಾ ನಮ್ಮ ಭಾಷೆ ಇತ್ತೋ ಅದನ್ನು ಈ ಕಂಬಳದ ಮೂಲಕ ಇಡೀ ರಾಜ್ಯಕ್ಕಲ್ಲ ಇಡೀ ದೇಶಕ್ಕೆ ಇವತ್ತು ಪಸರಿಸುವಂಥ ಒಂದು ಕಾರ್ಯವನ್ನು ಇವತ್ತು ನಮ್ಮ ಈ ಕಂಬಳ ಸಮಿತಿಯವರು ಮಾಡ್ತಾ ಇದ್ದಾರೆ. ಕೊನೆಯದಾಗಿ ನಮಗೆ ಅನುದಾನವನ್ನು ಸುಮಾರು 1 ಕೋಟಿ ರೂಪಾಯಿ ಅನುದಾನವನ್ನು ಕರ್ನಾಟಕ ಸರ್ಕಾರ ಕೊಡುತ್ತೆ ಎಂಬ ಆಶ್ವಾಸನೆಯನ್ನು ಕೊಟ್ಟಿದೆ. ಅದರೊಂದಿಗೆ CA ಸೈಟು ಮತ್ತು ಹೆಚ್ಚುವರಿ ಭಾಷೆ ಕೊಡುತ್ತೆ ಅಂತ ಹೇಳೋದನ್ನು ನೆನಪಿಸುತ್ತಾ, ಈ ಒಂದು ಉತ್ತಮ ಈ ಕಂಬಳವನ್ನು ಅತ್ಯುತ್ತಮ ರೀತಿಯಲ್ಲಿ ಸಂಯೋಜನೆ ಮಾಡಿದಂಥ ಈ ಕಂಬಳ ಸಮಿತಿಯ ಗೌರವ ಅಧ್ಯಕ್ಷರಾದ ಪ್ರಕಾಶ್ ಶೆಟ್ಟರು, ಅದೇ ರೀತಿ ಅಧ್ಯಕ್ಷರಾದಂಥ ನನ್ನ ಮಿತ್ರರಂಥ ಶಾಸಕ ಮಿತ್ರರಂಥ ಅಶೋಕ್ ರೈ ಅವರು, ಅದಲ್ಲದೆ ನನ್ನ ಅಚ್ಚುಮೆಚ್ಚಿನ 2 ಮಿತ್ರರಂಥ ಗುರು ಕಿರಣ್ ಮತ್ತು ಗುಣರಂಜನ್ ಶೆಟ್ಟರ್ ಅವರನ್ನು ನಾವೆಲ್ಲರೂ ಅವರನ್ನು ಒಂದು ಪ್ರಶಂಸೆಯನ್ನು ಮಾಡಲೇಬೇಕಾಗಿದೆ. ಬಹುಶಃ ಯಾರೂ ಊಹಿಸಿರ್ಲಿಕ್ಕಿಲ್ಲ ಇಷ್ಟೊಂದು ಅದ್ಧೂರಿಯಾಗಿ ಈ ಕಂಬಳವನ್ನು ಬೆಂಗಳೂರಿನ ಈ ಅರಮನೆಯ ಜಾಗದಲ್ಲಿ ಮಾಡ್ತಾ ಇದ್ದೇವೆ ಅಂಥೇಳಿ. ಹಾಗಾಗಿ ಕೊನೆಯದಾಗಿ ಈ ಕಂಬಳಕ್ಕೆ ಸಹಕಾರವನ್ನು ಕೊಟ್ಟ ಎಲ್ರಿಗೂ ನಾನು ಈ ಕಂಬಳ ಸಮಿತಿಯ ಪರವಾಗಿ ಹಾಗೂ ನನ್ನ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅಭಿನಂದನೆಗಳು, ಧನ್ಯವಾದಗಳು ಶ್ರೀ ಮಂಜುನಾಥ್ ಭಂಡಾರಿ ಅವರಿಗೆ. ಇದೀಗ ವೇದಿಕೆಯಲ್ಲಿ ಇನ್ನೋರ್ವ ಅತಿಥಿಯಾಗಿರುವಂತಹ ನಮ್ಮ ಬೆಳ್ತಂಗಡಿಯ ಶಾಸಕರು, ಇನ್ನೋರ್ವ ಯುವ ನಾಯಕರು ಹರೀಶ್ ಪೂಂಜಾ ಅವರು ನಮ್ಮ ಜೊತೆ ಇದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ನಮ್ಮೆಲ್ಲರ ಪ್ರೀತಿಯನ್ನ ಇವರಿಗೆ ನೀಡ್ತಾ ಬೆಂಗಳೂರು ಕಂಬಳ ನಮ್ಮ ಕಂಬಳದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ವೇದಿಕೆಯಲ್ಲಿ ಅವರ ಮಾತುಗಳಿಗಾಗಿ. ಮಾತಾ ಮೌಕ್ಯದ ತುಳುವೇರ್ ನಕ್ಲಿಗೆ ಆತ್ಮೀಯವಾಯಿನಂಚಿದ್ನ ನಮಸ್ಕಾರನ ಪನೊಂದು ಈ ವೇದಿಕೆಡು ಉಪಸ್ಥಿತರು ಪನಂಚಿದ್ನ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಲು ಕುಡ್ಲದಕ್ಲೆಗೆ ಭಾರಿ ಮೆಚ್ಚಿನ ಮುಖ್ಯಮಂತ್ರಿಲು ಆದಿತ್ಯನಂಚಿದ್ನ ಸನ್ಮಾನ್ಯ BS ಯಡಿಯೂರಪ್ಪರೆ, ಅಂಚನೆ ಭಾರತೀಯ ಜನತಾ ಪಾರ್ಟಿದ ರಾಜ್ಯಾಧ್ಯಕ್ಷರ ಅಂಚಿದ್ನ ಯುವ ನಾಯಕರ ಅಂಚಿದ್ನ BY ವಿಜೇಂದ್ರ ಯಡಿಯೂರಪ್ಪರೆ, ಈ ರಾಜ್ಯದ ಉಪಮುಖ್ಯಮಂತ್ರಿ ಆದಿತ್ಯನಂಚಿದ್ನ ಡಾಕ್ಟರ್ ಅಶ್ವಥ್ ನಾರಾಯಣರೇ, ಭಾರತೀಯ ಜನತಾ ಪಾರ್ಟಿದ ನಿಕಟಪೂರ್ವ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಅಂಚಿನ CT ರವಿಯರೇ, ಭಾರತೀಯ ಜನತಾ ಪಾರ್ಟಿದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಅಂಚಿನ ರಾಜೇಶ್ ಜಿಯರೇ, ಅಂಚನೆ ಈ ಕಂಬಳ ಸಮಿತಿದ ಗೌರವ ಅಧ್ಯಕ್ಷರ ಅಂಚಿನ ಪ್ರಕಾಶ್ ಶೆಟ್ರೆ, ಅಂಚನೆ ಗುರು ಕಿರಣ್ರೆ, ಶಾಸಕ ಮಿತ್ರರ ನಕಲೆ, ಅಂಚನೆ ಈ ಸಮಿತಿದ ಅಧ್ಯಕ್ಷರ ಅಂಚಿನ ಅಶೋಕ್ ರೈಕಲೆ, ವೇದಿಕೆದ ಮಿತ್ತಿಪ್ಪನಂಚಿನ ಮಾತಗಣ್ಯರೇ, ಬೆಂಗಳೂರಿನಲ್ಲಿ ಕುದುರೆ ರೇಸನ್ನು ಮಾತ್ರ ನೋಡಿ ಗೊತ್ತಿರುವಂಥದ್ದು. ಆದರೆ ಮೊದಲ ಬಾರಿಗೆ ಪ್ರಕಾಶ್ ಅಣ್ಣ, ಅಶೋಕ್ ಅಣ್ಣ, ಗುಣಣ್ಣ, ಆಮೇಲೆ ನಮ್ಮ ಗುರುವಣ್ಣ ಎಲ್ಲ ಸೇರಿ ಕುದುರೆ ಹಾಗೆ ಮಂಗಳೂರಿನ ಕೋಣಗಳು ಸಹ ಓಡ್ತವೆ ಎನ್ನುವಂಥದ್ದನ್ನು ಮಂಗಳೂರಿನಿಂದ ಬಂದು ಬೆಂಗಳೂರಿಗೆ ತೋರಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಇವತ್ತು ತುಳುನಾಡಿನ ಜನತೆಗೆ ಕೀರ್ತಿಯನ್ನು ತಂದುಕೊಡತಕ್ಕಂಥ ಕೆಲಸ ಕಾರ್ಯವನ್ನು ಮಾಡಿದ್ದಾರೆ. ಪ್ರಾಯಶಃ ಮೊದಲನೇದಾಗಿ ಜಿಲ್ಲೆಯ ಶಾಸಕನ ನೆಲೆಯಲ್ಲಿ ನಾನು ಈ ಸಮಿತಿಯ ಗೌರವಾಧ್ಯಕ್ಷರ ಆಗಿರ್ತಕ್ಕಂಥ ಬಂಜರ ಪ್ರಕಾಶ್ ಶೆಟ್ಟರ್ ಅವರಿಗೆ, ಅಧ್ಯಕ್ಷರಾಗಿರ್ತಕ್ಕಂಥ ಅಶೋಕ್ ಕುಮಾರ್ ರೈ ಅವರಿಗೆ, ಗುಣರಂಜನ್ ರವರಿಗೆ, ಅದೇ ರೀತಿ ಗುರು ಕಿರಣ್ ರವರಿಗೆ ಮತ್ತು ಎಲ್ಲ ತಂಡಕ್ಕೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಎಲ್ಲ ಸೇರಿರ್ತಕ್ಕಂಥ ಜನರು ಜೋರಾದ ಚಪ್ಪಾಳೆಯ ಮೂಲಕ ಈ ಸಮಿತಿಯವರಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕು ಎನ್ನುವಂಥದ್ದನ್ನು ನಾನು ಕೇಳ್ತಾ ಇದ್ದೇನೆ. ಅದರ ಜೊತೆಗೆ ಅಷ್ಟು ದೂರದಿಂದ ಕಂಬಳದ ಕೋಣಗಳನ್ನು ತೆಗೆದುಕೊಂಡು ಬಂದಿರತಕ್ಕಂಥ ಕಂಬಳದ ಕೋಣದ ಯಜಮಾನರಿಗೆ, ಯಾಕೆಂತ ಹೇಳಿದ್ರೆ ಇಷ್ಟು ದೂರಕ್ಕೆ ಕಂಬಳದ ಕೋಣಗಳನ್ನು ತರಬೇಕಾದ್ರೆ ಎಷ್ಟು ಕಷ್ಟ ಇದೆ ಎನ್ನುವಂಥದ್ದು ಕಂಬಳದ ಯಜಮಾನರಿಗೆ ಮಾತ್ರ ಗೊತ್ತಿರತಕ್ಕಂಥದ್ದು. ಜೋರಾದ ಚಪ್ಪಾಳೆಯ ಮೂಲಕ ಕಂಬಳದ ಕೋಣದ ಯಜಮಾನರಿಗೂ ಸಹ ನೀವು ಜೋರಾದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಬೇಕು. ಪ್ರಾಯಶಃ ವಿಜಯಣ್ಣ, ಇವತ್ತು ಒಲಿಂಪಿಕ್ಸ್ನಲ್ಲಿ ಉಸೇನ್ ಬೋಲ್ಟ್ ಏನಿದ್ದಾರೆ, ಏನು ಅವರನ್ನು ನಾವೊಂದು ರೇಸ್ನಲ್ಲಿ ಪ್ರತೀಕ ಅಂತ ತಗೊಳ್ತೇವೆ, ಅದಕ್ಕಿಂತಲೂ ಮೀರಿಸ್ತಕ್ಕಂಥ ಓಟಗಾರರು ಇವತ್ತು ಜಗತ್ತಿನಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಅದು ನಮ್ಮ ಕಂಬಳದ ಕೋಣಗಳನ್ನು ಓಡಿಸ್ತಕ್ಕಂಥ ಓಟಗಾರರು ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳುತ್ತೇನೆ. ಅಂತಹ ಓಟಗಾರರಿಗೆ ಸಹ ಇವತ್ತು ರಾಜ್ಯ ಮಟ್ಟದ ಒಂದು ವೇದಿಕೆ ಸಿಕ್ಕಿದೆ. ಸನ್ಮಾನ್ಯ ಯಡಿಯೂರಪ್ಪನವರು
ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಯೋಗೀಶ್ ಅವರು ಮತ್ತು ನಮ್ಮ CT ರವಿ ಅವರು ಪ್ರವಾಸೋದ್ಯಮ ಇಲಾಖೆಯ ಸಚಿವರಾಗಿದ್ದಂತಹ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಎಲ್ಲ ಕಂಬಳಗಳಿಗೂ 5 ಲಕ್ಷ ರೂಪಾಯಿಗಳನ್ನು ಕೊಡತಕ್ಕಂಥ ಒಂದು ವ್ಯವಸ್ಥೆಯನ್ನು ಅವತ್ತು ಪ್ರಾರಂಭವನ್ನು ಮಾಡಿರ್ತಕ್ಕಂಥವ್ರು ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಉಲ್ಲೇಖವನ್ನು ಮಾಡ್ತಾ ಪ್ರಾಯಶಃ ಅಶೋಕ್ ರೈಗಳಿಗೆ ನಾನು ಆತ್ಮೀಯವಾಗಿರ್ತಕ್ಕಂಥ ಅಭಿನಂದನೆಯನ್ನು ಹೇಳುತ್ತೇನೆ. ಯಾಕೆಂತ ಹೇಳಿದ್ರೆ ಅನೇಕ ವರ್ಷದಿಂದ ಈ ಜಿಲ್ಲೆಯಲ್ಲಿ ತುಂಬಾ ಶಾಸಕರು ಇದ್ರು ಅಶೋಕಣ್ಣ, ಆದರೆ ನಮಗೆಲ್ರಿಗೂ ಮಾಡುವಂತ ಯೋಗ ಸಿಗಲಿಲ್ಲ. ಪುತ್ತೂರು ಮಾಲಿಂಗೇಶ್ವರ ದೇವರು ನಿಮಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇವತ್ತು ಕಂಬಳವನ್ನು ಇಲ್ಲಿ ಮಾಡತಕ್ಕಂಥ ಒಂದು ಅವಕಾಶವನ್ನು ಸಹ ಮಾಡಿಕೊಟ್ಟಿದ್ದಾರೆ. ನಾವು ನಿಮ್ಮ ಜೊತೆ ತುಳುನಾಡಿನ ಯಾವುದೇ ಸಂಸ್ಕೃತಿಯನ್ನು ಉಳಿಸ್ತಕ್ಕಂಥ ನಿಟ್ಟಿನಲ್ಲಿ ಹಿಂದೂ ಸಮಾಜದ ಯಾವುದೇ ಒಂದು ಸಂಸ್ಕಾರವನ್ನು ಶಾಸಕರು ಹಿಂದೂ ಸಮಾಜದ ಸಂಸ್ಕೃತಿಯನ್ನು ರಕ್ಷಣೆ ಮಾಡಲಿಕ್ಕೆ ಎಲ್ಲರೂ ಕಟಿಬದ್ಧರಾಗಿದ್ದೇವೆ ಎನ್ನುವಂಥದ್ದನ್ನು ಸಹ ನಿಮ್ಮೊಟ್ಟಿಗೆ ಈ ಸಂದರ್ಭದಲ್ಲಿ ಈ ವೇದಿಕೆ ಮೂಲಕ ಹೇಳ್ತಾ ಮತ್ತೊಮ್ಮೆ ಈ ಕಂಬಳ ಹೀಗೆ ನಡೀಲಿ. ಪರಶುರಾಮ ಸೃಷ್ಟಿಯ ನಾಡಿನಿಂದ ಕೆಂಪೇಗೌಡರ ನಾಡಿನಲ್ಲಿ ಕೋಣದ ಈ ಒಂದು ಓಟ ಇನ್ನಷ್ಟು ಕೀರ್ತಿಯನ್ನು ಪಡೀಲಿ ಅನ್ನುವಂಥ ಮಾತನ್ನು ಹೇಳ್ತಾ 2 ಕೈ ಎತ್ತಿ ಹೇಳಬೇಕು, ಭಾರತ್ ಮಾತಾ ಕೀ, ಭಾರತ್ ಮಾತಾ ಕೀ, ಭಾರತ್ ಮಾತಾ ಕೀ. ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ, ಯಾವುದೇ ಜನಪ್ರತಿನಿಧಿಗಳು ಉದ್ಘಾಟನೆಗೆ ಬನ್ನಿ ಅಂತ ಹೇಳಿದ್ರೆ ಉದ್ಘಾಟನೆ ಮಾಡಿ ಹೋಗ್ತಾರೆ. ಆದರೆ ತುಳುವರ ಬಗ್ಗೆ ಪ್ರೀತಿ ಇರ್ತಕ್ಕಂಥ ಯಡಿಯೂರಪ್ಪನವರು ಇಲ್ಲ ನಾನು ಮತ್ತೊಮ್ಮೆ ಇವತ್ತು ಬರ್ತೇನೆ ಅಂತ ಹೇಳಿ ನಮ್ಮ ಈ ವೇದಿಕೆಯಲ್ಲಿದ್ದಾರೆ. 2 ಕೈಯನ್ನು ಎತ್ತಿ ಹೇಳಬೇಕು, ಯಡಿಯೂರಪ್ಪನವರಿಗೆ ಏನು ಸಾಕಾಗ್ಲಿಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಗೆ 4 ಬಾರಿ ಮುಖ್ಯಮಂತ್ರಿ ಆಗಿದ್ದಾಗ ಅವರು ಕೊಟ್ಟಿರ್ತಕ್ಕಂಥ ಅನುದಾನ ಏನು ಎನ್ನುವಂಥದ್ದನ್ನು ನಮ್ಮ ಜಯಕಾರದ ಮೂಲಕ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಭಾರತ್ ಮಾತಾ ಕೀ, ಭಾರತ್ ಮಾತಾ ಕೀ. ಕಡಂದಲೆ ಮುಡಿಯಬಿಟ್ಟು ವಿಶ್ವನಾಥ ನಿವಾಸ ಕಾಳು ಪಾಣರನಲ್ಲೂ ಮಹಾರಾಜ ಕರೆಟುಲ್ಲ ಸುರೇಶ್ ಕೋಟೆ ಅಂತ ಒಂಜಿ ನಂಬರ್ದಲ್ಲೂ ರಾಜ ಪುಂಜ ಅವರಿಗೆ ಮತ್ತೊಮ್ಮೆ ಅಭಿನಂದನೆಯನ್ನ ಕೋರ್ತಾ ಬೆಂಗಳೂರು ಕಂಬಳ ಸಮಿತಿಯಿಂದ ಒಂದು ಗೌರವವನ್ನ ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಬೆಂಗಳೂರು ಕಂಬಳ ನಮ್ಮ ಕಂಬಳ. ಬೆಂಗಳೂರಿನಲ್ಲಿ ಪ್ರಪ್ರಥಮ ಬಾರಿಗೆ ಆಗ್ತಾ ಇರುವಂತಹ ಇತಿಹಾಸವನ್ನು ರಚಿಸಿದಂತಹ ಬೆಂಗಳೂರು ಕಂಬಳದ ಈ ವೇದಿಕೆ, ಸಭಾ ಕಾರ್ಯಕ್ರಮ ಆಗ್ತಿರುವಂತಹ ವೇದಿಕೆ, ಡಾಕ್ಟರ್ ಪುನೀತ್ ರಾಜ್ಕುಮಾರ್ ವೇದಿಕೆಯಲ್ಲಿ ಈ ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿಗಳಿಗೆ ಮತ್ತೊಮ್ಮೆ ಅಭಿನಂದನೆಯನ್ನ ಕೋರ್ತಾ ಇದ್ದೇವೆ. ಬೆಂಗಳೂರಿನ ಮಾಜಿ ಮೇಯರ್ ಆದಂತಹ ಗೌತಮ್ ಅವರು ಈ ವೇದಿಕೆಯಲ್ಲಿದ್ದಾರೆ. ಅವರ ಇರುವಿಕೆಯನ್ನ ಗುರುತಿಸಿ ಗೌರವಿಸ್ತಾ ಇದ್ದೇವೆ. ಗೌತಮ್ ಅವರು ದಯಮಾಡಿ ಎದುರುಗಡೆ ಬಂದು ಒಂದು ಶಾಲನ್ನು ಸ್ವೀಕರಿಸಿ ಗೌರವವನ್ನ ಈ ವೇದಿಕೆಯಲ್ಲಿ ತಗೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಕೊರೋನಾ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಹೆಜ್ಜೆಗಳನ್ನು ತಗೊಂಡು ಈ ಕೊರೋನಾ ಸಾಂಕ್ರಾಮಿಕ ಯಾರಿಗೂ ಜಾಸ್ತಿ ಆಗದ ರೀತಿಯಲ್ಲಿ ಹೆಜ್ಜೆಯನ್ನು ತಗೊಂಡಂತಹ ಮಾಜಿ ಮೇಯರ್ ಗೌತಮ್ ಅವರು ಮತ್ತೊಮ್ಮೆ ನಿಮ್ಮ ಇರುವಿಕೆಯನ್ನ ಗುರುತಿಸಿ ಗೌರವಿಸ್ತಾ ಇದ್ದೇವೆ. ಹಲೋ ಭಾರಿ ಜನ ಕಾತುನಲ್ಲಿ ವಿಶೇಷವಾದ ವೇದಿಕೆ ಸಭಾ ಕಾರ್ಯಕ್ರಮ ರಾವೊಂದಿಲ್ಲ ನಮಗೆ ಹೆಚ್ಚಿಗೆ ಎರ್ಲಿನ ಮಾಹಿತಿ ಕೊರ ರಾವೊಂದಿಜ್ಜಿ ಅದೇ ರೀತಿಯಲ್ಲಿ ವೇದಿಕೆಯಲ್ಲಿ ಶ್ರೀ ರಾಜೇಶ್ ಅವರು ಉಭಯ ಕಾರಣ ಸ್ಪರ್ಧೆ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಅವರು ಕೂಡ ಒಂದು ಶಾಲನ್ನು ಸ್ವೀಕರಿಸಿ ಗೌರವವನ್ನ ಈ ವೇದಿಕೆಯಲ್ಲಿ ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದಾನೆ. ನಿಮ್ಮ ಇರುವಿಕೆಯನ್ನ ಗುರುತಿಸಿ ಗೌರವಿಸ್ತಾ ಇರುವಂತಹ ಈ ವೇದಿಕೆ ಬೆಂಗಳೂರು ಕಂಬಳ ಸಮಿತಿಯಿಂದ ನಿಮಗೆ ಅಭಿನಂದನೆಗಳು. ಶ್ರೀ ರಾಜೇಶ್ ಅವರು ಬಲುದೆಲ್ಲಿನ ಸಾಲದ ಬೇಕು ನಾವೇರ್ದು ಎಲ್ಲೆಲ್ಲಿನ ಸಾಲು ಅಂದು ನಾವೇರ್ದು ಎಲ್ಲಿ ಯಜಮಾನಗಳು ತಯಾರಿ ಪೋಡ್ಚ ಬತ್ತಾರ ಬೈಂದೂರ್ದಾಗ ಒಳ್ಳೆರು ಹಾ ಉಡುಪಿ ಕೊರಂಗಪಾಡ್ದಾಗ್ಲೂ ಬರ್ಪಿರುತ್ತೆ. ದಯವಿಟ್ಟು ಯಾರು ಮೊಬೈಲ್ನಲ್ಲಿ ಫ್ಲಾಶ್ ಒಂದು ಹಾಕ್ಬೇಡಿ. ಮೂಕ ಪ್ರಾಣಿಗಳ ಓಟ ನಿಮ್ ಫ್ಲಾಶ್ನಿಂದಾಗಿ ಸ್ಪರ್ಧೆಯಲ್ಲಿ ವ್ಯತ್ಯಾಸ ಆದ್ರೆ ತೊಂದರೆ ಆಯ್ತದೆ. ಅತ್ಯಂತ ವಿಜೃಂಭಣೆಯಿಂದ ನಡೆಯುತ್ತಿರುವಂತಹ ಒಂದು ಕ್ರೀಡಾಕೂಟದಲ್ಲಿ ನಿಮ್ಮಿಂದಾಗಿ ಒಬ್ಬ ಕೋಣದ ಯಜಮಾನರಿಗೆ ಅನ್ಯಾಯ ಆಗುವ ಸಂದರ್ಭ ಬರ್ತದೆ. ಇದಕ್ಕೆ ಅವಕಾಶ ಮಾಡಿಕೊಟ್ಟಬೇಡಿ. ದಯವಿಟ್ಟು ಫ್ಲಾಶ್ ಒಂದು ಆಗಬೇಡಿ. ಅಲ್ಲಿ ಮಂಜುಟ್ಟಿಯಲ್ಲಿ ಕೂಡ ಕೆಲವರು
ಲೈಟ್ ಆನ್ ಇದೆ ನಿಮ್ದು ಮೊಬೈಲ್, ಹಾಗೆ ಮಾಡಬೇಡಿ. ಹಾ ಒಂಚೂರು ತಡಾಣತ ಪ್ರಕಾಶ್ ಒಂದು ನಿಟ್ಟ ಪ್ರಪಾರಿ ಸುರೇಶ್ ಕೋಟ್ಯಾಂಡ್ರ ರಾಜಕಾರಿಡ್ತಾರೆ ಒಂದಲ್ಲ ಕಡನಲ್ಲಿ ಮುಡಿಬಿಟ್ಟು ವಿಶ್ವನಾಥ ನಿವಾಸ ಕಾಳು ಪಾಣರನೆಲ್ಲೋ ಮಹಾರಾಜ ಕರಿಡ್ತಾರೆ ಒಂದಲ್ಲ ಬಲ್ಲದ ಎಲ್ಲಿ ವಿಭಾಗದ ಸಾಲೆ ದೊಡ್ಡ ಪಾದಾಗ ಸಾಕಾರ ಕೊರ್ಲಿ ಓಡೆ ಉಂತ ಓಡ ಅಡೆ ಉಂತಲಿ निकल बले 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 ಕರಾವಳಿ ಕಂಬಳ ಇದು ನಮ್ಮ ಕಂಬಳ, ಸಾವಿರಾರು ವರ್ಷದ ಇತಿಹಾಸ ಇರುವಂತ ಕಂಬಳ. ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ರಾಜಧಾನಿ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಿನ್ನೆ ಬೆಳಿಗ್ಗೆ 10 ಗಂಟೆಗೆ ಶುರುವಾಗಿದ್ದೆವು. ಈ ಒಂದು ಕಂಬಳದ ಸಂಭ್ರಮವನ್ನ ದೃಶ್ಯಕಾವ್ಯವನ್ನ ಮೂಲೆ ಮೂಲೆಯಿಂದ ಬಂದಿದ್ದಾರೆ. ನಿನ್ನೆಯಿಂದ ಹಿಡಿದು ಅಷ್ಟೇ ಮಳೆ, ಒಂದು ವೇಳೆ ಒಂದ್ ಕಡೆ ಮಳೆ ಬಂತು, ಮಳೆ ಚಳಿ ಯಾವುದಕ್ಕೂ ಲೆಕ್ಕಿಸದೆ ನಮ್ಮ ಕರಾವಳಿಯ ಕಂಬಳಕ್ಕೆ ಸಾಥ್ ಕೊಟ್ಟು ಹೆಚ್ಚು ರೀತಿಯಲ್ಲಿ ಹುರಿದುಂಬಿಸಿದವರು ನಮ್ಮ ಕರ್ನಾಟಕದ ಜನತೆ. ಹಾಗಾಗಿ ಪ್ರಪ್ರಥಮ ಬಾರಿಗೆ ಮಾಡಿದಂಥ ಈ ಕಂಬಳ ಇಷ್ಟು ದೊಡ್ಡ ಮಟ್ಟದ ಯಶಸ್ವಿಯಾಗಿ ಈಗಲೂ ಕೂಡ ಜರುಗ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ನೀವು ಕೊಡ್ತಿರುವಂತಹ ಪ್ರೋತ್ಸಾಹ ಹಾಗೂ ನೀವು ಇಟ್ಟಿರುವಂತಹ ಪ್ರೀತಿ. ರಾಜಕರಟೆ ನಿಟ್ಟ ಪರಪಾಡಿದಾಗಲೇ ಮಹಾರಾಜ ಕರಟೆ ಕಡನಲೆ ಮೂಡಾಯಿ ಬಿಟ್ಟದಾಗಲೇ ಬಲ್ಲದ ಎಲ್ಲ ವಿಭಾಗದ ಈ ಸುತ್ತದ ಅಕೇರಿದ ಸಾಲು ರಾಜಕರತ್ತ ರಾಜಕರಟೆ ಬತ್ತನ ನಿಟ್ಟ ಪರಪಾಡಿ ಸುರೇಶ್ ಕೋಟೆ ಅಂಡ್ರನ 1ನೇ ನಂಬರ್ ದರ್ಲು 10.05 11.18 10.05 11.18 ಬಲೆ 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 ರಾಜಕೆರೆ ಅಖಾಡದಲ್ಲಿ ಬಂದಂತ ರಾಜಕೆರೆ ಹಾಗೂ ಮಹಾರಾಜ ಕೆರೆಯಲ್ಲಿ ಓಡ್ತಾ ಇರುವಂತಹ ಕೋಣಗಳ ಸ್ಪೀಡ್ ಅನ್ನು ನೋಡಿ ಬಹಳಷ್ಟು ಖುಷಿ ಪಡುವಂತ ಎಲ್ಲ ಸಾರ್ವಜನಿಕರಿಗೆ ಮತ್ತೊಮ್ಮೆ ಬೆಂಗಳೂರು ಕಂಬಳ ಸಮಿತಿಯ ವತಿಯಿಂದ ಅಭಿನಂದನೆಗಳು. ಬೆಂಗಳೂರಿನಲ್ಲಿ ಕಂಬಳ ಮಾಡುವಾಗ ಇಂತಹ ಯಶಸ್ಸು ಕಾಣುತ್ತೆ ಅನ್ನುವಂಥದ್ದು ಎಲ್ಲರಿಗೂ ಡೌಟ್ ಆಗಿದೆ. ನಮ್ಮ ಗೌರವಾಧ್ಯಕ್ಷರು ಪ್ರಕಾಶ್ ಅಣ್ಣನವರು ವಿಷನರಿ ಲೀಡರ್ ಅವರು ಹೇಳಿದ್ರು, ಇಲ್ಲ ಯಾವುದೇ ಕಾರ್ಯಕ್ರಮವನ್ನ ಮಾಡಿದ್ರೆ ಅದು ಯಶಸ್ಸು ನಮ್ಮ ತುಳುನಾಡಿನ ಜನರು ಕೊಡ್ತಾರೆ ಅನ್ನುವಂಥದ್ದು. ಪ್ರಸಿದ್ಧಿ ದೇವಾಲಯಗಳು ಮಹಾರಾಜ ಸೇರ್ಕೊಂಡು ಬೆಂಗಳೂರು ಕಂಬಳವನ್ನ ಯಶಸ್ವಿಯಾಗಿ ಮಾಡಿದ್ದಾರೆ. ಅವರನ್ನ ಮಾತಾಡ್ಲಿಕ್ಕೆ ಕರೆಯೋದಕ್ಕಿಂತ ಮೊದಲು ಅವರ ಬಗ್ಗೆ ಕಾರ್ಯಕ್ರಮ ಇದ್ರೂ ಕೂಡ ಮಾಡ್ತಾ ಇರುವಂತಹ ನಮ್ಮೆಲ್ಲರ ಪ್ರೀತಿಯ ಪ್ರಕಾಶ್ ಎಂಜಿಆರ್ ಗ್ರೂಪ್ ನ ಸಿಎಂಡಿ ಚೇರ್ಮನ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಬಂಜಾರ ಹೆಸರು ಇವತ್ತಿಗೆ ನಮ್ಮ ಊರು ಮಾತ್ರ ಅಲ್ಲದೆ ಪ್ರಪಂಚದಾದ್ಯಂತ ಎಲ್ಲರೂ ಕೊಂಡಾಡುವಂತಹ ಉತ್ತಮವಾದಂತಹ ಬಿಸಿನೆಸ್ ಮ್ಯಾನ್, ವಿಷನರಿ ಲೀಡರ್, ವಂಡರ್ಫುಲ್ ಪರ್ಸನ್ ಬೈ ಹಾರ್ಟ್. ಇವತ್ತು ಬೆಂಗಳೂರು ಕಂಬಳ, ನಮ್ಮ ಕಂಬಳ ಇಷ್ಟು ಉತ್ತಮವಾಗಿ ಆಗಿರ್ಬೇಕು ಅಂತ ಹೇಳಿದ್ರೆ ಅದರ ಗೌರವಾಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ಬಂಜಾರ ಪ್ರಕಾಶ್ ಶೆಟ್ಟರಿಗೆ ಎಲ್ಲ ಶ್ರೇಯಸ್ಸು ಸೇರುತ್ತೆ. ಜೋರಾದ ಚಪ್ಪಾಳೆಯೊಂದಿಗೆ ನಿಮ್ಮೆಲ್ಲರ ಶುಭ ಹಾರೈಕೆ ಇವರಿಗೆ ಸಿಕ್ಕಿ ಇನ್ನಷ್ಟು ಯಶಸ್ಸು ಇವರಿಗೆ ಆಗಲಿ ಅಂತ ಹೇಳ್ತಾ ಈ ವೇದಿಕೆಯನ್ನ ಅವರ ಮಾತಿಗಾಗಿ ಬಿಟ್ಕೊಡ್ತಾ ಇದ್ದೇವೆ. ದಯವಿಟ್ಟು ರಾಜಕರೆಯ ಇಲ್ಲಿ ಮಂಜುಟ್ಟಿ ಹತ್ತಿರ ಎಲ್ಲ ಜನರನ್ನ ಆ ಬ್ಯಾರಿಕೇಡ್ ಇಂದ ಸ್ವಲ್ಪ ದೂರ ತರಿಸಬೇಕಾಗಿ ವಿನಂತಿಸಿಕೊಳ್ತೇವೆ. ದಯವಿಟ್ಟು రెండు నిమిష తత్తుండ ದೇವಣ್ಣಗ ಗೌರವಾಧ್ಯಕ್ಷೆ 1 ನಿಮಿಷ 2 ನಿಮಿಷ ಪಾತೇಡು ಬರೋದಿಲ್ಲ 2 ನಿಮಿಷ ಪಾತೇಡು. ಬೆಂಗಳೂರು ಕಂಬಳ ನಮ್ಮ ಕಂಬಳ ಈ ಪುನೀತ್ ರಾಜ್ಕುಮಾರ್ ವೇದಿಕೆಯ ಅಲ್ಲಿ ಆಸೀನರಾಗಿರ್ತಕ್ಕಂಥ ನಮ್ಮೆಲ್ಲರ
ಹಿರಿಯರು, ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು BS ಯಡಿಯೂರಪ್ಪನವರೇ, ಹಾಗೆ ವೇದಿಕೆಯಲ್ಲಿರತಕ್ಕಂಥ ಬೈಂದೂರು ದುರ್ಗಾ ಫ್ರೆಂಡ್ಸ್ ಸಮೃದ್ಧಿ ಪ್ರಸಿದ್ಧಿ ದೇವಾಲಯಕ್ಕೆ ನೆರಳು ಮಹಾರಾಜ ಕರಾವಳಿಯಲ್ಲಿ ಬಂದ ಜನ ಇದ್ದೀರಿ, ಅಷ್ಟು ಜನ. ನಾವು ಕರಾವಳಿಯಿಂದ ಈ ರಾಜ್ಯ, ದೇಶ, ಪರದೇಶಕ್ಕೆ ಹೋದವರು, ಸಾಧನೆಯನ್ನು ಮಾಡಿದವರು ಅಂತ ಹೇಳ್ತಾರೆ. ಈಗ ನೀವು ರಾಜಧಾನಿಯಲ್ಲಿ ಕಂಬಳದ ಇತಿಹಾಸ ಇರುವ ಕಂಬಳವನ್ನು ನಾವು ಕರಾವಳಿ ಭಾಗದಿಂದ ಇಲ್ಲಿಗೆ ತಂದು ಮಾಡಿದ್ದೇವೆ ಅಂದರೆ ಇದು ನಮ್ಮ ಸಾಧಕರಲ್ಲಿ ಸಾಧನೆ ಅಲ್ವಾ ಅಂತ ಹೇಳಿ ನೀವು. ಇದು ನಮ್ಮ ಸಾಧನೆ. ನಾವು ಬೆಂಗಳೂರಿನಲ್ಲಿ 65 ಸಂಘ ಸಂಸ್ಥೆಗಳು ಇವತ್ತು ಒಟ್ಟಾಗಿ ಜಾತ್ಯತೀತವಾಗಿ ಒಂದೇ ವೇದಿಕೆಯಲ್ಲಿ ಬಂದು ನಿಂತು ಇವತ್ತು ಕಂಬಳವನ್ನು ಮಾಡ್ತಾ ಇದ್ದೇವೆ ಅಂದರೆ ಇದು ಒಳ್ಳೆಯ ಕೆಲಸ ಅಲ್ಲವಾ? ಹೌದಾ? ಇದು ಸರಿಯಿದೆ ಅಲ್ವಾ? ಇಲ್ಲಿ ಇದನ್ನು ನಾವು ಮುಂದಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ಇವಾಗ ಅಶೋಕ್ ರಾಯರು ಹೇಳಿದ ಹಾಗೆ ಇದು ಕಂಬಳ ಪ್ರೀಮಿಯಂ ಲೀಗ್ ಅಂತ ಇನ್ನು ಮಂಗಳೂರಿನಲ್ಲಿ ನಾವು ಸ್ಟೇಡಿಯಂ ಮಾಡಿ ಅದರ ಮಧ್ಯದಲ್ಲಿ ಕರೆ ಮಾಡುವ ಭರವಸೆಯನ್ನು ನಿಮಗೆ ನಾನು ಇದು ಕೊಡ್ತಾ ಇದ್ದೇನೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಅದ್ಭುತವಾಗಿ ಸಂಕ್ಷಿಪ್ತವಾಗಿ ಮಾತಾಡಿ ಎಲ್ಲರಿಗೆ ಆಶ್ವಾಸನೆ ಹಾಗೂ ನಮ್ಮ ಇಡೀ ತಂಡಕ್ಕೆ ಒಂದು ಪ್ರೇರಣೆಯಾಗಿರುವಂತಹ ಪ್ರಕಾಶ್ ಅಣ್ಣ, ಇನ್ನೊಂದ್ಸಲ ಅವರಿಗೆ ಜಯಕಾರ ಹಾಕ್ತಾ ಈ ಬೆಂಗಳೂರು ಕಂಬಳ ಯಶಸ್ವಿ ಆಗುವಲ್ಲಿ ಉತ್ತಮವಾದಂತಹ ಹೆಜ್ಜೆಯನ್ನು ಇಟ್ಟಂತ ಪ್ರಕಾಶ್ ಅಣ್ಣ, ಇಡೀ ತಂಡಕ್ಕೆ ಹಾಗೂ ಈ ಬೆಂಗಳೂರು ಕಂಬಳದ ಸಮಿತಿಗೆ ಅಭಿನಂದನೆಯನ್ನು ಕೋರ್ತಾ ಇದ್ದೇವೆ. ರಾಜಕರಟೆ ಉಡುಪಿ ಕೊರಗಲ್ವಾಡಿ ಪಡುಮನೆ ಕರ್ಣ ಪ್ರಭಾಕರ್ ಹೆಗ್ಡೆ ನಾವಿರ್ದೆಲ್ಲೆಯಲ್ಲೂ ಮಹಾರಾಜ ಕರಟೆ ಬೈಂದೂರು ದುರ್ಗಾ ಫ್ರೆಂಡ್ಸ್ ಸಮೃದ್ಧಿ ಪ್ರಸಿದ್ಧಿ ದೇವಾಡಿಗರಲ್ಲೂ ಈ ಸಾಲ ಬಳಿಕ ಈಗ ಎಲ್ಲರೂ ಕುತೂಹಲದಿಂದ ಕಾಯ್ತಾ ಇರುವಂತಹ ಕಂಬಳ ಮುಂದುವರಿಲಿಕ್ಕಿದೆ. ಸಭಾ ಕಾರ್ಯಕ್ರಮ ಇದರೊಂದಿಗೆ ಮುಗಿಯುತ್ತಿದೆ. ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿ ಗಣ್ಯರಿಗೆ ಒಂದೇ ಮಾತಿನಲ್ಲಿ ಅಭಿನಂದನೆ, ಧನ್ಯವಾದವನ್ನ ಕೋರ್ತಾ ಇದ್ದೇವೆ. ಬಂದಂತ ಎಲ್ಲ ಸಾರ್ವಜನಿಕರಿಗೂ ಕಲಾಭಿಮಾನಿಗಳಿಗೂ ಕೂಡ ಅಭಿನಂದನೆಯನ್ನ ಕೋರ್ತಾ ಇದ್ದೇವೆ. ಈ ವಿಶೇಷವಾದಂತಹ ಕಾರ್ಯಕ್ರಮ ಇಷ್ಟು ಸುಂದರವಾಗಿ ಆಗಿರಬೇಕು ಅಂತ ಹೇಳಿದ್ರೆ ನಮ್ಮ ಮಹಾದಾನಿಗಳು ಆಭರಣ ಬೆಂಗಳೂರು ಕಂಬಳ, ನಮ್ಮ ಕಂಬಳ, ಈ ಟೈಟಲ್ ಸ್ಪಾನ್ಸರ್ಸ್, ನಮ್ಮ ಮೇನ್ ಸ್ಪಾನ್ಸರ್ಸ್ ಆಗಿರುವಂತಹ ಆಭರಣ ಮಿಸ್ಟರ್ ಕಾಮತ್ ಅಂಡ್ ಹೋಲ್ ಟೀಮ್ ನಿಮಗೆ ಅಭಿನಂದನೆಯನ್ನ ಕೋರ್ತಾ ಇದ್ದೇವೆ. ಇಂಥ ಮಹಾದಾನಿಗಳು ನಮ್ಮ ತಂಡದಲ್ಲಿ ಸಪೋರ್ಟ್ ಆಗಿ ನಿಂತರೆ ಎಷ್ಟು ಉತ್ತಮವಾದಂತಹ ಕಾರ್ಯಕ್ರಮಗಳನ್ನ ಕೂಡ ಮಾಡಲಿಕ್ಕೆ ಧೈರ್ಯ ಮಾಡ್ತೇವೆ. ಅದಕ್ಕಾಗಿ ಮತ್ತೊಮ್ಮೆ ನಿಮಗೆ ಅಭಿನಂದನೆಯನ್ನ ಕೋರ್ತಾ ಇದ್ದೇವೆ. ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿಯಲ್ಲಿ ಕ್ಯಾನರಾ ಬ್ಯಾಂಕ್ ಹಾಗೂ ಪ್ರೆಸ್ಟೀಜ್ ಗ್ರೂಪ್ ಆಫ್ ಕಂಪನೀಸ್ಗೂ ಕೂಡ ಅಭಿನಂದನೆಗಳು. ನಮ್ಮ ಈ ಕಾರ್ಯಕ್ರಮಕ್ಕೆ ಅವರು ಸಾಥನ್ನ ಕೊಟ್ಟು ಸಹಕಾರ ನೀಡಿದ್ದಾರೆ. ಕ್ಯಾನರಾ ಬ್ಯಾಂಕ್ ಅಂಡ್ ಪ್ರೆಸ್ಟೀಜ್ ಗ್ರೂಪ್ ಆಫ್ ಕಂಪನೀಸ್ಗೂ ಕೂಡ ನಮ್ಮ ಅಭಿನಂದನೆ. ನಮ್ಮ ಮಾಧ್ಯಮ ಮಿತ್ರರು ಖಂಡಿತವಾಗಿಯೂ ಫೋಟೋ, ವಿಡಿಯೋ ಅಥವಾ ಚಾನೆಲ್ ಮುಖೇನ ಈ ನಮ್ಮ ಬೆಂಗಳೂರು ಕಂಬಳ ಎಲ್ರಿಗೂ ರೀಚ್ ಆಗುವ ಹಾಗೆ ಮಾಡಿದ್ದಾರೆ. ನಿನ್ನೆ ಬಂದಂತ ಲಕ್ಷಾಂತರ ಜನರು, ಅದಕ್ಕಿಂತ ಜಾಸ್ತಿ ಲಕ್ಷ ಜನರು ಇವತ್ತು ಬರಬೇಕು ಅಂತ ಹೇಳಿದ್ರೆ ಮಾಧ್ಯಮದವರು ನಮಗೆ ಕೊಟ್ಟಂತಹ ಒಂದು ಪ್ರಚಾರ, ಅವ್ರಿಗೂ ಕೂಡ ಪ್ರೀತಿಪೂರ್ವಕವಾದಂತಹ ಧನ್ಯವಾದವನ್ನ ಕೋರ್ತಾ ಇದ್ದೇವೆ. ಬೈಂದೂರು ದುರ್ಗಾ ಫ್ರೆಂಡ್ಸ್ ಸಮೃದ್ಧಿ ಪ್ರಸಿದ್ಧ ದೇವಾಡಿಗರ ನೆರಳು ಮಹಾರಾಜ ಕರೆಟ್, ಉಡುಪಿ ಕೊರಂಗಪಾಡಿ ಪಡುಮನೆ ಕರ್ಣ ಪ್ರಭಾಕರ್ ಹೆಗ್ಡೆ ನೆರಳು ರಾಜ ಕರೆಟ್. ಮತ್ತೊಮ್ಮೆ ಬಂದಂತ ಎಲ್ಲರಿಗೂ ಕೂಡ ಅಭಿನಂದನೆ ಹಾಗೂ ಧನ್ಯವಾದವನ್ನ ಒಂದೇ ಮಾತಿನಲ್ಲಿ ಹೇಳ್ತಾ ಈ ವೇದಿಕೆಯ ಹಾಗೂ ಈ ಕಾರ್ಯಕ್ರಮದ ಮಹಾದಾನಿಗಳಾದಂತಹ ಆಭರಣ ಟೀಮ್ ಅದರ ಪರವಾಗಿ ಮಿಸ್ಟರ್ ಕಾಮತ್ ಅವರಿಗೆ ವೇದಿಕೆಯನ್ನು ಬಿಟ್ಕೊಡ್ತಾ ಇದ್ದೇವೆ. ಅವರ ಅನಿಸಿಕೆ ಹಾಗೂ ಅವರ ಒಂದು ಸಪೋರ್ಟಿಗಾಗಿ ನಾವು ಮತ್ತೊಮ್ಮೆ ಚಿರಋಣಿ ಆಗಿದ್ದೇವೆ. ಅವರ ಮಾತಿಗಾಗಿ ಈ ವೇದಿಕೆಯನ್ನು ಬಿಟ್ಕೊಡ್ತಾ ಇದ್ದೇವೆ. ಸರ್ ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. Respected members on the dais and all dear friends. As managing director of Abharan Jewelers, ನಾನಿಲ್ಲಿ ರಾಜ ಕರೆಟ್ ಉಡುಪಿ ಕೊರಂಗಪಾಡಿ ತಗಲೆ ಮಹಾರಾಜ ಕರೆಟ್ ಬೈಂದೂರು ದುರ್ಗಾ ಫ್ರೆಂಡ್ಸ್ ತಗಲೆ ರಾಜ ಕರೆಟ್ ಬತ್ತನ ಉಡುಪಿ ಕೊರಂಗಪಾಡಿ ಪಡುಮನೆ ಕರ್ಣ ಪ್ರಭಾಕರ್ ಹೆಗ್ಡೆರ್ನಲ್ಲೂ 10.17 10.23.06 ಡಿಫರೆನ್ಸ್.
I would like to thank the organizers of ಇದೀಗ ರಾಜಕರೆಯಿಂದ ನಮಗೆ ಒಂದು ಅವಕಾಶ ಕೊಡ್ಲಿಕ್ಕೆ. ಉಡುಪಿ ಪ್ರಭಾಕರ್ ನಮ್ಮ ಹಿಸ್ಟ್ರಿ ಹೇಳಬೇಕಾದ್ರೆ early 1900s ಅಲ್ಲಿ ನಮ್ಮ ತಾತ ಗುರುಡೆ ಸದಾನಂದ ಕಾಮತ್ ಅವರು ಕರಾವಳಿ ಮತ್ತೆ ಮಲೆನಾಡು ಏರಿಯಾದಲ್ಲಿ ಜ್ಯುವೆಲರಿ ಬಿಸ್ನೆಸ್ ಮಾಡ್ತಿದ್ರು. he was a trader. 1935 ಅಲ್ಲಿ ನಮ್ಮ ತಾತ ಉಡುಪಿಯಲ್ಲಿ ಮೊದಲನೇ ಶೋರೂಮ್ ಸ್ಟಾರ್ಟ್ ಮಾಡಿದ್ದಾರೆ. ಅದರ ನಂತರ 1983 ಅಲ್ಲಿ my father started in Bangalore. ಬೆಂಗಳೂರು ಬಂದ ಮೇಲೆ ನಮ್ಮ ತುಂಬಾ ಒಂದು ಗ್ರೋತ್ ಆಗಿದೆ. ಇದರ ಕಾರಣ ನಮ್ಮ ಕರಾವಳಿ ಮಲೆನಾಡು ಜನ ಪ್ಲಸ್ ನಮ್ಮ ಬೆಂಗಳೂರು ಜನ. ಸೊ 40 years ಕಂಪ್ಲೀಟ್ ಆಗಿರೋ ದೃಷ್ಟಿಯಲ್ಲಿ ವಿ ವಾಂಟೆಡ್ ಟು ಹ್ಯಾವ್ ಅ ಸೆಲೆಬ್ರೇಷನ್ ಹಿಯರ್ ಇನ್ ಬ್ಯಾಂಗ್ಳೂರ್. ಹಾಗೆ ಒಂದು 2 ತಿಂಗಳಿಂದ ನಾನು ಪ್ಲಾನ್ ಮಾಡುವಾಗ ಕಮಿಟಿಯವರು ಪ್ರಕಾಶ್ ಶೆಟ್ಟಿ ಅವರು, ಗುರುಕಿರಣ್ ಅವರು, ನಮ್ಮ ಅಶೋಕ್ ರೈ ಅವರು, ಗುಣರಂಜನ್ ಶೆಟ್ಟಿ ಅವರು ಎಲ್ಲ ನಾನು ಭೇಟಿ ಆದಾಗ ದೇ ಮೆನ್ಷನ್ ದಟ್ ಈ ಕಂಬಳ ಒಂದು ಆರ್ಗನೈಸ್ ಮಾಡ್ತಿದ್ದಾರೆ. ಅದರ ಒಟ್ಟಿಗೆ ನಮ್ಮ ಸೌತ್ ಕ್ಯಾನ್ರಾ ಕರಾವಳಿಯ ಕಲ್ಚರ್, ಯಕ್ಷಗಾನ ಆಗಲಿ, ಪಿಲಿವೇಷ ಆಗಲಿ ಎಲ್ಲ ಒಂದು ತಂದು ಬೆಂಗಳೂರು ಜನಕ್ಕೆ ತೋರಿಸ್ಲಿಕ್ಕೆ ಒಂದು ಎಫರ್ಟ್ ಮಾಡ್ತಿದ್ದಾರೆ ಅಂತ ಹೇಳಿದಾಗ ನಾನೇ ಅವ್ರಿಗೆ ಹೇಳಿದೆ, ಇದರ ಟೈಟಲ್ ಸ್ಪಾನ್ಸರ್ ನಾನೇ ಆಗ್ತೀನಿ. ಏನೇ ಖರ್ಚಾದರೆ ವಿ ವಿಲ್ ಡೆಫಿನೆಟ್ಲಿ ಸಪೋರ್ಟ್ ಆ್ಯಂಡ್ ವಿ ವಾಂಟ್ ಟು ಶೋಕೇಸ್ ದ ಕಲ್ಚರ್ ಆಫ್ ಕರಾವಳಿ ಟು ದ ಪೀಪಲ್ ಆಫ್ ಬ್ಯಾಂಗ್ಳೂರ್. ಸೊ ಥ್ಯಾಂಕ್ ಯು ಸರ್ಸ್ ಫಾರ್ ದಿಸ್ ಆಪರ್ಚುನಿಟಿ ಆ್ಯಂಡ್ ಥ್ಯಾಂಕ್ ಯು. ಇನ್ಫ್ಯಾಕ್ಟ್ ನಾವು ಒಂದು 2 ಇಂದ 3 ಲಕ್ಷ ಜನ ಮಾತ್ರ ಬರ್ತಾರಂತ ತಿಳ್ಕೊಂಡಿದ್ವಿ. ಇಲ್ಲಿ ನೋಡಿದರೆ ನನ್ನ ಪ್ರಕಾರ ಲಾಸ್ಟ್ 3 days ಇಲ್ಲಿ ಮೋರ್ ದೆನ್ 10 lakh ಪೀಪಲ್ ಹ್ಯಾವ್ ವಿಸಿಟೆಡ್ ಇನ್ ಪರ್ಸನ್ ಆ್ಯಂಡ್ ಐ ಥಿಂಕ್ ಈಕ್ವಲ್ ನಂಬರ್ ಹ್ಯಾವ್ ವ್ಯೂಡ್ ಇಟ್ ಓವರ್ ದ ವೇರಿಯಸ್ ವಿಡಿಯೋ ಚಾನೆಲ್ಸ್. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ಧನ್ಯವಾದಗಳು. ಆಭರಣ್ ಬೆಂಗಳೂರು ಕಂಬಳ, ನಮ್ಮ ಕಂಬಳ ಯಶಸ್ವಿಯಾಗಿ ನಡೀತಾ ಇದೆ. ಇದೀಗ ಕಂಬಳದ ಓಟ ಇನ್ನಷ್ಟು ನಡೀತಾ ಇದೆ. ಬಂದಂತ ಎಲ್ಲ ವೀಕ್ಷಕರು ಕಾತ್ರದಿಂದ ಕಾಯ್ತಾ ಇರುವಂತಹ ರಾಜಕೆರೆ ಹಾಗೂ ಮಹಾರಾಜ ಕೆರೆಯಲ್ಲಿ ಆಗ್ತಾ ಇರುವಂತಹ ಕ್ರೀಡೆ ಮುಂದುವರಿಲಿಕ್ಕಿದೆ. ಇನ್ನೊಂದ್ಸಲ ಬೆಂಗಳೂರು ಕಂಬಳ ಕೇಳಲಿಲ್ಲ. ಬೆಂಗಳೂರು ಕಂಬಳ, ಬೆಂಗಳೂರು ಕಂಬಳ, ನಮ್ಮ ಕಂಬಳ, ಬೆಂಗಳೂರು ಕಂಬಳ, ನಮ್ಮ ಕಂಬಳ. ಥ್ಯಾಂಕ್ ಯು. ಯರಮಾಳ್ ಪುಚ್ಚಟ್ಟು ಬೀಡು ಬಾಲಚಂದ್ರ ಲೋಕೇಶ್ ಶೆಟ್ಟರಿಗೆ ಮಹಾರಾಜ. ಇದೀಗ ಕೊನೆ ಹಂತಕ್ಕೆ ಬರ್ತಾ ಇರುವಂತಹ ನಮ್ಮ ಕ್ರೀಡೆ ಕಂಬಳದ ಓಟ ಆಗ್ತಾ ಇದೆ. ಸೆಮಿಫೈನಲ್, ಫೈನಲ್ ನತ್ತ ಹೋಗ್ತಾ ಇರುವಂತಹ ಈ ಕ್ರೀಡೆ ಫೈನಲಿ ಚಿನ್ನದ ಪದಕ ಹಾಗೂ ಟ್ರೋಫಿಗಳನ್ನ ವಿನ್ ಆಗುವವರು, ಗೆದ್ಕೊಂಡು ಹೋಗುವವರು ಯಾರು ಅಂತ ನೋಡ್ಬೇಕು ಅಂತ ಇದ್ರೆ ಇದೀಗ ನಮ್ಮೆಲ್ಲರ ಗಮನ ಕಂಬಳದ ಕರೆಯತ್ತ ಹೋಗ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಯರಮಾಳ್ ಪುಚ್ಚಟ್ಟು ಬೀಡು ಬಾಲಚಂದ್ರ ಲೋಕೇಶ್ ಶೆಟ್ಟರ್ ಮಹಾರಾಜ ಕರೆಕ್ಟ್ ರಾಜ ಕರೆಕ್ಟ್ ನಕ್ರೆ ಮೋದರ ನಿವಾಸ ಈಶಾನ್ಯ ನಾರಾಯಣ ಭಂಡಾರನ ಇರ್ಲು. ಹಲೋ ಬೆರಿತ ಸಾಲದಾಗಲಿ ಉಳ್ಳೇರತ್ತಾ ಬೆರಿತ ಸಾಲದಾಗ್ಲಿಕ್ಕೆ ಸಾಲು ಜೈತೂರು ನಾಟಕ ಬರ್ಪೇರು ದಯಪಂಡ ಗೊತ್ತಾನ ಬರ್ಪ ಅಂಚಿನ ಸಮಸ್ಯೆ ಜಾಗದ. ಹಲೋ ಪ್ರೇಕ್ಷಕರನ್ನ ನೆಟ್ಟು ಅಲ್ಪ ಬರ್ರ ಆಪುಚ್ಚಿ ಆಮೇಟ್ ಬರೋದಿಲ್ಲ ನಕ್ರೆ ದಕ್ಕಲಿ ಬರೋಡು. ಹಲೋ ಸಿದ್ದಕಟ್ಟ ಕೆರೆ ಬಳಿ ಲತೀಪರೆ ಕಡೆ ಪಣದು ಬೋತೇರು ಜೈತೂರು ನಾಡ್ದಾಗ್ಲಿ ಬತ್ತಲೆಕ್ಕನೇ ನಿನಗೆ ಒಂದು ಬರೋದು ದಾಖಲೆ ಬರ್ಪೇರುತ್ತೆ. ಸರಿ ಜೈತೂರು ನಾಟಕ ಬರ್ಪೇರು ಅದೇ ಅಂಗಡಿ ಕೊಪ್ಪಳ ನಂದ ಗೋಕುಲ್ ದಕ್ಕಲ್ಲ ಸುರತ್ ಕಲ್ಲ ಕಣ್ಣಿಗೆ ದಕ್ಕಲ್ಲ ತಾಯರವಡು ನ್ಯಾಯದಲ್ಲಿ ವಿಭಾಗದ ಕಾಲ್ದ ಬೆರಕೆ ಬಲ್ಲದ ಮಲೆ ವಿಭಾಗದ ಸೆಮಿಫೈನಲ್ ಸ್ಪರ್ಧೆ ನಂದಲಿಕೆ ಶ್ರೀಕಾಂತ ಭಟ್ರನ ಭುಜ ನಂಬರ್ ದೆಲ್ಲಕ್ಕಿಲ್ಲ. ಮಂಗಳೂರು ಅಶೋಕ ನಗರ ತಿಲಕ್ ರಾಜ್ ಪೂಜಾರಿನ 2ನೇ ನಂಬರ್ ದೆಲ್ಲಕ್ಕಿಲ್ಲ. ನಿರ್ಮಾಲ್ ರೋಹಿತ್ ಹೆಗ್ಡೆ ನಿರ್ಲಿಕ್ಕಿಲ್ಲ. ಮಾಲ ಆನಂದನೆಯ ಶೇಖರ ಶೆಟ್ಟರ್ ನಿರ್ಲಿಕ್ಕಿಲ್ಲ. ನ್ಯಾಯದಲ್ಲಿ ವಿಭಾಗದ ಸಾಲದ ಬೆರಕೆ ಬಲ್ಲದ ಮಲ್ಲ ವಿಭಾಗದ ಸೆಮಿಫೈನಲ್ ಸ್ಪರ್ಧೆ. ಸರಿ ನಾ ಬೆರೆದ ಎಲ್ಲಿರುತ್ತೋ ಸಾಲದ ಬೆರಿಕೆ ಬಲ್ಲದ ಮಲ್ಲರಿನ ಸಾಲ್ ಹಗ್ಗ ಹಿರಿಯ ವಿಭಾಗದ ಕೋಣಗಳು ತಯಾರಿರ್ಬೇಕಣ್ಣ. ನಂದಳಿಕೆ ಶ್ರೀಕಾಂತ ಭಟ್ರ ಸಿ, ಮಂಗಳೂರು ಅಶೋಕ್ ನಗರ ತಿಲಕರಾಜ್ ಪೂಜಾರಿ ಬಿ, ಯರಮಾಳ್ ರೋಹಿತ್ ಹೆಗಡೆ, ಮಾಳ ಆನಂದ ನಿಲಯ ಶೇಖರ ಶೆಟ್ಟಿ. ಅಣ್ಣ ನೀವು ರೆಡಿ ಆಗಿರ್ಬೇಕು. ಹಲೋ ಪಾಂಚಜನ್ಯದವರು, ಕಾರ್ಕಳ ಗಾಂಧಿ ಮೈದಾನ ಪೇಟೆ ಮನೆಯವರು ಸೆಮಿಫೈನಲ್ನ ಕರೆ ತೆಗಿಲಿಕ್ಕೆ ಬರ್ಬೇಕಣ್ಣ. ನಿಮ್ಮನ್ನು ಕಾಯ್ತಾ ಇದ್ವಿ. ನಿಮ್ಮನ್ನು ಕಾಯ್ತಾ ಇದ್ದಾರೆ. ಹಗ್ಗ ಹಿರಿಯ ವಿಭಾಗದ ಸ್ಪರ್ಧೆ ನಂತರ ನಿಮಗೂ ಸ್ಪರ್ಧೆ ಇದೆ. ಹಲೋ ಆದಷ್ಟು ಬೇಗ ಬನ್ನಿ.
ವಿಜಯಣ್ಣ. ಓ ಭಾರತೀಯ ಜನತಾ ಪಾರ್ಟಿದ ರಾಜ್ಯಾಧ್ಯಕ್ಷರು ವಿಜಯೇಂದ್ರರು. ಓ ವಿಜಯೇಂದ್ರರು ಕಂಬಳ ವೀಕ್ಷಣೆ ಮಂತಂದುಳ್ಳೇರು. ಐತೊಟ್ಟಿಗೂ ಬೆಳ್ತಂಗಡಿ ತಾಲೂಕುದ ವಿಧಾನಸಭಾ ಕ್ಷೇತ್ರದ ಶಾಸಕರು ಹರೀಶ್ ಪುಂಜೇರು. ಅಂಚನೆ ಕಾಪು ವಿಧಾನಸಭಾ ಕ್ಷೇತ್ರದ ಶಾಸಕರ ಅಂಚಿನ ಗುರ್ಮೆ ಸುರೇಶ್ ಶೆಟ್ಟಿ ಮಾತ ಒಬ್ಬ ಬತ್ತದ ಕಂಬಳ ವೀಕ್ಷಣೆ ಮಂತಂದುಳ್ಳೇರು. ಆರನೊಟ್ಟಿಗೆ ಆರನ ಬಲಗದಾಕಲ್ಲ ಉಳ್ಳೇರು ಅಲ್ವಾ? ನಮ್ಮೂರ್ನೆಲ್ಲ ಆರನೊಟ್ಟಿಗೆ ಉಮೇಶ್ ಶೆಟ್ಟಿ ಉಳ್ಳೇರು. ಆದ್ರೆ ಬೆಂಗಳೂರಲ್ಲಿ ನಮ್ಮ ಕಂಬಳ ಹೆಂಗ್ ನಡೀತದೆ ಅಂತ ನೋಡಕ್ ಬಂದಿದ್ದಾರೆ. ಹೌದು ಅಲ್ವಾ? ಹೌದು ಹೌದು ಹೌದು. ನಮ್ಮೂರ ಕಂಬಳ ಚಂದ, ಬೆಂಗಳೂರಿನಲ್ಲಿ ಇನ್ನೂ ಚಂದ. ಕರುನಾಡು ಮತ್ತು ತುಳುನಾಡನ್ನ ಬೆಸೆಯತಕ್ಕಂತ ಕಂಬಳ ಇಲ್ಲಿ ಬೆಂಗಳೂರಲ್ಲಿ ನಡೀತಾ ಇದೆ. ಎಲ್ಲ ಒಕ್ಕಾಡಿಗೋಳಿ ಕಂಬಳದ ಅಧ್ಯಕ್ಷರು ನೊಣಾಲಗೊಟ್ಟು ರಶ್ಮಿ ಶೆಟ್ರು ಆರ್ಲ ಉಳ್ಳೇರು. ಕಂಬಳ ಆಯೋಜಕರೆಲ್ಲ ಬಂದಿದ್ದಾರೆ, ಕೋಣಗಳ ಯಜಮಾನರು ಬಂದಿದ್ದಾರೆ. ಸೋಲು ಗೆಲುವು ಮುಖ್ಯ ಅಲ್ಲ, ಭಾಗವಹಿಸಿದ ಖುಷಿ ನಮ್ಮ ಮುಖ್ಯ. ಚೂತ ರಘು ಚೂತ ಶಾಸಕರ ಎನ್ನೆಚ್ಚುತ್ತ ರಘು ಬೇರೆ ನಮ್ಮಡಪ್ಪ ಸ್ವಲ್ಪ ಕಂಬಳ ವೀಕ್ಷಣೆ ಅಂತಂದು ಉಳ್ಳೇರು. ಹಲೋ ಓ ಚೂತ ಹಲೋ ಮಾಜಿ ಸಚಿವರು ಸಿ.ಟಿ. ರವಿ ಡೈರೆಕ್ಟ್ ಉಳ್ಳೇರು ಅಂದ. ಸರಿ. ಅಂಚನೆ ಯಾರನೊಟ್ಟಿಗೆ ಮನೋರಂಜನ್ ಶೆಟ್ಟರೆಲ್ಲ ಉಳ್ಳೇರು. ಸರಿ. ಹಲೋ ಜೈತುಲ್ನಾಡು ಪುತ್ತೂರು ಪಟ್ಟಿಯಾಡಿ ಕಿಶೋರ ಭಂಡಾರ ನೆರಳಡ ಚಿತ್ತಕಟ್ಟ ಕೆರೆ ಬಳಿ ಲತೀಫೇರಿ ಸಾಲು ಪತ್ತೆ ನಡೆದವರ ಜೈತುಲ್ನಾಡು ಪುತ್ತೂರು ಪಟ್ಟಿಯಾಡಿ ಕಿಶೋರ ಭಂಡಾರನ ನಾಯರ್ದ ಎಲ್ಲೇ ಲೆಂಗಿಡ ಒಂದು ಬರ್ಬೇಕು. ಬರತ್ ಜೈತುಲ್ನಾಡು ಪುತ್ತೂರು ಚಿಟ್ಟಾಡಿ ಕಿಶೋರ್ ಭಂಡಾರಿ ಅವರೊಂದಿಗೆ ಸಿದ್ದಕಟ್ಟ ಕೆರೆ ಬಳಿ ಲತೀಫ್ ಅವರು ವಾಕೋವರ್ ನೀಡಿದ್ದಾರೆ. ಕೋಣಗಳ ಜೈತುಲ್ನಾಡು ಪುತ್ತೂರು ಕಿಶೋರ್ ಭಂಡಾರಿ ಉಳಿಸ್ಕೊಂಡು ಬರಬೇಕು. ತುಳುನಾಡು ಹಾಗೂ ಕಿರಿಯ ವಿಭಾಗದವರಿಗೆ ಕೂಡ ಸ್ಮರಣಿಕೆಯನ್ನು ಅಶೋಕ್ ಕುಮಾರ್ ಇವರು ವಿನಂತಿ ಮಾಡ್ತಾ ಇದ್ದೇನೆ. ಸೂರಬೈ ಗ್ರೂಪ್ಸ್ ತುಳುನಾಡು ಹಗ್ಗ ಕಿರಿಯ ಅಂಚನೆ ಪಡುಕೊಳೂರು ಪಟೇಲರ ಮನೆ ಭಾರವಿ ಶೆಟ್ಟಿ ನೇಗಿಲ ಕಿರಿಯ ಭಾಗವಹಿಸಿದ ಎಲ್ಲ ಕೋಣಗಳ ಯಜಮಾನರಿಗೆ ಪ್ರಶಸ್ತಿ ಪತ್ರ ಅಂದ್ರೆ ಭಾಗವಹಿಸಿದ ಪತ್ರ ನೀಡ್ತಾರೆ. ಅದರ ಜೊತೆ ಬೆಂಗಳೂರು ಕಂಬಳ ನಮ್ಮ ಕಂಬಳದ ಒಂದು ಸ್ಮರಣಿಕೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಬಂದಿರತಕ್ಕಂಥ ಎಲ್ಲ ಯಜಮಾನರು ಸ್ಪರ್ಧೆಯಲ್ಲಿ ಉಳಿದವರು ಬೇಡ, ಸ್ಪರ್ಧೆಯಿಂದ ನಿರ್ಗಮಿಸಿದವರು ತಾವೆಲ್ಲರೂ ಕೂಡ ಆ ಪ್ರಶಸ್ತಿ ಪತ್ರ ಮತ್ತು ಆ ಸ್ಮರಣಿಕೆಯನ್ನು ಪಡ್ಕೊಳ್ಬೇಕಾಗಿ ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀವಿ. ಪಡುಕೊಡೂರು ಪಟೇಲ್ ಮನೆ ಭಾರವಿ ಶೆಟ್ಟಿ ನೇಗಿಲ ಕಿರಿಯ ಅಂಚನೆ ಸೋರಬಿ ಗ್ರೂಪ್ಸ್ ತುಳುನಾಡು ಹಗ್ಗ ಕಿರಿಯ ವಿಭಾಗದಲ್ಲಿ ಕೋಣಗಳನ್ನು ಈ ಒಂದು ಕಂಬಳಕ್ಕೆ ದೂರದ ಊರಿನಿಂದ ಕರೆತಂದು ಎಲ್ಲ ಕನ್ನಡಿಗರನ್ನ ರಸದೌತಣವನ್ನು ನೀಡಿದ ಸಂದರ್ಭದಲ್ಲಿ ಅವರಿಗೆ ಭಾಗವಹಿಸುವಿಕೆಯನ್ನು ಗುರುತಿಸಿಕೊಳ್ತಾ ಇದ್ದೇವೆ. ಗೌರವ ಸ್ಮರಣಿಕೆಯೊಂದಿಗೆ ಕಂಬಳ ಸಮಿತಿಯ ಅಧ್ಯಕ್ಷರಾದಂಥ ಅಶೋಕ್ ಕುಮಾರ್ ಇವರು ಸ್ಮರಣಿಕೆಯನ್ನು ನೀಡ್ತಾ ಇದ್ದಾರೆ. ಸರಿ. ಹಲೋ ಭಾಗವಹಿಸಿದ 31 ಜೊತೆ ಹಗ್ಗ ಕಿರಿಯ ವಿಭಾಗದ ಕೋಣಗಳಲ್ಲಿ 4 ಜೊತೆ ಸ್ಪರ್ಧೆಯಲ್ಲಿ ಉಳಿದಿದ್ದಾರೆ. ಸೆಮಿಫೈನಲ್ ಸ್ಪರ್ಧೆಯ ಕರೆ ನಿರ್ಣಯ ಮಾಡಿಕೊಂಡಿದ್ದಾರೆ. ಹೇಗೆ ಸುರತ್ಕಲ್ ಪಾಂಚಜನ್ಯ ಯೋಗೇಶ್ ಕರಿಯಪುಷಾರಿ ಅವರಿಗೆ ರಾಜಕರೆ, ನಲ್ಲೂರು ಬಜೆಗೋಳಿ ಶಿವಪ್ರಸಾದ ನಿಲಯ ದಿನೇಶ್ ಭಂಡಾರಿ ಅವರಿಗೆ ಮಹಾರಾಜ ಕರೆ, ಕಾರ್ಕಳ ಗಾಂಧಿ ಮೈದಾನ ಪೇಟಮನೆ ಶ್ರೀಧರ ಮೈಲಿ ಅವರಿಗೆ ಮಹಾರಾಜ ಕರೆ, ನಿಟ್ಟಪರಪಾಡಿ ಸುರೇಶ್ ಕೋಟ್ಯಾನ್ರ ಎ ಕೋಣಗಳಿಗೆ ರಾಜಕರೆ. ಜೈತುಲ್ನಾಡು ಪುತ್ತೂರು ಪಟ್ಟಿಯಾಡಿ ಕಿಶೋರ ಭಂಡಾರನ ನಾಯಕದಲ್ಲಿ ಜೈತುಲ್ನಾಡು ಪುತ್ತೂರು ಪಟ್ಯಾಡಿ ಕಿಶೋರ್ ಭಂಡಾರಿ ಅವರ ಕೋಣಗಳು 9.09 ಕಂಬಳ ಅಂದ್ರೆ ಇದು, ಓಟ ಅಂದ್ರೆ ಇದು. ನಮ್ಮ ತುಳುನಾಡಿನ ಕೋಣಗಳು ಉಡುಪಿ ಕಡಿಯಾಳಿ 100 ಮೀಟರ್ ಓಟವನ್ನು 9.09 ಅದರಿಂದ ಓಟಗಾರರು ಓಡ್ತಾ ಇದ್ದಾರೆ. ಇದು ಸಾಧನೆ. ಈಗ ತಾನೇ ನೀವು ನೋಡಿದ್ರಿ ಜೈ ತುಳುನಾಡು ಕೂಟದ ಒಂದು ಕಿಶೋರ್ ಭಂಡಾರಿ ಅವರ
ಕೋಣಗಳು ಕೇವಲ 9.09 ಸೆಕೆಂಡ್ಗಳಲ್ಲಿ ತನ್ನ ಓಟವನ್ನು ಮುಗಿಸಿರುತ್ತೆ. ನಿಜವಾಗ್ಲೂ ಇದೊಂದು ದಾಖಲೆ ಅಂತ ಹೇಳಿದರೆ ಅತಿಶಯೋಕ್ತಿ ಅಂತ ಅನ್ಸೋದಿಲ್ಲ. ಇಷ್ಟು 155 ಮೀಟರ್ ಉದ್ದದ ಒಂದು ಕರೆಯಲ್ಲಿ, ಅದು ಕೆಸರು ತುಂಬಿರುವಂಥ ನೀರಲ್ಲಿ ಒಂದು ಕೋಣ ಮತ್ತು ಅದ್ರ ಓನರ್ ಇಬ್ಬರು ಸೇರಿಕೊಂಡು, ಕೋಣ ಮತ್ತು ಓಡಿಸೋರು ಇಬ್ಬರು ಸೇರ್ಕೊಂಡು ಓಡೋದು, ಅದು ಕೇವಲ 9.09 ಸೆಕೆಂಡ್ಗಳಲ್ಲಿ ಅಂತ ಹೇಳಿದರೆ ಬಹುದೊಡ್ಡ ಸಾಧನೆ. ಇದಕ್ಕೆ ಇಡೀ ಕರ್ನಾಟಕದ ಮೂಲೆ ಮೂಲೆಯಿಂದ ಬಂದಿರುವಂತಹ ಲಕ್ಷಾಂತರ ಜನರು ಈ ಒಂದು ಸಾಧನೆಗೆ ಸಾಕ್ಷಿಯಾಗಿದ್ದಾರೆ. ಇದು ಬೆಂಗಳೂರು ಕಂಬಳ, ನಮ್ಮ ಕಂಬಳ. ಜೈ ತುಳುನಾಡಿನ ಕೋಣಗಳು ಇವತ್ತಿನ ಕೂಟದ ಶ್ರೇಷ್ಠ ದಾಖಲೆ 9.09. ಎಲ್ಲರೂ ಒಂದ್ಸಲ ಚಪ್ಪಾಳೆ ತಟ್ಟಿ ಅಭಿನಂದಿಸಬೇಕು. ನಮ್ಮೊಂದಿಗೆ ನಿರ್ಮಾಲ್ ಪುಚ್ಚೋಟಬೇಡು ಬಾಲಚಂದ್ರ ಲೋಕೇಶ್ ಶೆಟ್ಟರ್ನೆಲ್ಲೂ ಮಹಾರಾಜ ಕೆರೆಟ್, ಅಕ್ರ ಮಾಧವ ನಿವಾಸ ಇಶಾನಿ ನಾರಾಯಣ ಬಂಡನೆಲ್ಲೂ ರಾಜ ಕೆರೆಟ್. ಅಲೆಯಂಗಡಿ ಕೊಪ್ಪಳ ಸುರತ್ಕಲ್ ಕಂಡಿಗೆ ಸನ್ಮಾನ್ಯ ಸಿ.ಟಿ. ರವಿಯವರು ಕಂಬಳವನ್ನು ವೀಕ್ಷಣೆ ಮಾಡ್ತಾ ಕಮಲದ ಬಗ್ಗೆ ಮೆಚ್ಚುಗೆಯನ್ನು ಸೂಚಿಸ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದ ಮಾಜಿ ಸಚಿವರು ಆಗಿರ್ತಕ್ಕಂಥ ಸಿ.ಟಿ. ರವಿ ಅವರು ಬಹುಶಃ ಚಿಕ್ಕಮಗಳೂರಿನಲ್ಲಿ ಕೆಸರುಗದ್ದೆ ಓಟವನ್ನು ನೋಡಿದ್ದೀವಿ, ಹಲವಾರು ಜನ ಕೆಸರುಗದ್ದೆ ಓಟಗಾರರನ್ನು ನೋಡಿದ್ದೀವಿ. ಬಹುಶಃ ಅವರ ಜಿಲ್ಲೆಯಲ್ಲೂ ಒಂದು ಕಂಬಳ ಆಯೋಜನೆಗೆ ಮನಸ್ಸು ಮಾಡಬಹುದು. ಈ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಚಿಕ್ಕಮಗಳೂರಲ್ಲೂ ಕಂಬಳ ಆಯೋಜನೆ ಆಗಬಹುದು. ಹಲವಾರು ಜನ ಉದ್ಯಮಿಗಳು ಕಂಬಳವನ್ನು ನೋಡಿ ಮರುದಿವಸ ಕೋಣಗಳ ಯಜಮಾನರಾಗಿ ಭಾಗವಹಿಸ್ತವರಿದ್ದಾರೆ. ಹಲವಾರು ಯುವಕರು ಕಂಬಳದ ಓಟಗಾರರನ್ನು ನೋಡಿ ಓಟಗಾರರಾಗಿ ರೂಪಣೆಗೊಂಡವರಿದ್ದಾರೆ. ಬಹುಶಃ ಮುಂದಿನ ದಿನ ಬೆಂಗಳೂರಿನ ಒಬ್ಬ ಅಥ್ಲೆಟ್ ನಮ್ಮ ಕಂಬಳದಲ್ಲಿ ಓಡ್ಲಿಕ್ಕೂ ಸಾಧ್ಯ ಇದೆ. ನೀವು ಮನಸ್ಸು ಮಾಡಿದರೆ ನಮ್ಮ ಕಂಬಳದಲ್ಲಿ ನೀವು ಓಡ್ಬೋದು. ಮುಂದಿನ ವರ್ಷದ ಬೆಂಗಳೂರು ಕಂಬಳಲ್ಲಿ ಬೆಂಗಳೂರು ಹುಡುಗ ಬೆಂಗಳೂರು ಕಂಬಳದಲ್ಲಿ ಓಡಿ ಬಹುಮಾನ ಪಡೆಯುವಂತ ಅವಕಾಶ ಬರಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ನೀವೆಲ್ಲರೂ ಕೂಡ ಒಂದು ಪ್ರಯತ್ನವನ್ನು ಮಾಡಿ. ಪ್ರಯತ್ನ ಮಾಡಿದ್ರೆ ಯಾವುದೂ ಸಿಗೋದಿಲ್ಲ, ಮನಸ್ಸು ಮಾಡಬೇಕು, ಹಾಗೆ ಓಡುವಂತ ಧೈರ್ಯ ಇರಬೇಕು, ಗೆಲ್ಲುವಂತ ಛಲ ಇರಬೇಕು. ಸನ್ಮಾನ್ಯ ಶ್ರೀ B.S. ಯಡಿಯೂರಪ್ಪನವರು ನಮ್ಮ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದರು. ಈ ಒಂದು ಅಂತಿಮ ಹಂತದಲ್ಲೂ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸುವಿಕೆಗೆ ಮುಖೇನ ಈ ಒಂದು ಕರಾವಳಿಯ ಕ್ರೀಡೆಯ ಬಗ್ಗಿನವರ ಕಾಳಜಿಯನ್ನು, ಅಭಿಮಾನವನ್ನು ತೋರ್ಪಡಿಸಿಕೊಂಡರು. ಮತ್ತೊಮ್ಮೆ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಅವರು ನಮ್ಮ ಸಭೆಯಿಂದ ನಿರ್ಗಮಿಸ್ತಾ ಇದ್ದಾರೆ. ದಯವಿಟ್ಟು ಅಲ್ಲಿ ಅವಕಾಶವನ್ನು ಮಾಡಿಕೊಡ್ಬೇಕು. ಜೂನಿಯರ್ ವಿಭಾಗದ ಕೋಣಗಳು 9.09 ಅಲ್ಲಿ ಓಡಿದೆ. ಬಹುಶಃ ಮಹಾರಾಜ ಕರೆಬಲಿಯಲ್ಲಿ ತಿಳ್ಕೊಂಡಾಗೆ ನಿಂತಿದ್ದೀರಿ, ಸ್ವಲ್ಪ ಹಿಂದೆ ಹೋಗಿ. 18 30 ವರ್ಷದ ಒಳಗೆ ದಾಖಲೆಗಳನ್ನು ಮಾಡ್ಲಿಕ್ಕೆ ಸಾಧ್ಯ. ಓ ಮಹಾರಾಜ ಕರೆತ ಬರಟ್ಟು ಓ ಮಹಾರಾಜ ಕಥ ಬಟ್ಟು ಒಂಚಿ ನೀಟ್ ಉಂಚಿದೇರಿ ಪ್ರೇಕ್ಷಕರು ಒಂಚೂರು ಪಿರಪೋಡು ಅಣ್ಣ. ಪ್ರೇಕ್ಷಕರು ನೀವು ಆದಷ್ಟು ಮುಂದೆ ಬಂದಿದ್ದೀರಾ. ಜೀವನದಲ್ಲಿ ನೀವು ಎಷ್ಟು ಮುಂದೆ ಬರಬೇಕು ಅಷ್ಟು ಖಂಡಿತ ಮುಂದೆ ಬರಬೇಕು. ಪಿರಪೋಡು ಕಂಬಳದಲ್ಲಿ ಮಾತ್ರ ಆದಷ್ಟು ಹಿಂದೆ ನಿಂತ್ಕೊಂಡು ಕಂಬಳ ನೋಡ್ಬೇಕು. ಇದು ಕಂಬಳದ ಪದ್ಧತಿ. ನಮ್ಮ ಸ್ಪರ್ಧೆಯಿಂದ ಯಾವುದಾದ್ರು ತೊಂದರೆ ಆಗಬಾರ್ದು. ಅದೇ ರೀತಿ ನಮ್ಮ ಹಿಂದ್ಗಡೆ ನಿಂತ್ಕೊಂಡವರಿಗೆ ಕೂಡ ಕಂಬಳ ನೋಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ದಾರಿಯಲ್ಲಿ ಮುಳ್ಳಿದ್ರೆ ಅದನ್ನು ದಾಟಿ ಹೋದವ ಬುದ್ಧಿವಂತ, ಅದೇ ಮುಳ್ಳನ್ನು ತೆಗೆದು ಬಿಸಾಡಿ ಹೋದ್ರೆ ಅವನು ಹೃದಯ ಶ್ರೀಮಂತ. ಆದ್ರಿಂದ ನಮ್ಮ ಹಿಂದಿನವರಿಗೂ ಕೂಡ ಕಂಬಳ ನೋಡುವಂತ ಅವಕಾಶ ನಾವು ಮಾಡಿಕೊಡ್ಬೇಕು. ಹಲೋ ಎಲೆಕ್ಟ್ರಿಷಿಯನ್, ಬಹುಶಃ ಅವರಿಗೆ ಇದು ಹೊಸ ಕಂಬಳ. ಕಂಬಳದಲ್ಲಿ ಯಾವ ರೀತಿಯೆಲ್ಲ ವೈರ್ಗಳು ತುಂಡಾಗುತ್ತವೆ ಅನ್ನೋದು ನಿಮ್ಗೆ ಗೊತ್ತಿರ್ಲಿಕ್ಕಿಲ್ಲ. ಆ ಗಂಟಿನಲ್ಲಿ ಅಂದ್ರೆ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ವೈರ್ ಕಟ್ ಆಗಿದೆ, ಒಂದು ವೈರ್ ಅನ್ನು ಹಿಡ್ಕೊಂಡು ನಿಂತಿದ್ದಾರೆ. ತಕ್ಷಣಕ್ಕೆ ನೀವು ಅಲ್ಲಿ ಹೋಗ್ಬೇಕು, ತಕ್ಷಣಕ್ಕೆ ಅಲ್ಲಿ ಹೋಗ್ಬೇಕು. ಈವೆಂಟ್ ಗ್ರೂಪ್ನವರು, ಈವೆಂಟ್ ಗ್ರೂಪ್ನ ಎಲೆಕ್ಟ್ರಿಷಿಯನ್, ತಕ್ಷಣಕ್ಕೆ ನೀವು ಕೋಣಗಳ ಸ್ಟಾರ್ಟಿಂಗ್ ಪಾಯಿಂಟ್ ಹತ್ರ ಹೋಗ್ಬೇಕು. ನಿರ್ಮಾಲ್ ಪುಚ್ಚೋಟಬೇಡು ಬಾಲಚಂದ್ರ ಲೋಕೇಶ್ ಶೆಟ್ಟಿ ಅವರ ಕೋಣಗಳು ಮಹಾರಾಜ ಕರೆಯಲ್ಲಿ. ಸರಿ. ನಕ್ರ ಮಾಧವ ನಿವಾಸ ಇಶಾನಿ ನಾರಾಯಣ ಬಂಡಾರಿಯವರ ಕೋಣಗಳು ರಾಜಕರೆಯಲ್ಲಿ. ರಾಜಕರೆಯಲ್ಲಿ ನಕ್ರ ಮಾಧವ ನಿವಾಸ ಇಶಾನಿ ನಾರಾಯಣ ಭಂಡಾರಿ ಅವರದು. ಮಹಾರಾಜ ಕರೆ ನಿರ್ಮಾಲ್ ಪುಚ್ಚೋಟಬೇಡು ಬಾಲಚಂದ್ರ ಲೋಕೇಶ್ ಶೆಟ್ಟಿ ಅವರು.
ಕೋಣಗಳು ಆ ದಡವನ್ನು ತಲುಪುವ ಸಂದರ್ಭದಲ್ಲಿ ಬಿಟ್ಟು ಯಾರು ಕೂಡ ಅಲ್ಲಿ ವಿಡಿಯೋ ಮಾಡ್ತಾ ಮೈ ಮರೆತು ನಿಂತ್ಕೊಳ್ಬೇಡಿ, ಬಹಳ ಜಾಗೃತರಾಗಿ ನಿಂತ್ಕೊಳ್ಬೇಕಾಗಿ ವಿನಂತಿ ಮಾಡ್ತೇವೆ. ಹಲೋ, ನಾವು ರಾಜಕರೆ ಬಳಿಯಲ್ಲಿ ಸ್ವಲ್ಪ ಎದುರುಗಡೆ ನಿಂತಿದ್ದೀರಣ್ಣ, ದಯವಿಟ್ಟು ಸ್ವಲ್ಪ ಹಿಂದಕ್ಕೆ ಸರಿತೀರಾ? ಸ್ವಲ್ಪ ಹಿಂದಕ್ಕೆ ಸರಿದ್ರೆ ನಾವು ಬ್ಯಾಕ್ನವರಿಗೆ ಕಮಲ ನೋಡೋಕೆ ಅವಕಾಶ ಇರುತ್ತೆ. ನಿಮ್ಮ ನೋಟ ಚೆನ್ನಾಗಿದೆ, ನಿಮ್ಗೆ ನೋಡಬೇಕು ಅನ್ನೋ ಆಸಕ್ತಿನೂ ಇದೆ, ನಮ್ಗೆ ಗೊತ್ತಾಗುತ್ತೆ. ನಿಮ್ಮನ್ನ ಹಿಂದೆ ಕಳಿಸ್ಲಿಕ್ಕೆ ಮನಸ್ಸಿಲ್ಲ, ಆದರೆ ನಿಮ್ಮ ಹಿಂದ್ಗಡೆ ನೂರಾರು ಮಂದಿ ಕಣ್ಬಿಟ್ಟು ಕಾಯ್ತಾ ಇದ್ದಾರೆ, ಅವರು ಕಮಲ ನೋಡ್ಬೇಕಲ್ವಾ? ಬಲಿ ಬಲಿ ಗಡ್ಡಪಾಲ್ ತಕ್ಕಲ ಬಿಡ್ರೆ ಬಲಿ ಜಾಗ್ರತೆ ಮುತ್ತಲ್ಲಿ ಅಣ್ಣ ಸ್ವಲ್ಪ ಹೊರಗೆ ಹೋಗಿ, ಹಿಂದಕ್ಕೆ ಹೋಗಿ ಬಾಯ್, ಸ್ವಲ್ಪ ಹಿಂದಕ್ಕೆ ಕಳಿಸಿ ಅಣ್ಣ ಅವರನ್ನ. ಹೋಯ್ತಾರೆ ಬಿಡಿ. ಕೋಣಗಳ ಪರವಾಗಿ ಇದ್ದವರು ಕೂಡ ಆದ್ರೂ ಅಡ್ಡಿಲ್ಲ, ದಯವಿಟ್ಟು ನೀವು ಅಲ್ಲಿಂದ ಜಾಗ ತೆರವು ಮಾಡಬೇಕು. ನೆದವರಿಗೆ ಹಳೆಂಗಡಿ ಕೊಪ್ಪಳ ನಂದಗೋಕುಲ ಸಮಿತ್ ಕೃಷ್ಣಪ್ಪ ಪೂಜಾರಲ್ಲ, ಸುರತ್ಕಲ್ ಕಣ್ಣಿಗೆ ಕುಸುಮಾಕರ ಸುವರ್ಣ ಇರಲ್ಲ.
ಯಾರಿಗೆ ಸ್ಟಾರ್ಟಿಂಗ್ ಸಿಗುತ್ತೋ ಅವನು ಹೊಡೆದ. ಅದೇ ರೀತಿ ಕಂಬಳದಲ್ಲಿ ಕೂಡ ಆ ಕೋಣ ರೆಡಿಯಾಗಿರ್ಬೇಕು. 4 ಕೋಣಗಳು ಲೆವೆಲಿಗೆ ಬರಬೇಕು. 2 ಜನ ಓಡೋರಿಗೆ ಸರಿ ಆಗಬೇಕು. 4 ಜನ ಹಿಡಿದು ಬಿಡೋರು ಕೂಡ ಕರೆಕ್ಟ್ ಆಗಿರ್ಬೇಕು. ಅಣ್ಣ ವಾಯ್ ನೀವು ದಯವಿಟ್ಟು